ಅಂಬುಜಾತನ ವಾಣಿಯರ ಪಾದ ಭುಜಕ್ಕೆ ಪೊಡಮಡುತ್ತ ಅಂಬುಜಾತನ ವಾಣಿಯರ ಪಾದ ಭುಜಕ್ಕೆ ಪೊಡಮಡುತ್ತ ವರ್ಣಿತಮಿ ಕಥಾಮೃತವ ಮನದ ಅಪೇಕ್ಷೆ ಒಂದಿದೆ ನಡೆದಲೈದುವೆ ನಾ ತಕ್ಷಣದಲ್ಲಿ ತಮ್ಮ ಮಕ್ಕಳಾಗಿ ಹುಟ್ಟಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ವಿಶೇಷವಾಗಿ ಬೇಕಂತೆ. ಅದರ ಬಗ್ಗೆ ಯೋಚನೆ ಮಾಡುದಿದ್ರೆ ನಾವೇ ಪುಣ್ಯವಂತರು. ಹೌದು, ಪ್ರಾಚೀನ ಪರಿಹೇ ದೊರೆ ಪ್ರಚೇತಸ ಹಾಗೂ ಮಾರೀಷ ಮಕ್ಕಳು ನಾವು ದಕ್ಷರೂಕ್ಷರೆಂಬುದಾಗಿ ನಮ್ಮನ್ನು ಪ್ರೀತಿಯಿಂದ ಕೊಂಡಾಡ್ತಾ ಇದ್ದಾರೆ. ಹೌದಣ್ಣ,
ತಮ್ಮ ಓ ತಂದೆಯವರು ವಾನಪ್ರಸ್ಥಕ್ಕೆ ಹೋದಂತಹ ಸಂದರ್ಭ ಹಾ ಇಲ್ಲಿ ಅಧಿಕಾರವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ. ಹೌದು ಅದರಂತೆ ಹಾ. ಪ್ರಜೆಗಳನ್ನು ಪ್ರೀತಿಯನ್ನು ಸಾಕಿಕೊಂಡು ಬಂದಿದ್ದೇನೆ, ನೋಡಿಕೊಂಡು ಬಂದಿದ್ದೇನೆ. ಹೌದಣ್ಣ. ನನ್ನ ಪ್ರೀತಿಯ ತಮ್ಮ ನೀನು. ಹ್ಮ್ ಇವತ್ತಿನ ದಿವಸ ಹಾ. ನಿನ್ನಲ್ಲಿ ಒಂದು ಮಾತನ್ನೇ ಹೇಳಬೇಕಾಗಿದೆ. ಏನಣ್ಣ? ಮನಸ್ಸಲ್ಲಿ ಒಂದು ಆಸೆ ಇಡಿಸಿಕೊಂಡಿದ್ದೇನೆ. ಹಾ, ಹಾ. ನಡೆಸಿಕೊಡುವೆ ತಮ್ಮ ನೀನು. ಹೇಳುವುದೇ ಒಬ್ಬರನ್ನು ಒಬ್ಬ ಬಿಟ್ಟಿದ್ದವರು ನಾವಲ್ಲ. ಅಲ್ವೇ ಅಲ್ಲ. ಒಂದು ಮುಖದ ಕಣ್ಣಿನಂತೆ, ಹೌದು, ಅಲ್ಲ ಭುಜಗಳಂತೆ ಖಂಡಿತ ನಾವು ಯಾವತ್ತೂ ಕೂಡ ಜೊತೆಯಾಗಿರುವವರು. ಹೌದು ತಮ್ಮ. ಈಗ ನೀನು ಹೇಳಿದಂತಹ ಮಾತನ್ನು ಕೇಳುವಾಗ ಆ, ನಿನ್ನ ಮಾತಿಗೆ ಯಾವ ರೀತಿಯಾದಂತಹ ಉತ್ತರವನ್ನು ಕೊಡಬೇಕೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ ಅಣ್ಣ. ಅಂದ್ರೆ ಸಂತೋಷವಾಗುತ್ತಾ ಇದೆ. ಸಂತೋಷವಾಯಿತು. ನಾನು ಮಾಡಿದಂತಹ ಪೂರ್ವ ಜನ್ಮದ ಪುಣ್ಯದ ಫಲ ಹಾ, ನನ್ನ ಅಣ್ಣನಾಗಿ ನೀ ನನಗೆ ದೊರಕಿದ್ದೀಯಾ. ನನ್ನ ಪುಣ್ಯದ ಫಲವೂ ಇರಬಹುದು. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದುಂಟನ್ನ ಹೇಳು. ಅಲ್ವೇ? ಅಂತಹ ನೀನು ಆ, ನನ್ನಲ್ಲಿ ಹೇಳ್ತಾ ಇದ್ದಿ ಒಂದು ಮಾತನ್ನು ನೆರವೇರಿಸಿ ಕೊಡುತ್ತೀಯ ಅಂತ. ನಿಜ. ಛೆ, ಅಣ್ಣ ಏನು ತಮ್ಮ? ನೀನು ಒಂದು ಮಾತನ್ನಲ್ಲ, ಹಾ, ಸಾವಿರ ಮಾತನ್ನು ಹೇಳು. ಹಾ, ತಲೆಯಲ್ಲಿ ಹೊತ್ತು ನಾನು ಮಾಡ್ತೇನೆ. ಏನಾಗಬೇಕು ಹೇಳಣ್ಣ. ಆ
ವಿದ್ಯಾರ್ಥನೆ ವಿದ್ಯಾಗಮಯ ಹಮ್ಮಿಕೊಳ್ಳೋ ತಮಗೆ ಪ್ರಜಾತಿ ತವ ಪಂಪನ ಮತಿದಾವ ಜನ ಹಮ್ಮಿಕೊಳ್ಳೋ ತಮಗೆ ಸಂತೋಷವಾಯ್ತು. ರವಿ ಇರದ ಬಾನು, ಸಿಹಿ ಇರದ ಜೇನು, ನೀನಿರದ ನಾನು ಯಾವತ್ತಾದ್ರೂ ಇರುವುದಕ್ಕೆ ಸಾಧ್ಯ ಉಂಟು ಹೇಳು ತಮ್ಮ? ಇಲ್ವೇ ಇಲ್ಲ. ಸೂರ್ಯನ ಬಿಟ್ಟು ಕಿರಣ ಹೇಗೆ ಇರುವುದಿಲ್ವೋ, ಅಥವಾ ದೇಹವನ್ನು ಬಿಟ್ಟು ನೆರಳು ಯಾವ ರೀತಿ ಇರುವುದಿಲ್ವೋ, ಅದೇ ರೀತಿ ಜೊತೆಯಾಗಿರುವವರು ನಾವು. ಹೌದು. ನನ್ನ ಮಾತನ್ನು ನಡೆಸಿಕೊಳ್ಳಕ್ಕೆ ಮುಂದಾಗ್ತಾ ಇದೆಯಲ್ಲ? ಸಿದ್ಧನಾಗಿದ್ದೇನೆ, ಏನು ಹೇಳಬಹುದು. ಸಂತೋಷವಾಯ್ತು ತಮ್ಮ. ನಮ್ಮ ತಂದೆಯವರು ವಾನಪ್ರಸ್ಥಕ್ಕೆ ಹೋಗುವಂತಹ ಮುಂಚಿತವಾಗಿ ಒಂದು ಕಾರ್ಯವನ್ನು ಕೈಗೊಂಡಿದ್ರು. ಈಶ್ವರ ದೇವರ ತಪಸ್ಸಿಗೆ ಹೋಗಿದ್ರು. ಯಾಕಾಗಿ? ಪ್ರಜಾಧಿಪತ್ಯವನ್ನು ಪಡೆಯೋಕ್ಕೋಸ್ಕರ. ಪ್ರತ್ಯಕ್ಷನಂತಹ ಈಶ್ವರ ದೇವರು ಹೇಳಿದಂತಹ ಮಾತಾದರೂ ಏನು? ನಿನಗೆ ಒದಗುವುದಿಲ್ಲ, ಮುಂದಕ್ಕೆ ನಿನ್ನ ಮಕ್ಕಳಿಗೆ ಆ ಸುಯೋಗ ಒದಗುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ನಾನು ಹೋಗ್ತೇನೆ ಕಾಡಿಗೆ. ನೀನು ಹೋಗ್ತೀಯ? ಹೌದು. ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡ್ತೇನೆ, ಪ್ರಜಾಧಿಪತ್ಯವನ್ನು ಪಡೆದುಕೊಂಡು ಬರ್ತೇನೆ. ಆ ಸಂದರ್ಭ ನೀನು ಗುರುಮಠದಲ್ಲಿ ಇರಬಾರ್ದು ನೀನು ಗುರುಮಠದಲ್ಲಿ ಇರಬಾರ್ದು. ಮತ್ತೆ ಹಾಗಂತ ಹೇಳಿ ಅರಮನೆ ಬಿಟ್ಟು ಹೋಗ್ಬೇಕೆಂಬುದಾಗಿ ಹೇಳಿದ್ ಯಾವ ರೀತಿಯಾಗಿ? ಮನುಷ್ಯರಾದವನು ವಿದ್ಯೆಯನ್ನು ಕಲಿಬೇಕಂತೆ. ನಮ್ಮ ಜೀವನವೆಂಬುದು ನಿಂತ ನೀರಾಗಿ ಹೋಗಬಾರ್ದು, ಹರಿವಂತ ನೀರಾಗಿ ಹೋಗ್ಬೇಕು. ಸಾಧನೆ ಗುರಿಯನ್ನು ತಲುಪಬೇಕಾಗಿದ್ದರೆ ವಿದ್ಯೆ ಅನ್ನೋದು ಮುಖ್ಯವಾಗಿರ್ತದೆ. ಆದ್ದರಿಂದ ನಾನೇನು ವಿದ್ಯೆಯನ್ನು ಕಲ್ತಿದ್ದೇನೆ ಎಂದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ನನ್ನ ತಮ್ಮ ನೀನು ನನಗಿಂತ ಹೆಚ್ಚಿನಂತಹ ವಿದ್ಯೆಯನ್ನು ಪಡೆಯಬೇಕು. ಅದಕ್ಕಾಗಿ ಗುರುಮಠವನ್ನು ಸೇರಬೇಕು. ಬೇರೆ ಯಾರು ಗುರುಗಳು ಬೇಡ, ನಮ್ಮವರೇ ವಿಕ್ಷಿಪ್ತ ಗುರುಗಳಿದ್ದಾರೆ, ಅವರ ಬಳಿಗೆ ಹೋಗ್ಬೇಕು. ಬೇಕಾದಂತಹ ವಿದ್ಯೆಯನ್ನು ಕಲಿತು ಅರಮನೆಗೆ ಬರಬೇಕು ತಮ್ಮ. ನನ್ನ ಈ ಒಂದು ಆಸೆಯನ್ನು ನಡೆಸಿಕೊಡೋದಕ್ಕೆ ಸಿದ್ಧರಾಗಿದ್ದೀಯ ತಮ್ಮ. ಯಾವತ್ತು
ಇರುವುದು ಕೂಡ ಹ. ನನ್ನ ಅಣ್ಣ ನೀನು. ಹೌದು. ನೀನು ನನ್ನ ಏಳಿಗೆಯನ್ನೇ ಬಯಸುವವ. ಖಂಡಿತ. ಅಣ್ಣ ಓ. ಸಂತೋಷವಾಯ್ತಣ್ಣ. ಸಂತೋಷವಾಯ್ತು. ನಿನ್ನ ಈ ಮಾತನ್ನು ಕೇಳಿ ತುಂಬಾ ಸಂತೋಷವಾಯಿತು. ಆಹಾ. ವಿದ್ಯೆ ಇಲ್ಲದಂತಹ ಬಾಳು ಹ. ಪಶುಗೆ ಸಮಾನಂತೆ. ಖಂಡಿತ ಹಿರಿಯರು ಹೇಳಿದಂತಹ ಮಾತು ತಾನೆ. ಹೌದಲ್ವಾ? ಅದರಂತೆ ನಮ್ಮ ಜೀವನ ಆಗ್ಬಾರ್ದು. ನೀನು ಕೂಡ ಹೇಳಿದ್ದೇನು, ಹ. ನನಗಿಂತ ಎತ್ತರವಾಗಿ ಬೆಳೆಯಬೇಕು, ಹೌದು. ವಿದ್ಯಾವಂತನಾಗಬೇಕು, ಹ. ಸಂಸ್ಕಾರವಂತನಾಗಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡು ಖಂಡಿತ. ಈ ಮಾತನ್ನು ನೀನು ಹೇಳಿದ್ದೀಯಾ? ಇಲ್ಲ ಎಂಬುದಾಗಿ ಹೇಳುವವ ನಾನಲ್ಲ. ಆಹಾ. ಒಪ್ಪಿದ್ದೇನೆ ಅಣ್ಣ. ಆಹಾ. ನೀನು ತೋರಿಸಿಕೊಟ್ಟಂತಹ ಗುರುಗಳಲ್ಲಿ ಆ. ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತೇನೆ. ಆಹಾ. ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರೆ ಸಾಕು ನನ್ನನ್ನು. ತಮ್ಮ ಓ. ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಹ. ಗುರುಮಠಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದೇನೆ ನಾನು. ಆದರೆ ಹ. ಕಾಮರಕ್ಕೆ ಹೋಗುವ ನಾನು. ಹ, ಹ. ಕೊನೆಯ ಗಳಿಗಿದು ನಮ್ಮದು. ಹ, ಹ. ಅದರಿಂದ ಕೊನೆಯದಾಗಿ ಒಂದು ಸಾಧನೆ ದಾರಿನ ತೋರಿಸಿಕೊಟ್ಟಿದ್ದೇನೆ ಅಣ್ಣ, ಅದರಂತೆ ನಡಿಬೇಕು ನೀನು ತಾನೇ. ಮುಂದೆ ನನ್ನನ್ನು ಕಾಣುವುದಕ್ಕೆ ಬರುವಾಗ ಹಾ. ನಿನ್ನ ತಮ್ಮ ಹೀಗಿರುವುದಿಲ್ಲ, ಮತ್ತೆ? ವಿದ್ಯಾವಂತನಾಗಿರುತ್ತೇನೆ. ಆ ನಿರೀಕ್ಷೆಲೆ ನಾಡಿದ್ದೇನೆ. ಹೋಗಿ ಬಾ, ಶುಭವಾಗ. ಗುರುಕುಲದವ ಗೋಜ ಬೋಸುರ ವಿಚಿತ್ತ ವಿಚಿತ್ತ ಗುರುಕುಲದೊಳಗೋಜ ಭೂಸುರ ವಿಚಿತ್ತ ನೆರಗಿ ಬಾಲರ ನೆಲ್ಲದಂದು ನೆರಗಿ ಬಾಲರ ನೆಲ್ಲರಂದು ಸ್ಮರಿಸಿ ವಿನಾಯಕನನ್ನು ಭಕ್ತಿಯೊಳಂದೋ ಸ್ಮರಿಸಿ ವಿನಾಯಕನನ್ನು ಭಕ್ತಿಯೊಳಂದೋ ಬರೆದಿದ ಬೀಜಾಕ್ಷರಗಳ ಬರೆದಿದ ಬೀಜಾಕ್ಷರಗಳ ವಿಕ್ಷಿಪ್ತಯ ಪ್ರಪಂಚದಲ್ಲಿ ಎಲ್ಲಾ ಸಂಪತ್ತಿಗಳಿಗೂ ನಾಶ ಎನ್ನುವುದಿರುತ್ತದೆ. ವಿದ್ಯೆ ಎನ್ನುವಂತಹ ಸಂಪತ್ತಿಗೆ ಅಂತಹ ನಾಶ ಇರುವುದಿಲ್ಲ. ಅದು ದಿನೇ 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 ವೃದ್ಧಿಯಾಗುತ್ತದೆ. ಆ ದಿಸೆಯಲ್ಲಿ ಆಲೋಚಿಸಿದಂತಹ ಪ್ರಾಚೀನ ಬರಿಹಿಯ ಅರಸ ದಕ್ಷ ವಿದ್ಯಾಪೀಠವೊಂದನ್ನ ನಿರ್ಮಾಣ ಮಾಡಿ ಈ ವಿಕ್ಷಿಪ್ತನಲ್ಲಿ ವಿಶ್ವಾಸವನ್ನಿರಿಸಿ ಇಲ್ಲಿಯ ಕುಲಪತಿ ಎಂದು ನೇಮಿಸಿದ್ದಾನೆ. ನನ್ನಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾಬೋಧನೆ ಮಾಡುತ್ತಾ ಅವರ ಮನೋವಿಕಾಸಕ್ಕೆ ಕಾರಣಕರ್ತನಾಗಿದ್ದೇನಲ್ಲ ಎಂಬ ನೆಮ್ಮದಿ ನನ್ನ ಮನಸ್ಸಿಗಿದೆ. ಯಾಕೆ ಮಕ್ಕಳು ಯಾರು ಕಾಣುತ್ತಾ ಇಲ್ವಲ್ಲ? ಹೇಳು ಮಗು. ವೃಕ್ಷ ಸಂತೋಷವಾಯಿತು. ಇಲ್ಲಿಗೆ ಬಂದಂದಿನಿಂದ ವಿನಾಯಕನ ಸ್ತುತಿಯಿಂದ ಮೊದಲುಗೊಂಡು ಬೀಜಾಕ್ಷರವನ್ನ ಕಲಿಸಿದೆ. ದಿನೇ 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 ನಾನು ಕಲಿಸಿದುದನ್ನೆಲ್ಲ ಕಲಿಯುತ್ತಾ ಪ್ರಬುದ್ಧನಾಗಿದ್ದೀಯಂತ ನನ್ನ ಮನಸ್ಸು ಹೇಳ್ತಾ ಇದೆ. ನಿನ್ನ ಗುಣ, ನಿನ್ನ ವಿನಯ ನಿನ್ನನ್ನ ಇಂತಹ ಎತ್ತರಕ್ಕೆ, ಇನ್ನೂ ಬಹು ಎತ್ತರಕ್ಕೆ ಮುಟ್ಟಿಸ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದೇ ಬುದ್ಧಿಯಿಂದ ಮುಂದೆ ಸಾಗು, ನಿನಗೆ ಒಳ್ಳೆಯದಾಗ್ತದೆ ಮಗು. ಯಾಕೆ ಎಲ್ಲರೂ ಬರಲಿಲ್ಲ? ಯಾರಿಗೂ ಹೊತ್ತಿನ ಪ್ರಜ್ಞೆ ಇಲ್ವೋ? ಗುರುವಿನ ಮುಲಾಮು ನಾದುವ
ಮೂಕುತಿ ಗುರುಪ್ಯೋ ತಲೆ ಬಡಿತಾನೆ. ಯಾವ ಗುರುವಿನ ಮುಲಾಮು, ಯಾವ ಮುಲಾಮು ನಾದಿತು, ಹಿರಿಯರ ಯಾವ ಮೂಗುತಿ ಬಿದ್ದಿತು, ಎಂತದ್ದು ದಾಸರು ಹೇಳಿದಲ್ವೇ ಏನಂತ? ಗುರುವಿನ ಮುಲಾಮು. ಗ್ರಾಚಾರವೇ, ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನೀನು? ತುಂಬಾ ವರ್ಷದ ಹಾಗೆಲ್ಲ ಗುರುಗಳೇ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮೂಕುತಿ ಕಪಾಳಕ್ಕೆ ಬಡಿತೇನೆ. ಅಯೋಗ್ಯ, ಬೇರೆ ಎಲ್ಲ ಬರ್ತದೆ ಅವನಿಗೆ, ಬೇಕಾದ ಒಂದು ಬರೋದಿಲ್ಲ. ಇದಕ್ಕೆ ಅದು ಬೇಡ. ಗುರಿ ಬ್ರಹ್ಮ, ಗುರಿ ವಿಷ್ಣು, ಗುರಿರ್ದೇವೋ ಮಹಿಷಾಸುರ. ಅಪ್ಪ ಮಹಿಷಾಸುರ. ಯಾವ ಗುರಿಯೋ? ನನ್ನ ಅಪ್ಪ ಮಹಿಷಾಸುರ. ಮತ್ತೆ ಯಾರು? ಅಲ್ಲ ನೀವೆಂತ ಹೇಳ್ತೀವಿ? ನೀನು ಮಹಿಷಾಸುರನ ಮಗ ಅಲ್ಲದಿದ್ರೆ ಹೀಗೆಲ್ಲ ಮಾತಾಡ್ತೀನಿ. ಏನ್ ತಪ್ಪಿದೆ? ಗುರು ಬ್ರಹ್ಮ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ವಿಷ್ಣು, ಗುರುದೇವೋ ಮಹಿಷಾಸುರ, ಮಹೇಶ್ವರ, ಆಯ್ತು ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ತಸ್ಮೈ ಶ್ರೀ ಗುರುವೇ ನಮಃ. ಮತ್ತೆ ನಿನ್ನ ಮೂಕುತಿ ಮಹಿಷಾಸುರ ಎಲ್ಲ ಹಿಡ್ಕೊಂಡು ಬಂದ್ರೆ ಉಂಟಲ್ಲ, ಇಲ್ಲ ಇಲ್ಲ ಗುರು, ನಿನ್ನ ಬೆನ್ನಿನ ಸಿಪ್ಪೆ ತೆಗಿತೇನೆ. ಆ ಬೆನ್ನಿಗೆ ಅವನ ಹತ್ರ ಕಾರ ಉಜ್ಜಲಿಕ್ಕೆ ಹೇಳ್ತೇನೆ. ಬೇಡ ಕುತ್ಕೊಳ್ಳಿ ಇಲ್ಲ, ಎಲ್ಲ ಕೂತ್ಕೊಳ್ಳಿ. ಅವನಿಗೆ ಜ್ವರ ಬಂದಿದ, ಸ್ವಲ್ಪ ಆರೋಗ್ಯ ನಮ ಹೇಳು ಸಾಕು. ನನಗೆ ಅಡ್ಡೆ ಬೀಳ್ಲಿಕ್ಕೂ ಬಿಡುದಿಲ್ಲ ಗುರುಗಳೇ. ನನಗೊಂದು ಆಶೀರ್ವಾದ. ನನಗೆ ದಿವಸವೂ ಆಶೀರ್ವಾದ ಮಾಡುತ್ತಾ ಇದ್ದೆ. ನನ್ನ ಆಶೀರ್ವಾದ ಯಾವ ಗಾಳಿಯಲ್ಲಿ ಹೋಗ್ತದೋ ನನಗೆ ಗೊತ್ತಿಲ್ಲ. ಅವನು ಭರತನಾಟ್ಯ ಕಲಿತವ. ಎಂತ ನಾಟ್ಯ? ಅದೇ ನಡೆ. ಅವನ ಬಗ್ಗೆ ನನಗೊಂದು ಅನುಮಾನ ಆಗುತ್ತದೆ. ನನಗೆ ಗೊತ್ತಾಯ್ತು. ಏನು? ಅದೆಲ್ಲ ನೋಡಿ ನಿಮ್ಮ ಯೋಚನೆ. ನೋಡ, ಅವನಿಗೆ ಸಿಟ್ಟು ಬಂತ. ಹೌದಾ? ಇಲ್ಲ ಇಲ್ಲ, ಅವಾಗ ನಾವು ಮಠದಲ್ಲಿ ಎಲ್ಲರೂ ಒಂದೇ. ನೀನು ಮಾತಾಡ್ಬೇಡ. ಓಯ್, ಗುರುವಿನ ಗುರು ಬಿಡ್ತಿಂತ್ಯಾ ನೀನು? ಇಲ್ಲ ಗುರುಗಳೇ. ನಮ್ಮ ಮಠದಲ್ಲಿ ಹೌದು, ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಹಾ ವಿದ್ಯೆಯನ್ನು ಎಲ್ಲರೂ ಕಲಿಯಬೇಕು. ಹೌದು, ವಿದ್ಯೆ ಕಲಿಯುವ ವಿಷಯದಲ್ಲಿ ಹೆಣ್ಣು ಗಂಡು ಸಮಾನರು ಹೌದು ಎಂಬ ಕಾರಣಕ್ಕಾಗಿ ಎಲ್ಲರಿಗೂ ಇಲ್ಲಿಯ ಅರಸ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಿಜ ಗುರುಗಳೇ. ಎಲ್ಲ ಬಂದಿದ್ದೀರಲ್ಲ? ಎಲ್ಲ ಬಂದಿದ್ದೇವೆ. ಇವತ್ತು ಯಾರು ತಪ್ಪಿಸಿಲ್ಲ. ಹೇಳಮ್ಮ, ಗುರುಗಳೇ, ನೀನು ಬಹಳಷ್ಟು ಸಮಯದಿಂದ ಕಲಿತಾ ಇದ್ದಿ. ಹೌದು. ಪೂರ್ಣ ಪ್ರಮಾಣದಲ್ಲಿ ಅಲ್ಲದೇ ಇದ್ದರು ಹಾ. ಸಾಮಾನ್ಯವಾಗಿ ಕಲಿತಿದ್ದಿ ಎಂಬ ವಿಶ್ವಾಸ ನನಗಿದೆ. ಸರಿ. ನಾಳೆಯೋ ನಾಡಿದ್ದೋ ಈ ಗುರುಮಠವನ್ನು ಬಿಟ್ಟು ಮನೆಗೆ ಹೋಗುವಳಿದ್ದಿ. ನಿನ್ನ ಬದುಕಿನಲ್ಲಿ ನೀನೇನಾಗಬೇಕು, ನಿನ್ನ ಭವಿಷ್ಯದ ಬಗ್ಗೆ ಏನು ಕನಸು ಕಾಣುತ್ತಾ ಇದ್ದಿ ಹೇಳಬಹುದೇ? ಗುರುಗಳೇ, ಹಾ. ಗುರುಮಠದಿಂದ ಮನೆಗೆ ಹೋದ ಮೇಲೆ ಹಾ. ಮದುವೆ ಆಗಿ 10 ಮಕ್ಕಳ ತಾಯಿ ಆಗಬೇಕು ಅಂತ ಇದ್ದೇನೆ. ನಿನಗೇನಾಗಬೇಕಂತ ಮನಸ್ಸುಂಟಾ? ಗುರುಗಳೇ, ಅವಳಿಗೆ ಆಸೆ ಇದೆ ಅಂತೆ. ಗುರುಮಠದಿಂದ ಹೋದ ಮೇಲೆ ಮದುವೆಯಾಗಿ 10 ಮಕ್ಕಳ ತಾಯಿ ಆಗಬೇಕು ಅಂತ. ಹೌದು. ಆ 10 ಮಕ್ಕಳಿಗೆ ನನಗೆ ಅಪ್ಪ ಆಗಬೇಕು ಅಂತ ಆಸೆ ಉಂಟು ಗುರುಗಳೇ. ಅನುಗ್ರಹ ಮಾಡಿ. ನಿನಗೆ ಅಪ್ಪ ಆಗಬೇಕು, ನಾವೇ ಯಾಕೆಂತದ್ದು? ಗುರುಗಳೇ, ಓ, ನಿಮ್ಮ ಪೂರ್ಣ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಇದ್ರೆ ಆ ಮಕ್ಕಳಿಗೆ ನಾನು ಅಜ್ಜನಾಗಬೇಕೆಂಬ ನೀನು ಮನೆ ಹತ್ತಿರ ಜಾಗ್ರತೆ ಮಾಡಿಕೊ. ಮನೆಗೆ ಎದುರಿನಿಂದ ಒಂದೇ ಬಾಗಿಲಿಟ್ರೆ ಸಾಕು, ಆಯ್ತಾ? ಅವನಿಗೆ ಅಪ್ಪ ಆಗಲಿಕ್ಕೆ ಹೋಗುದು. ಹಾ, ಮಂಡ ಸರಿ ಇಲ್ಲದವ. ಅದಿರ್ಲಿ. ನೀನು ಅವಳ 10 ಮಕ್ಕಳಿಗೆ ಅಪ್ಪ ಆಗಬೇಕು ಅಂತ ಹೇಳಿದೆಯಲ್ಲ, ಹೌದು. ಆ ಆಸೆ ನನಗೆ ಇವಳು ಈ ಪ್ರಶ್ನೆಗೆ ಉತ್ತರಿಸಿದ ಮೇಲೆ ಬಂದದ್ದೋ? ಅಲ್ಲ, ಮತ್ತೆ ಅವಳು ಮಠಕ್ಕೆ ಸೇರಿದ ಮೇಲೆ ಆಲೋಚನೆ ಮಾಡ್ತಾ ಇದ್ದೇನೆ. ಓಹೋ, ಒಂದು ಕಣ್ಣು ಅವಳ ಮೇಲೆ ಇತ್ತು ನನಗೆ. ಇವತ್ತು ನಿನ್ನೆ ಆಲೋಚನೆ ಅಲ್ಲ ಇದು. 10 ವರ್ಷ ಆಯ್ತು ಅಲ್ವಾ? ಕಾಕತಾಳೀಯ ಎಂಬತ್ತು ನಿಮ್ಮ ಪ್ರಶ್ನೆ ಇವತ್ತು ಬಂತು. ಇರ್ಲಿ ನನ್ನ ಕಣ್ಣು ಇವರ ಇಬ್ಬರ ಮೇಲೂ ಇತ್ತು. ಹೆಚ್ಚಿಗೆ ಮಾತಾಡ್ಲಿಕ್ಕಿಲ್ಲ. ಮಕ್ಕಳೇ, ಇವತ್ತು ಆ, ನಿಮ್ಮಲ್ಲಿ ಒಂದೊಂದು ಪ್ರಶ್ನೆ ಕೇಳುವವರಿದ್ದೇನೆ. ಹೌದೇ? ಅದನ್ನು ಸರಿಯಾಗಿ ಉತ್ತರಿಸ್ತೀರಿ ಎಂಬ ವಿಶ್ವಾಸವೂ ನನಗಿದೆ. ಆಹಾ. ನಿಮಗೆ ಮೊದಲ ಪ್ರಶ್ನೆ. ವಾ. ಒಂದು ಹೊಲ ತಾನೊಂದಾಗಿ ಉಳಿಯುವುದು, ಒಂದು ಹೊಲವಾಗಿ ತಾನೊಂದಾಗಿ ಉಳಿಯುವುದು, ಒಂದಿರುವುದಾಡಿದ ಬಡದು ಅದು ಏನು, ಮಂದ ಮಧ್ಯೊಳಗೋರ್ವ ಅಪ್ಪನಿರಬಹುದೆಂದು ಎಂದರು ಕ್ಷನು ಅಗ್ನಿ ಎಂದು
ರದ ಬಿಡ ಇರಗೊಡದು ವಾ. ಅದು ಏನು? ನನಗೆ ಗೊತ್ತುಂಟು, ನಾನು ಹೇಳ್ತೇನೆ ಉತ್ತರ. ಅಷ್ಟು ಬೇಗ ಗೊತ್ತಾಯ್ತು ಗೊತ್ತಾಗದೆ ಹೌದಾ? ನಾನು ಕಾಯ್ತಾ ಇದ್ದೆ ಇಂಥ ಪ್ರಶ್ನೆ ಯಾವಾಗ ಬರ್ತದೆ ಅಂತ. ಸುಮ್ಮನೆ ಸಮಯ ಹಾಳು ಮಾಡುದು ಬೇಡ, ಇವರಲ್ಲಿ ಎಲ್ಲ ಪ್ರಶ್ನೆ ಕೇಳಿ ಉತ್ತರವನ್ನು ನಾನು ಹೇಳ್ತೇನೆ. ಹೇಳು ಗುರುಗಳೇ. ಒಂದು ಹಲವಾಗಿ, ಹೌದು. ಹಲವು ಒಂದಾಗಿ, ಹೌದು. ತನ್ನ ಹೊಂದಿದ ರಥ ಇರಗೊಡದು ಹೌದು. ಅದು ಏನು? ಅಪ್ಪ. ಅಲ್ಲ, ನಿಮ್ಮನ್ನು ಹೇಳಿದಲ್ಲ ನಾನು ಅಪ್ಪ ಅಂತ. ಅದರ ಉತ್ತರ ಅಪ್ಪ. ಅಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ. ಓ. ಕೆಲವರು ಸಿದ್ಧ ಉತ್ತರ ಅಂತ ಕೊಡ್ತಾರೆ, ಹಾ. ವಿವರಣೆ ಕೇಳಿದ್ರೆ ಉತ್ತರ ಗೊತ್ತಿರೋದಿಲ್ಲ. ಇಲ್ಲ. ಈ ಅಪ್ಪ ಅಂತ ಹೇಗೆ ಹೇಳಿದೆ? ಹೇಳುವುದಕ್ಕೆ ಒಂದು ಕಾರಣ ಹಲವಾಗುವುದು ಹೇಗೆ? ಒಂದು ಹಲವಾಗುವುದು ಹೇಗೆ? ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಮದುವೆ ಆಗ್ತದೆ, ಮದುವೆ ಆದ ಮೇಲೆ ಮಕ್ಕಳಾಗ್ತದೆ, ಮಕ್ಕಳಾದ ಮೇಲೆ ಅವ ಅಪ್ಪ ಎನಿಸಿಕೊಳ್ತಾನೆ. ಒಬ್ಬ ಇದ್ದದ್ದು ಆ ಮಕ್ಕಳಾದ ಮೇಲೆ ಹಲವಾಯ್ತು ನೋಡಿ. ಆ ಬಳಿಕ ಅವನಿಗೆ ಮದುವೆಯಾಗಿ ಮಕ್ಕಳಾಗ್ತದೆ, ಮತ್ತೂ ಹಲವಾಯ್ತು. ಅವನಿಗೆ ಮದುವೆಯಾಗಿ ಮಕ್ಕಳ ಮತ್ತೂ ಹಲವಾಯ್ತು. ಒಂದು ಹಲವಾಯ್ತು, ಮತ್ತೆ ಒಂದಾಗುವುದು. ಎಲ್ಲಿ? ಎಲ್ಲರೂ ಸತ್ತ ಮೇಲೆ ಅಲ್ಲಿ ಒಂದಾಗುವುದು. ಗುರುಗಳೇ ಇದ್ರ ಒಳ್ಳೆ ವಿಷಯ ಹೇಳಿದ. ನೂರಕ್ಕೆ ನೂರು ಸತ್ಯ ಗುರುಗಳೇ. ಅವನ ತಲೆಗೆ ಕೊಡ್ಬೇಕು ಕೈ ಹಿಡಿ, ಕೈ ಹಿಡಿ ಗುರುಗಳೇ. ಹಿಡಿ. ತಿರುಗಿ ನೀನು ತಿರುಗಿ ಎಷ್ಟು ಹೊಡೆದು ಅಲ್ಲ, ನೋವಾಗುದಿಲ್ಲ. ಯಾಕಾಗೋದಿಲ್ಲ? ನೀವು ಈ ಮೊದಲಿಗೆ ಎಷ್ಟು ಹೊಡ್ತಿದ್ದೀರಿ. ಹೊಡೆದು ಕೈ ನೋವು ಮಾಡಿಕೊಡ್ಬೇಕಂತೆ. ಬಿಡು, ಉತ್ತರ ಅದಲ್ಲ. ಅಲ್ಲ, ಆದ್ರೆ ಉತ್ತರ ಗೊತ್ತಿರುವವರು ಇಲ್ಲಿ ಯಾರು ಇಲ್ಲವಲ್ಲ. ಯಾವತ್ತುಂಟೇನಾ? ನಾನು ಹೇಳ್ತೇನೆ ಗುರುಗಳೇ. ಹೇಳಪ್ಪ. ಇದಕ್ಕೆ ಉತ್ತರ ಅಗ್ನಿ ಗುರುಗಳೇ. ಅಗ್ನಿ? ಹೌದು. ಸಿದ್ಧ ಉತ್ತರ ಅಲ್ಲವಲ್ಲ. ಹೇಗೆ? ಯಜ್ಞಕುಂಡದಲ್ಲಿ ಒಂದೇ ಆಗಿರುತ್ತದೆ ಅಗ್ನಿ. ಹಾ. ಅದರಿಂದ ಹಲವಾರು ಹಾ. ಹಣತೆಗಳನ್ನು ಬೆಳಗಿಸಬಹುದು. ಓಹೋ. ಆದ್ರೆ ಯಜ್ಞಕುಂಡದಲ್ಲಿರುವಂತಹ ಬೆಂಕಿ ಒಂದೇ ತಾನೆ. ಹೌದು. ಒಂದು ಹಲವಾಗಿ ತಾನೊಂದಾಗಿ ಉಳಿಯುವುದು ಅಗ್ನಿ ಗುರುಗಳೇ. ತನ್ನ ಹೊಂದಿದ ರಥ ಇರಗೊಡದು ಅದೇನು? ಅದೇ ಕೊನೆಯಾಗಿ ಉಳಿಯುವುದು ಯಾವುದು? ಯಜ್ಞಕುಂಡದಲ್ಲಿ ಒಂದೇ ಬೆಂಕಿ. ತನ್ನ ಹತ್ತಿರಕ್ಕೆ ಸೋಕಿದರೆ ಯಾವುದನ್ನೂ ಇರಗೊಡೋದು ಅಂದ್ರೆ ಸುಟ್ಟು ಹಾಕುತ್ತದೆ. ಆಗ್ತದೆ. ಕೂತ್ಕೋ. ನಿನ್ನದೇನು ಕೈ ಸನ್ನೆ ಯಾರಿಗೆ? ಅವನಿಗೆ ಹೇಳಿದ್ದು ನೋಡು, ಸರಿಯಾಗಿ ಕೇಳು ಅಂತ. ಅಗ್ನಿ. ಅಗ್ನಿ. ಅವನಿಗೆ ಕೇಳು ಅಂತ ಹೇಳುವುದಕ್ಕೆ ನಿನ್ಗೆ ಗೊತ್ತುಂಟ? ಅಗ್ನಿ ಹೀಗೆ ಹೇಳ್ತಾನೆ. ಎರಡನೇ ಪ್ರಶ್ನೆ. ಪ್ರಶ್ನೆ ಕೇಳಲಿಲ್ಲ, ಕೈ ಎತ್ತ. ನೀನ್ ಹೇಳ್ತಿದ್ಲ ಗುರುಗಳು ಪ್ರಶ್ನೆ ಕೇಳಿ. ಇದ್ದು ಇಲ್ಲದಂತಿರ್ಪುದು, ನಿತ್ಯ ಎಚ್ಚರದಿ ಎಂಬ ಸೇವಿಪುದು ಅದು ಏನು? ನಾನು ಅವ ಅಷ್ಟಲ್ಲದೆ ನಾನು ನಾನು ಅಂತ ಹೌದು. ಹೊಗೆ ಹಿಡುತ್ತಾ ನಾನು ಕಲಿತದಕ್ಕೆ ಬೆಲೆ ಇಲ್ವಾ? ಹೇಳ ಮೇಲೆ. ಇದ್ದು ಇಲ್ಲದಂತಿರ್ಪುದು, ನಿತ್ಯ ಎಚ್ಚರದಿ ಎಮ್ಮ ಸೇವಿಪುದು ಅದು ಏನು? ಮಾತಾಡುವ ಸ್ವರ ಇಲ್ಲ. ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸ್ವರ ಯಾಕೋ? ಇದ್ದ ಸ್ವರದಲ್ಲಿ ಉತ್ತರಿಸು. ಸ್ವರ ಇಲ್ಲ. ಅದೇನು ಈಗ ಸರಿ ಇತ್ತು ಸ್ವರ, ಈಗ ಏನಾಯ್ತು? ಇದು ನನಗೆ ಗೊತ್ತುಂಟು ಅಂತ ಸುಮ್ಮನೆ ಹೇಳಿದ್ದು. ಯಾಕೆ ಗೊತ್ತುಂಟು? ನೀವು ಎಲ್ಲಿಯ ಗೊತ್ತಾದ್ರೆ ನನ್ನಲ್ಲಿ ಪ್ರಶ್ನೆ ಕೇಳುವುದಿಲ್ಲ, ಅವನಲ್ಲಿ ಕೇಳ್ತೀರಲ್ಲ. ಹಾಗೆ ನಾನು ಗುಂಪಿನೊಳಗೆ ಗೋವಿಂದ ಮಾಡ್ಲಿಕ್ಕೆ ಗೊತ್ತು. ಹೌದಾ? ನಿನಗೆ ಸ್ವರ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಸಾರಿ ನೀನು ಬರುವುದೇ ಬೇಡ, ಮನೆಯಲ್ಲಿ ಇರು. ಊಟಕ್ಕೆ ಎಲ್ಲಿಗೆ ಹೋಗ್ತಿ? ಊಟ ಆದ ಹೊತ್ತಿಗೆ ಬರ್ತೇನೆ. ನೀವು ಕೆಲವರೆಲ್ಲ ಇಲ್ಲಿಗೆ ಬಂದದ್ದು ಯಾಕೆ ಅಂತ ನನಗೆ ಗೊತ್ತಿಲ್ವೇನೋ.
ಮನೆಯಲ್ಲಿ ಇಲ್ಲ. ಇಲ್ಲಿ ಬಂದ್ರೆ ಬಿಸಿ ಊಟ 3 ಹೊತ್ತು ಸಿಗ್ತದೆ. ಅದಕ್ಕೊಂದು ತೊಂದರೆ ಮತ್ತೆ ನಿಮಗೆ ಕಲಿಬೇಕು ಎಂಬ ಇಚ್ಛೆಯೇ ಇಲ್ಲ. ನಿನಗೆ ಗೊತ್ತುಂಟೇನೋ ಉತ್ತರ? ಗುರುಗಳೇ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಓದುತ್ತೇನೆ ಗುರುಗಳೇ. ನನಗೆ ಗೊತ್ತುಂಟು ಗೊತ್ತುಂಟು ಅಂತ ಹೇಳೋದಲ್ಲ, ಉತ್ತರ ಹೇಳುದಿಲ್ಲ. ಗುರುಗಳೇ, ಆಮೇಲೆ ನಾನು ಚೆನ್ನಾಗಿ ಗಂಜಿ ಊಟ ಮಾಡ್ತೇನೆ. ನಾನು ಈ ಓದಿದೆಲ್ಲ ಗಂಜಿ ಒಳಗೆ ಅಡಿ ಓದ್ವಾಲಿ. ನನಗೆ ಗೊತ್ತುಂಟು ಅಂತ ಹೇಳಿದೆಯಲ್ಲ, ಉತ್ತರಿಸೋ. ಗುರುಗಳೇ, ಪ್ರಶ್ನೆ ಎಂತದ್ದು? ಇದು ಮೊದಲನೇ ನಿನಗೆ ಪ್ರಶ್ನೆ ಕೇಳಲಿಕ್ಕಾದ್ರೂ ಬರ್ತದ? ನನ್ನ ಗಂಟಲು ನೋವಾಯ್ತು. ನಾನು ಕೇಳಿದ ಪ್ರಶ್ನೆಯನ್ನೊಮ್ಮೆ ಅಲ್ಲಿ ಅವನಲ್ಲಿ ಕೇಳು. ಆಯ್ತು. ಗುರುಗಳು ಕೇಳಿದ ಪ್ರಶ್ನೆ ಏನು ಗೊತ್ತುಂಟಾ? ಏನು ಅಂತ ಹೇಳಿದ್ರೆ ಸ್ವರ ಇಲ್ಲ. ಸ್ವರ ಬಾರದೆ ಹೋಗಿದೆ. ನಾನು ಹೇಳ್ತೇನೆ. ಇನ್ನು ಮಾತಾಡಬೇಡ. ಇವ ಹೇಳ್ತೇನೆಂದಿದ್ದಾನಲ್ಲ, ನಾನು ಹೇಳ್ತೇನೆ ಗುರುಗಳೇ. ಏನದು? ಇದ್ದರೂ ಇಲ್ಲದಂತಿರುವುದು ನಮ್ಮ ಮನೆಯ ನಾಯಿ. ಓ, ನನ್ನ ಪ್ರಶ್ನೆಗೆ ಬಂದ ಗ್ರಾಚಾರವೇ. ನಾಯಿ ಏನು ಪುಣ್ಯ ಮಾಡಿತ್ತು ನನ್ನ ಪ್ರಶ್ನೆ? ನಾಯಿ ಇದು ನಾಯಿ. ಇದು ಅಲ್ಲ ಗುರುಗಳೇ, ನಮ್ಮ ಮನೆಯ ನಾಯಿ ಈ ಅಂತ. ಪ್ರಶ್ನೆಗೆ ಉತ್ತರ ನಾಯಿ. ಹೌದು. ಅದು ನಿನ್ನ ಮನೆ ನಾಯಿ. ಯಾಕೆ ಯಾಕೆ ಎಂಬುದಾಗಿ ನಾನು ಹೇಳ್ತೇನೆ ಗುರುಗಳೇ. ನೀನು ನೆಟ್ಟಗೆ ಗಂಡಸಾಗಿ ನಿಂತು ಮಾತಾಡು. ಆ ಶೈಲಿ ಬೇಡ ನಿನ್ನದು. ಗುರುಗಳೇ, ಮನೆಗೆ ಯಾರೇ ಬರ್ಲಿ, ಅಪರಿಚಿತರು ಪರಿಚಯರು, ನಮ್ಮ ನಾಯಿ ಕೂಗುವುದೇ ಇಲ್ಲ ಗುರುಗಳೇ. ಏ, ನಾಯಿ ಕೂಗುದಲ್ಲ, ಬೊಗಳುದು. ಆಯ್ತಾ? ನಿನಗೆ ಕನ್ನಡ ಕಲಿಸಿದವನಿಗೆ ಹೊಡಿಬೇಕು. ನೀವೆಲ್ಲ ನಮ್ಮ ನಾಯಿ ಬೊಗಳುವುದೇ ಇಲ್ಲ ಗುರುಗಳೇ. ಹಾಗಾಗಿ ನನ್ನ ಕಲ್ಪನೆಗೆ ತೋಚಿದ್ದು ನಾಯಿ. ನಿನ್ನ ಕಲ್ಪನೆ ಬಂದದ್ದೆಲ್ಲಿಂದ? ನಿನ್ನ ತಲೆ ಹೊಡಿತಾರೆ ಕುತ್ಕೊಳ್ಳಲಿ. ನಿನಗೆ ಗೊತ್ತುಂಟೇನೋ? ನಿನಗೆ ಪ್ರಾಮಾಣಿಕ ನಿನಗೆ ಗುರುಗಳೇ, ಇದಕ್ಕೆ ಉತ್ತರ ಗಾಳಿ ಗುರುಗಳೇ. ಗಾಳಿ ಇದ್ದು ಇಲ್ಲದಂತಿರ್ಬೋದು. ಏನು ಗಾಳಿ, ಗಾಳಿಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ಗಾತ್ರವಿಲ್ಲ. ಆದರೆ ಗಾಳಿ ಇದೆ ಎಂಬುದನ್ನು ತಿಳಿದಕ್ಕೆ ಸಾಧ್ಯವಾಗ್ತದೆ. ಹೇಗೆ? ನಮ್ಮ ಮೈಯನ್ನು ಸ್ಪರ್ಶಿಸಿದಂತಹ ಗಾಳಿ, ತಂಪಿನ ಅನುಭವ ನಮಗೆ ಸಿಗುತ್ತದೆ. ನಿದ್ದೆ ಎಚ್ಚರದಿ ಎಂಬ ಸೇವಿಪುದು. ನಾವು ಮಲಗಿರುವಾಗ ಕೂಡ ನಾವು ಅದನ್ನು ಸೇವಿಸುತ್ತೇವೆ. ಎಚ್ಚರದಲ್ಲಿಯೂ ಸೇವಿಸ್ತೇವೆ. ಹೌದು, ಇದಕ್ಕೆ ಉತ್ತರ ಗಾಳಿ. ನಿದ್ದೆಯಲ್ಲಿಯೂ ಗಾಳಿ ಹೋಗುತ್ತದೆ, ಎಚ್ಚರದಲ್ಲಿಯೂ ಮೂಗಿನಲ್ಲಿ ಗಾಳಿ ಹೋಗುತ್ತದೆ. ಶ್ವಾಸೋಚ್ಛ್ವಾಸಕ್ಕೆ ಸತ್ಯ ವಿಷಯ ಹೌದು ಗುರುಗಳೇ. ಮೊನ್ನೆ ಮಠದ ಬದಿಲ ದೊಡ್ಡದು ಮರ ಇತ್ತಲ್ಲ, ಗಾಳಿ ಬಂದು ಕೈ ಕೊಡಿ ಹೇಳಿ ಮೋಸ ಮಾಡಿ. ಸರಿಯಾದ ಉತ್ತರ ಮಗನೇ, ಸರಿಯಾದ ಉತ್ತರ. ಸಂತೋಷ ಆಯ್ತು. ಸಾಕು ನಿಮಗೆ ಹೇಳಿದ್ದಲ್ಲ, ರೂಕ್ಷನಿಗೆ ಹೇಳಿ. ಯಾವ ಪ್ರಶ್ನೆಗೂ ತಡವರಿಸದೆ ಅಸ್ಖಲಿತವಾಗಿ ಉತ್ತರಿಸ್ತಾ ಇದ್ದಿ ಅಂತ ಆದ್ರೆ ನಿನ್ನ ಬುದ್ಧಿಮತ್ತೆಗೆ ಮೆಚ್ಚಿದೆ ಮಗನೇ. ಇವರಿಗೆ ಎಷ್ಟು ಸಾರಿ ಹೇಳಿಕೊಟ್ರು ಇವತ್ತಿಗೂ ಒಂದು ಅಕ್ಷರ ಇವರ ನಾಲಿಗೆಯಲ್ಲಿ ಹೊರಡಿಸುವುದಕ್ಕೆ ನನಗೆ ಸಾಧ್ಯ ಆಗದೆ ಹೋಯಿತು. ಆದರೆ ನಿನಗೆ ಆಗಲ್ಲ. ಒಂದೇ ಬಾರಿ ಹೇಳಿದ್ರೆ ಅದನ್ನು ನೀನೊಂದು ಸಾರಿ ಕೇಳಿದವನೇ ಮನನ ಮಾಡಿಕೊಂಡು ಯಾವ ಕ್ಷಣದಲ್ಲಿ ಕೇಳಿದ್ರು ಅದಕ್ಕೆ ಉತ್ತರಿಸುವಂತಹ ಸಾಮರ್ಥ್ಯವನ್ನ ಪಡೆದಿದ್ದಿ. ನಿನ್ನಂಥವರನ್ನೇ ಕರೆಯುವುದು ಏಕಪಾಠಿ. ಕಪಟಿ, ಕಪಟಿ. ಯಾರೋ ಕಪಟಿ? ನೀವ್ ಹೇಳಿದಲ್ಲ ಅವನನ್ನು ಏಕಪಾಠಿ ಅಂತ. ಏಕಪಾಠಿ
ಏಕಪಟಿ ಅಲ್ಲ. ಅಲ್ಲೋ ಅದು ನೀನು ಹ. ನೀನು ಆ ಪೊದೆಯಲ್ಲಿ ಕುಳಿತುಕೊಂಡು ಏನು ಮಾಡ್ತಿದ್ದಿ ಎಂಬ ಸುದ್ದಿ ಬಂದಿದೆ ನಮಗೆ. ಎಂತ ಮಾಡಿದ್ರಿ? ಯಾವ ಹುಡಿಯನ್ನ ಎಲೆಯಲ್ಲಿ ಸುತ್ತಿ ಬೆಕ್ಕಿ ಕೊಟ್ಟು ಎಳೆಯುತ್ತಿದ್ದಿ? ಬೇಡದ್ದೆಷ್ಟು ಉಂಟು ನಿನಗೆ? ಅವಳ 10 ಮಕ್ಕಳಿಗೆ ಅಪ್ಪ ಆಗ್ತಾನಂತೆ. ಜೀವನದಲ್ಲಿ ಆಗಬೇಕಾದ್ದಾಗೋದಿಲ್ಲ. ಸಾಕು ಮಕ್ಕಳೇ, ಸಾಕು. ಇದೇ ರೀತಿಯಲ್ಲಿ ಯಶವನ್ನು ಸಾಧಿಸುತ್ತಾ ಬಾ. ಲೋಕಮುಖದಲ್ಲಿ ನಿನಗೇನೆ ಮತ್ತೊಬ್ಬರಿಲ್ಲ ಎಂಬಂತಹ ಕೀರ್ತಿ ನಿನ್ನದಾಗುತ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಗುರುಗಳೇ, ನನ್ನದೊಂದು ಮಾತುಂಟು ಗುರುಗಳೇ. ಹೇಳು ಮಗು. ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಮುಂದೊಂದು ದಿನ ನೀವು ಹೇಳಿಕೊಟ್ಟಂತ ವಿದ್ಯೆಯನ್ನು ಕಲಿತು 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 ಮುಂದೊಂದು ದಿನ ನಿಮಗೆ ಕಲಿಸ್ಲಿಕ್ಕಿಲ್ವ ಗುರುಗಳೇ? ವೃಕ್ಷ ಬೇಕಾ ನಿಮಗೆ? ಹಾಗಾಗುತ್ತದೆ. ನಾವು ಮಗನೊಬ್ಬ ಹುಟ್ಟಿದಾಗ ತಂದೆಯಾಗುತ್ತಾನೆ. ಆ ಮಗ ತಂದೆಯಾಗುವುದು ತಂದೆಗೆ ತಂದೆಯಾಗಿ ಅಲ್ಲ, ತಾನು ಮದುವೆಯಾಗಿ ಮತ್ತೊಂದು ಮಗುವಿಗೆ ತಂದೆಯಾಗಬೇಕು. ನೀನು ನನಗೆ ಗುರುವಾಗಲಿಕ್ಕೆ ಹೊರಟೆಯಾ? ತಪ್ಪಾಯ್ತು ಗುರುಗಳೇ. ಪ್ರಶ್ನೆ ತಪ್ಪಲ್ಲ, ಪ್ರಶ್ನೆ ಸಾಧುವೆ. ಆದರೆ ನೀನು ನನಗೆ ಗುರುವಾಗುವುದಲ್ಲ. ನೀನು ಸಾಧನೆ ಮಾಡಿದಿ ಅಂತಾದರೆ ನೀನು ಲೋಕಕ್ಕೆ ಗುರುವಾಗುತ್ತಿ. ಸಾಕಲ್ಲ? ಸಂತೋಷ ಗುರುಗಳೇ. ಏನು ವಾಂತಿ ಬರ್ತದ? ಮತ್ತೆ ನಾಳೆ ಬರುವುದಿಲ್ಲ. ಯಾಕೆ? ಸ್ವರ ಇಲ್ಲ. ಗಂಜಿಗೆ ಎಲ್ಲಿಗೆ ಹೋಗ್ತಿ? ಆ ಹೊತ್ತಿಗೆ ಬರ್ತೇನೆ. ನಾನು ಮಾಡಿಕೊಡ್ತೇನೆ. ಗಂಜಿ ಅಲ್ಲ, ಕಷಾಯ ಪಾಕಶಾಲೆಯಲ್ಲಿ ಬಾ ನಿನ್ನ. ಇಲ್ಲ. ಇರ್ಲಿ. ನಿನಗೆ ಸ್ವರ ಬಂದು ದಿವಸ ಬಾಯ್ತಾ? ಆಯ್ತು. ನಿನಗೆ ಸ್ವರ ಇಲ್ಲದಿದ್ರೆ ನನಗೆ ಜನವೇ ಬೇಡ. ಆಯ್ತು ಗುರುಗಳೇ, ಆಯ್ತು. ಹಾಗಿದ್ರೆ ನಾವು ವಿಶ್ರಾಂತಿಗೆ ತೆರಳುದು. ಬಾ ಬಾ ಬಾ. ಪಾಟೀಲರು? ಸಹಪಾಠಿಲ್. ನೀವೆಲ್ಲರೂ ನನ್ನ ಸಹಪಾಠಿಗಳು. ಸಹಪಾಠಿಲ್. ಹಾಗಿದ್ರೆ ನಾನು ಯಾರು? ರಿಕ್ಷಾ. ಯಾವುದು? ರಿಕ್ಷಾ.
ನಾನು ರೂಕ್ಷನ ಬದುಕಿನಲ್ಲಿ ಬದಲಾವಣೆಯನ್ನು ಕಂಡಿದ್ದೇನೆ. ಇದಕ್ಕೆ ಕಾರಣ ಏನು? ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಎನ್ನುವುದು ಪ್ರಾಮುಖ್ಯವಾಗಿ ಬೇಕಾಗಿದೆ. ಓದು ಸಂತಸಕ್ಕಾಗಿ, ಓದು ತಿಳಿವಿಂಗಾಗಿ, ಓದು ಸಾಹಿತ್ಯ ಸಾಗರದ ಪರಿಚಯಕ್ಕಾಗಿ, ಓದು ತನ್ನನ್ನು ತಾನು ತಿಳಿದುಕೊಂಬುದಕ್ಕಾಗಿ, ಓದುತ್ತಾ ಓದುತ್ತಾ ಜಾಣನಾಗು. ಗುರುಕುಲವನ್ನು ಸೇರಿಕೊಂಡವರೆಲ್ಲರೂ ಕೂಡ ವಿದ್ಯಾವಂತರಾಗುವುದಿಲ್ಲ. ವಿದ್ಯೆ ಒಲಿದು ಬರಬೇಕು ಅಂತ ಆದ್ರೆ ಸತತವಾದಂತಹ ಪ್ರಯತ್ನ ಸಾಧನೆ. ಅದಕ್ಕಾಗಿ ಹೇಳಿದ್ದಾರೆ, ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ, ಉದ್ಯೋಗಾನುಗತ ಫಲಂ ಭಾಗ್ಯಾನುಸಾರಿಣಿ. ಉದ್ಯೋಗ ಮಾಡಿದ್ರೆ ಸಂಪತ್ತು ಪ್ರಾಪ್ತವಾಗ್ತದೆ. ವಿದ್ಯೆ ನಾವು ಅಭ್ಯಾಸ ಮಾಡಿದ್ರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಸಾಕ್ಷಿಯಾಗಿ ರೂಕ್ಷನ ಬದುಕೇ ಹೌದು. ಎಷ್ಟೋ ಸಮಯಗಳ ಸಾಧನೆ ಪ್ರತೀಕವಾಗಿ ಇಂದಿನ ದಿನ ನಾನೊಬ್ಬ ವಿದ್ಯಾವಂತನೆನಿಸಿಕೊಂಡಿದ್ದೇನೆ. ನೀವು ಎಷ್ಟು ವರ್ಷ ಆಯ್ತು ಗುರುಕುಲವನ್ನು ಸೇರಿ? ನನಗೆ ಲೆಕ್ಕ ಇಲ್ಲ. ಆದರೂ ಗುರುಕುಲವನ್ನು ಬಿಟ್ಟು ಹೋಗಿದ್ದೀರಾ ನೀವು? ಯಾಕೆ ಹೋಗ್ಲಿಲ್ಲ? ಕಲಿಯುವುದು ಸ್ವಲ್ಪ ಕಡಿಮೆ ಆಯ್ತು ಅಂತ ಕಾಣ್ತದೆ. ಗುರುಗಳಿಗೆ ಬೇಸರ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಕಳುಹಿಸದೇ ಇದ್ದದ್ದಲ್ಲ. ನೀವು ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆ ಇದ್ದೀರಿ. ಹೌದಾ? ನಾನು ಎಷ್ಟು ಕಲ್ತಿದ್ದೇನೆ ಎನ್ನುವುದು ನನಗೆ ಮತ್ತು ನನ್ನ ಮಿತ್ರ ವರ್ಗದವರಂತಹ ನಿಮಗೆ ತಿಳಿದಿದೆ. ಆದ್ರೆ ಗುರುಗಳು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಗುರುಗಳಿಗೆ ಅರ್ಥ ಆಗುವ ಹಾಗೆ ಆಗಬೇಕು ಅಂತ ಆದ್ರೆ ಇಂದಿನ ದಿನ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ. ಇಷ್ಟರವರೆಗೆ ಗುರುಗಳೇ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ನಾನು ಕೆಲವು ಪ್ರಶ್ನೆಗಳನ್ನು ಅವರಲ್ಲಿ ಕೇಳಬೇಕೆನ್ನುವ ಹಾಗೆ ಯೋಚಿಸಿದ್ದೇನೆ. ಹೌದು, ಗುರುಗಳಿಗೆ ಪ್ರಶ್ನೆ. ಹೌದು, ಇಷ್ಟರವರೆಗೆ ನಾನು ಕೇಳಿ ತಿಳಿದಿಲ್ಲ, ಶಿಷ್ಯರು ಕೇಳಿದ್ದನ್ನು. ನೀವು ಕೇಳುವುದಕ್ಕೆ ಮುಂದಾಗಲಿಲ್ಲ. ಯಾಕೆ? ಅಂತಹ ಪಾಂಡಿತ್ಯ ನಿಮ್ಮಲ್ಲಿಲ್ಲ. ಒಂದು ವೇಳೆ ನಾವು ಪ್ರಶ್ನಿಸದೇ ಇದ್ರೆ ನಮ್ಮ ಮನಸ್ಸಲ್ಲಿರುವಂತಹ ಸಂಶಯ ಅದನ್ನು ನಿವಾರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಅದಕ್ಕಾಗಿ ನಾನು ಪ್ರಶ್ನಿಸಬೇಕೆನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಬರ್ತೀರಿ ತಾನೆ? ಅಲ್ಲಿಗೆ ಅವರಿಗೆ ಸಿಟ್ಟು ಬಂದ್ರೆ ಅವರಿಗೆ ಸಿಟ್ಟು ಬಾರದೆ ಇರುವ ಹಾಗೆ ನಾನು ನೋಡಿಕೊಳ್ತೇನೆ. ಬರ್ತೀರಾ? ಹೋಗೋಣ. ಯಾವಾತನಲ್ಲಿ ಇರುತ್ತದೋ ಆತನಿಗೆ ವಿದ್ಯೆ ತಾನಾಗಿ ಒಲಿಯುತ್ತದೆ ಮಗನೇ. ಹಾಗಿದ್ರೆ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಯಾಕೆ?
ಗುರುಗಳೆಂದ್ರೆ ಮೂರು ಮೂರ್ತಿಗಳಿಗಿಂತಲೂ ಅಧಿಕವಾದಂತಹ ಶ್ರೇಷ್ಠತೆಯನ್ನು ಹೊಂದಿದವರು ಎನ್ನುವುದನ್ನು ಜ್ಞಾನಿಗಳೇ ತಿಳಿದಿದ್ದಾರೆ. ಹಾಗಿದ್ರೆ ಮೂರು ಮೂರ್ತಿಗಳ ಶ್ರೇಷ್ಠತೆ ಗುರುವಿನಲ್ಲಿ ಇರಬೇಕು ಅಂತ ಆದ್ರೆ ಗುರು ಸೃಷ್ಟಿ ಮಾಡ್ತಾನೋ, ಪಾಲನೆ ಮಾಡ್ತಾನೋ, ಲಯಗೊಳಿಸ್ತಾನೋ, ಮಾಡುವಂತಹ ಅರ್ಹತೆ ಅವನಲ್ಲಿ ಇದೆ. ಗುರುವಿನ ಸೃಷ್ಟಿ ಪಾಲನೆ ಲಯವೇ ಬೇರೆಯದ್ದು ಅಲ್ಲವೇ? ಹೌದು. ಹಾಗಿದ್ರೆ ಸೃಷ್ಟಿ ಮಾಡಬಲ್ಲ ಯಾವುದು? ಬರಿದಾದಂತಹ ಬಟ್ಟಲಲ್ಲಿ ಅಮೃತತ್ವದವಾದಂತಹ ವಿದ್ಯೆಯನ್ನು ಅದಕ್ಕೆ ಸುರಿಯುವಲ್ಲಿ ಸಮರ್ಥನಾದವ ಗುರು. ಸೃಷ್ಟಿಯ ಕಾರ್ಯ ಅಲ್ಲಿ ಆಯ್ತು. ಹೌದು. ಆಮೇಲೆ ಪಾಲನೆ ಮಾಡುವುದು, ಅವ ಬದುಕಿನಲ್ಲಿ ಹೇಗೆ ನಡತೆಯಲ್ಲಿ ಇರಬೇಕು ಎನ್ನುವುದನ್ನು ಬೋಧಿಸುವಂತಹ ಆ ಜಾಣ್ಮೆ ಅವನಲ್ಲಿ ಇರ್ತದೆ. ಅದು ಪಾಲನಾ ಕರ್ತವ್ಯವು ಆಯ್ತಲ್ಲ ಅಲ್ಲಿಗೆ. ಹೌದು. ಹಾಗೆಂತ ಬೇಡವಾದಂತಹ ಸಂದರ್ಭ ಲಯಗೊಳಿಸುವ ಸಾಮರ್ಥ್ಯವೂ ಉಂಟು. ಲಯಗೊಳಿಸಬೇಕು ಕೆಲವರು. ನಿಮ್ಮ ಪಾದದ ಬಳಿಯಲ್ಲಿ ಎಷ್ಟೋ ಸಮಯಗಳಿಂದ ನಾನು ವಿದ್ಯಾರ್ಥಿಯಾಗಿ ನಿಮ್ಮ ಸೇವೆ ಮಾಡುವ ಮೂಲಕ ವಿದ್ಯೆಯನ್ನು ಆರ್ಜಿಸಿಕೊಳ್ತಾ ಇದ್ದೇನೆ. ಶಿಷ್ಯರ ಮನಸ್ಸಿನಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಯಿತು ಅಂತಾದ್ರೆ, ಸಂಶಯ ಉದ್ಭವಿಸುತ್ತಾದ್ರೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ದಾರಿಯಲ್ಲಿ ಗುರುವಿನಲ್ಲಿ, ಗುರು ಸನ್ನಿಧಿಯಲ್ಲಿ ಜಿಜ್ಞಾಸೆಯನ್ನು ಪರಿಹರಿಸಿಕೊಳ್ಳಬಹುದು. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವಲ್ಲವಲ್ವ? ಅಲ್ಲ. ಅದನ್ನು ಪರಿಹರಿಸಿಕೊಳ್ಳುವಂತಹ ಉದ್ದೇಶದಿಂದಲೇ ಅಜ್ಞಾನ ಬೇಕು. ತಮ್ಮ ಪಾದದ ಬಳಿಗೆ ನಾನು ಬಂದಿದ್ದೇನೆ. ಹೌದೇ? ಹೌದು. ಅಂತಹ ಜಿಜ್ಞಾಸೆ ನಿನಗೇನು ಬಂತು? ಅಂದ್ರೆ ಕೆಲವಾರು ವಿಷಯದ ಕುರಿತಾಗಿ ನನಗೆ ಜಿಜ್ಞಾಸೆ ಉಂಟಾಗಿದೆ, ಅದನ್ನು ಪರಿಹರಿಸಿಕೊಳ್ಬೇಕು, ಸೂಕ್ತವಾದಂತಹ ಉತ್ತರ ತಮ್ಮಿಂದ ಬರಬಹುದು ಎನ್ನುವಂತಹ ನೆಲೆಯಲ್ಲಿ ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀನದನ್ನೆಲ್ಲ ಅವಗಾಹನೆಗೆ ತಕ್ಕೊಳ್ಳುವವಲ್ಲ. ಇವ ಏನಾದ್ರೂ ಬೀಜ ಬಿತ್ತಿದ್ರು? ಇಲ್ಲ ಗುರುಗಳೇ, ಇದು ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಸಂದೇಹ. ಒಂದೆರಡು ಪ್ರಶ್ನೆಯನ್ನು ಕೇಳ್ತೇನೆ. ಹೇಳು ಮಗು. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಬದುಕುವಂತಹ ಹಕ್ಕು ಇದೆ. ಆದ್ರೆ ಒಬ್ಬೊಬ್ಬರ ಬದುಕು ಒಂದೊಂದು ರೀತಿಯದ್ದಾಗಿರ್ತದೆ. ಸ್ವಭಾವ ಬೇರೆ, ಧರ್ಮ ಬೇರೆ. ಒಬ್ಬನ ಧರ್ಮ ಮತ್ತೊಬ್ಬನಿಗಾಗುವುದಿಲ್ಲ, ಒಬ್ಬನ ಸ್ವಭಾವ ಮತ್ತೊಬ್ಬನಿಗಾಗುವುದಿಲ್ಲ. ಹುಟ್ಟುವಾಗ ಇರುವಂತಹ ಸ್ವಭಾವ ಬೆಳೆಯುತ್ತಾ ಬರುವಾಗ ಸ್ವಭಾವ ಬದಲಾಗಿ ಹೋಗ್ತದೆ. ಹಾಗಿದ್ರೆ ಈ ಧರ್ಮ ಕರ್ಮಗಳು ಮಾಡುವಂತಹ ಧರ್ಮ ಕರ್ಮಗಳಲ್ಲಿ ವಿಶೇಷತೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಕರ್ಮ ಪ್ರಪಂಚದ ನಿಯಮವೇ ಹಾಗೆ. ಒಬ್ಬನ ಧರ್ಮ ಮತ್ತೊಬ್ಬರಿಗೆ ಆಗುವುದಿಲ್ಲ. ಯಾಕೆ ಎನ್ನುವುದಕ್ಕೆ ನಾನೇ ತಿಳಿದುಕೊಂಡಿದ್ದೇನೆ. ಮಾನವರು ಇದ್ದಾರೆ, ರಾಕ್ಷಸರು ಇದ್ದಾರೆ. ಆದ್ರೆ ಮಾನವರನ್ನು ಕಂಡಾಗ ರಾಕ್ಷಸರು ಅವರನ್ನು ಹರಿದು ತಿನ್ನುವಂತಹ ಸ್ವಭಾವ. ಹಾಗೆ ಅಂತ ಈ ಮಾನವರು ಬೇರೆ, ರಾಕ್ಷಸರು ಬೇರೆ. ಈ ಪ್ರಭೇದಗಳು ಯಾಕೆ? ರಾಕ್ಷಸರನ್ನು ಕಂಡಾಗ ನಾವು ಹಳಿಯುವುದು ಯಾಕೆ ಎನ್ನುವಂತಹ ಗೊಂದಲವಾದಂತಹ ಪ್ರಶ್ನೆ ಉತ್ತರ ಬೇಕು. ಮಗನೇ, ರಾಕ್ಷಸರ ಸ್ವಭಾವ, ಅವರ ಆಗುಣ ಅವರಿಗೆ ಅದು ಧರ್ಮ ಅನ್ನಿಸಿಕೊಳ್ಳುತ್ತದೆ. ಹಾಗೆ ಅಂತ ಅದು ಮಾನವರಿಗೆ ಧರ್ಮ ಆಗಬೇಕು ಅಂತಿಲ್ಲ. ರಾಕ್ಷಸರಿಂದ ಆಪತ್ತು ಬರುತ್ತದೆ ಅಂತ ಆದ್ರೆ ಅವರನ್ನು ದೂರವೇ ಇಟ್ಟುಕೊಳ್ಳಬೇಕು. ಅವರ ಸಂಸರ್ಗವೋ ಸಂಬಂಧವೋ ಮಾನವರಿಗೆ ವರ್ಜ್ಯ. ಆದ್ದರಿಂದ ರಾಕ್ಷಸರನ್ನ ರಾಕ್ಷಸರಷ್ಟಕ್ಕೆ ಬಿಟ್ಟು ತಾನು ಬದುಕುವುದನ್ನ ಪ್ರಯತ್ನಿಸಬೇಕು, ಕಲಿಯಬೇಕು. ಹುಲಿ ಯಾಕೆ ಹುಲ್ಲು ತಿನ್ನುವುದಿಲ್ಲ? ಅದು ಮಾಂಸವನ್ನೇ ತಿಂತದೆ. ದನ ಯಾಕೆ ಮಾಂಸ ತಿನ್ನುವುದಿಲ್ಲ? ಅದು ದನದ ಸ್ವಭಾವ. ಓಹೋ, ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಬೇರೆ ಬೇರೆ ಸ್ವಭಾವಗಳಿರ್ತದೆ. ಹುಲಿ ಪ್ರಾಣಿ ಎಂಬ ನೆಲೆಯಲ್ಲಿ ಅದನ್ನ ತಂದು ಹಟ್ಟಿಯಲ್ಲಿ ಕಟ್ಟಲಿಕ್ಕೆ ಬರೋದಿಲ್ಲ. ಯಾಕೆ? ಹುಲಿ ಕಾಡಿನಲ್ಲಿಯೇ ಇರಬೇಕು. ಹಟ್ಟಿಗೆ ತಂದು ಇಲ್ಲಿಟ್ರೆ ಇಲ್ಲಿದ್ದಂತಹ ಹಸುವನ್ನ ಭಕ್ಷಿಸಿ ಬಿಡುತ್ತದೆ. ಹಾಗಿದ್ರೆ ಮಾನವರಿಗೂ ತೊಂದರೆ ಉಂಟು ಎನ್ನುವ ಕಾರಣಕ್ಕಾಗಿ ಅದನ್ನು ದೂರ ಇರಿಸುವುದು. ರಾಕ್ಷಸರನ್ನು ಹಾಗೆ ನಮಗೆ ತೊಂದರೆ ಆಗ್ತದೆ ಅಂತ ಆದ್ರೆ ಅವರನ್ನು ದೂರ ಇರಿಸುವುದು. ಇರ್ಲಿ, ಪೂರ್ತಿ ಸಮಾಧಾನ ಅಂತ ಆಗ್ಲಿಲ್ಲ. ಇನ್ನೊಂದು ಪ್ರಶ್ನೆ. ಮರುಹುಟ್ಟೋ ಪರಮಾತ್ಮ ಕರಿತರಿತು ತಿಲ ಚಲವ ಗುರುವೇ मेरे दिया
ಗುರುವರ್ಯ, ಈ ಭೂಲೋಕದಲ್ಲಿ ಮನುಷ್ಯರು ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ, ಒಳ್ಳೊಳ್ಳೆ ವಸ್ತುಗಳನ್ನು ಯಜ್ಞಕುಂಡಕ್ಕೆ ಸಮರ್ಪಿಸ್ತಾರೆ. ಅದು ಯಾಕೆ? ದೇವತೆಗಳು ಅದರ ಹವಿಸ್ಸನ್ನುಂಡ್ರೆ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸಿ ಬೆಳೆ ಚೆನ್ನಾಗಿ ಬೆಳೆದು ಲೋಕ ಜೀವನ ವ್ಯವಸ್ಥಿತವಾಗಿರಬೇಕು ಎನ್ನುವಂತಹ ನೆಲೆಯಲ್ಲಿ ಇದರ ಬಗ್ಗೆ ನನಗೊಂದು ಕುತೂಹಲ ಮೂಡಿದೆ. ಇಲ್ಲಿ ಅಗ್ನಿಗೆ ತುಪ್ಪವನ್ನು ಸುರಿಯಿತು ಅಂತಾದ್ರೆ ಅದು ದೇವತೆಗಳಿಗೆ ಸಮರ್ಪಣೆ ಆಗ್ತದೆ ಅಂತ ಆದ್ರೆ ಒಂದು ನಾವು ಕಾರ್ಯವನ್ನು ಕೈಗೊಳ್ಳುವ. ಇವನನ್ನು ಮಾಳಿಗೆ ಮೇಲೆ ಕೂತುಗೊಳಿಸುವುದು, ಕೆಳಗೆ ಎಲೆ ತುಂಬ ಬಡಿಸುವುದು, ಊಟ ಮಾಡು ಎನ್ನುವ ಹಾಗೆ ಹೇಳಿದಾಗ ಇವನಿಗೆ ಹೊಟ್ಟೆ ತುಂಬುತ್ತದ ಹೊಟ್ಟೆ? ಇವನಿಗೆ ಹೊಟ್ಟೆ ತುಂಬೋದಿಲ್ಲ. ಆದರೂ ಇದನ್ನು ನಂಬಿಕೆ ಎನ್ನುವಂತಹ ನೆಲೆಯಲ್ಲಿ ಅದನ್ನು ಸಮರ್ಪಿಸ್ತಾರೆ. ಇರ್ಲಿ ಗುರುಗಳೇ, ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಸಾವು ಎನ್ನುವುದು ಕಟ್ಟಿಟ್ಟ ಬುತ್ತಿ. ಜಾತಸ್ಯ ಮರಣಂ ಧ್ರುವಂ. ಆದ್ರೆ ಈ ಸಾವು ಎನ್ನುವುದು ಶರೀರಕ್ಕೋ ಆತ್ಮಕ್ಕೋ ಎನ್ನುವ ಹಾಗೆ ಕೇಳಿದ್ರೆ ಶರೀರಕ್ಕೆ ಮರಣ, ಆತ್ಮ ಅವಿನಾಶಿ. ಡಿಂಬ ಮಾತ್ರವೇ ಪುಟ್ಟಿ ಸಾವುದಲ್ಲದೆ ಜೀವನೆಂಬವನಿಗೆ ಚ್ಯುತಿ ಇಲ್ಲ. ಹಾಗಿದ್ರೆ ಆ ಆತ್ಮ ಶರೀರವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಜೀವಿಯಲ್ಲಿಯೋ ಮಾನವರ ಶರೀರದಲ್ಲಿ ಸೇರಿಕೊಂಡು ಮರು ಹುಟ್ಟನ್ನು ಪಡೆಯುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಹಾಗೆ ಇಹ ಸಂಸಾರೇ ಕಲದುಸ್ತಾರೆ. ಕೃಪಾಯಪ್ಪ ಸ್ವರ ಬಂದ ದಿವಸ ಹೇಳು. ಆ ಮರು ಹುಟ್ಟನ್ನು ಪಡೆಯುವ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ. ಆದ್ರೆ ಸತ್ತಂತಹ ವ್ಯಕ್ತಿಗಳಿಗೆ ಪಿತೃ ಕರ್ಮ ಎನ್ನುವಂತಹ ಒಂದು ಕರ್ಮವನ್ನು ಕೈಗೊಳ್ತಾರೆ. ಹೇಳೋದನ್ನ ಕೇಳಿದ್ದೇನೆ. ಯಾವುದು? ಪುತ್ರ ಕರ್ಮ. ಯಾವ ಪುತ್ರ? ಪಿತೃ ಕರ್ಮ. ಸತ್ತವರಿಗೆ ಸದ್ಗತಿ ಸಿಗುವುದಕ್ಕಾಗಿ ಜೀವಂತ ಇರುವವರು ಪಿಂಡ ಪ್ರದಾನ ಮಾಡುವುದು, ಅಥವಾ ಅದೆಷ್ಟೋ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವರು ತೇಗಿದ್ರು ಅಂತಾದ್ರೆ ಸ್ವರ್ಗಲೋಕದಲ್ಲಿಂತಹ ಅವರು ಸದ್ಗತಿಯನ್ನು ಪಡೆಯುತ್ತಾರೆ ಎನ್ನುವಂತಹ ನೆಲೆಯಲ್ಲಿ ಈ ಕಾರ್ಯವನ್ನು ಕೈಗೊಳ್ತಾರೆ. ಬ್ರಾಹ್ಮಣರಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಅರ್ಥ. ತಿಳಿದಿದ್ದೇನೆ ನಾನು. ಬ್ರಾಹ್ಮಣರ ಬಾಯಲ್ಲಿ ಅಗ್ನಿ ಉಂಟಂತೆ. ಹೌದು, ಇದು ಸತ್ಯ. ಬ್ರಾಹ್ಮಣರ ಬಾಯಲ್ಲಿ ಅಗ್ನಿ, ಹೌದು, ಬೆಂಕಿ. ಒಳ್ಳೆದಾಯ್ತು ಹೇಳಿದ್ದು. ಯಾಕೆ? ಯಾರಾದ್ರೂ ಸತ್ರೆ ಸುಡುವುದಕ್ಕೆ ಕಟ್ಟಿಗೆ ಹುಡುಕು ಹೋಗ್ಬೇಕಂತ ಇಲ್ಲ, ಮತ್ತೆ ಹೆಣವನ್ನು ಹೋಗಿ ಬ್ರಾಹ್ಮಣರ ಬಾಯಿಗೆ ತುರುಕಿದ್ರೆ ನಿನ್ನ ಬೆನ್ನು ಗಟ್ಟಿ ಉಂಟಾ? ಬ್ರಾಹ್ಮಣರ ಬಾಯಿಗೆ ತುರುಕಿಸ್ಲಿಕ್ಕೆ ಹೋಗು. ಹೊಡಿತಾರ? ಬೇಡ, ಕಟ್ಟಿಗೆ ಹುಡುಕು. ಅವರ ಬಾಯಲ್ಲಿ ಅಗ್ನಿ ಮಾತ್ರ ಅಲ್ಲ, ಕಿವಿಯಲ್ಲಿ ಗಂಗೆಯೂ ಉಂಟಂತೆ. ಬಾಯಾರಿಕೆಗೆ ತೊಂದರೆ ಇಲ್ಲ, ಹೋಗಿ ಬ್ರಾಹ್ಮಣರ ಕಿವಿ ಹಿಂಡಿದ್ರೆ ಆಯ್ತು, ನೀರು ಹೆಂಡತಿಯಾ ಎಲ್ಲ ಹೇಳಿದ್ದು. ಆಯ್ತು. ಹಾಗಿದ್ರೆ ಈಗ ಇವರು ಕೊಡುವಂತಹ ಪಿಂಡ ಪ್ರದಾನ ಬೇರೊಂದು ಶರೀರವನ್ನು ಸೇರಿದಂತಹ ಆತ್ಮಕ್ಕೆ ಅದು ಸಿಗುವುದಕ್ಕೆ ಸಾಧ್ಯ ಉಂಟೋ? ಸಿಗುವುದಿದ್ರೆ ಹೇಗೆ ಏನು ಪ್ರಶ್ನೆ. ಇದಕ್ಕೆ ನಿನಗೆ ಉತ್ತರ ಬೇಕು. ಹೌದು. ಮಗು ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ, ಸ್ನಾತಕೋತ್ತರ ಈ ಬಗೆಯಲ್ಲಿ ವಿದ್ಯಾಬೋಧನೆ ಮಾಡಲಾಗುತ್ತದೆ. ಮಾಧ್ಯಮಿಕದ್ದನ್ನ ಪ್ರಾಥಮಿಕದಲ್ಲಿ ಕಲಿಸಬಾರದು, ಪ್ರೌಢವನ್ನ ಮಾಧ್ಯಮಿಕದಲ್ಲಿ ಸೇರಿಸಬಾರದು, ಸ್ನಾತಕೋತ್ತರವನ್ನ ಪ್ರೌಢದಲ್ಲಿಯೂ ಹೇಳಬಾರದು. ಈ ಪ್ರಶ್ನೆಗೆಲ್ಲ ಉತ್ತರ ಇದೆ, ಆದರೆ ಇದು ಕಾಲ ಪಕ್ವ ಅಲ್ಲ ಮಗನೇ. ಕಾಲ ಬಂದಾಗ ನಿನಗೆ ಉತ್ತರಿಸ್ತೇನೆ. ಆಗದೆ ನನಗೆ ಈಗಲೇ ಬೇಕು ಉತ್ತರ. ಇಲ್ಲ ಮಗು, ಹೇಳಿದ ಈ ಪ್ರಶ್ನೆಗೆ ಉತ್ತರ ಪಡೆಯುವಷ್ಟು ನೀನು ಪಕ್ವತೆಯನ್ನು ಪಡೆಯಲಿಲ್ಲ. ಕಾಲ ಬಂದಾಗ ಉತ್ತರಿಸ್ತೇನೆ. ಕಾಲವನ್ನು ಕಾಯುವಷ್ಟು ವ್ಯವಧಾನ ನನಗಿಲ್ಲ. ನನಗೆ ಈಗಲೇ ಬೇಕು ಉತ್ತರ. ಹೇಳಲಿಕ್ಕೆ ಆಗೋದಿಲ್ಲ. ಬೇಕು ಉತ್ತರ. ಹೇಳೋದಿಲ್ಲ. ಹೇಳಬೇಕು. ಹೇಳೋದಿಲ್ಲ ಅಂತ ಉತ್ತರ ಗೊತ್ತಿಲ್ಲದಲ್ಲ, ಗೊತ್ತುಂಟು. ನಿನಗೆ ಉತ್ತರ ಈಗ ಕೊಡೋದಿಲ್ಲ. ಓಹೋ
ನಾನು ಗುರುಗಳು ಹೌದು. ಏನು ಮಾಡ್ತಾ ಇದ್ದದ್ದು? ಭಾಷಣ ಮಾಡೋದಕ್ಕೆ ಸಭೆ ನೀವೆಂತ ಹೌದು ಸಂಭಾಷಣೆ ಮಾಡ್ತಾ ಇದ್ದೇವೆ. ಸಂಭಾಷಣೆ ಮಾಡ್ತಾ ಇದ್ದೀರಿ. ಎಷ್ಟೋ ಪ್ರಶ್ನೆಗಳನ್ನು ಕೇಳಿದೆ. ಹೌದು. ಸರಿಯಾದಂತಹ ಉತ್ತರ ಹಾ. ನನ್ನ ಪಾಲಿಗೆ ಬಂದಿದ. ನಾನು ಕಾಯ್ತಾ ಇದ್ದೆ ಯಾವಾಗ ಗುರುಗಳು ಉತ್ತರ ಕೊಡ್ತಾರೆ ಅಂತ. ತಪ್ಪು ನಿನ್ನದೇ. ಯಾಕೆಂದ್ರೆ ನೀನು ಒಂದೊಂದೇ ಪ್ರಶ್ನೆ ಕೇಳಬಾರ್ದು, ಎಲ್ಲ ಒಂದೇ ಸಲ ಕೇಳ್ತಾರೆ ಗುರುಗಳು, ಒಂದೇ ಸಲ ಉತ್ತರ ಕೊಡ್ತೀನಿ. ಈಗ ಹೆದರಿಕೆ ಆ ಇದೆಯಾ? ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾಕೆ ಮುಂದಾಗಲಿಲ್ಲ ಗೊತ್ತಾ? ಯಾಕೆ? ಆ ಪ್ರಶ್ನೆ ಅಷ್ಟು ಗಂಭೀರವಾದದ್ದು. ಹೌದಾ ಪ್ರಶ್ನೆ? ಸಾಮಾನ್ಯರಿಗೆ ಉತ್ತರ ಕೊಡುವುದಕ್ಕೆ ಹಾ. ಖಂಡಿತ ಸಾಧ್ಯವಿಲ್ಲ. ಓ. ಆದ್ರೆ ಹಾ. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸದೆ ಹಾ. ಮೌನ ಮುದ್ರೆಯನ್ನು ತಳೆದಿದ್ದಾರೆ. ಗುರುಗಳ ಸುದ್ದಿಯೇ ಇಲ್ಲ. ಯಾಕೆ? ಯಾಕೆ? ಇವರು ಹಾ. ಈ ಪೀಠವನ್ನು ಏರಿಕೊಳ್ಬೇಕು ಅಂತ ಆದ್ರೆ ಹಾ. ಕಾರಣವೇನು ಗೊತ್ತಾ? ಉದರ ಭೋಜನ ವಿಧ ವಿಧದ ನಿತ್ಯಗಳನ್ನು ಸೃಷ್ಟಿಸಿದೆ, ವಿಧ ವಿಧದ ನಿತ್ಯಗಳನ್ನು ಸೃಷ್ಟಿಸಿದೆ. ಉದರ ಭೋಜನದಲ್ಲುವ ವಿಪ್ರರು ವಿಧ ವಿಧ ನಿತ್ಯಗಳನ್ನು ಸೃಷ್ಟಿಸಿದೆ. ಉದರ ಭೋಜನಗೆ ಕೇಳಿದ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಕೊಡುವುದಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ಲ. ಹಾಗಿದ್ರೆ ಗುರುಪೀಠವನ್ನು ಅಲಂಕರಿಸಿದ್ದಾರೆ. ಇದು ಹೇಗೆ? ಹೇಗೆ? ಇದು ಪರಂಪರೆಯಿಂದ ಬಂದದ್ದು. ಅಂದ್ರೆ ಅಂದ್ರೆ ಇವರ ಅಜ್ಜ ಮೊದಲು ಗುರುಪೀಠದಲ್ಲಿದ್ರು, ಹಾ. ಆಮೇಲೆ ಇವರ ಅಪ್ಪನಿಗೆ ಬಂತು, ಇವರ ಅಪ್ಪನಿಂದ ಇವರಿಗೆ ಬಂತು, ಇವರಿಂದ ಇನ್ನು ಮುಂದೆ ನಿನಗೆ ಹೋಗು. ಇದು ನಾನು ಅವರ ಮಗನ ನನಗೆ ಹೇಳಲಿಕ್ಕೆ. ಕುಳಿತುಕೊಳ್ಳಬಹುದು. ಎಂತದ್ದು? ಏನು ಗೊತ್ತಿಲ್ಲ ಅಂತ ಆದ್ರೂ ಓ. ಪರಂಪರೆಯಿಂದ ಬಂದಂತಹ ಪೀಠವನ್ನು ಅಲಂಕರಿಸಬಹುದು. ಕುಳಿತುಕೊಳ್ಳಬಹುದು. ಹೌದು. ಕಲಿಸುವುದು ಇನ್ನೊಬ್ರು. ಹಾ, ಹಾಗೆ ಆಯಿತು. ಓ. ಇವರು ಗುರುಪೀಠದಲ್ಲಿ ಕುಳಿತು ಹಾ. ಶಿಷ್ಯರ ಮನೋಧರ್ಮ ಏನೆನ್ನುವುದನ್ನು ಓ. ಅರ್ಥವಿಸಿಕೊಳ್ಳುವುದಕ್ಕೆ ಹಾ. ಅಸಮರ್ಥರಾಗಿದ್ದಾರೆ. ಓ. ಇವರಿಗೆ ವೇದ ಗೊತ್ತುಂಟಾ? ವೇದ ಶಾಸ್ತ್ರದ ಬಗ್ಗೆ ಜ್ಞಾನ ಉಂಟಾ? ಎಲ್ಲಿಂದ? ಇತಿಹಾಸ ಬಿಡಿಸಿದ್ದಾರಾ? ಛೇ. ಆಮೇಲೆ ಮೀನು ಮಾಂಸ ಗೊತ್ತುಂಟ ಇವರಿಗೆ? ಇವರ ಮೀನು ಮಾಂಸ ಮೀಮಾಂಸೆ ಮೀಮಾಂಸ ಮೀಮಾಂಸೆ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೋ? ಎಲ್ಲಿಂದ? ಹಾಗಿದ್ರೆ ಯಾವುದೂ ಇಲ್ಲ. ಇಲ್ಲ. ಆದ್ರೆ ಓ. ಈ ಸಂದರ್ಭದಲ್ಲಿ ಹಾ. ಕೆಲವು ಮಂದಿ ಬ್ರಾಹ್ಮಣರ ಬಗ್ಗೆ ಹಾ. ನಾವು ಹೇಳಲೇಬೇಕಾಗ್ತದೆ. ಏನು? ಯಾಕೆ? ಹಾ. ನಮ್ಮಂತಹ ಹಾ. ಅಪ್ರಬುದ್ಧರು, ಹಾ. ಮಂದಮತಿಗಳು, ಓ. ಹೆಡ್ಡರು ಹಾ. ಯಾರಿರ್ತಾರೋ ಅಂತವರ ಮುಂದೆ ಕೆಲವಾರು ಶಾಸ್ತ್ರಗಳನ್ನು ಸೃಷ್ಟಿಸಿ ಹಾ. ಇದೇ ಸತ್ಯ ಎನ್ನುವ ಹಾಗೆ ಹಾ. ತಿಳಿಸುವುದು. ಆವಾಗ ಇವ ಏನು ಮಾಡ್ತಾನೆ? ಇವ ಅದೇ ಸತ್ಯ ಎನ್ನುವ ಹಾಗೆ ತಿಳ್ಕೊಳ್ತಾನೆ. ಹಾ. ಹಾಗಾಗಿ ನಮ್ಮ ಬದುಕನ್ನು ನಿಗೂಢವಾಗಿರಿಸಿದ್ದಾರೆ. ಯಾಕೆ? ಇವರ ಹೊಟ್ಟೆ ಪಾಡಿಗಾಗಿ, ಇವರು ಬದುಕುವುದಕ್ಕಾಗಿ ಇನ್ನೊಬ್ಬರನ್ನು ಬಲಿ ಕೊಡ್ತಾ ಇದ್ದಾರೆ. ನೀನೀಗ ಎಷ್ಟು ವರ್ಷ ಆಯ್ತು? ಕೆಲವು ವರ್ಷದಿಂದ ಮಠದಲ್ಲಿದ್ದೇನೆ. ಮುಂದೆ ಹೋಗ್ಲಿಲ್ಲ? ಮುಂದೆ ಹೋಗ್ಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ? ನಾನು ಹೋಗೋದು ಯಾಕೆ ಅಂತ ಹೇಳಿದ್ರೆ, ನಾನು ವಿದ್ಯೆ ಕಲಿತು ಉತ್ತೀರ್ಣನಾದ್ರೆ ಇಲ್ಲಿ ಮಠಕ್ಕೆ ಬೇರೆ ಶಿಷ್ಯರಿಲ್ಲ ಅಂತ ಆಗುತ್ತದೆ. ಹಾಗೆ ಹಾಗಲ್ವ? ಈಗ ಶಿಷ್ಯರೊಬ್ಬ ಕಲಿಯದೇ ಇದ್ರೆ ಅದಕ್ಕೆ ಹೊಣೆಗಾರ ಯಾರು ಆಗ್ತಾನೆ? ಗುರು ಆಗ್ತಾನೆ. ಇವರು ಸರಿಯಾಗಿ ಕಲಿಸದೇ ಇದ್ದ ಕಾರಣದಿಂದಲೇ ನೀನು ಉನ್ನತವಾದಂತಹ ಪದವಿಗೆ ಹೋಗಲಿಲ್ಲ. ಹಾಗಿದ್ರೆ ನಾನು ಇಲ್ಲಿ ಉಳ್ಕೊಳ್ಳುವುದಕ್ಕೆ ನಾನು ಕಾರಣ ಅಲ್ಲ. ಅಲ್ವಾ? ನನಗೆ ಉಪದೇಶ ಮಾಡಿದ ಕ್ರಮ ಗುರುಗಳದು ಸರಿ ಇಲ್ಲ. ಕಲಿಸಿಕೊಡುವಂತಹ ಗುರುಗಳು, ಇಂತಹ ಗುರುಗಳಲ್ಲಿ ಕಲಿತಂತಹ ನೀವು ಉದ್ಧಾರ ಆಗಬೇಕು. ತಂಡ
ನೀನು ಕಲಿತ ವಿದ್ಯೆ ಅದು ಪಿತ್ತದೋಪಾದಿಯಲ್ಲಿ ನಿನ್ನ ನೆತ್ತಿಗೆ ಹತ್ತಿ ನಿನ್ನ ಬಾಯಿಯಿಂದ ಇಂತಹ ಮಾತುಗಳನ್ನು ಆಡಿಸುತ್ತಿದೆ. ಮೂರ್ಖ, ವಿದ್ಯಾಮದ ನಿನಗೆ ಹೆಚ್ಚಾಯಿತು. ಇದೋ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಾನು ಕಲಿಸಿದ ವಿದ್ಯೆ ನಿನಗೆ ಬರದೆ. ಕ್ಷಿಪ್ರದಲ್ಲಿ ಕಡೆಯಡಗಿ ಮೊಗದರೆ ಅಪ್ರಸನ್ನತೆ ತಪ್ಪಿ ಕೆರೆದಲ ಗುರುವೇ ಓ ಗುರುವೇ ಅರಿಯದ ಜ್ಞಾನಿಯ ತೊದಲು ಗಾಳಿಯುವುದು ಅರಿಯದ ಜ್ಞಾನಿಯ ತೊದಲು ಗಾಳಿಯುವುದು ಗುರುವೇ ಶರಣ ಕರುಣಾಳು ತವ ಶರಣ ಗುರುವೇ 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 ಅಪರಾಧವಾಯಿತು. ನಿಮ್ಮಿಂದಲೇ ಆರ್ಜಿಸಿಕೊಂಡಂತಹ ವಿದ್ಯಾ ಮದ ನನ್ನ ತಲೆಗಡರಿತು. ಹಾಗಾಗಿ ನಿಮಗಿಂತಲೂ ತಾನು ಹೆಚ್ಚು ಎನ್ನುವಂತಹ ನೆಲೆಯಲ್ಲಿ ನಿಮ್ಮನ್ನೇ ಪ್ರಶ್ನೆ ಮಾಡುವುದಕ್ಕಾಗಿ ನಾನು ಮುಂದಾದೆ. ಹೀಗೆ ಮಾಡಬಾರದಿತ್ತು ಎನ್ನುವುದು ನನಗೀಗ ಅರ್ಥವಾಗುತ್ತಾ ಇದೆ ಸ್ವಾಮಿ. ಗುರುವಿನ ಯೋಗ್ಯತೆ ಏನೆನ್ನುವುದನ್ನು ಅರಿಯದೇ ಇರುವವ ಈ ರೂಕ್ಷನೇ ಎಲ್ಲವನ್ನು ಅರ್ಥ ಮಾಡಿಕೊಂಡರೂ ಕೂಡ ಈ ಕ್ಷಣದಲ್ಲಿ ಗುರುವನ್ನು ನಿಂದಿಸುವುದಕ್ಕೆ ನಾನು ಮುಂದಾದೆ. ಬ್ರಾಹ್ಮಣ ಸಮಾಜವನ್ನು ನಿಂದಿಸಿದೆ. ನಾನು ಮಾಡಿದಂತಹ ಸಣ್ಣ ಅಪರಾಧಕ್ಕಾಗಿ ಇಂತಹ ಘೋರ ಶಿಕ್ಷೆಯನ್ನು ನೀಡಿದಿರ ಸ್ವಾಮಿ. ನಾನು ಆರ್ಜಿಸಿದ್ದೆಲ್ಲವೂ ನನಗೆ ಮರವೆಯಾಗಿ ಹೋಗಲಿ ಎನ್ನುವ ಹಾಗೆ ಘೋರ ಶಾಪವನ್ನು ನಿಂತಿದ್ದೀರಾ. ನಾನು ನಿಮ್ಮ ಶಿಷ್ಯನಾದರೂ ನಿಮ್ಮ ಮಗನ ಹಾಗಲ್ವೇ ಸ್ವಾಮಿ? ತಾಯಿಯ ಎದೆ ಹಾಲನ್ನು ಉಣ್ಣುವಂತಹ ಸಂದರ್ಭ ಮಗುವೊಂದು ತಾಯಿಯ ಎದೆಗೆ ತುಳಿಯುತ್ತದೆ. ಆದರೆ ತಾಯಿಯಾದವಳು ಕೋಪಿಸಿಕೊಳ್ಳುವುದಿಲ್ಲ ತಾನೆ. ಹೆತ್ತ ತಾಯಿಯೇ ಮಗುವಿಗೆ ವಿಷವನ್ನು ಕೊಡುವುದಕ್ಕೆ ಮುಂದಾಗ್ತಾಳೆ. ಗುರುವಾದಂತಹ ನೀವೇ ನನ್ನನ್ನು ಕೈ ಬಿಟ್ರೆ ಪ್ರಪಂಚದಲ್ಲಿ ಕಾಯುವವರು ಯಾರಿದ್ದಾರೆ ಸ್ವಾಮಿ? ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಅಪ್ರಬುದ್ಧ ವಿಪ್ರನಂತ ಕರ್ಣ ಕರಗರು ವಿಪ್ರನಂತ ಕರ್ಣ ಕರಗರು ಸುಪ್ರದ
ನುಡಿದನು ಮಗುಳೇ ರೋಕ್ಷಣೆ ಓ ರೋಕ್ಷ ನುಡಿದನು ಮಗುಳೇ ರೋಕ್ಷಣೆ ಘೋರ ಶಾಪವು ಸಕಲ ದುರಿತ ನಿವಾರ ಕಪೂತ ಪರಮ ಪಾವನ ಘೋರ ಶಾಪವು ಸಕಲ ದುರಿತ ನಿವಾರ ಕಪೂತ ಪರಮ ಪಾವನ ತಾರಕ ಪಟಿ ತಲ್ತ ಫಲ ಪರಿಕಾರ ಒಂದೊಂದು ತಾರಕ ಪಟಿ ತಲ್ತ ಫಲ ಪರಿಹಾರ ಒಂದೊಂದು ರೋಕ್ಷ ಕಾಲ ಮಿಂಚಿ ಹೋಯಿತು. ನಿನ್ನ ಮಾತುಗಳಿಂದ ಕೋಪಗೊಂಡು ಶಾಪವಾಕ್ಯ ನನ್ನ ಬಾಯಿಂದ ಬಂದು ಹೋಯಿತು. ನಾನಿನ್ನೆಷ್ಟು ಸುಪ್ರಸನ್ನಗೊಂಡರೂ ವಿಕ್ಷಿಪ್ತನ ಶಾಪವಚನ ಅದು ಹುಸಿಯಾಗುವುದಿಲ್ಲ. ಹಾಗಿದ್ರೆ ಶಾಶ್ವತವಾಗಿ ನಾನು ಹೆಟ್ಟನಾಗಿ ಇರಬೇಕೆ ಸ್ವಾಮಿ? ನನ್ನಿಂದಲೇ ಕಲಿತ ನೀನೊಬ್ಬ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಲೋಕವಿಖ್ಯಾತನಾಗು ಅಂತ ಸದಾ ನಿನ್ನಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದ ರುಕ್ಷ, ನಾನು ಕಲಿಸಿದ ವಿದ್ಯೆಯನ್ನೆಲ್ಲ ಮರೆತು ಒಬ್ಬ ಹೆಟ್ಟನಾಗಿ ಪ್ರಪಂಚದಲ್ಲಿ ಉಳಿಯಲೇಬೇಕು. ಹಾಗೆಂತ ಈ ಶಾಪ ಪರಿಮಾರ್ಜನೆ ಯಾವಾಗ ಗೊತ್ತೇ? ಯಾವಾಗ? ಪ್ರಪಂಚದಲ್ಲಿ ಪ್ರಖ್ಯಾತವಾದಂತಹ ತಾರಕ ಮಂತ್ರ ಅದನ್ನು ನೀನು ಸುಜ್ಞಾನಿಯಾಗಿ ಯಾವಾಗ ಪಠಿಸ್ತೀಯೋ ಈ ನನ್ನ ಶಾಪ ಪರಿಮಾರ್ಜನೆ ಹೊಂದುತ್ತದೆ. ಅಲ್ಲಿಯವರೆಗೆ ನೀನು ಹೆಡ್ಡನಾಗಿ ಉಳಿಯಬೇಕಪ್ಪ, ಹೆಡ್ಡನಾಗಿ ಉಳಿಯಬೇಕು. ಎಲ್ಲಿಗೆ ಹೋಗಬೇಕು ಸ್ವಾಮಿ? ಇಂಥಲ್ಲಿಗೆ ಹೋಗು ಎಂದು ಹೇಳುವಂತಹ ಜ್ಞಾನಿ ನಾನಾಗಿಲ್ಲ. ಇದ್ದಂತಹ ತಪಸ್ಸಿನ ಫಲವನ್ನು ಶಾಪದಿಂದ ವ್ಯಯ ಮಾಡಿಕೊಂಡಿದ್ದೇನೆ. ಹಾಗೆಂದು ಯಾರನ್ನು ಹೀಗೆಯೇ ಬದುಕು ಎಂದು ನಿರ್ದೇಶಿಸುವಂತಹ ಸಾಮರ್ಥ್ಯ ಈ ಪ್ರಪಂಚದಲ್ಲಿರುವಂತಹ ಯಾರಿಗೂ ಇಲ್ಲ. ಆ ನಿರ್ದೇಶಕ ಮೇಲಿದ್ದಾನಪ್ಪ. ಆ ನಿಯಾಮಕ ನಿನ್ನನ್ನು ಎಲ್ಲಿಗೆ ಹೋಗಬೇಕು ಅಂತ ಪ್ರಚೋದಿಸ್ತಾನೋ ನಿನ್ನ ಮನ ಬಂದಂತೆ ನೀನು ಮುಂದುವರಿ. ಹೋಗಪ್ಪ, ಎಂತಹ ದುಸ್ಥಿತಿ ಈ ವೃಕ್ಷದ ಪಾಲಿಗೆ ಬಂದೊದಗಿತು. ನಾನೊಬ್ಬ ವಿದ್ಯಾವಂತನಾಗಬೇಕು, ನಾನೊಬ್ಬ ಬುದ್ಧಿವಂತನಾಗಬೇಕು, ನಾನೊಬ್ಬ ಮೇಧಾವಿ ಆಗಬೇಕು, ಪಂಡಿತನಾಗಬೇಕು, ಲೋಕಮುಖದಲ್ಲಿ ಆದ್ಯ ವ್ಯಕ್ತಿಯಾಗಿ ಕಾಣಿಸಬೇಕೆನ್ನುವಂತಹ ಉದ್ದೇಶದಿಂದ ರಾತ್ರಿ ಹಗಲು ನಿದ್ರೆ ಬಿಟ್ಟು ನಾನು ಪ್ರಯತ್ನಿಸಿದಂತಹ ಪ್ರಯತ್ನವೆಲ್ಲವೂ ನೀರ ಮೇರಿಟ್ಟ ಹೋಮದ ತೆರನಾಗಿ ಹೋಯಿತು. ಗುರುಶಾಪಕ್ಕೆ ನಾನು ಒಳಗಾಗಿ ಹೋದೆ. ರಾಮ ತಾರಕ ಮಂತ್ರದಿಂದಲಾಗಿ ನಿನ್ನ ಭವಿಷ್ಯ ಒಳ್ಳೆಯದಾಗುವುದಕ್ಕಿದೆ ಎನ್ನುವ ಹಾಗೆ ಗುರುಗಳೇ ನಿರ್ದೇಶಿಸಿದ್ದಾರೆ. ಆ ತಾರಕ ಮಂತ್ರವನ್ನು ಪಡಿಬೇಕು ಅಂತಾದ್ರೆ ಎಷ್ಟು ಊರು ಸುತ್ತಾಡಬೇಕು ಗೊತ್ತಿಲ್ಲ, ಎಷ್ಟು ಮಂದಿಗಳ ಕೈಕಾಲು ಹಿಡಿಬೇಕೋ ಗೊತ್ತಿಲ್ಲ. ನಾನು ನನ್ನ ಮನೆಯಲ್ಲಿ ನನ್ನ ಸಂಬಂಧಿಕರು ಎಲ್ಲಿಗೆ ಹೋಗಲಿ ಎಲ್ಲವೂ ಮರೆಮೆ ಆಗುತ್ತಾ ಇದೆ.
ಹಾಗೆ ಬಲ್ಲಿರಿ. ಭಕ್ಷ ಪ್ರವೇಶವೆಂಬುದು ಕೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ವಿಚಾರ ಅನೇಕವಿದೆ. ನಡೆದ ತಪವನ ದಕ್ಷ ಪಡೆದು ನಡೆ ತಂದು ಪಟ್ಟಣದ ಸಹಜವಿಲ್ಲದಿರುತ್ತಿರೆ ನಡೆ ತಂದು ಪಟ್ಟಣದ ಸಹಜವಿಲ್ಲದಿರುತ್ತಿರೆ ಪಡವಿಪದಿ ಕರೆತಿಯನು ಗುರುವ ಪ್ರಜಾಧಿಪತ್ಯ ಎಂಬಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರು ನಲ್ಲಪ್ಪನಾದಂತಹ ಪ್ರಚೇತಸ. ಅದಕ್ಕಾಗಿ ಒಂದು ತಪಸ್ಸನ್ನಾಚರಿಸಿದ ಕಾಲಕ್ಕೆ ದೇವರೇ ಹೇಳಿದ ಮಾತು, ಇದು ಮುಂದೆ ನಿನ್ನ ಮಗನ ಕಾಲಕ್ಕೆ ಒದಗಿ ಬರ್ತದೆ. ತಪಸ್ಸನ್ನು ಬಿಟ್ಟು ಬಂದಂತಹ ಅವರು ವಿವಾಹಿತರಾದರು, ಇಬ್ಬರು ಗಂಡು ಮಕ್ಕಳನ್ನು ಪಡೆದರು. ದಕ್ಷ ರೂಕ್ಷರೆಂಬ ಹಾಗೆ ಹೆಸರನ್ನಿರಿಸಿದರು. ಆಮೇಲೆ ಇಲ್ಲಿ ಅಧಿಕಾರವನ್ನು ನನಗೆ ಕೊಡುವ ಕಾಲಕ್ಕೆ ಅವರು ಹೇಳಿದ ಮಾತಾದರೂ ಏನು, ಪ್ರಜಾಧಿಪತ್ಯ ಎಂಬುದು ನಿನಗೆ ಸಿದ್ಧವಾಗಿಯೇ ಇದೆ, ಆದರೂ ಅದನ್ನು ದೇವರಿಂದಲೇ ವರರೂಪದಲ್ಲಿ ನೀನು ಪಡೆದುಕೋ. ಈ ಮಾತನ್ನು ಹೇಳಿ ವಾನಪ್ರಸ್ಥವನ್ನು ಸೇರಿದರು. ಅದರಂತೆಯೇ ನನಗೆ ಹೊಣೆಗಾರಿಕೆ ಅಧಿಕವಾಯಿತು. ಒಂದೆಡೆಯಲ್ಲಿ ತಪಸ್ಸನ್ನಾಚರಿಸಬೇಕು, ಇನ್ನೊಂದೆಡೆಯಲ್ಲಿ ಪ್ರಜಾಕೋಟಿಗಳ ರಕ್ಷಣೆ ಮಾತ್ರವಲ್ಲ, ಜೊತೆಯಲ್ಲಿ ನಮ್ಮ ತಮ್ಮನಾದಂತಹ ರೂಕ್ಷ. ಇದನ್ನು ಹೇಗೆ ನಿಭಾಯಿಸಲಿ ಎಂಬ ಹಾಗೆ ಯೋಚಿಸಿದಾಗ ಅರ್ಥ ಆಯಿತು. ಪ್ರಜೆಗಳ ರಕ್ಷಣೆಗೆ ಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟೆ, ತಮ್ಮನ ಕುರಿತಾಗಿ ಯೋಚಿಸುವುದು ಯಾಕೆ? ಗುರುಗಳಾದಂತಹ ವಿಕ್ಷಿಪ್ತರಿದ್ದಾರಲ್ಲ, ಅವರ ವಶಕ್ಕೊಪ್ಪಿಸಿದೆ, ಅವರ ವಿದ್ಯಾಸಂಪನ್ನನಾಗಿ ಬರಲಿ. ಇದರ ಜೊತೆಯಲ್ಲಿ ನಾನು ಕೂಡ ತಪಸ್ಸನ್ನಾಚರಿಸಿದೆ. ಬ್ರಹ್ಮದೇವನಲ್ಲಿ ಉಲಿದಾಗ ಅವನಲ್ಲೇ ನಾನು ಕೇಳಿಕೊಂಡದ್ದು ಪ್ರಜಾಧಿಪತ್ಯ. ಅದಕ್ಕೆ ಅವರು ಅಷ್ಟೂ ಅಂದರು. ಯಾಕೆ? ಅವರು ಮೊದಲೇ ಕೊಡುವುದಕ್ಕೆ ಸಿದ್ಧರಿದ್ದರು ತಾನೆ. ಹೀಗೆ ಪ್ರಜಾಧಿಪತ್ಯವನ್ನು ಬ್ರಹ್ಮದೇವರಿಂದ ಪಡೆದಂತಹ ನಾನು ನೇರವಾಗಿ ಪುರವನ್ನು ಸೇರಿದೆ. ಭವ್ಯವಾದಂತಹ ಸ್ವಾಗತ ನನಗೆ ದೊರಕಿತು. ಆದರೆ ಅದಲ್ಲ, ನನ್ನ ಕಣ್ಣುಗಳು ಹುಡುಕುತ್ತಾ ಇದೆ ತಮ್ಮನಾದಂತಹ ರೂಕ್ಷನಲ್ಲಿ. ನಾನು ಬರುವಂತಹ ವೇಳೆಯಲ್ಲಿ ಈ ಸ್ವಾಗತಿಸುವವರ ಮಧ್ಯದಲ್ಲಿ ನನ್ನ ತಮ್ಮ ಕಾಣ್ತಾನೆ ಎಂಬುದು ನನ್ನ ನಿರೀಕ್ಷೆಯಾಗಿತ್ತು. ಎಲ್ಲಿ ಹೋದ ತಮ್ಮ? ಯಾರ್ಯಾರಲ್ಲಿ ಕೇಳಿದ್ರೆ ಯಾವ ಯಾವ ರೀತಿಯ ಉತ್ತರಗಳು ದೊರೆಯುತ್ತದೆ. ನಾನು ಯಾರ ವಶಕ್ಕೆ ಒಪ್ಪಿಸಿದ್ದೇನೋ ಅಂತಹ ಗುರುಗಳಲ್ಲೇ ಕೇಳಬೇಕೆಂಬಂತಹ ಉದ್ದೇಶದಿಂದ ಗುರುಗಳನ್ನು ಬರುವುದಕ್ಕೆ ಹೇಳಿದ್ದೇನೆ. ಯಾಕೆ ಕಾಣುವುದಿಲ್ಲ? ಗುರುದೇವ ಬಂದ ಗುರುವಿಗೆ ಮಣಿದು ಕುಶಲ ಮಾತೆ ಕೇಳೆ ಕಂದರು ಕ್ಷಣ ಬಗೆಯ ನರಿಗೆ ಇಂದು ಕರೆದರ್ಪೆನ ಗುರುವೆಂದು ಶಾಪವನ್ನಿತ್ತ ಕಥೆಯ ಗುರುದೇವ. ನಿಮಗಾಗಿ ವಿಶೇಷವಾದ ಆಸನ ಕಾದಿದೆ ಗುರುಗಳೇ, ಅಲಂಕರಿಸಬೇಕು. ಅದಕ್ಕೆ ನಿಮ್ಮ ಉತ್ತರ ಇಲ್ಲ. ನನಗೆ ಮುಖಕ್ಕೆ ಮುಖ ಕೊಟ್ಟು ನೀವು ಮಾತಾಡುವ ಸ್ಥಿತಿಯಲ್ಲೂ ಇಲ್ಲ. ಆ ವಿಚಾರ ಅಂತೂ ಇರಲಿ ಗುರುಗಳೇ. ತಪಸ್ಸನ್ನಾಚರಿಸಿ ಬಂದವ ನಾನು. ಪುರದಲ್ಲಿ ನನ್ನ ತಮ್ಮನನ್ನು ಅಗತ್ಯವಾಗಿ ಕಾಣಬೇಕಿತ್ತು. ಹುಡುಕಿ ಹುಡುಕಿ ಸಾಕಾಯಿತು. ಹಾಗಾಗಿ ನಿಮ್ಮಲ್ಲೇ ಕೇಳುವುದಕ್ಕೆ ಮುಂದಾಗಿದ್ದೇನೆ. ಗುರುದೇವ, ನನ್ನ ತಮ್ಮ ಎಲ್ಲಿದ್ದಾನೆ? ನನ್ನ ತಮ್ಮ ಎಲ್ಲಿದ್ದಾನೆ ಗುರುಗಳೇ? ಹೇಳಿ ಗುರುಗಳೇ, ಹೇಳಿ. ಪ್ರಜೇಶ್ವರ, ಇಂದಿನವರೆಗೆ
ನನ್ನೆದುರಿನಲ್ಲಿ ನೀನು ತಲೆ ತಗ್ಗಿಸಿ ನಿಲ್ತಿದ್ದೆ. ಹೌದು, ನಾನು ತಲೆ ಎತ್ತಿ ನಿಲ್ತಿದ್ದನಪ್ಪ. ಸರಿ. ಇವತ್ತು ನೀನು ತಲೆ ಎತ್ತಿ ನಿಂತಿದ್ದೀ, ನಾನು ತಲೆ ತಗ್ಗಿಸಿ ನಿಂತಿದ್ದೇನೆ. ಯಾಕೆ ಗುರುಗಳೇ ಹೀಗೆ ಮಾತಾಡ್ತೀರಿ? ವಿಕ್ಷಿಪ್ತನಲ್ಲಿ ವಿಶ್ವಾಸವಿಟ್ಟು ವಿದ್ಯೆ ಕಲಿಯುವುದಕ್ಕೆ ನಿನ್ನ ತಮ್ಮನನ್ನ ನನ್ನ ವಶಕ್ಕೊಪ್ಪಿಸಿದ್ದು ಸತ್ಯ. ಹೌದಲ್ಲ? ವಿದ್ಯಾವಂತನಾದ, ಬುದ್ಧಿವಂತನಾದ, ಆದರೆ ಮದೋನ್ಮತ್ತನೂ ಆದ. ವಿಪ್ರಕುಲವನ್ನೇ ಹಳಿದ ಎಂಬ ಕಾರಣಕ್ಕೆ ಮುರಿದು ಶಾಪದಿಂದ ನೀನು ಕಲಿತ ವಿದ್ಯೆ ಎಲ್ಲ ಮರೆತು ಹೋಗಲಿ ಅಂತ ಹೇಳಿಬಿಟ್ಟನಪ್ಪ. ಶಾಪಗ್ರಸ್ತನಾದಂತಹ ನಿನ್ನ ತಮ್ಮ ಎತ್ತಲೋ ಹೋಗಿಬಿಟ್ಟಿದ್ದಾನೆ. ಎಲ್ಲಿದ್ದಾನೆ ಅಂತ ಹೇಳಿ, ಎಲ್ಲಿದ್ದಾನೆ? ವಿಕ್ಷಿಪ್ತಬಹುದು ಬುದ್ಧಿಯಲ್ಲಿ. ನನ್ನ ತಮ್ಮ ಉದ್ಧಾರವಾಗಬೇಕೆಂಬಂತಹ ಉದ್ದೇಶದಿಂದ ತಮ್ಮ ಮಡಿಲಿಗೆ ಸೇರಿ ಅವನಿಗೆ ವಿದ್ಯೆಯನ್ನು ಕೊಡುವುದರ ಬದಲಾಗಿ ಅವನನ್ನು ಶಪಿಸಿದರೆ ಕೊನೆ ಕಾಲಕ್ಕೂ ಈ ಹೊತ್ತಿಗೆ ತಮ್ಮನನ್ನು ಕಾಣುವಂತಹ ಸ್ಥಿತಿ ನನಗಿಲ್ಲದಾಗಿ ಹೋಯಿತು. ಅವನೆತ್ತಲೋ ಹೊರಟು ಹೋದ ನನ್ನ ತಮ್ಮನನ್ನು ಶಪಿಸಿದರೆ ಹಾಗಾದರೆ ಅದರ ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕು. ಇನ್ನು ಮುಂದಕ್ಕೆ ಜನರ ಸ್ವಕೃತಿಯನ್ನುಳ್ಳುತ್ತಾ ಕೊಳ್ಳಕ್ಕೂ ನಿನ್ನ ಶಾಪ ಶಿರೋಧಾರ ರಾಜೇಶ್ವರನೇ, ಎಲ್ಲ ತಪ್ಪನು ತೊಳುವೆನೆಂತ ನಿನ್ನ ಶಾಪ ಶಿರೋಧಾರ ಪ್ರಜೇಶ್ವರನೇ, ಎಲ್ಲ ತಪ್ಪನು ತೊಳುವೆನೆಂತ ನಿನ್ನ ನಿಜಗಾನು ಪರಿಹಾರ ಮಾರ್ಗವ ತೋದೆ, ದಾರಿ ಹೇಳಿದ್ದೇನೆ. ನಿನ್ನನ್ನು ಜಗಾನು ಪರಿಹಾರ ಮಾರ್ಗವ ತೋದೆ, ಎಲ್ಲ ಬದುಕಿಂದು ಬರಡಾದೆ. ಓ ಪ್ರಜೇಶ್ವರನೇ ದಕ್ಷ ಪ್ರಜಾಪತಿ, ಈ ಶಾಪ ವಾಕ್ಯಗಳೆಲ್ಲ ಹೀಗೆಯೇ ಹೇಳಬೇಕೆಂದು ನಾಲಿಗೆಯಲ್ಲಿ ಬಂದು ಹೋಗುವುದಲ್ಲ. ಕಣ್ಣಿಗೆ ಕಾಣದ ಆ ಕಾಲಚಕ್ರವು ನಮ್ಮ ನಾಲಿಗೆಯಿಂದ ಮಾತುಗಳನ್ನು ನುಡಿಸಿ ಬಿಡುತ್ತದೆ. ಅಂದು ನಿನ್ನ ತಮ್ಮನ ವಿಷಯದಲ್ಲಿ ನನ್ನಿಂದಾದದ್ದು ಅದೇ, ಇವತ್ತು ನಿನ್ನಿಂದಾದದ್ದು ಅದೇ. ಕೊಳಕು ಬಟ್ಟೆಯನ್ನೊಗೆಯುವ ರಜಕನಾಗಿ ಹೋಗು, ನಿನ್ನ ಶಾಪ ಶಿರೋಧಾರ್ಯ. ಆದರೆ ನಿನ್ನಲ್ಲಿ ಕೇಳುವಂತಹ ನೈತಿಕತೆ ನನಗಿಲ್ಲವಪ್ಪ. ನಿನ್ನ ತಮ್ಮನಿಗೆ ಶಾಪ ಕೊಟ್ಟೆ, ಅದನ್ನು ಪರಿಹರಿಸುವುದಕ್ಕೊಂದು ಮಾರ್ಗವನ್ನು ಕೊಟ್ಟಿದ್ದೇನೆ. ಪ್ರಪಂಚದಲ್ಲಿ ತಾರಕ ಮಂತ್ರವೆಂದು ಯಾವುದು ಪ್ರಖ್ಯಾತವಾಗುತ್ತದೋ ಆ ಮಂತ್ರವು ನಿನ್ನ ನಾಲಿಗೆಯಿಂದ ಪಠಿಸಲ್ಪಟ್ಟಾಗ ನಿನ್ನ ಶಾಪ ಪರಿಮಾರ್ಜನೆಯಾಗುತ್ತದೆ ಅಂತ ಹೇಳಿದೆ. ನನಗೆ ಹುಸಿ ಶಾಪ ಕೊಡು ಅಂತ ಹೇಳುವ ಹಕ್ಕಿಲ್ಲವಪ್ಪ. ಆದ್ರೂ ನಿನ್ನ ತಮ್ಮನಿಗೆ ನಾನು ಹೀಗೆ ಮಾಡಿದ್ದೇನೆ. ನೀನು ಏನು ಮಾಡುತ್ತೀಯೋ ಗೊತ್ತಿಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿನ್ನ ಶಾಪವನ್ನಂತೂ ಸ್ವೀಕರಿಸ್ತೇನೆ. ಮರುಗದಿರು ನೀ ಶಾಪ ಪರಿಮಾರ್ಜನೆಯ ಕೊಂದೆ, ತವ ಶಿಕ್ಷಣಿರುವೆಡೆಗಳ ಮರಳಿ ಬದಲಿದ ಬದುಕು ಹೊಂದಿರುವ ಹೊಲ ಬರಿದು ಕರುಣಾನ ಬಾರಿದು
ಯಾಕೆ ಹೀಗಾಯಿತು ಎಂಬುದೇ ನನಗರ್ಥವಾಗದ ಸ್ಥಿತಿ ಗುರುದೇವ. ನಿಮ್ಮ ಕೈಯಲ್ಲೇ ವಿದ್ಯೆಯನ್ನು ಕಲಿತವನು ತಾನೇ. ಈ ಹೊತ್ತಿಗೆ ನಿಮ್ಮನ್ನೇ ನಾನು ಶಪಿಸುವಷ್ಟು ಮುಂದುವರಿದ್ದೇನೆ ಗುರುದೇವ. ಶಾಪ ಆಗಿ ಹೋಯ್ತಲ್ಲ. ಹೌದು, ಕ್ಷಣ ಹೊತ್ತು ತಮ್ಮನ ಮೇಲಿನ ವ್ಯಾಮೋಹದಿಂದಲಾಗಿ ನಾನು ಕ್ರುದ್ಧನಾದ್ದು ಹೌದು, ಶಪಿಸಿತು ಹೌದು. ಆದರೆ ಇದೆಲ್ಲ ಭಗವಂತನ ಲೀಲೆ ಅಂತಲೇ ಹೇಳಬೇಕಷ್ಟೇ. ಬೇರೆ ದಾರಿ ಯಾವುದು ನನಗೂ ಕಾಣುವುದಿಲ್ಲ, ಅರ್ಥವೂ ಆಗುವುದಿಲ್ಲ. ನನ್ನ ತಮ್ಮನಿಗೆ ಪರಿಶಾಪವನ್ನು ನೀವು ಕೊಟ್ಟಿದ್ದೀರಿ ಎಂದಾದರೆ ನಾನು ಇದಕ್ಕೆ ಏನನ್ನು ಹೇಳಲಿ. ಆದರೆ ಒಂದು ದಾರಿಯನ್ನು ಮಾತ್ರ ನಾನು ಸೂಚಿಸಬಲ್ಲೆ. ನಿಮ್ಮ ಶಿಷ್ಯ ಅಂದ್ರೆ ನನ್ನ ತಮ್ಮ ಆ ರೂಕ್ಷ ಯಾವೆಡೆಯಲ್ಲಿದ್ದಾನೋ ಗೊತ್ತಿಲ್ಲ. ಹೋಗಿ ಅವನೆಡೆಯಲ್ಲಿ ನೀವು ರಜಕರಾಗಿದ್ದರೂ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ. ಆ ಹೊತ್ತಿಗೆ ಕರುಣಾಳು ಯಾವುದಾದರೊಂದು ದಾರಿಯನ್ನು ಸೂಚಿಸ್ತಾನೆ, ಅಷ್ಟನ್ನೇ ಹೇಳಬಲ್ಲೆ. ಆರೂಪವಾಗಿ ನಿಮಗೆ ಶಾಪ ಪರಿಮಾರ್ಜನೆಯಾಗ್ತದೆ ಗುರುಗಳೇ. ದಕ್ಷ, ಹೀಗೆಲ್ಲವೂ ಸ್ಪಷ್ಟವಾಗುತ್ತಾ ಇದೆ. ಇದೆಲ್ಲವೂ ನಮ್ಮ ಕೈಯಲ್ಲಿಲ್ಲ ಎಂಬ ಸತ್ಯದ ಅರಿವು ಈಗ ನನಗಾಯಿತು. ಒಂದು ದಿವಸ ನಿನ್ನ ತಮ್ಮನಲ್ಲಿ ಕೇಳಿದ್ದ, ಗುರುಗಳೇ, ಮುಂದೊಂದು ದಿನ ನಿಮಗೆ ನಾನು ಕಲಿಸುವ ಗುರುವಾಗಬಹುದೇ? ಯಾವ ಶಕ್ತಿ ಆ ನಾಲಿಗೆಯಿಂದ ಅವನಿಂದ ಮಾತನಾಡಿಸಿತು? ಓಹೋ, ನೀನು ಕೊಟ್ಟ ಹುಸಿ ಶಾಪವೂ ಹಾಗೆ. ಯಾವಾತನು ನನಗೆ ಶಿಷ್ಯನಾಗಿದ್ದನೋ ಆ ಶಿಷ್ಯನ ಶಿಷ್ಯವೃತ್ತಿಯನ್ನ ನಾನು ಅನುಭವಿಸಿದೆ ಅಂತಾದ್ರೆ, ನಾನು ಆತನಿಗೆ ಶಿಷ್ಯ ಆದೆ ಅಂತಾದ್ರೆ ನೀನು ಕೊಟ್ಟ ಶಾಪ ಪರಿಹಾರವಾಗುತ್ತದೆ. ಅವ ಉತ್ತರಿಸುವಂತಹ ಕಾಲಕ್ಕೆ ನೀವು ಉತ್ತರಿಸಲ್ಪಡುವುದಕ್ಕೆ ಭಗವಂತ ಕಾರಣನಾಗ್ತಾನೆ. ನಿನ್ನ ತಮ್ಮನು ನಮ್ಮ ಕಟ್ಟುಪಾಡಿನಲ್ಲಿರ್ಲಿಲ್ಲ, ನಾನು ನಿನ್ನ ಕಟ್ಟುಪಾಡಿನಲ್ಲಿರ್ಲಿಲ್ಲ, ನೀನು ನನ್ನ ಕಟ್ಟುಪಾಡಿನಲ್ಲಿರ್ಲಿಲ್ಲ. ನಮ್ಮೆಲ್ಲರನ್ನ ಕಟ್ಟಿ ಹಾಕಿದಂತಹ ಮಹಾಶಕ್ತಿ ಮೇಲೊಂದಿದೆ ಎಂಬ ಸತ್ಯ ಈಗ ಸ್ಪಷ್ಟವಾಯಿತಪ್ಪ. ಮುಂದೇನೋ ಮಹತ್ತಾದದ್ದು ಘಟಿಸುವುದಕ್ಕಿದೆ ಎಂಬುದಕ್ಕೆ ಇದು ಪೀಠಿಕಾ ಪ್ರಕರಣ ಇರಬಹುದು. ಶಾಪವನ್ನ ತಲೆಯಲ್ಲಿ ಹೊತ್ತು ಮುಂದೆ ಸಾಗುತ್ತೇನು. ಹಾಗೆ ಮನಿಗೊಂದು ಜನ ಹೊರಟು ಮನಿಗೊಂದು ಜನ ಹೊರಟು ನಿರದಾರ ಕಾದಾಗೆ ನಿರದಾರ ಕಾದ ಜನರೆಲ್ಲ ಸಂಬಂಧವೆನಬೇಕು, ಜನರೆಲ್ಲ ಸಂಬಂಧವೆನಬೇಕು, ಜನರೆಲ್ಲ ಸಂಬಂಧವೆನಬೇಕು.
ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಾವ್ಯಾರು? ಎಂತದ್ದು? ಬೇಟೆಗಾರರು. ಬೇಡರು. ನಮ್ಮ ವಾಸ ಈ ಕಾಡಿನಲ್ಲಿ. ನಮಗೆಲ್ಲ ನಾಯಕನೇ ಪುಂಗವ. ನನ್ನ ಹೆಸರು ಪುಂಗಯ. ಪುಂಗವ. ಅದೇನ್ರಿ? ಏನ್ರಿ? ಈ ಕಾಡಿನಲ್ಲಿ ಹುಟ್ಟಿ ಈ ಕಾಡಿನಲ್ಲಿ ನಾವು ಬೆಳಿತೀವಿ. ಕಾಡಿನಲ್ಲಿ ಜೀವನ ಹೆಂಗೆ? ನಾವು ಬೇಟೆಗೆಲ್ಲ ಹೋಗ್ತೇವಲ್ಲ. ಬೇಟೆಗೆ ಅದೇ ಬೇಟೆಗೆ ಹೋಗೋದು ನಮ್ಗೆ ಆಗುದಿಲ್ಲ. ಮೃಗ ಬೇಟೆ. ಮಾಂಸ ತಿನ್ನುವುದು, ಮಾಂಸವನ್ನು ಕೂಡಿಟ್ಟುವುದು, ನಮ್ಮ ಮನೆಗೆ ತರುವುದು. ಈ ರೀತಿಯಾಗಿ ನಾವು ಹೊರಟು ಸಿದ್ಧರಾದವರು. ನಮ್ಮ ಕತೆ, ನನ್ನ ಮಗಳ ಕತೆ ಅದೇ. ಮಾಂಸ ತಿನ್ನಬೇಕು. ಅಪ್ಪ ಹೋಗಿ ಕಾಡಿಗೆ ಬೇಟೆಯಾಡಿ. ನೀವು ಬಂದಿದ್ದೀರಲ್ಲ ಇಲ್ಲಿಗೆ? ಎಲ್ಲ ಸಿದ್ಧತೆ ನಾವೆಲ್ಲ ಸಿದ್ಧತೆ ಮಾಡಿದ್ದೇವೆ. ಆಗಿದೆ. ಆಯುಧ ನನ್ನಲ್ಲಿ ಕೆತ್ತಿ ಉಂಟು. ಯಾವುದು? ಕೆತ್ತಿ ಉಂಟು. ಏಯ್, ಕತ್ತಿ, ಅದೇ ಕಟಾರಿ, ಆಮೇಲೆ ಕೊಡಲಿ, ಬರ್ದುಗುಕ್ಕು, ಎಲ್ಲವೂ ಸಿದ್ಧತೆ ಆಗಿದೆ. ಹಾಗಾದ್ರೆ ಯಾಕೆ ತಡ?
ಬೇಡರೆಲ್ಲರೂ ಸೇರುವನದನೇ ಭಾರಿ ಬೇಟೆಯಾಡಿ ತನುವಾರಿಸಲು ಕುಳಿತಿರಲು ಹಾಗೆಲ್ವಾ ಬೇಟೆಯಾಡಿ ಆಯಾಸ ಅದು ನಿಮ್ಮ ಮುಖ ನೋಡಿದಾಗ ಗೊತ್ತಾಯ್ತು. ಒಳ್ಳೆಯ ಬೇಟೆ, ಭರ್ಜರಿ ಬೇಟೆ. ಬಹುಶಃ ಹಿಂದೆ ನಾವು ಆಡಿದ್ದಿಲ್ಲ, ಮುಂದೆ ಮುಂದೆ ಆಗ್ಲಿಕ್ಕೆಲ್ಲ ಒಳ್ಳೆದಾಗಿದೆ. ಈಗ ಭಯಂಕರ ಅಂತ ಹೇಳ್ಬೇಕು ಅಂತ ಉಂಟು ಅಂತ ಆಡ್ಬೇಕು ಅಂತ ಇದ್ರೆ ನಾವು ಮೃಗ ಬೇಟೆ ಆಡಿದ ಮೊಲ ಮಾಂಸ ಎಲ್ಲ ಬರ್ಲಿ. ಹುಡುಲಿಕ್ಕೆ ಹುಳಿ ಅದು ಬೇಕಾ? ಬಾಡಿ ನೋಡಲು ಕಾಡ ಹೆಬ್ಬುಳಿಯಂದು ನಗೆಯದು ನೋಡು ನಿನ್ನಂತವ್ರು ನಂಬಿದ್ರೆ ನಮ್ಮಂತವ್ರ ಪ್ರಾಣವೇ ಹೋಗ್ತೇ. ನೀವು ತಿನ್ನುವುದಕ್ಕೆ ಮಾತ್ರ, ದುಡಿಲಿಕ್ಕೆ ಏನಿಲ್ಲ. ನಾನು ಧೈರ್ಯದಲ್ಲಿ ಓಡಿ ಹೋದಲ್ವಾ? ಹೌದಾ? ಎಂತದಲ್ಲಿ ಸರ್ವಂತ ಹೋದ್ ನಾನು ಬರಲು ಹೋಯ್ತು. ಈಗ ಧೈರ್ಯದಲ್ಲಿ ಹೊಡಿದ, ಅದಕ್ಕೆ ಹೆದರಿಕೆ ಆಗಿದೆ. ಎಲ್ಲ ಬೆವರು ಇಳಿತಾ ಉಂಟು. ಧೈರ್ಯದ ನೀರು ಹೊರ ಸೂಸು ಹೆಚ್ಚಾಗಿ. ಏನಾಯ್ತು ನೋಡು, ನೋಡಿದ್ಯಾ? ಅಲ್ಲ, ನಿಮ್ಮನ್ನು ಬದುಕಿಸಿದ್ದಾನೆ ಈಗ. ನನ್ನನ್ನು ಬದುಕಿಸಿದವ, ಅವನಿಂದ ಬದುಕಿದ್ದು ನಾನು. ಗಾಳಿ ಹಾಕಿ. ಗಾಳಿ ಬರುದಿಲ್ಲ, ಗಾಳಿ ಇಲ್ಲ, ಗಾಳಿ ಇಲ್ಲ, ಗಾಳಿ ಇಲ್ಲ. ಗಾಳಿ ಎಲ್ಲಿಂದ ಹೋಗುದ? ಮೂಗಿಂದ ಗಾಳಿ ಬರುದಿಲ್ಲ ಅಂತ ಹೇಳಿ ನಿನ್ನ ಅಭಿನಯ ಎಂತದ್ದು? ಅದು ಎಂತದ ತಾಗಿ ನನ್ನನ್ನು ಬದುಕಿಸಿದ ಪುಣ್ಯಾತ್ಮ ಆಯ್ತ. ಏನು ಇವನನ್ನು ನಮ್ಮ ಕಾಡಿನಲ್ಲಿ ನನ್ನ ಪ್ರಾಣವೇ ಹೋಗುತ್ತಿತ್ತು. ಪುಣ್ಯಾತ್ಮನೊಬ್ಬ ಬದುಕಿಸಿದ. ಆದ ಕಾರಣವನ್ನು ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಆದ್ರೆ ನನ್ನ ಮಗಳು ನನ್ನನ್ನು ಕಾಯ್ತಾ ಇರುವವಳು ಯಾವಾಗ್ಲೂ, ಅಪ್ಪ ಎಲ್ಲಿದ್ದೀರಿ ಎಲ್ಲಿದ್ದೀರಿ, ಎಷ್ಟೊತ್ತಿಗೆ ಬರ್ತಾರೆ, ಈ ನಿರೀಕ್ಷೆಯಲ್ಲಿ ಇರುವವಳು ಇನ್ನು ಕಾಣ್ತಾ ಇಲ್ಲ. ಮಗಳೇ, ಓ ಮುದ್ದು, ಓ ಸೈರಿ, ಓ ಏನಪ್ಪ ನೀನ್ ಎಷ್ಟು ಬೊಬ್ಬೆ ಹಾಕ್ತಿ ಬಂದು? ಯಾವಾಗ ಮಾಂಸ ತರ್ತೀನಿ ನೀನು ಯಾವಾಗ ಬರ್ತದೆ? ನಾನು ಕಾಯ್ತಾ ಇದ್ದದ್ದು. ಹೌದು, ಮಸಾಲೆ ಅರೆದು 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 ಸಾಕಾಗಿ ಹೋಯ್ತು. ನಾನು ಕುತ್ತಿಗೆ ನೋಡಿದ್ದೆ ನೀನು ಎಷ್ಟು ಉದ್ದ ಆಗಿದೆ ನೋಡು. ಈಗ ಉದ್ದಾಗಿದ್ದು ನನ್ನನ್ನು ಕಾದು ಕಾದು. ಯಾಕೆ ಯಾವ ದಾರಿಲಿ ಬರ್ತೀವಿ ಎಂಬುದಾಗಿ ನೋಡಿ ನೋಡಿ ಕುತ್ತಿಗೆ ಉದ್ದ ಆಗಿ ಹೋಯ್ತು, ಕೊಕ್ಕರೆ ಹಾಗೆ. ಮಾಂಸ ಉಂಟಪ್ಪ? ಈಗ ನೀನು ಮಾಂಸದ ಹಂದಿ ಮಾಂಸ, ಮೊಲದ ಮಾಂಸ, ಕೋಳಿ ಮಾಂಸ, ನರಿ ಮಾಂಸ, ಕೋಳಿ ಮಾಂಸ, ಕಾಡ್ಕೋಳಿ ಮಾಂಸ ಕಾಡ್ಕೋಳಿ ಎಲ್ಲ ಸಿಗುತ್ತದಪ್ಪಯ್ಯ. ಹಾಗಿದ್ರೆ ಎಲ್ಲುಂಟು ಮಾಂಸ ಎಲ್ಲ? ಈಗ ನನ್ನ ಪ್ರಾಣ ಬಂದದ್ದೇ ಹೆಚ್ಚು ಅಂತ ಹೇಳ್ಬೇಕು ಇಲ್ಲಿಗೆ. ಅಂದ್ರೆ ಏನಪ್ಪ ಮತ್ತೆ ನಿನ್ನ ಪ್ರಾಣ ಬಂದದಂದ್ರೆ ಏನ್ ಹೇಳ್ತಿದ್ದೆ ನೀನು? ನೀನು ಹೇಳಿದ್ಯೋ ಹಾ. ಕಾರಣಕ್ಕೆ ಹೋದೆ, ಹಾ. ಮೃಗ ಬೇಟೆ ಆಡಿದೆ. ಹಾ. ಕೋಳಿ ಮಾಂಸ, ಕಾಡು ಕೋಳಿಯೋ ಹಾ. ಅಥವಾ ಹುಲಿ ಮಾಂಸವ, ಹಂದಿ ಮಾಂಸವ, ಹಾ. ಬೇಟೆಯಾಡಿ ನಾವೆಲ್ಲರೂ ಗೆಳೆಗಾರರು ಒಟ್ಟಿಗೆ ಹಾ. ಕೂತು ತಿನ್ನಬೇಕು ಅನ್ನುವಷ್ಟರಲ್ಲಿ ಏನು ಮಾಡೋಣ? ಏನಪ್ಪ ಪ್ರಕರಣವೇ ಬೇರಾಗಿ ಹೋಯ್ತು. ಪ್ರಕರಣ ಏನಾಯ್ತಪ್ಪ? ಅದರ ಬದಲಿಗೆ ನೋಡು, ನೀನು ಹೇಳಿದಾಗೆ ತಂದಿದ್ದೇನೆ ನೋಡು. ಅಪ್ಪ ಓ, ಕಾಡಾಗೆ ಹೊಂಟು ನೀನಾಟಿ ಪೇಟೆಯ ಮೇಲೆ ಬಾದ ತಪ್ಪುದ ತೊರೆದು ಅಪ್ಪಯ್ಯ
ಯಪ್ಪ ಅಪ್ಪ ಕಾಡಾಗೆ ಹೊಂಟು ನೀನಾಡಿ ಬೇಟೆಯನೊಮ್ಮೆ ಬಾಡ ತಪ್ಪುದ ತೊರೆಗೋ ಯಪ್ಪ ನೀ ಬಾಡ ತಪ್ಪುದ ತೊರೆಗೋ ನಾಡಾಡಿ ಅಂತಿಪ್ಪ ಹೋರಾಟ ಜಾಗೆ ನಾಡಾಡಿ ಅಂತಿಪ್ಪ ಹೋರಾಟ ಜಾಗೆ ಕೆಡು ಮದಿಗೆ ಬಂದೈತ ಕಡಗೆ ಹೊಂಟೋಗಿ ನೋಡಿ ಪಡೆಯಬಲ್ಲೆ ಅಪ್ಪರಿ ಪಾಡ ತಪ್ಪದ ತೊರೆಗೋ ಏನು ಮಗಳೇ? ಅಪ್ಪ ನೀ ಸರಿ ಉಂಟಾ ಇಲ್ವಾ? ನಿನಗೆ ತಲೆ ಸರಿ ಉಂಟಪ್ಪ ನನಗೆ ತಲೆ ಸರಿ ಇಲ್ವಾ? ಅಯ್ಯೋ ದೇವ್ರೆ ಹಾ, ಮಾಂಸ ತತ್ತೆ ಅಂತ ನೋಡಿದ್ರೆ ಹಾ, ಒಬ್ಬ ಫೋನ್ ಹಿಡ್ಕೊಂಡು ಬಂದಿದ್ದಿ ಹೌದು. ಅಪ್ಪ ಬಹಳ ಚಂದ ಇದ್ದಾನೆ. ಹೌದಾ? ಹೌದು ಹೌದು ಚಂದ ಹೌದು. ಹಾ, ನಾಡಿನಲ್ಲಿ ಇರ್ಬೇಕಾದವನು ಹಾ, ಕಾಡಿಗೆ ಬಂದಿದ್ದಾನೆ. ಹಾ, ನಾನು ಎಣಿಸಿದ್ದೇನು ನನ್ನಪ್ಪಯ್ಯ ಜಾಣ. ಹಾ, ಹಾ, ಅಪ್ಪಯ್ಯ ಜಾಣ ಅಲ್ಲ, ಹಾ. ಅಪ್ಪಯ್ಯ ದೊಡ್ಡ ಕೋಣ. ನಾನು ಕೋಣ, ಹಾ ನೀನು ಜಾಡೆ. ಏನಪ್ಪ ಯಾಕೆ ಹೇಳಿದೆ ನೀನು? ಯಾಕೆ? ಹಾ, ಹಾ ಹೌದಾ? ಹೌದು ಇದರ ಬಗ್ಗೆ ನಿಮಗೆ ತಿಳಿಸಬೇಕು. ಹೌದಪ್ಪ. ಮಗಳೇ, ಜಾಣೆ ಜಾಣ ಜೇನು ಪಾನನ ಕಾಡಗೆ ತನೆ ಪ್ರತೆಯ ಕಾಡಿಗೆ ಓ ಜಾಣೆ ಜಾಣನೆ ನಾಯರು ಪಾವನ ಕಾಡಗೆ ಶಾನೆ ಪ್ರಾತೆಯ ಮಾಡುವೆ ನಾ ಶಾನೆ ಪ್ರಾತೆಯ ಮಾಡುವೆ ಪ್ರಾಣದ ಹುಳಿತಾವ ಹಾರಾಟದ ಗೆಲ್ಲ ಪ್ರಾಣದ ಹುಳಿತಾವ ಹಾರಾಟದ ಗೆಲ್ಲ ಪ್ರಾಣವ ಕುಳಿತವನೇ ಅಪ್ಪ ನಾನು ಕೋಣ. ನೀವು ದೊಡ್ಡ ಕೋಣ. ಹಾಗೆ ಕಾಣ್ತೇನೆ. ನಾನು ಎಣಿಸಿದ್ದೇನು ಹಾ, ಅಪ್ಪಯ್ಯ ಜಾಣ ಎಂಬುದಾಗಿ. ಹೌದು. ಈಗ ನೀನು ಜಾಣೆ. ನಾನು ಜಾಣ ಹೌದು. ಹಾ ಮಗಳೇ, ಅಪ್ಪ ನಾನು ಜಾಣನಾಗೇ ಇದ್ದೆ. ಮತ್ತೆ ಆದ್ರೆ ಈ ಸಂದರ್ಭದಲ್ಲಿ ಕೋಣನಾಗಬೇಕಾಯ್ತು. ಯಾಕೆ? ಕೋಣನಾದ ಕಾರಣ ನನ್ನ ಪ್ರಾಣ ಉಳಿದಿತ್ತು ಅಂತ ಹೇಳಬೇಕು. ಕೇಳಿದ್ಯಾಕೆ? ಕಾಡಿನಲ್ಲಿ ಈ ಹುಡುಗ ಯಾಕಂತ ಕೇಳಿದ್ ನಾನು. ಅಲ್ವಾ? ಹೌದು. ಕಾಡಿನಲ್ಲಿ ಮೃಗಬೇಟೆ ಆಳುತ್ತಾ ಮುಂದುವರೆದುಕೊಂಡು ಹೋಗುವಾಗ ಹಾ ಮಾಂಸಗಳೆಲ್ಲ ಸಿಕ್ಕಿತ್ತು ಪ್ರಾಣಿಗಳು. ಹೌದಾ? ಅದು ಮಾಂಸ ಮಾಡಿದೆವು. ಅದನ್ನು ನಾವು ಗೆಳೆಗಾರರು ಒಟ್ಟು ಸೇರಿ ಹಾ ಇನ್ನು ತಿನ್ನಬೇಕು ಹಾ ಎನ್ನುವ ಹಾಗೆ ನೀವು ತಿನ್ನುವುದಾ? ಸ್ವಲ್ಪ ಕಾಡಿನಲ್ಲಿ ಹಾಗಿದ್ರೆ ಅಲ್ಲ, ಮತ್ತೆ? ಇಲ್ಲಿಗೆ ತರುವುದಕ್ಕಾಗಿ ಬೇರೆ ನಾವು ಕಟ್ಟಿದ್ದೇವೆ. ಹ್ಮ್. ಅದೇ ಸ್ವಲ್ಪ ಕಾಡಿನಲ್ಲಿ ನಮ್ಮವರೊಂದು ಗಮ್ಮತ್ತು ಮಾಡುವ ಅಂತ ಹೇಳಿ. ಆದ್ರೆ ಏನು ಮಾಡೋಣ, ಏನಾಯ್ತಪ್ಪ? ಹಿಂದಿನಿಂದ ಒಂದು ಹುಲಿ ನನ್ನ ಮೇಲೆ ಎರಗಿತ್ತು, ಹಾರಿತ್ತು. ಅಪ್ಪ ಹುಲಿ. ಹೌದು, ಅಪ್ಪಯ್ಯ ಹುಲಿ. ಅಪ್ಪ ಹುಲಿ ಅಲ್ಲ, ಹುಲಿ. ನನ್ನ ಮೇಲೆ ಹುಲಿ ಎರಗಿತ್ತು. ಅಪ್ಪಯ್ಯ ಹುಲಿಯಾ? ಹಾ ಹಾ ಮಗಳೇ, ಅಪ್ಪ ಆ ಸಂದರ್ಭದಲ್ಲಿ ನನ್ನ ಬೊಬ್ಬೆಯನ್ನು ಕೇಳಿದಂತ ಈತ ಇಲ್ಲಿದ್ದನೋ ಏನೋ, ಹಾ. ಆ ಪದ್ಮವಂತೆ ಬಂದು ಹಾ ನನ್ನನ್ನು ರಕ್ಷಿಸಿದ. ಹಾ. ಹುಲಿಯ ಬಾಲದಿಂದ ಕಿಳಿದು ಹುಲಿಯನ್ನು ಹೇಳಿದ. ಅಂದ್ರೆ ಹಾ.
ಹುಲಿ ನಿಮ್ಮನ್ನು ಬಿಟ್ಟು ಅವನು ಹಿಡ್ಕೊಂಡಿತ್ತು. ಅದರ ಅರ್ಥ ಆವಾಗ ಏನು? ಅದರ ಅರ್ಥ ಏನು? ನನ್ನ ಪ್ರಾಣ ಉಳಿಯಿತು. ನಿಮ್ಮ ಗ್ರಾಚಾರ ಹೋಯ್ತು, ಅವನಿಗೆ ಗ್ರಾಚಾರ ಹಿಡಿದು ಅಂತ ಹೇಳಿದ್ದು. ಹಾಗೆಲ್ಲ ಹಾ. ನನ್ನ ಪ್ರಾಣ ಉಳಿದ್ರು ಏನಾಯ್ತು? ಏನಾಯ್ತು? ಆ ಸಂದರ್ಭದಲ್ಲಿ ಹುಲಿ ಅವನನ್ನು ಹಿಡಿದಾಗ ನಾನು ಬಾರಿಸಿದೆ, ನನ್ನವರಿಗೆ ಬಡಿದೆ, ಹುಲಿಗೆ ನನ್ನವರನ್ನು ಕರೆದೆ, ಅದಕ್ಕೆ ಯಾರು ಬರ್ಲಿಲ್ಲ. ಹುಲಿ ಓಡಿ ಹೋಯ್ತು. ಇವ ಅವತ್ತಿ ತಪ್ಪಿಯಲ್ಲಿ ಬಿದ್ದು ಬಿಟ್ಟ. ಆ ಕ್ಷಣವೇ ನನಗೆ ಗೊತ್ತಾಯ್ತು, ಏನಪ್ಪ, ಇವೊಬ್ಬ ಆತ್ಮ ಬಾಂಧವ, ಆತ್ಮ ರಕ್ಷಕ, ನನ್ನ ಪ್ರಾಣ ಉಳಿದಂತ ಈತನನ್ನು ಕಾಡಿನಲ್ಲೇ ಬಿಟ್ಟು ಹೋಗುದು ಸರಿಯಲ್ಲ. ಅದಕ್ಕಾಗಿ ನಮ್ಮ ಈ ಗುಡಿಸಲಿಗೆ ಕರೆದುಕೊಂಡು ಬಂದಿದ್ದೇನೆ. ಏನಿದ್ರು ಇವನನ್ನು ನೀನು ಏನಾದ್ರೂ ಔಷಧ ಉಪಚಾರಗಳಿಂದ ನೀನು ಗುಣಪಡಿಸಬೇಕು. ಔಷಧದಿಂದ ನಾನು ಏನ್ ಮಾಡ್ಬೇಕು ಹೇಳಿ? ಇದೇ ಅಲ್ಲ ನಿನ್ನಲ್ಲಿ ಆ ಭಸ್ಮ ನೋಡಿ. ನನ್ನ ಅಪ್ಪನಿಗೆ ಒಂದು ಸರಿ ಗೊತ್ತುಂಟು. ಮಗಳಿಗೆ ಏನು ಮಾಡಿದ್ರು? ಹೌದು, ಮಗಳಿಗೆ ಭಸ್ಮ ಪ್ರಯೋಗ ಮಾಡ್ಲಿಕ್ಕೆ ಒಂದು ಗೊತ್ತುಂಟು. ಯಾಕೆ? ಯಾರಿಗಾದ್ರೂ ಭಸ್ಮ ಪ್ರಯೋಗ ಮಾಡಿದ್ ನಾನೇ. ಅಂತಹ ಒಂದು ಕಷ್ಟದಲ್ಲಿ ಸಿಲುಕಿದವರಿಗೆ ಕಾಡ ದೇವತೆಯನ್ನು ಎಣಿಸಿ ನೀನು ಪ್ರಯೋಗ ಮಾಡುವುದು ತಾನೇ? ಹೌದಪ್ಪ. ಎಷ್ಟೋ ಮಂದಿ ಹುಷಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಂತಹ ಒಂದು ಪ್ರಯೋಗ ಮಾಡುತ್ತೆ ಮಗಳೇ. ನಾನಿದ್ದೀನಪ್ಪ. ಮನದಿ ಮಾರಿ ಮನನು ನೆನೆಯುತ್ತ, ಮನದಿ ಮಾರಿ ಮನನು ನೆನೆಯುತ್ತ ಹಣೆ ಭಸ್ಮವ ಹಚ್ಚಿ ಮಂತ್ರದೆ, ಹಣೆ ಭಸ್ಮವ ಹಚ್ಚಿ ಮಂತ್ರದೆ ತನುವಿಗೆ ಬಿಟ್ಟು ರಕ್ಷೆಗಾಣಿಯ ವನಿತೆ ಬೇದಿದಳ, ತನುವಿಗೆ ಬಿಟ್ಟು ರಕ್ಷೆಗಾಣಿಯ ವನಿತೆ ಬೇದಿದಳ, ಗಾಯ ಹೊಡೆದಿಗ ಭುಜನಂಗದ ಬಲಿಯದಿಂದ ಔಷಧಿಯಲಿ, ಗಾಯ ಹೊಡೆದಿಗ ಭುಜನಂಗದ ಪ್ರಿಯದಿಂದ ಔಷಧಿಯಲಿ, ವನಿತೆಲೆ ಬಿದಿದೆ, ವನಿತೆಲೆ ಬಿದಿದೆ. ಅಮ್ಮ ಮಾರಿಯಮ್ಮ, ಯಾವಾಗಲೂ ನಮ್ಮ ಕಾಡಿನ ಜನರಿಗೆ ಏನಾದ್ರೂ ತೊಂದರೆ ಬಂದ್ರೆ ನಿನ್ನನ್ನು ಧ್ಯಾನಿಸಿ ಅವರಿಗೆ ಭಸ್ಮವನ್ನು ಹಚ್ಚುವವಳು ನಾನು. ಈ ಸಂದರ್ಭದಲ್ಲಿ ಇವನ ಮೈಯೆಲ್ಲ ರಕ್ತ ಸುರಿಯುತ್ತಾ ಇದೆ, ಗಾಯವಾಗಿದೆ. ತಾಯೇ, ಎಲ್ಲರ ಕಷ್ಟವನ್ನು ಪರಿಹರಿಸುವಂತಹ ದೇವತೆ ಅಲ್ವ ನೀನು? ಇದು ನಿನ್ನನ್ನು ಧ್ಯಾನಿಸಿ ಇವನಿಗೆ ಭಸ್ಮನ ಹಚ್ಚುತ್ತಾ ಇದ್ದೇನೆ. ಇವನ ನೋವೆಲ್ಲ ಮಾಯವಾಗಿ ಆದಷ್ಟು ಬೇಗ ಏಳುವ ಹಾಗೆ ಮಾಡಮ್ಮ. ಮಗಳೇ, ಕಾಲು ಸತ್ತಾಯ್ತು. ಅಪ್ಪಯ್ಯ, ಏನು ಇವ ಎದ್ದಲ್ವಾ? ಓಪ್ಪ ಕೊಂಡ್ಬಿಟ್ಟ. ನೀವ್ಯಾಕೆ ನೋಡುದು? ಮಗಳೇ, ಏನು? ಅವನು ನೋಡ್ತಾ ಇದ್ದಾನೆ. ಕಣ್ಣುಂಟಲ್ಲ, ಅವ ಹುಲಿಯನ್ನು ಬಿಟ್ಟಿಲ್ಲ, ನನ್ನನ್ನು ಬಿಟ್ಟಾನೋ. ನೀವು ಹುಲಿಯಾಗಿದ್ದೀರಾ? ನೀವ್ಯಾಕೆ ಓಡ್ತೀರಪ್ಪ? ಅವನು ಏನೋ ಮಾಡುದು, ನೀವು ಮಾತಾಡಿ ಹತ್ತಿರ ಬನ್ನಿ. ಏನು ಮಾಡುದಿಲ್ವಾ? ಏನು ಮಾಡುದು? ಈಗ ಬನ್ನಿ. ಬೇಕು ಬನ್ನಿ. ನೋಡಿ, ಮಾತಾಡಿ ನೋಡಿ. ನೋಡ್ತಾ ಇದ್ದಾನೆ. ಮಾತನಾಡಿಸಿ. ನನ್ನನ್ನು ಹತ್ತಿರ ಕರೆದುಕೊಂಡು ಹೋಗು. ಕೇಳಿ. ತಿರುಗುವಣ ಅಂತ ಉಂಟಲ್ಲ, ತಿರುಗುವಣಾಗ್ಲಿಕ್ಕೆ ಪ್ರಾರಂಭ ಆಗ್ಬೇಕಲ್ಲ ಇನ್ನು. ನೀನು ಯಾರು? ನೀನು ಯಾರು? ಅಕ್ಕೋ, ಈಗ ತಿರುಗುವಣ ಆದದ್ದು. ಆಗ ಕೂಡ ಹಾಗೆ. ಹೌದಾ? ನೀನು ನೋಡುವಾಗ ಅವನು ಕೂಡ ಹೇಳಿದ್ದಲ್ವಾ? ನೀನು ಎಲ್ಲಿದ್ದೆ? ನೀನು ಎಲ್ಲಿದ್ದೆ? ಬೇರೆ ಮಾತಾಡಿ ಮಾತಾಡಿ. ನೀನು ಸದ್ಯ ಇಲ್ಲೇ ಇದ್ದೆ, ನಾನು ಇಲ್ಲಿದ್ದವ, ನೀನು ಈಗ ಇಲ್ಲಿದ್ದಿ. ಇದು ಎಂತದ್ದು? ದೇವ್ರೆ, ಎಂತದ್ದು? ಇದೊಂದಿಗೆ ಪ್ರಾಣಿಯ ನಾನು? ಇದು ಪ್ರಾಣಿ ಹಾಗೆ ಕಾಣ್ತದ? ಇವಳು ನನ್ನ ಮಗಳು. ಇವಳು ನನ್ನ ಮಗಳು. ಹಾಗಲ್ಲ, ಇವಳು ನನ್ನ ಪುತ್ರಿ, ನನ್ನ ಮಗಳು. ಹೇಳಿದಲ್ಲಪ್ಪ, ನಾನು ಇವಳ ಅಪ್ಪ. ಹಾಗೆ ಈಗ ಹೇಳಿ ಕೇಳಿ. ನಾನು ಇವಳ ಅಪ್ಪ. ನಾನು ಇವಳ ಅಪ್ಪ. ಇವತ್ತಿಗೆ ಮುಗಿಲಿಕ್ಕಿಲ್ಲ ಇದು. ಇವನು ಏನೋ ಒಂದು ವಿಚಾರದಲ್ಲಿ ಇದ್ದಾನೆ. ನೀನು ಕೇಳಿದಾಗ ಸರಿ ಹೇಳ್ತಾನೆ, ನಾನು ಹೇಳಿದಾಗ ಏನೋ ತಿರುಗಿ ಮಾತಾಡ್ತಾನೆ. ನೀವು ಸರಿ ಹೇಳಿದ್ರೆ ಅವ್ನು ಸರಿ ಹೇಳ್ತಾನಪ್ಪ. ಅಪ್ಪಯ್ಯ ಮುಂದುವರಿಸಿ. ಅಯ್ಯ,
ಮಾತಾಡು. ನೀನು ಇಲ್ಲಿದ್ದಿ, ನೀನು ಎಲ್ಲಿದ್ದೇವ? ಕಾಡಿನಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗುದಿಲ್ಲ ನನಗೆ. ಮಗಳೇ, ಇವನಿಗೆ ಏನು ಗೊತ್ತಾಗುದಿಲ್ಲ. ಏನು ಗೊತ್ತಾಗುದಿಲ್ಲ ಅಪ್ಪಯ್ಯ. ಈಗ ಏನ್ ಗೊತ್ತ? ಅವನಿಗೆ ಗೊತ್ತಾಗಬೇಕಂತಿದ್ರೆ ಸ್ವಲ್ಪ ಹೊತ್ತಾಗಬೇಕು. ಅವನಿಗೆ ಏನಾಗ್ತಾ ಉಂಟು ಕೇಳಿ ಈಗ. ಏನಾಗ್ತುಂಟು ಅವನಿಗೆ? ಹಸಿವೆ ಆಗ್ತಾ ಉಂಟು. ಅದೊಂದು ಗೊತ್ತಾಗ್ತದೆ ಅವನಿಗೆ. ಹಸಿವೆ ಆದ ಕಾರಣವಾಗಿ ಅವನಿಗೆ ಏನು ಮಾಡಬೇಕು ಏನು ಹೇಳಬೇಕು ಗೊತ್ತಾಗುದಿಲ್ಲ. ಊಟ ಬೇಕು. ಅವನಿಗೆ ಊಟ ಬೇಕು. ಅವನಿಗೆ ಕೆಲಸ ಮಾಡುವ. ಎಷ್ಟು ಸಮಯ ಬೇಕಾದ್ರೆ ನೀನು ಇಲ್ಲೇ ಇದ್ದುಕೋ. ನಿನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೇವೆ. ಊಟ ಆದ್ಮೇಲೆ ಏನಾದ್ರೂ ಗೊತ್ತಾಗ್ಬೋದು. ಬನ್ನಿ ಕರ್ಕೊಂಡು ಹೋಗುವ. ಜಗತಿ ಪುರುಷ ಮೈಥುನದಿಂದ ಮತ್ತೆ ಸಂತಾನ ಬರಬಳಿ ಪ್ರಜಾಧಿಪತ್ಯವನ್ನು ಪಡೆದವರು ನಾನು. ಆ ಮೂಲಕವಾಗಿ ಪ್ರಜೆಗಳ ಏಳ್ಗೆ, ಸಂತತಿಯ ಏಳ್ಗೆ ನನ್ನಿಂದ ಆಗಬೇಕು. ಇದೇ ಬ್ರಹ್ಮನ ಆದೇಶ. ಅದನ್ನು ಪಾಲಿಸುತ್ತಾ ಬರಬೇಕಿತ್ತು. ಯಾವ ರೀತಿಯಲ್ಲಾದರೂ ಸೃಷ್ಟಿಯ ಏಳ್ಗೆ ಕಾಣುತ್ತಾ ಇಲ್ಲ. ಸಂಕಲ್ಪ ಸೃಷ್ಟಿಯನ್ನು ಮಾಡಬಲ್ಲೆ, ಆದರೆ ಅದು ಎಷ್ಟರ ಮಟ್ಟಿಗೆ ಸಾರ್ಥಕವೋ ಗೊತ್ತಾಗುವುದಿಲ್ಲ. ಅದರಿಂದ ಯೋಚಿಸಿದಂತಹ ನಾನು ಸ್ತ್ರೀ ಪುರುಷ ಮೈಥುನದ ಸೃಷ್ಟಿ ಲೋಕದಲ್ಲಿ ಶ್ರೇಷ್ಠವಾದ್ದು ಪವಿತ್ರವಾದದ್ದು ಎಂಬ ಹಾಗೆ ಅದನ್ನು ಬಯಸಿದವ. ಅದನ್ನು ಯಾರಿಂದ ಮಾಡಿಸಬೇಕು ಹೀಗೆ ಯೋಚಿಸುತ್ತಾ ಇದ್ದಾಗ 5,000 ಮಂದಿ ಹರಿಯಶ್ವರನ್ನು ಸೃಷ್ಟಿ ಮಾಡಿದೆ. ಅವರಿಂದಲಾಗಿ ಮುಂದೆ ಮೈಥುನ ಸೃಷ್ಟಿಯಿಂದ ಪ್ರಜಾ ವರ್ಗದ ಏಳ್ಗೆಯಾಗ್ತದೆ ಎಂದು ಬಯಸಿದ್ರೆ ನಾರದ ಕುಹಕಿಯಾದಂತಹ ನಾರದ ಹರಿಯಶ್ವರಿಗೆ ವೈರಾಗ್ಯದ ದಾರಿಯನ್ನು ತೋರಿ ಅವರು ಕಾಡಿಗೆ ಹೋಗುವ ಹಾಗೆ ಮಾಡಿದ. ನಾನು ನನ್ನ ಹಠವನ್ನು ಬಿಡಲಿಲ್ಲ. ಮತ್ತೆ 10,000 ಮಂದಿ ಶಬಲಾಶ್ವರ ಸೃಷ್ಟಿಯನ್ನು ಮಾಡಿದೆ. ಅವರಿಂದಲೂ ಸೃಷ್ಟಿಯ ಏಳ್ಗೆಯನ್ನು ಬಯಸಿದೆ. ಆದರೆ ನಾರದ ಅವರಿಗೂ ಅದೇ ದಾರಿಯನ್ನು ತೋರಿಸಿಕೊಟ್ಟ. ಹಾಗಿದ್ರೆ ನನ್ನ ಸೃಷ್ಟಿಯ ಕಾರ್ಯಕ್ಕೆ ಅವ ಕಂಟಕನೇ ಬಿಡಬಹುದು ನಾರದ. ನಾನು ಕೈವಂತಹ ಕಾರ್ಯಕ್ಕೆ ವಿರುದ್ಧವಾಗಿ ವ್ಯವಹರಿಸುತ್ತಾ ಇರುವವ ನೀನು. ಅಂದ್ರೆ ಸೃಷ್ಟಿ ಕಾರ್ಯಕ್ಕೆ ಶಬಲಾಶ್ವರನ್ನು ಹರಿಯಶ್ವರನ್ನು ಸೃಷ್ಟಿ ಮಾಡಿದರೆ ಅವರ ದಾರಿಯನ್ನು ತಿರುಗಿಸಿ ಅವರು ವೈರಾಗ್ಯದೆಡೆಗೆ ಹೋಗುವ ಹಾಗೆ ಮಾಡಿದವನು ನೀನು. ಹಾಗಿದ್ರೆ ಸೃಷ್ಟಿಯ ಏಳ್ಗೆ ಆಗಬಾರದು ಎಂಬುದಾಗಿ ತಾನೇ ನಿನಗೆ ಆಶೆ. ಅದಕ್ಕಾಗಿ ಹಿಡಿ ಶಾಪ. ಮುಂದೆ ನಿಲ್ಲದೆ ಹೋಗು. ಅಲ್ಲೂ ನಿತ್ಯ ಸಂಚರಿಸುತ್ತಾ ಇರು. ಮಾತ್ರ ಅಲ್ಲ, ಅಲ್ಲಲ್ಲಿ ಕಲಹದ ಬೀಜವನ್ನು ಬಿತ್ತುತ್ತಾ ಸಂಚಾರಿಯಾಗಿ ಹೋಗು. ಏನು ಬಂದೆಯ ಬೇದವ ನನ್ನ ಮಗದ ಪರಿಯ ಏನು ಬಂದೆಯ ಬೇದವ ನನ್ನ ಮಗದ ಪರಿಯ ಬೇದವ ನನ್ನ ಮಗದ ಪರಿಯ
ತಾವು ಗಮಿಸಿದವರು. ಹೌದು. ನಿಮ್ಮನ್ನು ಕಂಡಾಕ್ಷಣವೇ ನಮ್ಮ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಸತ್ಕರಿಸಿದವರು ಸತ್ಪರುಷಿಗಳು. ಸಂತೋಷ ಆಯ್ತು. ಆದರೆ ಏನು? ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ಇದೇನು ಹೊಸತಾಗಿ ನಾರದರನ್ನು ಮಾತನಾಡಿಸುವುದು ನೋಡುವುದು ಅಲ್ಲವಲ್ಲ. ಈ ಹಿಂದೆಗೂ ಇಂದು ನೋಡುವುದಕ್ಕೂ ಬಹು ವ್ಯತ್ಯಾಸ ಕಾಣುತ್ತಾ ಇದೆ. ನಾರಾಯಣನ ನಾಮಸ್ಮರಣೆ ಕೇಳಿ ಬರ್ತಾ ಇತ್ತು. ಹೌದು. ಆ ವೀಣೆಯಿಂದ ಸ್ವರ ಉಳಿಯುತ್ತಾ ಇತ್ತು. ಹಾಗೆಂದು ಆನಂದವನ್ನು ಅನುಭವಿಸುವ ನೀವು ಏನೋ ಒಂದು ರೀತಿಯ ಮ್ಲಾನತೆಗೆ ದುಃಖಕ್ಕೆ ಒಳಗಾಗಿದ್ದೀರಿ ಅನ್ನೋದು ಮುಖ ನೋಡುವಾಗ ನಮಗೆ ಅರ್ಥ ಆಗುತ್ತೆ. ಸತ್ಯ ವಿಷಯ. ಏನೇ ಇರ್ಲಿ, ಈ ವೀಣೆ ಎಲ್ಲಿಂದ, ನಿಮ್ಮಲ್ಲಿ ಯಾಕೆ ದುಃಖ, ಈ ಸಪ್ತಋಷಿ ಮಂಡಲದ ಕಡೆಗೆ ಬರುವುದಕ್ಕೆ ಕಾರಣ ಏನು, ಎಲ್ಲ ವಿಷಯವನ್ನು ಹೇಳ್ತೀರ ತಾವು. ಋಷಿ ಶಬ್ದ ಲಾಲಿಸಿ ಹೊಸತಿಚ್ಛೆಯ ಒಂದು ಲಾಲಿಸಿ ಹೊಸತಿಚ್ಛೆಯ ಒಂದು ರಸೆಯಳು ಜನ ಹೊಸ ಬದುಕಿಯಳು ರಸೆಯಳು ರೂಕ್ಷ ಹೊಸ ಬದುಕಿಯಲು ಋಷಿಗಳಿ ತೆರಳಿರಿ ಕುಶಲಗುಳಿಯೆಲ್ಲರೂ ಋಷಿ ಸಪ್ತಗರು ಬಳಿಗೆ ಬರುವುದಕ್ಕೂ ಒಂದು ಕಾರಣವಿದೆ. ಏನು ಸ್ವಾಮಿ? ಯಾಕೆಂದ್ರೆ ಪ್ರಾಚೀನ ಬರೆಯಾದಂತಹ ದಕ್ಷ ಅವನ ಸೃಷ್ಟಿ ಕಾರ್ಯಕ್ಕೆ ನನ್ನಿಂದ ತೊಂದರೆ ಉಂಟಾಯಿತು ಅಂತ ನನಗೆ ಶಪಿಸಿ ಹೊರಟೇ ಹೋದ. ಓಹೋ, ಲೋಕ ಸಂಚಾರಿಯಾಗಿ ಹೋಗು ಅಂತ. ಹಾಗಿದ್ರೆ ಏನ್ ಮಾಡೋಣ? ನನ್ನ ಕಷ್ಟವನ್ನು ಪರಿಹರಿಸಲು ಯಾರಿದ್ದಾರೆ ಅಂತ ನನ್ನ ಅಪ್ಪನ ಬಳಿಗೆ ಹೋದೆ. ಏನು ಉತ್ತರ ಬಂತು? ಬ್ರಹ್ಮದೇವರು ಹೇಳಿದ್ರು, ಅವನ ಶಾಪವೇ ನಿನ್ನ ಪಾಲಿಗೆ ವರವಾಗಿ ಪರಿಣಮಿಸಲಿ ಅಂತ. ಓಹೋ, ಆಗ ನಿತ್ತ ನೋಡುದು, ನಿತ್ತಲ್ಲಿ ನೀವು ನಿಲ್ಲುವುದೇ ಇಲ್ಲ. ಇಲ್ಲ ಇಲ್ಲ, ನಾನು ಲೋಕ ಸಂಚಾರಿಯಾಗಿ ತಿರುಗಾಡುವ ಅಂತ ನನಗೆ ಮಹತಿಯೇ ಆಗಿ ಹೋಯಿತು. ಆದ್ರೆ ಏನು ಮಾಡೋಣ? ಬ್ರಹ್ಮದೇವರು ಹೀಗೆ ಹೇಳಿದ್ರು. ಅಷ್ಟು ಹೊತ್ತಿಗೆ ಬಳಿಯಲಿದ್ದಂತಹ ಶಾರದಾ ಮಾತೆ ಮಹತಿ ಎಂಬ ವೀಣೆಯನ್ನು ನನ್ನ ಕೈಗೆ ಕೊಟ್ರಯ್ಯ. ಈ ವೀಣೆಯನ್ನು ಬಾರಿಸ್ತಾ ಬಾರಿಸ್ತಾ ಈ ಕಡೆಗೆ ಬಂದ ಹಾಗೆ ನನಗೆ ಯೋಚನೆ ಹೊಳೆಯುತ್ತಾ ಇದೆ. ವೀಣೆಯನ್ನು ನುಡಿಸುತ್ತಾ ನುಡಿಸುತ್ತಾ ಇತ್ತ ಕಡೆಗೆ ಬರ್ತೀರಿ ಅಂತೇಳಿ ಆದ್ರೆ ನನಗೆ ಇಷ್ಟೇ ವಿಷಯ ಗೊತ್ತಾಗೋದು. ಏನು? ಒಂದೆಡೆಯಲ್ಲಿ ಶಾಪ, ಶಾಪ ನಿಮ್ಮ ಪಾಲಿಗೆ ಅನುಗ್ರಹ, ಅನುಗ್ರಹ ಕಲ್ಯಾಣಕಾರಕವಾದಂತಹ ಗುಣಗಳನ್ನು ಮೈಗೂಡಿಸಿಕೊಂಡು ಕಲ್ಯಾಣವನ್ನೆಸಗುವುದಕ್ಕೆ ಮುಂದಾಗಿದ್ದೀರಿ ಅಂತೇಳಿ ಆದ್ರೆ ನಮ್ಮಿಂದ ನಿಮಗೆ ಏನು ಉಪಕಾರ ಆಗಬೇಕು? ಲೋಕ ಕಲ್ಯಾಣದ ಬಗ್ಗೆ ಯೋಚಿಸುವಂತಹ ನಾನು ಲೋಕ ಕಲ್ಯಾಣದ ಬಗ್ಗೆ ನೀವು ಯೋಚಿಸಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ಶ್ರಮಿಸುತ್ತಿರುವುದು ಅದಕ್ಕೆ ತಾನೆ. ಹೌದು, ಮತ್ತೆ ನೀವು ಯೋಚಿಸುವುದಕ್ಕೆಂತ ಉಂಟು. ಹಾಗಿದ್ರೆ ದಕ್ಷಿಣ ತಮ್ಮನಂತಹ ರೂಕ್ಷ ಅದು ಅಧಪತನದಲ್ಲಿ ಮುಂದುವರಿಯುತ್ತಾ ಇದ್ದಾನೆ. ಅವನನ್ನು ನಾವು ಕೈ ಎತ್ತಿ ಅವನನ್ನು ಉನ್ನತ ದಾರಿಗೆ ಬರುವ ಹಾಗೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾರು ಆ ರೂಕ್ಷ? ಅವ ಹೇಗಿದ್ದಾನೆ? ಅವ ಎಲ್ಲಿದ್ದಾನೆ? ಯಾವ ಅರಿವು ನಮಗಿಲ್ಲ. ಹೌದೇ? ನಾವು ತಿಳಿಯುವುದಾದ್ರೂ ಹೇಗೆ? ಹಾಗಿದ್ರೆ ತಿಳಿಯುವ ಹಾಗೆ ಇದೋ ನಿಮ್ಮ ಕಿವಿಯಲ್ಲ ಮಂತ್ರವನ್ನು ಉಚ್ಚರಿಸ್ತಾ ಇದ್ದೇನೆ ನಾನು. ಚಾಕ್ಷುಷ ದೃಷ್ಟಿಯ ಮೂಲಕವಾಗಿ ನೋಡಿಬಿಡುವ. ಬಿಡಾರದಲ್ಲಿದ್ರೆ ಆ ಹುಡುಗಿ ನನ್ನ ಹತ್ತಿರ ಬರುವುದು, ನನ್ನನ್ನು ಎತ್ತ ಹೋಗುವುದಕ್ಕೂ ಬಿಡುವುದಿಲ್ಲ. ಹಾಗಾಗಿ ಅವಳಿಗೆ ಗೊತ್ತಾಗದ ರೀತಿಯಲ್ಲಿ ಇಲ್ಲಿಗೆ ನಾನು ಬಂದಿದ್ದೇನೆ. ಇಲ್ಲಿ ಯಾರ ತೊಂದರೆ ಇಲ್ಲಲ್ಲ. ಅಲ್ಲಿ ಕೆಸರು, ನೀರು, ಈ ಕೆಸರಲ್ಲಿ ಸ್ವಲ್ಪ ಹೊರಳಾಡ್ತೇನೆ ನೋಡೋಣ. ಕ್ರೀಡಿಸುತ್ತಿರೆ ಮರದ ಮರೆಯೋ ನೋಡಿ ಸೈರಣೆ, ನೋಡಿ ಸೈರಣೆ ಸ್ಮರಣ ತಾಪದ್ಯೋ, ಸ್ಮರಣ ತಾಪದ್ಯೋ ಪಾಡು ಪಡುತ್ತ ಚಂದ್ರ
ಕೆಡದ ವಿಗ್ರಹ ಅಂದದ ಮೈಮಾಟವನ್ನು ಕಂಡು ಚಂದ್ರಶಿಲೆಯು ಕಡೆದ ವಿಗ್ರಹ ತಂದದ ಮೈಮಾಟವನು ಕಂಡಂದು ಸೋತು ಸೋತು ನಿಷಾದ ಕಣ್ಣಿಗೆ ಎಂತೆಂದಳಿಂದು ಕಾಡಿನ ಹಳ್ಳದ ಮುಟ್ಟಿದು ನಗೆ ಗೆಲ್ಲವಿ ಚೆಲ್ಲುವನು ಚೆಲುವನೇ ಬಾರು ನಗೆಗೇಡಲ್ಲವೇ ಚೆಲುವನೆ ಬಾರೋ ನಗೆಗೇಡಲ್ಲವೇ ಚೆಲುವನೆ ಬಾರೋ ಚೆಲುವನೆ ಬಾರೋ ನೋಡಿ ನಲಿವ ಚೆನ್ನಿಗ ಬಾರೋ ಚೆನ್ನಿಗ ಬಾರೋ ಚೆನ್ನಿಗ ಬಾರೋ ಕೂಡಿ ಬನದಿ ಸುತ್ತಾಡಿ ಸೊಗವ ನೋಡಿ ನಲಿವ ಚೆನ್ನಿಗ ಬಾರೋ ಹರಿನ ಹಳ್ಳದ ನಾಡುವುದಿರು ನಗೆ ಬೇರೆಲ್ಲವೇ ಚೆಲುವನೆ ಬಾರೋ ಚೆಲುವನೆ ಯಾರು ಬಾಧೆ? ನಾನು ನಿನಗೆ ಬಾಧೆನಾ? ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಅಯ್ಯೋ ದೇವರೇ, ಅಲ್ಲೆಲ್ಲ ಹುಡುಕಿ ಹುಡುಕಿ ಸಾಕಾಗಿ ಹೋಯ್ತು. ಎಷ್ಟು ಬೊಬ್ಬೆ ಹಾಕಿದೆ ಗೊತ್ತಾ ನಾನು? ಯಾಕೆ ಬೊಬ್ಬೆ ಹಾಕಿದ್ದು? ನಿನ್ನನ್ನು ಕೂಗಿ ಕೂಗಿ ಕರೆದದ್ದು. ನೀನು ಬರ್ಲಿಲ್ಲ, ನೀನು ಕಾಣಲಿಲ್ಲ. ಅಯ್ಯ ಗೆಳೆಯ, ನೀನು ಇಲ್ಲೆಲ್ಲಿ ಮಾಡ್ತಾ ಇದ್ದಿ? ನಾನು ಕೆಸರಲ್ಲಿ ಹೊರಲಾಡ್ತಾ ಇದ್ದೇನೆ. ಕೆಸರಲ್ಲಿ ಹೊರಲಾಡಕ್ಕೆ ಎಮ್ಮೆಗಳು ಕೋಣಗಳಿಲ್ವಲ್ಲೇ? ನೀನ್ ಯಾಕೆ ಹೊರಲಾಡುದು? ನನಗೆ ಸಂತೋಷ ಆಗ್ತದೆ. ನೀನು ಕೋಣವ? ಅದು ನೋಡಲ್ಲಿ. ಅಯ್ಯೇನು ಅದು ಮೀನು. ಓ ಮೀನು. ಹಾ, ನನಗೆ ಪಾಠ ಮಾಡ್ಬೇಕು ನೀನು. ಆಮೇಲೆ ಏಡಿ ಉಂಟು. ಏಡಿ? ಏಡಿ ಮುಟ್ಟಿದ್ರೆ ನಿನಗೆ ಕೇಡಾಗ್ತದೆ. ಆಮೇಲೆ ಗೂಂಕರ ಕಪ್ಪೆ. ಗೋಂಕರ ಕಪ್ಪಿ ಅಡ್ಡಿಲ್ಲ, ನಿನ್ನ ನುಂಗ್ತದೆ, ಜಾಗ್ರತೆ ಮಾಡ್ಕೋ. ಅದೆಲ್ಲ ನೀರಿನಲ್ಲಿ ಆಚೆಯಿಂದ ಈಚೆ ಹೋಗುವಾಗ ಅದನ್ನು ನೋಡುವಾಗ ಸಂತೋಷ ಆಗ್ತದೆ. ನಿನಗೆ ಕಪ್ಪೆ ಹೇಳಿಗೆ ಇಲ್ಲಿಗೆ ಬಂದದ್ದ? ಹೌದು. ಅದೇ ಕೆಲಸ ಮಾಡ್ಬೇಕಷ್ಟೇ ನೀನು. ಅಯ್ಯೋ ದೇವ್ರೆ, ಅದೆಲ್ಲ ಆಡೋದಲ್ಲ, ಅದೆಲ್ಲ ನೋಡುವುದಲ್ಲ. ನೀನು ಇಲ್ಲಿ ಕುಳಿತುಕೊಂಡ್ರೆ ಇಷ್ಟೇ ಮಾಡ್ಬೇಕಷ್ಟೇ. ಇನ್ನು ಚಂದ ಚಂದದ ನೋಡ್ಬೇಕಂತಿದ್ರೆ, ಇನ್ನು ಚೆನ್ನಾಗಿ ಆಡ್ಬೇಕಂತಿದ್ರೆ, ಇಲ್ಲ ನೋಡು, ನನ್ನ ನೋಡ, ನನ್ನ ಜೊತೆ ಬರ್ಬೇಕು ನೀನು. ನಾನು ಬರುವುದಿಲ್ಲ. ಯಾಕೆ? ನೀನು ತೊಂದರೆ ಕೊಡ್ತಿ. ನಾನು ತೊಂದರೆ ಕೊಡುವುದಿಲ್ಲ. ನನ್ನ ಜೊತೆ ಅಂದ್ರೆ ನನ್ನ ಕೈ ಕೈ ಹಿಡ್ಕೊಂಡು ತೈ ತೈ ಕುಣಿತಾ ಆಚೆ ನೋಡ್ತಾ 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 ಹೋಗಬಹುದು. ಬೇಡ ಬೇಡ. ನಾನು ಬರುವುದಿಲ್ಲ, ನೀನು ಹೋಗು. ನೀನು ಯಾಕೆ ಬರುವುದಿಲ್ಲ ಹೇಳು? ನಾನು ಹೇಳಲಿಕ್ಕೆ ಕಾರಣ ಉಂಟು. ಇದಕ್ಕಿಂತ ವಿಶೇಷವಾದ ಇನ್ನೂ ದೂರ ದೂರದಲ್ಲಿ ಉಂಟು. ನಾನೆಲ್ಲ ಚಂದವಾಗಿ ನಿನಗೆ ತೋರಿಸ್ತೇನೆ, ಬರ್ತೀಯಾ? ಇಲ್ಲಿಗಿಂತಲೂ ಸಂತೋಷ ಇನ್ನೊಂದು ಕಡೆಯಲ್ಲಿ ಉಂಟು. ಹೌದು. ಇದು ಯಾವ
ಜಾತಿ ಕೆಣಿಸಿದೆ ದೊಡ್ಡ ಕೊರಾಜಿ ಮಾಡ್ದೆ ಉಂಟಿದೆ ಹಿಡಿದು ಅಲ್ಲಿ ಕೈ ಕೊಡ್ತಿದ್ರೆ ಏನು ಹೆಂಗಸ ಜಾತಿ ನೋಡ್ಲಿಲ್ಲ ಅಂತ ಇದ್ದೆ. ನನಗೆ ಕೈ ಕೊಟ್ಟ ಅಭ್ಯಾಸ ಇಲ್ಲ. ಕೈ ಕೊಡಬೇಡ, ಕೈ ಹಿಡ್ಕೊಂಡು ಸಾಕು ನೀನು. ಆಗೋದಿಲ್ವಾ? ಹಾಗಿದ್ರೆ ನಾನು ಬೆನ್ನ ಹಿಂದೆ ಬರ್ತೇನೆ. ಮುಂದೆ ಮುಂದೆ ನಾನು ಹೋದಾಗ ಹಿಂದೆ ಹಿಂದೆ ನೀನು ಬರ್ತೀಯಾ? ಬೇಡ, ಬಾಬಾ ಬಾಬಾ. ಒಂದೊಂದನೇ ತೋರಿಸ್ತೀನಿ, ನೋಡ್ತೀನಿ ನೀನು. ಯಾವುದು? ಸಕ್ಕನೇ ನೋಡು ಸಕಲೆ ಕಾಡ ಚೆಲುವನು ನೋಡು ಸಕನೆ ಕಾಡ ಚೆಲುವನು ನೋಡು ಸಗನಿ ಕಾಡ ಚೆಲುವನು ನೋಡು ಸಗನಿ ಕಾಡ ಚೆಲುವನು ಕಾಡ ಚೆಲುವನು ಕಾಡ ಚೆಲುವನು ಮರದೊಳಲ್ಲಿ ಪಾಡುತ್ತಿರುವ ಬಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಬಿಕಗಳಿರುವನು ಪಾಡುತ್ತಿರುವ ಬಿಕಗಳಿರವನು ಬಿಕಗಳಿರವನು ಕಾಡ ಚೆಲುವನು ನೋಡು ಸಕನೆ ನೋಡು ಸಗನಿ ಕಾಡ ಚೆಲುವನು ನೋಡು ಸಗನಿ ಕಾಡ ಚೆಲುವನು ಕಾಡ ಚೆಲುವನು ಕಾಡ ಚೆಲುವನು ಕಾಡ ಚೆಲುವನು ಮರದೊಳಲ್ಲಿ ಆಡುತ್ತಿರುವ ಪಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು
ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ ಆಡುತ್ತಿರುವ ಸೊಗದ ನೋಟ ಮರಗಳಲ್ಲಿ ಪಾಡುತ್ತಿರುವ ಪಿಗಗಳಿರವನು ಪಾಡುತ್ತಿರುವ ಪಿಗಗಳಿರವನು ಪಿಗಗಳಿರವನು ಅಯ್ಯೋ ದೇವ, ಇಷ್ಟು ಮಾಡಿದ್ದುಂಟಲ್ಲ, ನೀರಿನ ಮೇಲೆ ಹೋಮ ಮಾಡಿದಂಗಾಯ್ತು. ನಾನು ನಡೆಸಿದ್ದೇನು, ಇಷ್ಟು ಹತ್ತಿರ ಬಂದಿದ್ದೇನಲ್ಲ, ಮೆತ್ತಗೆ ಮೆತ್ತಗೆ ಬರ್ತಾನೆ ಎಂಬುದಕ್ಕೆ ಭಾವಿಸಿಕೊಂಡದ್ದು. ಇದೊಂದು ರಸವಿಲ್ಲ ಬಾವಿಲ್ಲ, ಇದಕ್ಕೆ ಹಪ್ಪು ಜಾತಿದೆ. ಹಾಗಂತ ಇದುಂಟು, ಒಳ್ಳೆ ದೃಶ್ಯ ತೋರಿಸ್ತೇನೆ ಅಂತ ಹೇಳಿ ಇಲ್ಲಿ ಏನು ಕಾಣುದಿಲ್ಲ ನನಗೆ. ದೃಶ್ಯ ತೋರಿಸ್ಬೇಕಂತಿದ್ರೆ ತೋರಿಸುವವರ ಬಳಿಗೆ ಬರಬೇಕು. ಇದು ದೂರ ತೋರಿಸ್ಲಿಕ್ಕೆ ಆಗ್ತದ? ಇಲ್ಲಿ ಏನುಂಟು? ಏನಿಲ್ಲ ಅಂತ ಬೇಕಲ್ಲ. ನನಗೆ ಯಾವುದು ಕಾಣುವುದಿಲ್ಲ. ನೀನು ನೋಡುವುದನ್ನು ನೋಡಿದ್ರೆ ನೀನು ಸರಿ ಕಾಣ್ತದೆ. ಎಲ್ಲಿಗೆ ನೋಡಬೇಕು? ನೀನು ನೋಡುವಲ್ಲಿ ನೋಡ್ಬೇಕು. ಎಲ್ಲಿಗೆ ನೋಡ್ಬೇಕು? ಇಲ್ಲಿ ನೋಡು, ಅಲ್ಲಿ ನೋಡು ಅಂತ ಅಂದ್ರೆ ಓಲಿ ನೋಡು, ದೊಡ್ಡದಾದಂತಹ ಒಂದು ಮರ, ಮಾವಿನ ಮರ. ನಿನಗೆ ಯಾಕೆ ಈಗ ಮಾವಿನ ಮರ ಕಾಣುದು? ಅದು ನಿನಗೆ ತೋರಿಸಿದ್ದು ನಾನು. ಹೌದಾ? ಮಾವಿನ ಮರ ನೀನು ಹೇಳಿದ್ದು ಸತ್ಯ, ಮಾವಿನ ಮರವೇ ಹೌದು. ಹಾಗೆ ಆ ಮಾವಿನ ಮರದಲ್ಲಿ ಕಪ್ಪಾದ ಒಂದು ಪಕ್ಷಿ, ಕಾಗೆ. ಕಾಗೆ ಮಾತ್ರ ಕಪ್ಪಿರುವುದಾ? ಕಾಗೆ ಕಪ್ಪ ಹೌದು. ಹಾಗಂತ ಇದು ಕಾಗೆ ಅಲ್ಲ, ಇದು ಕೋಗಿಲೆ. ಕೋಗಿಲೆ ಹೌದು. ಕೇಳಿದ್ಯಾ? ಇಂಪಾದ ಗಾಯನ.
ಹಾಡು ಹೇಳ್ತದ? ಹಾಡು ಹೇಳ್ತದೆ. ಹಾಡು ಹೇಳಿದ್ದಕ್ಕೆ ಅದಕ್ಕೆ ಸಂಬಳ ಕೊಡ್ತಾರ ಯಾರಾದ್ರೂ? ಸಂಬಳ ತೆಕ್ಕೊಳ್ಳಿಕ್ಕೆ ಬೇರೆ ಇದ್ರೆ ಹಾಡು ಹೇಳಿ. ಮತ್ತೆ ಯಾಕೆ ಹಾಡುದದು? ಇದಕ್ಕೆ ಸಂಬಳ, ಇದಕ್ಕೆ ಉಚಿತ ಸೇವೆ. ಹಾಗಂತ ಯಾವಾಗ್ಲೂ ಹಾಡು ಹೇಳುದಿಲ್ಲ ಇದು. ಮತ್ತೆ ಇದು ಹಾಡು ಹೇಳಬೇಕಂತಿದ್ರೆ ಒಂದು ಕಾಲ ಬರಬೇಕು. ಓ, ಅದ್ಯಾವುದು? ವಸಂತ ಕಾಲ ಬಂದಾಗ, ಮಾವುಗಳು ಚಿಗುರಿದಾಗ ಕೋಗಿಲೆಗಳು ಹಾಡುವುದಕ್ಕೆ ಪ್ರಾರಂಭಿಸುತ್ತಾವಂತೆ. ಆಯ್ತಾ? ಒಂದಲ್ಲ, 2 ಕೋಗಿಲೆ ಉಂಟು. ಇಲ್ವಾ ಇಲ್ವಾ, ನನಗೊಂಥರ ಆಗುದು. ನೀನು ಮೈ ಮುಟ್ಟಿದ್ರೆ ನನಗೆ ಕಿರಿಕಿರಿ ಆಗ್ತದೆ ಇಲ್ಲಿ. ನಾನು ತುರಿಸ್ತೇನೆ ಮಾಡಿದ್ದೀನಿ. ಎಂತದ? ದೂರ ನಿಂತು ಮಾತಾಡು. ದೂರ ನಿಂತರೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಗಂಟಲು ಆಗ್ತದೆ. ಹಾಗಿದ್ರೆ ನಾನು ಉಂಟು. ಓ ನೋಡು, ಆ ಮರದ ಮೇಲೆ ಎಷ್ಟು ಪಕ್ಷಿಗಳೆಲ್ಲ ಇದ್ದಾವೆ ನೋಡು. ಹೌದು, ಮರದ ಮೇಲೆ ಹಲವು ಸಂಸಾರ. ಅಷ್ಟು ಮಾತ್ರವಲ್ಲ, ಆ ಮರದಲ್ಲಿ ಮಂಗ ಮಂಗ ಎಂತದ್ದು? ನಾನು ಮಂಗ ಅಂತ ಹೇಳ್ತೇನೆ, ನನ್ನ ಮುಖ ನೋಡ್ತಾನೆ. ನೀನು ತೋರಿಸಿದ್ದು ಹಾಗಲ್ಲ, ಮಂಗ ನೋಡು. ಮಂಗದಲ್ಲಿ ಒಂದು ಮಂಗ ಅಲ್ಲ, 2 ಮಂಗ ಉಂಟು. ನಿನಗೇನು ಜೋಡಿ ಜೋಡಿಯೇ ಕಾಣುದು ಈಗ ಈ ಸಂದರ್ಭದಲ್ಲಿ ಹಾಗೆ. ಅಯ್ಯೋ, ಎಂತ ಚಂದ, ಎಂತ ಚಂದ, ಎಂತ ಚಂದ. ಯಾವುದು? ಜಿಂಕೆ. ಜಿಂಕೆ? ಜಿಂಕೆ ಮರೀನಾ, ಅದು ಜಿಂಕೆ ಮರೀನಾ. ಎಷ್ಟು ಚಂದ ಕುಣಿತ ಉಂಟು ನೋಡು. ಓಡ್ತೈತೆ. ಹೌದು, ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ. ಆದ್ರೆ ಆ ಜಿಂಕೆ ನೋಡ್ಬೇಕು. ನಿನ್ನಲ್ಲಿ ಕೇಳ್ತೇನೆ, ಅದ್ರಲ್ಲಿ ಗಂಡು ಯಾವುದು ಹೆಣ್ಣು ಅಂತ ಗೊತ್ತಾಗುದಿಲ್ಲ ನಿನಗೆ. ಆದ್ರೆ ಅದ್ರಲ್ಲಿ ಚಂದ ಯಾವ್ದು ಹೇಳು? ಚಂದ ಗಂಡಿ. ನಿಮ್ಮ ಜಾತಿ ಬುದ್ಧಿ ನೀವು ಬಿಟ್ಕೊಡ್ತೀರಾ? ಯಾರು ಹೇಳಿದ್ರು ಗಂಡು ಚಂದ ಅಂತ ಹೇಳಿ? ಮತ್ತೆ ಶೃಂಗಾರದಲ್ಲಿ ಹೆಣ್ಣೇ ಚಂದ. ಎಂತದು ಚಂದ? ನಿಮಗೆ ನಿಮ್ ಚಂದ, ನಮಗೆ ನಮ್ಮದು ಚಂದ. ಆಯ್ತಾ? ಹಾಗೆ ಅವು ಜೋಡಿ ಆಗಿದ್ದಾವೆ. ಗಿಳಿ 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 ಗಿಳಿ. ಹೌದೌದು, ಕೊಕ್ಕಿಗೆ ಕೊಕ್ಕನ್ನು ತಾಗಿಸಿ ಮುತ್ತು ಕೊಡ್ತಾ ಇದ್ದಾವೆ. ಅದು ನಿಂತದು ಯಾವುದು? ಅದು ಯಾವ ಪಕ್ಷಿ? ನನ್ನ ಮೇಲೆ ಗಗನವನ್ನು ನೋಡಿ ಗರಿಯನ್ನು ಗೆದರಿಸಿ ನಾಟ್ಯ ಮಾಡ್ತಾ ಇದೆ. ಅದೆಂತದು? ನವಿಲು. ಮೇಲೆ ಮುಗಿಲು, ಕೆಳಗೆ ನವಿಲು. ನವಿಲು ಅದನ್ನು ಕಂಡು ನಿನಗೆ ಅಮಲು. ಏನೆಲ್ಲ ಕೊಂಕು ಮಾತಾಡೋದು ಅಭ್ಯಾಸ ಅಂತ ಇವನಿಗೆ. ಇದರಲ್ಲಿ ಎಲ್ಲಿ ಕಲ್ತ ನೀನು? ಆಯ್ತು, ಅಮಲ್. ಹೌದು, ಅಮಲ್ ಅಲ್ಲ, ನನ್ನ ಅಮಲೇ ಬೇರೆ. ಇದು ಕುದುರೆ ಇಲ್ವಾ? ಚದುರ ಇಲ್ಲಿದ್ದಾಳೆ. ಆನೆ ಇಲ್ವಾ? ಆನೆ ಅಲ್ಲಿ ಉಂಟು. ಎಲ್ಲಿ ಉಂಟು? ನಿನಗೆ ಇನ್ನೂ ತೋರಿಸ್ಬೇಕಾ? ಹೌದು, ಕುದುರೆ, ಆನೆ ಬೇರೆ ಬೇರೆ ತೋರಿಸ್ತೇನೆ. ಬಾ 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 ಬಾ. ಇದು ಯಾವ ಪ್ರಾಣಿ? ನಿನಗಿದು ಪ್ರಾಣಿ ಹಾಕೊಂಡಿದ್ದೆ. ನಾನು ಪುಣ್ಯಾತ್ಮ, ನಿನ್ನ ಜೊತೆ ಬಂದವಳು. ಬೊಬ್ಬೆ ಹಾಕುವ ಪ್ರಾಣಿ. ಬೊಬ್ಬೆ ಹಾಕದೆ ನನಗೆ ಬೇರೆ ಏನು ದಾರಿ ಇಲ್ಲ. ಏನಾಯ್ತು ನಿನಗೆ? ಕಾಲು 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 ಕಾಲಿ. ಎಂತ ಕಾಲು? ಎಂತ ಹೀಗೆ ಹೋಯ್ತಂತ ಮಾಡಿದ್ದೀನಿ ನೀನು? ಕಾಲಿಗೆ ಮುಳ್ಳು ತಾಗಿತ್ತು. ಮುಳ್ಳಿಗೆ ಕಾಲು ತಾಗಿದ್ದ? ಮುಳ್ಳಿಗೆ ಕಾಲು ತಗ್ಲಿಕ್ಕೆ ಉಂಟಾ? ನಡೆಯುವಾಗ ಕಾಲಿಗೆ ಮುಳ್ಳು ತಾಗಿದ್ದು. ಏನಾಗ್ತದೆ? ಕಾಲು ನೋವ್ತಾ ಇದೆ. ಅದಕ್ಕೆ ಹಾಗಾಗಿ ಮುಳ್ಳು ತೆಗಿಯಾ? ಒಂದು ಹೊರೆ ಮುಳ್ಳು ತರ್ತೇನೆ. ಯಾರ ಮನೆ ಬೇಲಿ ಮಾಡ್ಲಿಕ್ಕೆ? ಯಾರ ಮನೆ ಬೇಲಿ ಮಾಡ್ಲಿಕ್ಕೆ ಉಂಟು? ಮತ್ತೆ ಎಷ್ಟು ಬೇಕು? ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕಂತಿದ್ರೆ ಒಂದೇ ಮುಳ್ಳು ಸಾಕು. ಒಂದು ಮುಳ್ಳು? ಒಂದು ಮುಳ್ಳು ಸಾಕು. ಬೇಗತಾ ಬೇಗತಾ. ನಿನ್ನ ಅಪ್ಪ ಹೋದ? ನನ್ನಪ್ಪ ಎಂತ ಹೋಗ್ಲಿಕ್ಕೆ? ಮುಳ್ಳಪ್ಪ. ಮುಳ್ಳಪ್ಪ ನಿನ್ನ ಅಪ್ಪ ಹೋದ ಅಂತ ಅಂದ್ರೆ ಮುಳ್ಳು ತೆಗ್ದಾಯ್ತು. ತೆಗೆದಾಯ್ತಾ? ಹೌದು. ಇಷ್ಟು ಬೇಗ? ಹೌದು. ಈಗ 4 ಮುಳ್ಳು ಚುಚ್ಚಿದ ಒಳ್ಳೋಯ್ತಾ ಅಂತ. ಆಯ್ತಾ? ಆಯ್ತು. ಪುಣ್ಯಾತ್ಮ, ಹೇಳ್ಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಮಲ್ಕ ಅಲ್ಲಿ. ಮಲಗಿದ್ರೆ ನಾನು ಮನೆಗೆ ಹೋಗೋದು ಬೇಡವಾ? ಮನೆಗೆ ಮತ್ತೆ ಬಾ. ಹಾಗಲ್ಲ, ಕೈ ಕೊಡ. ಯಾಕೆ? ನನಗೆ ನಾಚಿಕೆ ಆಗ್ತದೆ. ನಾಚಿಕೆ ಆಗ್ತದೆ. ಈ ಸಂದರ್ಭದಲ್ಲಿ ನಾಚಿಕೆ ಎಲ್ಲ ಬಿಡ್ಬೇಕು ಗೊತ್ತಾ ನಿನಗೆ? ನೀನು ಬಿಟ್ಟಿದ್ದಿ, ನನಗೆ ಬಿಡ್ಲಿಕ್ಕೆ ಆಗುದಿಲ್ಲ. ಏ ಹಾಗಲ್ಲ, ಬೇರೆ ಯಾರು ಕೇಳುದಲ್ಲ, ನಾನು ಕೇಳುದಲ್ಲ. ಕೈ ಕೊಡ. ಆಗುದಿಲ್ಲ. ಕೈ ಕೊಡ. ಕೈ ಕೊಡ. ಕೈ ಕೊಡ. Oh,
ಏನ್ ಮಾಡಿದ್ಯಾ? ಅವನಿಗೆ ಹೊಡಿಬೇಡಪ್ಪ. ಹೊಡಿಬೇಡ. ನಾನಲ್ಲ ಅವಳೆ. ಆಶ್ರಯ ಕೊಟ್ಟಿದ್ದೇನೆ, ಅನ್ನ ಕೊಟ್ಟಿದ್ದೇನೆ, ಅಪ್ಪ ನಿನ್ನ ಶೀಲವನ್ನು ಕೇಳಿದೆ. ಮುಚ್ಚು ಮರೆಯುಳ್ಳೆಯದು ಮನದಲ್ಲಿ ಮೆಚ್ಚಿಸೋದೆ ಮನ ಚೆಲುವಿಗೆ ಮೆಚ್ಚಿಸೋದೆ ಇವನ ಚೆಲುವಿಗೆ ಮೆಚ್ಚುತ್ತೀನಗೆ ಎಲ್ಲ ಕೊಡುವೆ ಸ್ವಚ್ಛ ಮನವಿ ಮುಚ್ಚು ಮರೆಯುಳ್ಳೆಗೆ ನಿನಗೆ ಹೊಡೆದ್ ಬಿಟ್ರೆ ಬೇರೆ ಕೆಲಸ ಇಲ್ವಪ್ಪ? ಹೊಡಿಯುದು ಅವ ಪಾಪ ಅಪ್ಪ. ಏನು ಪಾಪ? ಅವ ಪಾಪಿ, ನಿಂಗೆ ಗೊತ್ತಿಲ್ಲ. ಅಪ್ಪ ಹ? ಅಪ್ಪ ಏನು ಅವನು ಬಿಡಿ, ಅವನ ಕಥೆ ಬಿಡಿ. ಎಂತದು? ಸುಮ್ನೆ ಯಾಕೆ ಅವನು ಜೋರು ಮಾಡ್ತೀರಿ ನೀವು? ಅವನು ಸುದ್ದಿ ಬೇಡ, ನಿಮ್ಗೆ ಅವನು ನೋಡಿ ಸಿಟ್ಟು ಬರ್ತದಲ್ಲ. ಮತ್ತೆ ನೀವು ಅವನ ಮುಖ ನೋಡುದು ಬೇಡ. ಸಿಟ್ಟು ಬಾರದಿತ್ತ. ನೀನು ಮಾತಾಡಬೇಡ, ನೀನು ಮಾತಾಡದೆ ಪೆಡ್ತಿಂತಿ ನೀನು. ನೀನು ಸುಮ್ಮನೆ ನೀನು ಅಪ್ಪನ ಮುಖ ನೋಡ್ಬೇಡ, ನೀವು ಅವನ ಮುಖ ನೋಡ್ಬೇಡಿ. ನಿಮ್ಮ ಕೋಪ ಇಳಿಬೇಕಂತಿದ್ರೆ ನೀವು ನನ್ನ ಮುಖ ನೋಡಿ. ಕೋಪ ಇಳಿತದ? ಇಳಿದಿಲ್ವಾ? ಹೇಗೆ? ನಿಮ್ಮ ಮುದ್ದಿನ ಮಗಳು ಅಪ್ಪ ನಾನು. ನನ್ನ ಮುದ್ದಿನ ಮಗಳು ನೀನು. ಹೌದಪ್ಪ. ಹ. ಅಪ್ಪ ಹ. ಸುಮ್ಮನೆ ಯಾಕೆ ಯಾರ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡೋದು? ಹ್ಮ್. ಈಗ ನಿಮ್ಮಲ್ಲಿ ಕೇಳ್ತೇನೆ ಏನು? ಅಪ್ಪ, ಅವನ ತಪ್ಪಿನ ಬಗ್ಗೆ ನೀವು ದೂರದಲ್ಲ. ಹ. ಈ ಪ್ರಾಯದಲ್ಲಿ ಹ. ನಿಮ್ಮ ಮಗಳಿಗೆ ಏನಾಗ್ಬೇಕು ಹೇಳಿ? ಈ ಪ್ರಾಯದಲ್ಲಿಯೋ ಹ. ಉಡುವುದಕ್ಕೆ ಸೀರೆ, ಹ. ಆಭರಣ, ಹ. ತಿನ್ನುವುದಕ್ಕೆ ಹ. ಬಗೆ ಬಗೆಯಾದ ಭಕ್ಷ್ಯಗಳು. ಏ ದೇವ್ರೆ, ಹ. ಅದು ಬಿಟ್ರೆ ಬೇರೆ ಎಂತದಿಲ್ವಾ? ಬೇರೆ ಎಂತದು? ಅಪ್ಪಯ್ಯ, ಈ ಪ್ರಾಯದಲ್ಲಿ ಅದುವೇ. ನೀವು ಹೇಳಿದ್ ಸರಿ. ಹ. ಹಾಗಂತ ಹೇಳಿ ಈ ಪ್ರಾಯದಲ್ಲಿ ನನಗೆ ಸೀರೆಯೂ ಬೇಡ, ಕುಪ್ಪಸವೂ ಬೇಡ. ಬಿಚ್ಚಿ ಬಿಸಾಡುದ ಅದಿಷ್ಟ? ಎಂತ ನನ್ನ ಸೇವೆ ಉಂಟು ಇಲ್ಲಿ? ಬಿಚ್ಚಿ ಬಿಸಾಡಿದ ಇದರಲ್ಲಿ ಬೇಕು ಗೊತ್ತಾಗ್ತದೆ ಅವನಿಗೆ. ಇದು ಕಾಡಿನಲ್ಲಿ ಇದ್ರೂ ಕೂಡ ನಮಗೆ ಸಂಸ್ಕೃತಿ ಅನ್ನೋದು ಇದೆ, ಗೊತ್ತಾಯ್ತಲ್ಲ? ಸಂಸ್ಕಾರ ಉಂಟು. ಹಾ, ಸಂಸ್ಕಾರ. ಅದಲ್ಲ. ಹ. ಅಂದ್ರೆ ಅದೆಲ್ಲ ಇದ್ರು ಮುಖ್ಯವಾಗಿ ಬೇಕಾದದ್ದು ನನ್ನ ಪ್ರಾಯದಲ್ಲಿರುವಾಗ ಹ. ನನ್ನ ಅಮ್ಮನಿಗೆ ಹ. ನಿಮ್ಮ ಜೊತೆಯಲ್ಲಿ ಹ. ಏನಾದದ್ದು ಅದು ಅಮ್ಮನಲ್ಲೇ ಕೇಳ್ಬೇಕಷ್ಟೇ. ನಿಮಗೆ ಗೊತ್ತಿಲ್ವಾ? ನನಗೇನು ನಿಮಗೆ ಗೊತ್ತು? ಗೊತ್ತಿಲ್ಲದೆ ನಾನು ಹುಟ್ಟಿಕೊಂಡದ್ದ? ಅಮ್ಮನಲ್ಲೇ ಕೇಳ್ಬೇಕು, ನನ್ನಲ್ಲಿ ಕೇಳಿದ್ರೆ ಗೊತ್ತಾಗ್ತದ? ಅದಕ್ಕೆ ಹೇಳಿದ್ದು. ಹ. ನನ್ನ ಪ್ರಾಯದಲ್ಲಿ ಹ. ನನ್ನ ಅಮ್ಮನಿಗೆ ಹ. ನಿಮ್ಮ ಜೊತೆಯಲ್ಲಿ ಏನಾದದ್ದು? ಗೊತ್ತಾಯ್ತು ನನಗೆ. ಏನಪ್ಪ? ಮದುವೆ ಅಲ್ವಾ? ಹೌದು. ಹೌದಪ್ಪ. ಹ. ಹಾ, ಹಾಗೆ ನನ್ನ ಪ್ರಾಯದಲ್ಲಿ ನನ್ನ ಅಮ್ಮನ ಜೊತೆ ಮದುವೆ ಆಗ್ಲಿಲ್ವಾ? ಹೌದು. ಹಾಗಾದ್ರೆ ಏನು ರಾಗ ಎಳೆಯುವುದೋ? ಏನಪ್ಪ ನೀವು ಮಾತಾಡುದೇ ಇಲ್ಲ? ಅಂದ್ರೆ ಹ. ನೀವು ನನ್ನ ದಾರಿ ಬರೋ, ನಾನು ನಿಮ್ಮ ದಾರಿ ಬರ್ಬೇಕಷ್ಟೇ. ಅಪ್ಪಯ್ಯ, ಹ. ಒಂದು ಮದುವೆ ಆಗ್ಬೇಕಲ್ಲ. ಮದುವೆ ಆಗ್ಬೇಕಾ? ಗೊತ್ತಾಯ್ತು. ಎಂತದ್ದು ಗೊತ್ತಾಗೋದು ಇನ್ನು ಮುಂದೆ? ಪ್ರಾಯ ಆದಾಗ ಮಕ್ಕಳಿಗೆ ಮದುವೆ ಮಾಡಬೇಕಾದ ತಂದೆ ತಾಯಿಯ ಕರ್ತವ್ಯ. ಇದ್ದಾರಲ್ಲ ಗೆಣಗಾರರು ನಮ್ಮಲ್ಲಿ, ಯಾರು? ಎಷ್ಟು ಮಂದಿ ಇದ್ದಾರೆ. ಇರುವುದಕ್ಕೆ ಯಾರಾದ್ರೂ ರೂಪಾಂತರ ನೋಡಿ ಮದುವೆ ಮಾಡುವ ನಿನಗೆ? ಅಪ್ಪಯ್ಯ, ಹ. ನಮ್ ಜಾತಿಯಲ್ಲಿ ಇರುವುದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಹ. ಒಬ್ರಿಗಾದ ಮಂಡೆ ಸಮ ಉಂಟಾ? ಯಾಕೆ? ಪಾಯಿಂಕ ಚಾಯಿಂಕ ಇಬ್ರು ಇದ್ದಾರೆ. ಹ. ಅವ್ರಿಗೆ ಒಬ್ರಿಗೂ ತಲೆ ಸರಿ ಇಲ್ಲ. ಹೌದಾ? ಯಾವಾಗ್ಲೂ ಹಾಳು ಮಾತಾಡುದು. ಮತ್ತು ಇದ್ದಾರಲ್ಲ ನಮ್ಮಲ್ಲಿ ಕೆಲವರು. ಅಪ್ಪಯ್ಯ, ಹ. ಯಾರಿದ್ರು ನಮ್ ಜಾತಿಯವರು ಬೇಡ ನನಗೆ. ಬೇಡವಾ? ಆಹಾ, ಹಾಗಾದ್ರೆ ಬೇರೆ ಜಾತಿಯವರನ್ನು ಮದುವೆ ಆಗುದಾ? ಅಂದ್ರೆ ಈಗ ನೀವು ನನ್ನ ಮದುವೆ ಮಾಡ್ತೀರಾ? ಅಲ್ಲ, ನಿನಗೆ ಒಪ್ಪಿಗೆ ಇದ್ರೆ ಮದುವೆ ಮಾಡಿಸುವುದು. ನನಗಾಗಿ ನಾನು ಮದುವೆ ಆಗುದಿಲ್ಲ, ಮತ್ತೆ ಅಪ್ಪಯ್ಯನಿಗಾಗಿ ನಾ ಮದುವೆ ಆಗುದು. ಈಗ ನನಗೆ ಬೇಕಾಗಿ ನೀನು ಮದುವೆ ಆಗುದಾ? ಹೌದಪ್ಪ. ಅದು ಹೇಗೆ? ಅಪ್ಪಯ್ಯ, ಹ. ಈಗ ನೀವು ಯಾರನ್ನು ಹುಡುಕುದ್ ಬೇಡ, ಹ. ನಾನೇ ಹುಡುಕಿಕೊಂಡಿದ್ದೇನೆ. ಅದು ಒಳ್ಳೇದು. ಅಂದ್ರೆ ನಮಗೆ ಹೊಣೆಗಾರಿಕೆ ಇಲ್ಲ. ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ಬೇಕು. ಈಗ ಹಾ. ನೀನೇ ಇಲ್ಲಿ ಕೇಳಿ ಅಪ್ಪಯ್ಯ, ಹ. ಎಲ್ಲ ಹೆಣ್ಮಕ್ಳು ಹಾಗೆ ಮಾಡ್ಬೇಕು. ಹ. ಏನು ಗೊತ್ತಾ, ಹ. ನನ್ನ ಹಾಗೆ ಎಲ್ಲ ಹುಡುಕಿಕೊಂಡ್ರೆ ಹ. ಅಪ್ಪ ಅಮ್ಮನ ಭಾರ ಕಡಿಮೆ ಆಗ್ತದೆ. ಆಗುವಂತ ಅನಾಹುತಕ್ಕೆ ಅವರೇ ಕಾರಣ, ನಾನಲ್ಲ. ಹಾಗಾದ್ರೆ ಈಗ ನೀನು ಹುಡುಗನನ್ನು ನೋಡಿದ್ಯೋ? ನೋಡಿದ್ದೇನೆ. ಎಲ್ಲಿದ್ದಾನೆ, ಹೇಗಿದ್ದಾನೆ? ಅವ ನಮ್ಮ ಜಾತಿಯನಲ್ಲ, ಮತ್ತೆ ಬೇರೆ ಜಾತಿಯವನು. ಹೌದು. ಬೇರೆ ಜಾತಿಯವನು ನಮ್ಮ ಕೂಟಕ್ಕೆ ಸೇರಿಸಿಕೊಳ್ಬೇಕಲ್ಲ ನಾವು. ಅಪ್ಪ, ಹ. ಅವ ನಮ್ಮ ಜಾತಿಯನ ಅಲ್ಲದಿದ್ರು ಹ. ಮದುವೆ ಆದ್ಮೇಲೆ ಹ. ಅವನನ್ನು ನಮ್ಮ ಜಾತಿಗೆ ಸೇರಿಸಿಕೊಳ್ಳುವ. ಆಗಬಹುದು ಮಗಳೇ. ಯಾರು ಗೊತ್ತಾಯ್ತಾ? ಯಾರು? ಇವ. ಅವನೇ
ಅವನು ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾನೆ. ಯಾರು ಹೇಳಿದಪ್ಪ? ಪೂರ್ವಕ್ಕೆ ಹೋಗು ಅಂತ ಹೇಳಿದ್ರೆ ಪಶ್ಚಿಮಕ್ಕೆ ಹೋಗ್ತಾನೆ. ಅದು ಹಾಗೆ ಅದು. ಮತ್ತೆ ಅದು ಮದುವೆ ಅಂತವರನ್ನು ಮದುವೆ ಮಾಡಿಕೊಂಡು ಏನು ಸುಖ ಅದು ಪಡಿತೀವಿ? ಮದುವೆ ಆದ್ಮೇಲೆ ಸರಿ ಮಾಡಬಹುದು. ನೀವು ತಲೆ ಬಿಸಿ ಮಾಡ್ಬಿಡು, ನಾನಿದ್ದೇನಲ್ಲ ಸುಧಾರಿಸ್ಲಿಕ್ಕೆ. ಹೌದಾ? ನೀವು ಮದುವೆ ಮಾಡಿ ಒಂದೇ ಕೆಲಸ, ಮತ್ತೆ ಸುಧಾರಿಸ್ಲಿಕ್ಕೆ ನಾನೇ ಇದ್ದೇನೆ. ಹಾಗಾದ್ರೆ ಅವನಿಗೆ ಅಷ್ಟೊಂದು ಬೈದಿದ್ದೇನೆ, ಹೊಡೆದಿದ್ದೇನೆ, ಅವನನ್ನು ಮಾತಾಡಿಸುವುದು ಹೇಗೆ? ಈಗ ನೀವೇ ಮಾತಾಡಿಸ್ಬೇಕು. ನಿಮ್ಗೆ ಆಗುದಿಲ್ವಾ? ಬಂದಾನ, ದಾರಿಗೆ ಬಂದಾನ. ಅಪ್ಪಯ್ಯ, ಹಾ. ನಿಮ್ಗೆ ವಿಷಯ ಗೊತ್ತುಂಟಾ? ಹ್ಮ್. ಅವನಿಗೆ ರಾತ್ರಿ ಯಾವುದು ಹಗಲು ಯಾವುದು ಗೊತ್ತಾಗುದಿಲ್ಲ, ಹಾ, ಹಾ. ಮೇಲೆ ಯಾವುದು ಕೆಳಗೆ ಯಾವುದು ಗೊತ್ತಾಗುದಿಲ್ಲ. ಹಾ. ಆಗ ಹೇಳಿದ್ದು ಈಗ ನೆನಪಿರುವುದಿಲ್ಲ. ಹಾ. ಬೇಕಾದ್ರೆ ಕೇಳಿ ನೋಡಿ. ಏಯ್, ಅವ್ನು ತಪಸ್ಸು ಮಾಡ್ತಾ ಇದ್ದಾನೆ. ಅಪ್ಪಯ್ಯ, ಓಡ್ತಾರೆ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏ, ಮರ ಹತ್ತಾನೆ ಇದ್ದಾನೆ. ಸೊಂಟ ಮುರಿದಿತ್ತು ಈಚೆ ಬಾ. ಬಾಯ್, ಹೆಸರು ಬೇಡ, ನೀವು ಹೆದರ್ಸಿದ ಮತ್ತೆ ಹೆದರ್ತಾನೆ ಅವನು. ಮುಂದೆ ಬಾ. ಮೆಲ್ಲ ಮಾತಾಡಿ ಅಪ್ಪಯ್ಯ. ನೋವಾಯ್ತಾ? ಎಂತದು? ಅಲ್ಲ, ಹೊಡೆದದ್ದು ನೋವಾಯ್ತಾ? ನೀನು ಹೊಡೆದಿದ್ಯಾ? ನಾ ಹೇಳಿಲ್ವಾ? ನೀವು ಹೊಡೆದದ್ದೇ ಗೊತ್ತಿಲ್ಲ ಅವನಿಗೆ. ಈ ಎಮ್ಮೆಗಳಿಗೆ ಕೋಣೆಗಳಿಗೆ ಹಾಗೆ ಹೊಡೆದದ್ದು ಗೊತ್ತೇ ಆಗುದಿಲ್ಲ. ಹಾಗೆ ಅದು. ನಾನು ತುಂಬಾ ಬೈದಿನಿ, ಬೇಜಾರಾಯ್ತಾ ನಿನಗೆ? ನೀನು ಬೈದಿದ್ಯಾ? ನನಗೆ ಇಂಥದ್ದೇ ಆಗ್ಬೇಕು, ನನಗೆ ಇಂಥದ್ದೇ ಆಗ್ಬೇಕು. ಒಳ್ಳೆದಾಯ್ತು. ಹಾ, ಬೇಜಾರು ಮಾಡಬೇಡ, ಸ್ವಲ್ಪ ಮುಂದೆ ಹೋಗ್ಬೇಡ. ಹಾಗೆ ನಾನು ಹೋಗ್ತಾನೀಗ. ಹೋಗ್ಬೇಡ. ಹೋಗಬೇಡವಾ? ಹೋಗ್ಬೇಡ ಅಂತ ಹೇಳುದು, ಮುಂದೆ ಬಾ. ನೀವು ಮುಂದುವರಿಸಿ ಅಪ್ಪಯ್ಯ. ಭಾರಿ ಸಂತೋಷವಾಯ್ತು, ಬೇಜಾರು ಮಾಡಬೇಡ. ಇದು ನನ್ನ ಮಗಳು, ನನ್ನ ಮಗಳ ಜೊತೆಯಲ್ಲಿ ನನ್ನ ಅಪ್ಪಯ್ಯ! ಮದುವೆ. ಹಾಗೆ ಹೇಳುದಲ್ಲ, ಮತ್ತೆ ಅವನು ಸರಿ ಆಗಬೇಕಂತಿದ್ರೆ ಅವನಿಗೊಂದು ಮದುವೆ ಮಾಡ್ಬೇಕಂತ ಹೇಳಿ. ಮದುವೆ ಆಗ್ತೀಯ ನೀನು? ಮದುವೆ ಅಂದ್ರೆ ಎಂತದು? ಸಂಗತ್ಯ ಗೊತ್ತಿಲ್ಲ. ನನಗಿದೇ ಆಗ್ಬೇಕು. ಮದುವೆ ಅಂದ್ರೆ ಏನಂತ ಗೊತ್ತಿಲ್ಲ ಅವನಿಗೆ. ನೀವು ಹೇಳಿ. ಮದುವೆ ಅಂದ್ರೆ ಅಪ್ಪಯ್ಯ, ಒಂದು ಗಂಡಿಗೆ ಒಂದು ಹೆಣ್ಣನ್ನು ಜೋಡಿ ಮಾಡುವುದು. ಅದು ಗಂಡಿಗೆ ಗಂಡು ಆಗುದಿಲ್ವಾ? ಎಂತದ್ದು ಗೊತ್ತಿಲ್ಲ. ಅದು ಜಾತಿಯ ನೋಡಿದ್ಯಾ? ಅವನಿಗೆ ಗೊತ್ತಾಗುದಿಲ್ಲ. ಹಾಗೆ ಅಲ್ಲ, ಹೆಣ್ಣನ್ನು ಕುತ್ತಿಗೆಗೆ ಕಟ್ಟುವುದು. ಕುತ್ತಿಗೆ ಕಟ್ಟಿದ್ರೆ ನಾನು ನಡೆಯುವುದೇ ಹೇಗೆ? ಅದೇ ಮರದ ತುಂಡ. ಇಂಥದೇ ಪ್ರಶ್ನೆ ಕೇಳು. ಕುಂಕು ಮಾತಾಡುದು. ಕುಂಕಿ ಮಾತಾಡುದು. ಹೌದೌದು. ಹಾಗೆಲ್ಲ. ಮತ್ತೆ ನೀನು ಮತ್ತು ನನ್ನ ಮಗಳು ಇಬ್ಬರ ಜೊತೆಯಾಗಿರುವುದು. ಮತ್ತೆ ಮದುವೆ ಅಂದ್ರೆ ಹಾಗೆ ಕೈ ಕೈ ಹಿಡಿ. ಹೌದಾ? ಹೌದು. ಮದುವೆ ಆದ್ಮೇಲೆ ನಾನೇನ್ ಮಾಡ್ಲಿಕ್ಕೆ ಉಂಟು? ಮದುವೆ ಆದ್ಮೇಲೆ ಸಂಸಾರ ಮಾಡುದು. ಸಂಸಾರ ನಿಂತದು? ಮಕ್ಕಳು ಮರಿಗಳು. ಮಕ್ಕಳು ಮರಿ ಮಾಡಿದ್ರೆ ಸಂಸಾರ ಅಪ್ಪಯ್ಯ. ಮತ್ತೆ ನಿಮ್ದು ಕತೆ ಬೇರೆ. ಕಷ್ಟದಲ್ಲಿ ಸುಖದಲ್ಲಿ ಒಟ್ಟಿಗೆ ಅದು ಇರುವುದು. ಮತ್ತೆ ನೀವು ಮತ್ತೆ ಮಾತಾಡಿಕೊಳ್ಳಿ. ಹಾ, ಆಯ್ತು, ಆಯ್ತಪ್ಪ, ಸರಿ, ಆಯ್ತಾಯ್ತು. ಆಯ್ತು, ಬನ್ನಿ. ಈಗ ಸದ್ಯಕ್ಕೆ ಈಗ ಅವಳನ್ನು ನನ್ನ ಜೊತೆ ಮದುವೆ ಮಾಡಿ ಮತ್ತೆ ಇನ್ನೊಮ್ಮೆ ಬೇರೆಯವರ ಜೊತೆಯಲ್ಲಿ ಮದುವೆ ಮಾಡಿ. ಮಗಳೇ, ಅಪ್ಪಯ್ಯ, ನೀನು ಆರಿಸಿದ ಗಂಡು ನನಗಿದೇ ಆಗಬೇಕಪ್ಪಯ್ಯ. ಇವನನ್ನು ಸರಿ ದಾರಿಗೆ ತರಬೇಕಾದ್ರೆ ನೀನೇ ಆಗ್ಬೇಕು. ನಾನಿದ್ದೇನಲ್ಲ, ಒಮ್ಮೆ ಕಟ್ಟಿ ಬಿಡಿ, ಮತ್ತೆ ನೋಡಿಕೊಳ್ತೇನೆ ನಾನು. ಇದು ಮದುವೆಗೆ ಪಾಯಸ ಉಂಟಾ? ಇವೊಬ್ಬ ಪಾಯಸದ ಹುಚ್ಚ ಬಂತ. ಒಂದು ಕೆಲಸ ಮಾಡುವ, ಮದುವೆ ಆದ್ಮೇಲೆ ಪಾಯಸದ ಪಾತ್ರಕ್ಕೆ ಇವನನ್ನು ಮುಳುಗಿಸಿ ಬಿಡುವ. ತಣ್ಣಗಾದ್ಮೇಲೆ ಅದು ಗೊತ್ತಾಗ್ತದೆ ಇವನಿಗೆ. ಗೊತ್ತಾಗ್ತದೆ ಅವನಿಗೆ. ಅಬ್ಬಬ್ಬಬ್ಬಬ್ಬಬ್ಬ. ನನಗೆ ಏನು ಗೊತ್ತಿಲ್ಲ. ನಾನಿದ್ದೇನಲ್ಲ ಹೇಳಿಕೊಳ್ಳಿಕ್ಕೆ. ಹಾಗಾದ್ರೆ ಸದ್ಯ ಇಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಿಮ್ಮನ್ನು ಕರ ಹಿಡಿದು ಮದುವೆ ಮಾಡಿಸ್ತೇನೆ. ಮತ್ತೆ ವಿಜೃಂಭಣೆಯಿಂದ ಮದುವೆ. ನಿಮ್ಗೆ ಎಂತ ಅವಸರ ಇರ್ತದೆ ನಿಮಗೆ? ಮತ್ತೆ ಹೇಳುವುದಲ್ಲ ಹೇಳಿ ಹೋಗ್ಬೇಕು. ಅಲ್ಲ, ನೀವು ಜೊತೆ ಆಗಿರಬೇಕಿನ್ನು. ನಿಮ್ಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ಎಂತ ಜೊತೆ ಆಗಲಿ ಬರೀ ಮಗಳು, ನನಗೆ ಪ್ರಾಯ ಪ್ರಾಯ ಆದ್ರೆ ನೆನಪಿರ್ಬೇಕಲ್ಲ ನಿಮ್ಗೆ. ಅಪ್ಪಯ್ಯ, ಹೊಣೆಗಾರಿಕೆ ವಿಷಯ ಹೇಳ್ಬೇಕಲ್ಲ ನೀವು. ಇನ್ನು ಕೆಲಸ ಮಾಡೋ ನೀವಲ್ಲ, ಅವನ ದುಡಿದು ತರಬೇಕು. ಅದು ಹೇಳಿಕೊಡಿ. ಅದು ಹೌದು. ಏನು ಮದುವೆ ಆದರೆ ಸುಮ್ಮನೆ ಮನೆಯಲ್ಲಿ ಕೂತುಕೊಳ್ಳುವುದಲ್ಲ, ಮತ್ತೆ ಜೀವನಕ್ಕೆ ಬೇಕಾದಂತದ್ದು ನಾವು ಈ ಕಾಡಿನಲ್ಲಿ ದುಡಿಬೇಕು, ಮೃಗ ಬೇಟೆ ಆಡಬೇಕು. ಇನ್ನು ಮುಂದೆ ನೀನು ಮೃಗ ಬೇಟೆ ಆಡಬೇಕು, ಪ್ರಾಣಿಗಳನ್ನು ತರಬೇಕು. ನಾನು ಹೇಳ್ತೇನೆ ಅಪ್ಪಯ್ಯ, ಅಪ್ಪಯ್ಯನಿಗೆ ಪ್ರಾಯ ಆಯ್ತು, ಇನ್ನು ಅಪ್ಪಯ್ಯನಿಗೆ ದುಡಿಲಿಕ್ಕೆ ಆಗುದಿಲ್ಲ. ಅಪ್ಪಯ್ಯ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದು, ನಾನು ಮನೆಯಲ್ಲಿ ಅಡುಗೆ ಮಾಡುವುದು, ನೀನು ದುಡಿದು ತಂದು ಹಾಕಬೇಕು. ಅದಕ್ಕೆ ಹೀಗೆ ಮಾಡುವ. ಹೇಗೆ? ಇವ ದುಡಿದು ತರಲಿ, ನೀನು ಅಡುಗೆ ಮಾಡು, ನಾನು ಕುಳಿತು ತಿಂತೇನೆ. ಬೊಬ್ಬರೇ ಹೇಗೆ ಮಗಳೇ? ಹಾಗಿದ್ರೆ ನಾನು ತಿನ್ನುವುದಕ್ಕಿಲ್ವಾ? ನೀ ಹೆಕ್ಕ ತಿಂಬವನೇನ? ಅದು ಆಗ್ತದೆ, ಈಗ ಅಲ್ಲ. ಮತ್ತೆ ಯಾವಾಗ? ಇನ್ನು ಮುಂದೆ ನಿನ್ನ ಮಕ್ಕಳು ದೊಡ್ಡವರಾದಾಗ ಮಕ್ಕಳನ್ನ ಅಪ್ಪಯ್ಯ ಎಲ್ಲ ನೀವು ಮಕ್ಕಳನ್ನು ತಿಂತ ನೋಡಿ ನಾನು ತಿಂತಾನಪ್ಪ, ಜಾಗ್ರತೆ ಮಾಡ್ಬೇಕು ನಾನು. ಮಕ್ಕಳು ದುಡಿದು ತರ್ತಾರೆ, ಅಪ್ಪ ಕುಳಿತುಕೊಂಡು ತಿನ್ನುವುದು.
ಈ ಸುಖವು ನಿಮಗೆ ಬರಲಿ. ಏನೋ ಸುಮ್ಮನೆ ಕುಳಿತುಕೊಳ್ಳುವುದ ಮನೆಯಲ್ಲಿ ಮತ್ತೇನು ಮಾಡಬೇಕು? ಇನ್ನು ಹಾಗೆ ಮಾಡುವುದಲ್ಲ, ಇನ್ನು ನೀನು ದುಡಿಯೋದಕ್ಕೆ ಪ್ರಾರಂಭಿಸಬೇಕು. ನನಗೆ ಬೇಟೆಯಾಡುವುದಕ್ಕೆ ಗೊತ್ತಿಲ್ಲ. ಬೇಟೆಯಾಡುವುದು ನಾನು ಹೇಳಿಕೊಡ್ತೇನೆ. ಬಿಲ್ಲಿಗೆ ಬಾಣವನ್ನು ಸೇರಿಸಬೇಕು, ದೂರದ ಕಾಡಿಗೆ ಹೋಗಬೇಕು, ಹೀಗೆ ಬಾಣ ಸೇರಿಸಿ ಒಂದು ಕಣ್ಣು ಹೀಗೆ ಮುಚ್ಚಬೇಕು. ಅದ್ಯಾಕೆ ಒಂದು ಕಣ್ಣು ಮುಚ್ಚುವುದು? ಒಂದು ಕಣ್ಣು ಮುಚ್ಚುವುದು ಯಾಕೆ? ಗುರಿ ನೋಡ್ಲಿಕ್ಕೆ. ನೀನು ಸಣ್ಣ ಪ್ರಾಯದಲ್ಲಿ ಅಭ್ಯಾಸ ಮಾಡಿದೆ ಒಂದು ಕಣ್ಣು ಮುಚ್ಚುವುದಕ್ಕೆ? ಒಂದು ಕಣ್ಣು ಮುಚ್ಚಲಿಕ್ಕೆ ಅಭ್ಯಾಸ ಮಾಡಿದ ನಾನು. ಬೇಡದೇ ಮಾತಾಡುದು. ಬೇರೆ ದಾರಿಗೆ ಒಂದು ಕಣ್ಣು ಹೀಗೆ ಮುಚ್ಚುದಲ್ಲ, ಹೀಗೆ ಮುಚ್ಚಿ ಮೃಗವನ್ನು ನೋಡಿ ಹೀಗೆ ಮುಚ್ಚಬೇಕು. ಹ. ಇದನ್ನು ಸರಿ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಅದೆಂತದ್ದು ಹೆಚ್ಚದನು ಆಗ ಹೇಳಿದ ನಾನು ಎರಡನ್ನು ಬಿಸಾಡ್ಲಿಕ್ಕಿಲ್ವ? ಎರಡನ್ನು ಬಿಸಾಡ್ಲಿಕ್ಕಿಲ್ಲ. ಎರಡನ್ನು ಬಿಸಿ ಮೃಗ ನಿನ್ನ ತಿಂದು ಹೋಗ್ತದೆ. ಹೌದಾ? ಹೌದು. ಹೋದೆ ನಾನು ಎಲ್ಲಿಂಟು ಮಾಂಸ ಎಲ್ಲಿಂಟು? ಅದರ ಬದಿಯಲ್ಲಿ ಕುಳಿತೆ, ಮೃಗ ಬಂತು, ಬಾಣ ಬಿಟ್ಟೆ, ಮೃಗ ಹೋಯಿತು. ಹೀಗೆ ಹೇಯ್ತು. ಮತ್ತೆಂತ ಮಾಡಿದ್ವಿ? ಈಗ ನನಗೆ ಹಸಿವಾಗ್ತದೆ, ಊಟ ಕೊಡು. ಏನ ಹಸಿವು. ಊಟ ಬೇಕು ನಿನಗೆ? ಏನು ನಿನಗೆ ಊಟ ಬೇಕು ನಿನಗೆ? ನನಗೆ ದುಡಿಯುವುದಕ್ಕೆ ಆಗುದಿಲ್ಲ. ಕೆಲಸ ಮಾಡದವರಿಗೆ ಊಟ ಇಲ್ಲ, ಕೆಲಸ ಮಾಡಿದವರಿಗೆ ಮಾತ್ರ ಊಟ. ನನಗೆ ಊಟ ಬೇಕು. ಈಗ ಎಂತ ಊಟ ಬೇಕು? ಊಟ ಬೇಕಂತಿದ್ರೆ ನನಗೆ ಬೇಟೆ ಆಡುವುದಕ್ಕೆ ಆಗುದಿಲ್ಲ. ಈಗ ನಿನಗೆ ಬೇಟೆ ಆಡ್ಲಿಕ್ಕೆ ಆಗುದಿಲ್ಲ. ಬೇಟೆ ಆಡುವುದೇ ಒಂದು ಉದ್ಯೋಗ ಅಲ್ಲ. ಕೆಲಸ ಮಾಡುವವರಿಗೆ ಬೇಕಾದಷ್ಟು ಕೆಲಸ ಉಂಟು. ಬದುಕುವುದಕ್ಕೆ ಹಲವು ದಾರಿ ಉಂಟು. ಹಲವು ದಾರಿ ಉಂಟು. ನಾವೇ ನೋಡಿಕೊಳ್ಬೇಕು. ಅದು ಹೇಗೆ? ಇಲ್ಲಿ ಬಾ. ಓಲಿ ದೂರದಲ್ಲಿ ನೋಡು, 3 ಮಾರ್ಗ ಸೇರುವುದು ಕಾಣುದಿಲ್ವಾ? ಹೌದು. ಆ 3 ಮಾರ್ಗ ಸೇರುವಲ್ಲಿ ನೀನು ಹೋಗಬೇಕು. ಹೋಗಿ ಬಟ್ಟೆ ಹಾಕಿ ಕೂತ್ಕೊಳ್ಬೇಕಾ? ಯಾಕೆ? ಭಿಕ್ಷೆ ಬೇಡ್ಲಿಕ್ಕ? ಮತ್ತೆಂತದಕ್ಕೆ? ಹಾಗಲ್ಲ ಹೇಳಿದ್ದು. ಆ 3 ಮಾರ್ಗ ಸೇರುವಲ್ಲಿ ಎಷ್ಟೋ ಮಂದಿ ಪ್ರಯಾಣಿಕರಲ್ಲಿ ಹೋಗ್ತಾ ಇರ್ತಾರೆ. ಓಹೋ. ಅವರಲ್ಲಿ ಒಂದೊಂದು ವಿಶೇಷವಾದ ಗಂಟು ಇರ್ತದೆ. ಅದ್ರಲ್ಲಿ ಏನಿರ್ತದೆ? ಆಭರಣಗಳಿರ್ತದೆ, ನಗದು ನಾಣ್ಯಗಳಿರ್ತದೆ. ಏನ್ ಮಾಡ್ಬೇಕು? ನೀನು ಹೋಗುವಾಗ ಒಂದು ದೊಡ್ಡ ದೊಣ್ಣೆ ಹಿಡ್ಕೊಂಡು ಹೋಗ್ಬೇಕು. ಮೆಲ್ಲ ಹಿಂದೆ ಹೋಗಿ ಅವರ ತಲೆ ಮೇಲೆ ಬಡಿದು ಆ ಗಂಟನ್ನು ಹಿಡ್ಕೊಂಡು ಬರ್ಬೇಕು. ನೀನು ಬಂದ್ರೆ ಹೊಟ್ಟೆ ತುಂಬಾ ನಿನಗೆ ಊಟ ಹಾಕ್ತೇನೆ ನಾನು. ಇದು ಹೆಂಡತಿ ಗಂಡನಿಗೆ ಹೇಳುದಲ್ವಾ ಇನ್ನೊಬ್ಬರ ತಲೆ ಹೊಡಿಲಿಕ್ಕೆ? ಗಂಡನೇ ಗೊತ್ತಾಗ್ಲಿಲ್ಲ, ಹೆಂಡತಿಯೇ ಹೇಳಿ ಕೊಡ್ಬೇಕು. ಅವಾಗ ಮನೆ ಉತ್ತರ. ಹೋಗೋ. ಒಬ್ಬರಲ್ಲ ಇಬ್ಬರಲ್ಲ 7 ಮಂದಿಗಳು ಕಾಣಿಸ್ತಾ ಇದ್ದೀರಿ. ಹೌದು. ಮುಂದೆ ಹೋಗಬಾರದು. ಒಂದು ವೇಳೆ ನಾನು ಕೇಳಿದಂತಹ ವಸ್ತುಗಳನ್ನು ಕೊಡದೇ ಇದ್ರೆ ನಿಮ್ಮ ತಲೆ ಬಡಿತೇನೆ. ತಮ್ಮ ತಪಸ್ವಿಗಳಿಗೆ ನಾನು ತಡೆಯುವುದು ಸುಮ್ಮನೆ ಬಲವಿಲ್ಲದು, ಸುಮ್ಮನೆ ಬಲವಿಲ್ಲವುದು. ಧರ್ಮದ ಗಜವ ಹಮ್ಮಿಕೊಂಡಿರುವ 7 ತಮ್ಮ ಶಿವರನ್ನು ನಾವು ತಮ್ಮ ತಪಸ್ವಿಗಳಿಗೆ ನಾನು ತಡೆಯುವುದು. ಪಥದಲ್ಲಿ ನಾವು ಸಾಗುತ್ತಾ ಇದ್ದೇವೆ, ಮಧ್ಯದಲ್ಲಿ ತಡೆದು ನಿಲ್ಲಿಸಿದೆಯಲ್ಲ. ಹೌದು. ನೋಡು, ನಾವು 7 ಮಂದಿ ಅಂದ್ರೆ 7 ಋಷಿವರರು ನಾವು.
ಬದುಕಿನಲ್ಲಿ ಯಾವುದನ್ನು ಧರಿಸಬೇಕು ಅದುವೇ ಧರ್ಮ. ಆ ಕಾರ್ಯದಲ್ಲಿ ಸದಾ ನಿರತರಾಗಿರುವವರು ನಮ್ಮನ್ನು ತಡೆದು ನಿಲ್ಲಿಸಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿದರೆ ನೀನು ಏನು ಪ್ರಯೋಜನ ಬಂದಿತ್ತು? ನನಗೆ ಪ್ರಯೋಜನ ಆಗ್ತದೆ. ಸುಮ್ಮನೆ ಫಲವಿಲ್ವ ನಿನಗೆ? ನಮ್ಮನ್ನು ಬಿಟ್ಟು ಬಿಡು. ಯಾವುದು ಸಿಕ್ಕಿದ್ರು ನನಗೆ ಫಲಕ್ಕೆ ಬರ್ತದೆ. ಅದು ನಮ್ಮಲ್ಲಿ ಏನುಂಟು ನಿನಗೆ ಕೊಡುವಂತದ್ದು? ಉಂಟಲ್ಲ, ಇದೆಂತದು? ಇದು ದಂಡ, ಕಮಂಡಲ, ರುದ್ರಾಕ್ಷಿ, ಕೃಷ್ಣಾಜಿನ, ಪಾದುಕೆ, ಇದೆಲ್ಲ ನಿನಗೆ ಯಾಕಯ್ಯ? ನಿನ್ನ ದಂಡ, ಕಮಂಡಕಳ, ಅದು ರುದ್ರಾಕ್ಷಿ, ಅದು ಕಮಂಡಕಲ ಅಲ್ಲ, ದಂಡ ಕಮಂಡಲ. ಯಾವುದಾದ್ರೂ ನನಗೆ ಆದೀತು. ಇದನ್ನೆಲ್ಲ ಕೊಂಡೋಗಿ ಏನ್ ಮಾಡ್ತೀನಿ ನೀನು? ನನ್ನ ಹೆಂಡತಿ ಅದು ಆಗ್ಬೇಕು ಇದು ಆಗ್ಬೇಕೆನ್ನುವ ಹಾಗೆ ಹೇಳಲಿಲ್ಲ, ಯಾವುದು ಸಿಕ್ಕಿದ್ರು ಆದೀತು ಎನ್ನುವ ಹಾಗೆ ಹೇಳಿದ್ದಾಳೆ. ಹಾಗೆ ಹೇಳಿದ್ಲ? ಹಾಗಾದ್ರೆ ಒಂದು ಕೆಲಸ ಮಾಡು. ಏನು? ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡ್ತಿದ್ದೀಳಿ ಆದ್ರೆ ನಿನ್ನ ಬದುಕಿಗೆ ಬೇಕಾದಷ್ಟನ್ನು ನಾವೇ ಕೊಡ್ತೇವೆ. ನಿಮ್ಮದು ಪ್ರಶ್ನೆ ಉಂಟಾ? ಹೌದೌದು. ಏನದು? ಇಲ್ಲಿ ಬಾ. ತಮ್ಮ, ಈಗ ದಾರಿ ಹೋಗುವವರನ್ನು ತಡೆದು ನಿಲ್ಲಿಸ್ತಿ. ಎಷ್ಟೋ ಮಂದಿಗಳನ್ನು ತಡೆದಿದ್ದೇನೆ, ತಲೆ ಹೊಡೆದಿದ್ದೇನೆ, ರಕ್ತದ ಹೊಳೆ ಹರಿಸಿದೆ. ಹೌದು. ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ನಡೆಯುವಾಗ ಅವರನ್ನು ತಡೆದು ನಿಲ್ಲಿಸಿದೆ. ಕಣ್ಣೀರು ಹಾಕಿ ನಿನ್ನ ಪಾದದಡಿಯಲ್ಲಿ ಬಿದ್ದು ಕೇಳಿಕೊಂಡ್ರು, ಗೋಗರಿದರು, ಅವರನ್ನು ಬಿಟ್ಲಿಲ್ಲ. ನನಗೆ ಕರುಣೆ ಹುಟ್ಟಲಿಲ್ಲ. ಯಾಕೆ? ನಿನ್ನ ಉದ್ದೇಶ ಏನು? ಅವರಲ್ಲಿದ್ದಂತಹ ದ್ರವ್ಯವನ್ನು ಸಂಪಾದಿಸುವುದಕ್ಕೆ ಬೇಕಾಗಿ. ಸಂಪಾದನೆ ಯಾಕಾಗಿ ಗೊತ್ತಾ? ನಿನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ. ನಾನು ಕೊಂಡು ಹೋಗದೇ ಇದ್ರೆ ಏನು ಕೊಡುದಿಲ್ಲ ಅವಳು. ಹಾಗಲ್ಲ, ಇದೆಲ್ಲ ಪಾಪ ಭೂಯಿಷ್ಠವಾದದ್ದು. ಇದು ಹೇಯ ಕೃತ್ಯ. ಇದರಿಂದ ನಿನಗೆ ಪಾಪವು ಅಂಟುವುದರ ಮೂಲಕವಾಗಿ ಭವಿಷ್ಯತ್ತಿನಲ್ಲಿ ನರಕಯಾತನೆಯನ್ನು ನೀನು ಅನುಭವಿಸಬೇಕಾಗುತ್ತದೆ. ಇದು ಪಾಪ ಬರ್ತದೆ ಅಂತ ನನ್ನ ಹೆಂಡತಿ ಹೇಳಲಿಲ್ಲ. ಇಲ್ಲ, ಅವಳು ಹೇಳಲಿಕ್ಕೂ ಇಲ್ಲ. ಬೇಕಿದ್ರೆ ಇವತ್ತು ಹೋಗಿ ಕೇಳಬೇಕು ನೀನು. ಈ ಪಾಪ ಕೃತ್ಯದಲ್ಲಿ ಅವಳು ಪಾಲುದಾರಲ್ಲ ಅಲ್ಲ. ನೀನು ಗಳಿಸಿದ ದ್ರವ್ಯದಲ್ಲಿ ಅವಳು ಪಾಲುದಾರಳು ಹೌದು. ನೀನು ಗಳಿಸಿದ ಪುಣ್ಯದಲ್ಲಿ ಅವಳು ಪಾಲುದಾರಳು ಹೌದು. ಅವಳು ಗಳಿಸಿದ ಪುಣ್ಯದಲ್ಲಿ ನೀನು ಪಾಲುದಾರ ಅಲ್ಲ. ಅವಳ ಪಾಪದಲ್ಲಿ ನಿನಗೆ ಪಾಲುಂಟು. ಹಾಗಿರುವಾಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರರಿಗೆ ಉಪಕಾರ ಮಾಡುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕಾದ್ದು. ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಆದ್ರೆ ಹೋಗಿ ನಿನ್ನ ಹೆಂಡತಿ ಹತ್ರ ಕೇಳು. ನಾನು ಎಸಗಿದ ಪಾಪದಲ್ಲಿ ನಿನಗೆ ಪಾಲು ಉಂಟೋ ಇಲ್ವೋ? ನೀನು ಎಸಗಿದ ಪಾಪದಲ್ಲಿ ನನಗೆ ಪಾಲು ಇರುವುದು ಸತ್ಯವೋ? ನೀನು ಎಸಗಿದ ಪುಣ್ಯದಲ್ಲಿ ನನಗೆ ಪಾಲು ಉಂಟೋ? ನನ್ನ ಪುಣ್ಯದಲ್ಲಿ ನಿನಗೆಷ್ಟು ಪಾಲು ಉಂಟು? ನೀನು ಕೇಳಿ ಬಾ. ನನ್ನ ಹೆಂಡತಿ ಒಳ್ಳೆಯವಳು. ನಾನು ಹೇಳಿದ ಹಾಗೆ ಕೇಳ್ತಾಳೆ. ಹೌದಾ? ಒಪ್ಪಿಕೊಳ್ತಾಳೆ, ಪಾಲು ಪಡಿತಾಳೆ. ಹೇಳ್ತಾಳಲ್ಲ? ಹೌದು, ಹೇಳ್ತಾಳೆ. ಸಾಕು, ನಾವಿಲ್ಲೇ ಇದ್ದುಕೊಳ್ತಾ ಇರ್ಬೇಕು. ಗೊತ್ತಾಯ್ತು. ಏನು? ನಾನು ಆ ಕಡೆಗೆ ಹೋಗುವಾಗ ಇಲ್ಲಿಂದ ತಪ್ಪಿಸಿಕೊಳ್ಳಬಹುದೇನು ಹಾಗೆ ಆಲೋಚನೆ ಮಾಡಿದ್ದೀರಾ? ತಮ್ಮ, ನಾವು ಯಾಕೆ ತಪ್ಪಿಸಿಕೊಳ್ಳಬೇಕು? ಅದಕ್ಕೊಂದು ಉಪಾಯ ಮಾಡ್ತೇನೆ. ನಿಮ್ಮ 7 ಮಂದಿಗಳನ್ನು ಮರಕ್ಕೆ ಕಟ್ಟಿ ಹಾಕಿ ಆಮೇಲೆ ಹೋಗಿ ಬರ್ತೇನೆ. ಆದ್ರೆ ಅಲ್ಲಿ ನಾನು ಹೋಗುತ್ತಿರುವ ಸಂದರ್ಭ 7 ಮಂದಿಗಳು ನನಗೆ ಕಾಣುವುದಕ್ಕೆ ಸಿಕ್ಕಿದ್ರು. 7 ಮಂದಿ? ಹೌದು. ಅವರು ಸಪ್ತಋಷಿಗಳಂತೆ. ಸಪ್ತಋಷಿಗಳು ಸತ್ತು ಹೋಗಲಿ, ಅವ್ರು ಯಾಕೆ ಸಿಕ್ಕಿದ್ರು? ನನ್ನನ್ನು ತಡೆದ ಕ್ಷಣ ಅವರೊಂದು ಮಾತು ಹೇಳಿದ್ರು. ಏನು? ಓ ತಮ್ಮ ಎನ್ನುವ ಹಾಗೆ ನನ್ನನ್ನು ಕರೆದ್ರು. ಅವರೆಲ್ಲ ನೀನು ಅಪ್ಪನ ಮಕ್ಕಳ? ಅದು ಗೊತ್ತಿಲ್ಲ ನನಗೆ. ಕೊಡಿ ಕೊಡಿ ಎನ್ನುವ ಹಾಗೆ ಕೇಳಿದಾಗ ನಾವು ಯಥೇಚ್ಛವಾಗಿ ಕೊಡಬೇಕು ಅಂತ ಆದ್ರೆ ನೀನು ನಿನ್ನ ಹೆಂಡತಿಯ ಬಳಿಗೆ ಹೋಗಿ ಬರಬೇಕು ಎನ್ನುವ ಹಾಗೆ ಹೇಳಿದ್ದು. ಹೆಂಡತಿ ಬಳಿಗೆ? ಹೌದು. ನೀನೇನು ಹೇಳಿದೆ? ವಿಷಯ ಕೇಳುವುದಕ್ಕೆ. ಅಂದ್ರೆ ನಾನು ಇಷ್ಟು ಸಮಯ ಮಾಡಿದ್ದೆಲ್ಲವೂ ಪಾಪವಂತೆ. ಹಾಗಾಗಿ ಮಾತಾಡ್ಲಿಕ್ಕೆ ಬಿಡದೆ ತಪ್ಪು ನೀನು ಅವರನ್ನು. ಆ ಪಾಪದಲ್ಲಿ ನಿನ್ನ ಹೆಂಡತಿ ಪಾಲುದಾರಳು ಹೌದು ಅಂತ ಆದ್ರೆ ನಿನಗೆ ಬೇಕಾದಷ್ಟು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದ್ದಾರೆ. ಹಾಗಾಗಿ ನನ್ನ ಪಾಪದಲ್ಲಿ ಪಾಲು ಪಡೆಯುವೆಯಾ? ಪುರುಷನಿಗೆ ಸಗಜವು ಮಡದಿ ಮಕ್ಕಳ ಹೊರೆವ ಕಚ್ಚವು. ಈಗ ಅವರಿಂದ ಪ್ರಶ್ನೆ ಕೇಳುತ್ತಾ ನೀನು ನನ್ನಲ್ಲಿ ಉತ್ತರ ಕೇಳುವುದಕ್ಕಾಗಿ ಬಂದೆಯಾ?
ಏನು ಬೇಕು ನಿನಗೆ? ನೀನು ಪಾಪದಲ್ಲಿ ಪಾಲು ಪಡೆಯುವುದಿದ್ರೆ ಬೇಕಾದಷ್ಟು ಅವರಿಂದ ನಮಗೆ ಸಿಗಬಹುದು. ನಾನೀಗ ನಿನ್ನ ಪಾಪದಲ್ಲಿ ಪಾಲು ಪಡಿಬೇಕಾ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಕೊ. ಏನು? ಗಂಡ ಮಾಡಿದಂತಹ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ, ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲಿದೆ. ಹೆಂಡತಿ ಮಾಡಿದಂತಹ ಪಾಪದಲ್ಲಿ ಗಂಡನಿಗೆ ಪಾಲಿದೆ, ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಗಂಡ ಮಾಡಿದಂತಹ ಪುಣ್ಯದಲ್ಲಿ ಹೆಂಡತಿಗೆ ಪಾಲಿದೆ, ಗಂಡ ಮಾಡಿದಂತಹ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಇಲ್ಲ. ಹೆಂಡತಿ ಮಾಡಿದಂತಹ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ, ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಪಾಲುಂಟು. ಪಾಲಿದೆ. ಇದು ಎಂತದು? ಇದು ಒಂದು ಶಾಸ್ತ್ರ. ಶಾಸ್ತ್ರ ಬರ್ತದ್ದ? ಯಾರೋ ಬರ್ದದ್ದು. ಬರ್ದವನಿಗೆ ಸಿಗಬೇಕಿತ್ತು. ಅದು ಮತ್ತೆ ನೋಡಿಕೊಳ್ಳ. ನನ್ನ ಕಾಲಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸ್ತಾ ಇದ್ದೆ. ಹಾ. ಇಲ್ಲದೇ ಇದ್ರೆ ಗಂಡನಿಗೊಂದು ಕ್ರಮ, ಹೆಂಡತಿಗೊಂದು ಕ್ರಮ ಇದು ಯಾಕೆ? ನೀವು ಅಧಿಕ ಬಸ್ಸಿಗೆ ಹಾಕಿದ ಸರಿನಿ, ಶಾಸ್ತ್ರದ ವಿಚಾರ ಹೇಗೆ ಇರಲಿ, ನಾನಂತೂ ಅವರಿಗೆ ಮಾತು ಕೊಟ್ಟಿದ್ದೇನೆ. ನನ್ನ ಹೆಂಡತಿ ಒಳ್ಳೆಯವಳು, ಏನನ್ನು ಕೊಂಡು ಹೋಗದೇ ಇದ್ರು ಏನು ಹಾಕುವುದಿಲ್ಲ. ದೇವ್ರೆ, ಹಾಗೆ ಹೇಳಬಾರ್ದು. ಏನನ್ನು ಕೊಂಡು ಹೋಗದಿದ್ರು ಬೇಕಾದಷ್ಟು ತಿನ್ಲಿಕ್ಕೆ ಹಾಕ್ತಾರೆ ಅಂತ ಹೇಳ್ಬೇಕು. ಒಳ್ಳೆಯ ಮನಸ್ಸುಳ್ಳವಳು, ಹಾಗಾಗಿ ನನ್ನ ಮಾತನ್ನು ಈಡೇರಿಸ್ತಾಳೆ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದೇನೆ. ಹಾಗಾಗಿ ನನ್ನ ಮಾತಿನ ಪ್ರಕಾರವಾಗಿ ನೀನು ಪಾಲು ಪಡೀಬೇಕು. ಪಾಪದಲ್ಲಿ ಏನ? ಪಾಪದಲ್ಲಿ ಪಾಲು ಪಡೀಬೇಕು. ಪಾಲೊಂದು ಬೇಡ ನನಗೆ, ಪಡಿಕೋ. ಆಗೋದಿಲ್ಲ. ಕೈ ಮುಗಿ ಬೇಡಿಕೊಡ್ತೇನೆ. ನೀನು ಕೈ ಮುಗಿದ್ರು ಬೇಡ, ಏನು ಮಾಡು, ನಿನ್ನ ಪಾಲು ನಿನಗೆ ಬೇಡ. ವಿನೀತ ಭಾವದಿಂದ ನಿನ್ನಲ್ಲಿ ಕೇಳಿಕೊಂಡ್ರು ಪಾಪದಲ್ಲಿ ಪಾಲು ಪಡೆಯುವುದಂತಹ ಮನಸ್ಸು ಮಾಡುವುದಿಲ್ಲ ನೀನು. ನಿನ್ನ ಹೊಟ್ಟೆ ತುಂಬಿಸುವುದಕ್ಕಾಗಿ, ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸುವುದಕ್ಕಾಗಿ ನಾನೆಷ್ಟು ಮಂದಿಗಳ ತಲೆ ಹೊಡೆದಿದ್ದೇನೆ. ಎಷ್ಟೋ ಮಾಂಗಲ್ಯವತಿಯವರಿಗೆ ಮಾಂಗಲ್ಯ ಇಲ್ಲದಾಗಿ ಹೋಗಿದೆ. ಎಷ್ಟೋ ಮಂದಿಗಳ ಕಣ್ಣೀರಿಗೆ ನಾನು ಪಾತ್ರನಾಗಿದ್ದೇನೆ. ಆದ್ರೆ ನಾನು ಇಷ್ಟು ಶ್ರಮಪಟ್ಟು ದುಡಿದರೂ ಕೂಡ ನನ್ನ ಒಂದು ಮಾತನ್ನು ಈಡೇರಿಸುವುದಕ್ಕೆ ನಿನಗೆ ಆಗುವುದಿಲ್ಲವಲ್ವಾ? ಆಗುವುದಿಲ್ಲ. ಬೇಡ, ನೀನು ಆಗುದಿಲ್ಲ ಅಂತ ಹೇಳಿದ್ರೆ ನಾನಿಲ್ಲಿ ನಿಲ್ಲುವುದಿಲ್ಲ. ಎಲ್ಲಿಗಾದ್ರೂ ಹೋಗ್ತೇನೆ, ನಿನ್ನನ್ನು ಬಿಟ್ಟು ಹೋಗ್ತೇನೆ, ಮನೆಯನ್ನು ಬಿಟ್ಟು ಎಲ್ಲಿಗಾದ್ರೂ ನನಗೆ ಎಷ್ಟು ಬೇಸರ ಆಗ್ತದೆ. ನೀನು ಬಿಟ್ಟು ಹೋಗಬೇಡ, ನೀನು ಬಿಟ್ಟು ಹೋಗಬೇಡ. ಏನು 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 ಏನ್ ನೀನ್ ನನ್ನ ಬಿಟ್ಟು ಹೋಗ್ತೇ ನಾನು ಹೆದರ್ತೇನೆ ಎಂಬುದಾಗಿ ಭಾವಿಸಿಕೊಂಡಿದ್ಯಾ? ನೀನ್ ಇಲ್ಲ ನನಗೆ ಯಾರು ಗೊತ್ತಿಲ್ಲ ಎಂಬುದಾಗಿ ಭಾವಿಸಿಕೊಂಡಿದ್ಯಾ? ಬಾಬಾ ನೀನು ದೊಡ್ಡ ಜನವ ನೀನು ನನಗೆ ಕೈ ಮುಗಿದು ನನ್ನಲ್ಲಿ ಕಣ್ಣೀರು ಸುರಿಸಿ ನನ್ನನ್ನು ಉಳಿಸಿಕೊಳ್ಳುವುದಿಲ್ಲ ಎನ್ನುವುದು ನನಗೂ ಗೊತ್ತಿದೆ. ನೀನು ಯಾವ ಜಾತಿಯ ಹೆಣ್ಣು ಎನ್ನುವುದನ್ನು ಸ್ವಲ್ಪ ಹೊತ್ತಿಗಿಂತ ಮುಂಚಿತವಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಗಂಡಸರಿಗೊಂದು ಕಿವಿ ಮಾತು ಹೇಳ್ತೇನೆ, ಯಾವ ಹುಡುಗಿಯನ್ನು ಬೇಕಿದ್ರು ಮದುವೆ ಆಗಿ, ಆದ್ರೆ ಇನ್ನೊಬ್ಬರ ತಲೆ ಹೊಡೆಯುವುದಕ್ಕೆ ಹೇಳಿಕೊಡುವಂತಹ ಇಂತಹ ನೀಚ ಬುದ್ಧಿಯ ಹೆಣ್ಣನ್ನು ದಯವಿಟ್ಟು ಮದುವೆ ಆಗಬೇಡಿ. ನನ್ನ ಪರಿಸ್ಥಿತಿ ಆದಿತ್ತು ನಿಮಗೆ. ಇವರೆಲ್ಲ ಅನುಭವ ಆದರೆ ಆಗಿದ್ರೆ ಅನುಭವ ಆದವರಲ್ಲ, ಅವರು ನಮ್ಮ ಮಾತನ್ನು ಒಪ್ಪಿಕೊಂಡದ್ದು. ನೀನೇನು ನಾನು ಮದುವೆ ಆಗುತ್ತೇನೆ ಎಂಬುದಾಗಿ ಒಂದು ಮಾತು ಹೇಳಿದ್ರೆ ನಮ್ಮ ಜಾತಿಯ ಯುವಕರು ಸಾಲಿಲ್ಲ ಬರ್ತಾ ಇದ್ರು. ಹೌದಪ್ಪ, ಅದು ಬಿಡು. ನೀನ್ ಅಲ್ದಿದ್ರೆ ನಿನ್ನ ಅಪ್ಪನ ಮದುವೆ ಆಗ್ತಿದ್ದೆ ನಾನು. ಅಷ್ಟೇ, 10 ಮಕ್ಕಳ ತಂದೆ ಮುದುಕನೇ ಇನ್ನು ನಿನಗೆ ಸಿಗಬೇಕಷ್ಟೇ. ನಿನಗಿಂತ ಚಂದದ ಹುಡುಗನ ನಾನು ಮದುವೆ ಆಗ್ತೇನೆ ಎಂಬುದಾಗಿ ಹೇಳಿ ನಿನ್ನನ್ನು ಎಷ್ಟೋ ಮಂದಿ ಮದುವೆ ಆಗುವುದಕ್ಕಾಗಿ ಕಾಯ್ತಾ ಇದ್ರು. ಯುವಕರಿಗೊಂದು ಮಾತು ಹೇಳ್ತೇನೆ, 10 ಮಂದಿ ಜೊಲ್ಲು ಸುರಿಸಿ ಕಾಯ್ತಾ ಇರುವಂತಹ ಇಂತಹ ಹುಡುಗಿಯನ್ನು ಯಾರು ಮದುವೆ ಆಗಬೇಡಿ, ಗೊತ್ತಾಯ್ತಾ? ಏನು ನೀನು ಯಾರು ಮದುವೆ ಆಗ್ತಿದ್ದೀನಿ? ನಾನು. ನೀನು ಹೋದ್ರೆ ನಿನ್ನ ತಾಯಿ ಅಂತವಳು ನನಗೆ ಸಿಗಲಿಕ್ಕಿಲ್ವೋ? ನಿನಗೆ ಮುದುಕಿ ಸಿಗಬೇಕಷ್ಟೇ, ಬಿಟ್ರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಾನು ಹೋಗ್ತೇನೆ. ಹೋಗ್ತೀಯಾ? ಹೌದು. ನೀನು ಹೋಗ್ತೀಯಾ? ಹೌದು. ನೀನು ಹೋಗುತ್ತಿದ್ರೆ ನನಗೆ ತೊಂದರೆ ಇಲ್ಲ. ಹೋಗುವುದು ಒಟ್ಟಿಗೆ ಹೊತ್ತನ್ನು ಹುಟ್ಟಿಸಿ ಹಾಕಿದ್ದೆ ನೋಡು, ಅದನ್ನು ತೆಕೊಂಡು ಹೋಗು. ಯಾರ ಮಕ್ಕಳು? ನಿನ್ನ ಮಕ್ಕಳು. ನಾನು ಬರುವಾಗ ತಂದಿದ್ದೇನೆ ಇಲ್ಲಿಗೆ. ನೀನು ಬರುವಾಗ ನಾನು ಹೆತ್ತಿದ್ದೇನಾ? ನನ್ನ ಮಕ್ಕಳ? ನಿನ್ನ ಮಕ್ಕಳೇ. ಮೂಲ ಕಾರಣ ನೀನೇ ಮಕ್ಕಳು ಆಗ್ತಿರ್ಲಿಲ್ಲ. ದನ ಕರು ಹಾಕಿದ್ರೆ ಹೋರಿ ಒಟ್ಟಿಗೆ ಹೋಗುದಿಲ್ಲ, ದನದೊಟ್ಟಿಗೆ ಇರುವುದು, ಗೊತ್ತಾಯ್ತಾ? ನನ್ನ ಮಕ್ಕಳಲ್ಲ, ನಿನ್ನ ಮಕ್ಕಳು ನೀನು ಸಾಕಬೇಕು. ನಾನು ದನವೂ ಅಲ್ಲ, ನೀನು ಹೋರಿ ಅಲ್ಲ.
ಮರ್ಯಾದೆ ಹೆತ್ತು ಹಾಕಿದ್ಯಲ್ಲ, ನಾನು ತಂದದ್ದನ್ನು ಬೇಯಿಸಿ ನಿನಗೆ ಕೆಲಸ ಮಾಡುವುದಕ್ಕೆ ಯಾವುದೇ ಕೆಲಸ ಇಲ್ಲದೆ 10 ಮಕ್ಕಳನ್ನು ಹೆತ್ತು ಹಾಕಿದ್ಯಲ್ಲ, ಹಂದಿ ಮರಿ ಇಟ್ಟ ಹಾಗೆ. ನನ್ನ ಮಕ್ಕಳು, ನನ್ನ ಮಕ್ಕಳಲ್ಲ. ಮರ್ಯಾದೆ ಹೇಳ್ತೇನೆ. ಮಕ್ಕಳ ಎದುರು ಹೋಗ್ತೇವೆ ಇಲ್ಲಿಂದ. ಹೋಗ್ತಿಲ್ವಾ? ಹೋಗುದಿಲ್ವಾ? ನಾನು ಯಾರು? ಯಾರು? ನಾನು ಇಲ್ಲಿಯ ಯಜಮಾನ, ಮನೆ ಯಜಮಾನ. ನಾನು ಹೇಳಿದ ಹಾಗೆ ಕೇಳಬೇಕು, ಗೊತ್ತಾಯ್ತಾ? ನೀನು ಹೊರಟು ಹೋಗಬೇಕು. ನಿನ್ನ ಹುಳಿ ಯಜಮಾನಿಕೆಲ್ಲ ನನ್ನಲ್ಲಿ ಬೇಡ, ಆಯ್ತಾ? ನಾನು ಹೇಳಿದ ಹಾಗೆ ನೀನು ಕೇಳಬೇಕು, ನೀನು ಗೊತ್ತಾಯ್ತಾ? ಕೇಳಿದ್ರೆ ನಾನು ಕೇಳಬೇಕು. ನೀನು ಹೆಂಡತಿ, ನಾನು ಗಂಡ. ಹೌದಾ? ಹೌದು. ಹೌದಾ? ಹೌದು. ಹೋಗುದಿಲ್ಲ ನೀನು? ಹೋಗುದಿಲ್ಲ. ಹೋಗುದಿಲ್ಲ ನೀನು? ಹೋಗುದಿಲ್ಲ. ಹೋಗುದಿಲ್ಲ ನೀನು? ಹೋಗುದಿಲ್ಲ. ಸತಿಯ ಗಂಡ ನುಡಿ ಕೇಳಿ ಮನದಲ್ಲಿ ವ್ಯತಿಸುತ್ತಲೇ ವ್ಯತಿಸುತ್ತಲೇ ನಡು ತಂದು ನಡು ತಂದು ಬಂದಿದ ಯತಿವರೆಣ್ಯರ ಬಿಡಿಸೆಯ ವಂದಿಸುವುದಿನ್ನ ವಿನಯನಲ್ಲಿ ಸತಿಸುತ್ತರು ಕೈ ಬಿಟ್ಟರೆಂದನು ಸತಿಸುತ್ತರು ಕೈ ಬಿಟ್ಟರೆಂದನು ಜತೆಯ ಬಾಬರ ನೆರಳ ದೊರೆದರೆ ಜೊತೆಯ ಬಾಬದ ನೆರಳ ದೊರೆದರೆ ಕ್ಷಿತಿಯೊಳನೆಗಾಗಿ ಕ್ಷಿತಿಯೊಳನೆಗಾಗಿ ಎನ್ನನು ಪೊರೆವುದೀಗೆನು ಸತಿಸುತ್ತರು ಕೈ ಬಿಟ್ಟರೆಂದನು ನಿಮ್ಮ ಮಾತಿನ ಪ್ರಕಾರವಾಗಿ ಹೆಂಡತಿಯಲ್ಲಿ ಹೋಗಿ ಹೇಳಿದ ಕ್ಷಣ ಆಗುವುದಿಲ್ಲ ಎನ್ನುವ ಹಾಗೆ ಹೇಳಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ಅವರನ್ನು ಸಾಕುವುದಕ್ಕಾಗಿ ನಾನೆಷ್ಟು ಪ್ರಯತ್ನ ಪಟ್ಟ ಒಂದು ಮಾತನ್ನು ಈಡೇರಿಸಿ ಕೊಡುವುದಕ್ಕೆ ಮುಂದಾಗಲಿಲ್ಲ. ಒತ್ತಾಯ ಪೂರ್ವಕವಾಗಿ ನಾನು ಪಾಡಿಬೇಕೆನ್ನುವ ಹಾಗೆ ಕೇಳಿದಾಗ ನನ್ನನ್ನು ಕೊರಳಿಗೆ ಕೈ ಇಟ್ಟಿ ಹೊರದಬ್ಬಿದಳು. ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ ಯಾವುದು ಇಲ್ಲ ಸ್ವಾಮಿ. ನಾನೀಗ ಕ್ಷಿತಿಯಲ್ಲಿ ಏಕಾಂಗಿಯಾಗಿದ್ದೇನೆ. ಹಾಗೆ ಅಂತ ನನ್ನ ಜೊತೆಗೆ ಯಾರು ಇಲ್ವೋ? ಇದ್ದಾರೆ. ನಾನು ಮಾಡಿದಂತಹ ಪಾಪ ರೂಪವೇ ಪಿಶಾಚಿಯಾಗಿ ನನ್ನ ಬೆನ್ನ ಹಿಂದೆ ಸುತ್ತುತ್ತಾ ಇದೆ. ಈ ಕ್ಷಿತಿಯಲ್ಲಿ ನಿಮ್ಮನ್ನು ಬಿಟ್ಟರೆ ನನ್ನನ್ನು ಉದ್ಧರಿಸುವವರು ಯಾರೂ ಇಲ್ಲ. ಇದು ನನ್ನನ್ನು ಉದ್ಧರಿಸಬೇಕು. ಮರುಗಬೇಡಲೆ ತಮ್ಮ ಮರುಗಬೇಡಲೆ ತಮ್ಮ ಧರೆಯ ಸರ್ವರ ಪಾಪ ಹರಿಸುವ ಮಂತ್ರವೊಂದಿರುವುದು ಧರೆಯ ಸರ್ವರ ಪಾಪ ಹರಿಸುವ ಮಂತ್ರವೊಂದಿರುವುದು ಪರಮ ಪಾವನವಾದ ತಾರಕವೆಂದೆಂಬ ಪರಮ ಪಾವನವಾದ ತಾರಕ ಎಂದೆಂಬ ಪರಮಂತ್ರರು ಈಗ ಎರಡಕ್ಷರದ ಮಂತ್ರ ಇದ ನಿತ್ಯ ಜಪಿಗಳು ದುರಿತ ಎಲ್ಲವೂ ದೂರಬಹುದು ಪರಮೋಚ್ಚ ಪದವಿಗೆ ದಾರಿ ದೂರುವ ಮಂತ್ರ ಸ್ಮರಿಸುನಿ ರಾಮ ರಾಮ ಸ್ಮರಿಸುನಿ ರಾಮ ಎಂದೆನುತ ಪರಮ ಪಾವನವಾದ ತಾರಕ ಮಂತ್ರ ರಾಮ ಮುಂದೇ ಸವನೆ ಕಣ್ಣೀರು ಸುರಿಸ್ತಾ ಇದ್ದಿ. ವಿಧಿ ಇಲ್ಲ ಸ್ವಾಮಿ. ತನ್ನ ತಪ್ಪಿನ ಅರಿವು ಏನು ಎಂಬುದು ಪಶ್ಚಾತ್ತಾಪವಾಗಿ ಕಾಣುತ್ತಾ ಉಂಟು. ಮರುಗುಬೇಡಪ್ಪ, ಮರುಗುಬೇಡ.
ಪಾಪಕೂಪದಿಂದ ಮೇಲೆತ್ತುವುದಕ್ಕೆ ಬೇಕಾಗಿಯೇ ನಿನ್ನನ್ನು ಸಂಧಿಸಿದ ಈ ಸಪ್ತಋಷಿವರು ಕ್ಷಿತಿಯೊಳಗೆ ನೀನು ಏಕಾಂಗಿಯಾಗುವುದಕ್ಕೆ ಬಿಡುವುದಕ್ಕೆ ಉಂಟೇನಪ್ಪ? ಹಾಗಿದ್ರೆ ಹೀಗೆ ಬೇಡ, ಹೀಗ ಬಾ. ಪ್ರಪಂಚದಲ್ಲಿ ಮನುಷ್ಯ ಎಂತಹ ಕೆಟ್ಟ ಕೆಲಸವನ್ನೆಸಗಿದರೂ ಅದನ್ನು ದೂರೀಕರಿಸಿ ಅವನನ್ನು ಪುಣ್ಯಾತ್ಮನನ್ನಾಗಿಸುವುದಕ್ಕೆ ಒಂದು ದಿವ್ಯವಾದಂತಹ ಮಂತ್ರ ಉಂಟು. ಯಾವುದು? ಈ ಹಿಂದೆ ಸೋಮಶೇಖರ ತನ್ನ ಬಾಮೆಗೆ ಉಸಿರಿದ ಮಂತ್ರ, ಪರಮೋಚ್ಚ ಪದವಿಗೆ ದಾರಿ ತೋರಿಸಿದ ಮಂತ್ರ. ಏನದು? ಎರಡೇ ಎರಡು ಅಕ್ಷರದ ಮಂತ್ರ. ಯಾವುದು? ರಾಮ ಅನ್ನುವಂತಹ ತಾರಕ ಮಂತ್ರವಪ್ಪ. ನಿತ್ಯವೂ ಅದನ್ನೇ ನೀನು ಸ್ಮರಿಸಬೇಕು. ಆ ಮೂಲಕವಾಗಿ ದುರಿತವೆಲ್ಲವೂ ದೂರವಾಗುವುದರ ದ್ವಾರ ನೀನು ಪುಣ್ಯಾತ್ಮನಾಗುವುದಕ್ಕೆ ಸಾಧ್ಯ ಉಂಟು. ರಾಮ ಅನ್ನುವ ಎರಡು ಅಕ್ಷರ ನೀನು ಮಂತ್ರ ಉಚ್ಚರಿಸ್ತೀಯೇನೋ? ಹೇಳ್ತೇನೆ. ಹಾಗಾದ್ರೆ ಕಾಣುತ್ತಿರುವಂತಹ ಹೊಳೆಯಲ್ಲಿ ಸ್ನಾನವನ್ನು ಮಾಡಿ. ಶುಚಿರ್ಭೂತನಾಗಿದ್ದೇನೆ, ಹೀಗೆ ಬರಯ್ಯ. ಉಪದೇಶವನ್ನು ಪಡೆಯುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಕಾಣುತ್ತಿರುವ ಈ ಹೆಮ್ಮರದ ಬುಡದಲ್ಲಿ ಕುಳಿತು ಪದ್ಮಾಸನವನ್ನು ಬಲಿಬೇಕಪ್ಪ. ಬಲತೊಡೆಯ ಮೇಲೆ ಎಡಗಾಲು, ಎಡತೊಡೆಯ ಮೇಲೆ ಬಲಗಾಲು. ತದೇಕ ದೃಷ್ಟಿ ಅತಿ ಅಗತ್ಯ. ಇಗೋ ತಾರಕ ಮಂತ್ರವನ್ನೇ ಉಪದೇಶಿಸುತ್ತಿದ್ದೇವೆ, ಉಚ್ಚರಿಸಬೇಕು. ರಾಮ ಆಗ್ತಾ ಇಲ್ಲ ಸ್ವಾಮಿ. ದೊಡ್ಡ ಪ್ರಶ್ನೆ ಅಲ್ವ ನಮಗ. ಓ ಅತ್ತ ಕಡೆ ನೋಡು, ಏನದು? ಮರ. ಓ ಇತ್ತ ಕಡೆ ನೋಡಿದ್ರೆ ಮರ 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 ರಾಮ ರಾಮ ರಾಮ. ಒಂದು ದಿನ ಶಿವನರು ಬಂದರು, ಜನೋಡೆ ನಂದು ಕಂಡರು ಒಂದಾಗ ಹಿಂದೆ ಮುಂದೆ ಮಾಡಿ ಬೆಳೆದ ಬಂದಿಗಳ ಒಂದಾಗಿದ ಬಯಸಗುತ್ತಿರಲು. ಸಹವರ್ತಿಗಳೇ, ಸುಶ್ರಾವ್ಯವಾಗಿ ಸುಮಧುರವಾಗಿ ತಾರಕ ಮಂತ್ರ ಕೇಳಿ ಬರುತ್ತಾ ಇದೆಯಲ್ಲ, ಎಲ್ಲಿಂದ ಎನ್ನುವ ಹಾಗೆ ನೋಡಿದ್ರೆ ಈ ಹಿಂದೆ ರೂಕ್ಷನಿಗೆ ನಾವು ಉಪದೇಶಿಸಿದ ಆ ಮಂತ್ರ ಬೇರೆ ಎಲ್ಲಿಂದಲೂ ಅಲ್ಲ, ಅದು ಹುತ್ತದೊಳಗಿನಿಂದ. ಹೇಗಿದ್ರು ಆ ರೂಕ್ಷರನ್ನು ಜಾಗೃತಗೊಳಿಸಬೇಕಾಗಿದೆ. ಬನ್ನಿ, ಹೀಗೆ ಜಾಗೃತಗೊಳಿಸಬೇಕು ಎಂದಾದ್ರೆ ಪರ್ಜನ್ಯ ಸ್ತೋತ್ರ ಮಾಡಬೇಕು, ಮಳೆ ಸುರಿಬೇಕು, ಆ ಹುತ್ತ ಕರಗಿಸಬೇಕು. ಜಯ 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 ಜಯ. ಆದರದಿ ಪಿಡಿದೆತ್ತಿ ಆದರದಿ ಪಿಡಿದೆತ್ತಿ ಪೇಲಿದರು ನೀನೆಂದು ಮೇದಿನಿಗೆ ನವ ಮನುಜನ ಮೋದದಲ್ಲಿ ವಾಲ್ಮೀಕಿ ಎಂದು ಕರೆದೆವು ನಿನ್ನ, ಮೋದದಲ್ಲಿ ವಾಲ್ಮೀಕಿ ಎಂದು ಕರೆದೆವು ನಿನ್ನ. ಸಾಧಿಸೈ ಬ್ರಹ್ಮರದಿ ಪದವ ವಾಲ್ಮೀಕಿ ಎಂದು ಕರೆದೆವು. ಒಂದು ಕಾಲದಲ್ಲಿ ದಾರಿ ಹೋಕರ ತಲೆ ಹೊಡೆದು ರಕ್ತದೋಕುಳಿಯನ್ನು ಹರಿಸುತ್ತಾ ಹೇಯವಾದಂತಹ ಬದುಕನ್ನು ಸಾಗಿಸುತ್ತಿದ್ದವ ನೀನು. ರಾಮ ನಿನ್ನನ್ನು ಪುಣ್ಯಾತ್ಮನನ್ನಾಗಿಸುವುದಕ್ಕೆ ಬೇಕಾಗಿ ಸಕಾಲದಲ್ಲಿ ನಿನ್ನನ್ನು ಸಂಧಿಸಿ ನಿನಗೆ ಪರಮ ಪಾವನವಾದಂತಹ ತಾರಕ ಮಂತ್ರವನ್ನು ಉಪದೇಶಿಸಿದ್ರೆ ರಾಮ ತದೇಕ ದೃಷ್ಟಿಯಿಂದ ಅದನ್ನೇ ಪಠಿಸುತ್ತಾ ಇದ್ದವ ನೀನು. ರಾಮ ಹಾಗೆಂದಾದರೂ ಸಹ ನಿನ್ನನ್ನು ಕಾಣಬೇಕು ಎಂದಾದರೆ ಪರ್ಜನ್ಯ ಸ್ತೋತ್ರ ಮಾಡಿ ಮಳೆ ಸುರಿಸಿ ಹುತ್ತವನ್ನು ಕರಗಿಸಿದವರು ನಾವು. ಆದರದಿಂದ ಮೇಲೆತ್ತಿದ್ರೆ ಮೇದಿನಿಗೆ ಹೊಸ ಮನುಷ್ಯನಾಗಿಯೇ ಕಾಣಿಸ್ತಾ ಇದ್ರು. ಆದರೆ ಇಲ್ಲಿಗೆ ಮುಗಿಲಿಲ್ಲ. ಯಾವಾಗ ನೀನು ಹುತ್ತದಿಂದ ಮೇಲೆದ್ದೀಯೋ ವೃಕ್ಷ ಕೇಳ್ತದಪ್ಪ. ಇಲ್ಲಿ ಬಾ. ವಾಲ್ಮೀಕಿ ಅನ್ನುವ ಹಾಗೆ ನಿನಗೆ ಹೆಸರನ್ನಿಡುತ್ತಾ ಇದ್ದೇನೆ. ಇಲ್ಲಿಗೆ ನಿನ್ನ ಕರ್ತವ್ಯ ಮುಗಿಲಿಲ್ಲ. ನೀನು ಬ್ರಹ್ಮರ್ಷಿ ವಾಲ್ಮೀಕಿಯಾಗಬೇಕು. ಬ್ರಹ್ಮರ್ಷಿ ವಾಲ್ಮೀಕಿಯಾಗಬೇಕು. ಧನ್ಯನಾದೆ. ಧನ್ಯನಾದೆನು ಮುನಿವರೇ ನೆರಿರ ನಾ ಮುಂದೆ ಉನ್ನತ
ಮುಂದೆ ಉನ್ನತ ಪದವ ಪಡೆಯುವನೇ ಮುಳ್ಳಿನಂತೆ ತಪವಯ ಸಗುವೆನು ಎನ್ನುತ್ತ ಮುಳ್ಳಿನಂತೆ ತಪವಯ ಸಗುವೆನು ಎನ್ನುತ್ತ ಶಿಲವನ್ನು ಭಾಗುತ್ತ ಮೈರನು ಧನ್ಯನಾದೆನು ಮಹಾತ್ಮರೇ, ತಾವೊಂದು ಬೋಧಿಸಿದಂತಹ ತಾರಕ ಮಂತ್ರವನ್ನೇ ಜಪಿಸುತ್ತ ಬಾಹ್ಯ ಪ್ರಪಂಚದ ಇರವನ್ನೇ ಮೆರೆತಿದ್ದಂತಹ ನನ್ನನ್ನ ಮತ್ತೊಮ್ಮೆ ಎಬ್ಬಿಸಿ ಮಹಾತ್ಮನಾಗಬೇಕು, ನೀನು ಮಹಾಬ್ರಾಹ್ಮಣನಾಗಬೇಕು, ಮಹಾ ತಪಸ್ವಿ ಆಗಬೇಕು ಎಂಬುದಾಗಿ ಹೇಳ್ತಾ ಇದ್ದೀರಿ ಅಂತಾದ್ರೆ ಅದನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯವೇ? ತಮ್ಮ ಅಣತಿಯಂತೆ ನನ್ನ ಬದುಕನ್ನು ಇನ್ನೂ ಉತ್ತುಂಗಕ್ಕೇರಿಸಿಕೊಳ್ಳುವುದಕ್ಕಾಗಿ ತಪಸ್ಸಿನಲ್ಲಿ ಮಗ್ನನಾಗುತ್ತೇನೆ. ಆಶೀರ್ವಾದ ಇದೆ. ಬ್ರಹ್ಮ ಋಷಿ ವಾಲ್ಮೀಕಿಯಾಗು. ಜಳಗಗೆಂದು ತಮಸೆಗಿಳಿದ ನಂದು ಮುನಿವರ ಜಳಗಗೆಂದು ತಮಸೆಗಿಳಿದ ನಂದು ಮುನಿವರ ಉಳಗಗೊಂಡ ಕೀಳು ತಂದು ಭಕ್ಷೆಯಿಂದ ಉಳಗಗೊಂಡ ಕೀಳು ತಂದು ಭಕ್ಷೆಯಿಂದ ಕಂಡು ಗೌಂಜಾಯಿ ಹೆಣ್ಣನಂದು ಬಳಿಗೆ ಕರೆದು ಗಂಡು ಗೌಂಜಾಯಿ ಹೆಣ್ಣನಂದು ಬಳಿಗೆ ಕರೆದು ಕಂಡು ಗೌಂಜಾಯಿ ಹೆಣ್ಣನಂದು ಬಳಿಗೆ ಕರೆದು ಬಳಿಗೆ ಕರೆದು ಕಂಡು ಕಾಲದಂತೆ ನಡೆಗೆ ಹೆಣ್ಣು ಮೆರೆಯಿತು ಕಂಡು ಕಾಲದಂತೆ ನಡೆಸಿ ಹೆಣ್ಣು ಮೆರೆಯಿತು ಹೆಣ್ಣು ಮೆರೆಯಿತು ವಿರಸವೇಗೆ ಈಗ ಪ್ರಿಯನೇ ವಿರಸವೇದಗೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ವಿರಸವೇದಗೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ಸರಸದಿಂದ ಈಗ ಬಾರಿ ಪ್ರಣಯ ದಾನಗೆ ಸರಸದಿಂದ ಈಗ ಬಾರಿ ಪ್ರಣಯದಾಟಗೆ 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 ಸರಸದಿಂದ ರಸವಿದಾಗಿ ಗಾತ್ರಿಯನೇ ಅಲ್ಪ ವಿಜಯಕ್ಕೆ ಸರಸದಿಂದ ಈಗ ಪ್ರಣಯದಾಟಗೆ 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 ದಿನದಿ 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 ಐದಿನದಿ 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 ಬಂದನಾಗ ಬೇಟೆಗೆಂದು ಕಂದು ಕೊಂದಗ ಬಂದನಾಗ ಬೇಟೆಗೆಂದು ಕೊಂದಗ ಕಂದು ಬಲೆಯ ಎಸೆದ ಗಾದನಾಗಿ ರಾಧಗ ತಂದ ಬಲೆಯ ಎಸೆದ
ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮ ಯತ್ಕ್ರೌಂಚ ಮಿಥುನಾದೇಕ ಮಮದಿ ಕಾಮಮೋಹಿತಂ ಬಂದವಿದ್ದೆನು ಬಡವ ಬೇಡಗೆ ಬರಿದೆ ಶಾಪದಲ್ಲಿ ಬಾಣ ಪ್ರಯೋಗ ಮಾಡಿ ಪಕ್ಷಿಗಳ ಹಸುವನ್ನು ಹೀರಿದ ಬೇಡನ ಮೇಲೆ ಮುರಿದು ಶಾಪ ಕೊಟ್ಟೆ, ಅವನ ಸರ್ವನಾಶವಾಯಿತು. ಬೇಡರಿಗೆ ಶಪಿಸುವ, ಬೇಡನನ್ನ ಕೊಲ್ಲುವ ಆ ಹಕ್ಕು ನನಗೆ ಎಲ್ಲಿಂದ ಬಂತು? ಆ ಅಧಿಕಾರ ನನಗೆ ಯಾರು ಕೊಟ್ಟರು? ಒಂದು ಕಾಲದಲ್ಲಿ ನಾನು ಬೇಡನೇ ಆಗಿದ್ದವನಲ್ಲವೇ? ನನ್ನಿಂದಾಗಿ ಎಷ್ಟು ಮಕ್ಕಳನ್ನ ಕಳೆದುಕೊಂಡಂತಹ ತಾಯಂದಿರು ಕಣ್ಣಿಟ್ರು, ಗಂಡರನ್ನ ಕಳೆದುಕೊಂಡಂತಹ ಹೆಂಡತಿಯರು ಕಣ್ಣಿಟ್ರು, ಪ್ರಪಂಚದಲ್ಲಿದ್ದಂತಹ ಎಲ್ಲ ಬದುಕನ್ನು ಬರಡಾಗಿಸಿದಂತಹ ನನಗೆ ಇವತ್ತು ಈ ಶಪಿಸುವ ಹಕ್ಕು ಎಲ್ಲಿಂದ ಬಂತು? ಎಂತಹ ಅನರ್ಥವಾಗಿ ಹೋಯಿತು ನನ್ನಿಂದ. ಬ್ರಹ್ಮರ್ಷಿಯಾಗುವಂತ ಸಪ್ತರ್ಷಿಗಳು ನನಗೆ ಆದೇಶಿಸಿದರು. ಆ ಪ್ರಯತ್ನದಲ್ಲಿ ತೊಡಗಿದೆ. ತಮಸೆಯಲ್ಲಿ ಮಿಂದರೂ ನನ್ನ ಹಳೆಯ ಬುದ್ಧಿ ಹೋಗಲಿಲ್ವಲ್ಲ. ಎಂತಹ ಘೋರ ಕೃತ್ಯವನ್ನು ನಾನು ಎಸಗಿಬಿಟ್ಟೆ. ಏನು ಮನದಿ ದುಗುಡವಿದೇಗೆ ಮುನಿಪದಿ ಬರಿದಿ ನಿನಗೆನ್ನು ದುಗುಡವಿದೇಗೆ ಮುನಿಪ, ನೀನು ದುಃಖಿಸ್ತಾ ಇರುವೆಯಲ್ಲ, ಯಾಕಪ್ಪ ನೀನು ಮರುಗುತ್ತಾ ಇರುವೆ? ಬೇಡನೊಬ್ಬನನ್ನ ಶಪಿಸಿ ಬಿಟ್ಟೆ ಸ್ವಾಮಿ. ಅದು ಯಾವ ರೀತಿಯಲ್ಲಿ? ಕಾವ್ಯ ರೂಪದಿಂದ ಶಾಪವಚನ ನನ್ನ ನಾಲಿಗೆಯಿಂದ ಬಂದು ಹೋಯಿತು. ಬೇಡನನ್ನ ಕೊಲ್ಲುವುದಕ್ಕೆ ಒಬ್ಬ ಬೇಡನಿಗೆ ಅಧಿಕಾರವಿದೆ. ಪ್ರಪಂಚದಲ್ಲಿ ಯಾರಿಗೂ ಬೇಡವಾಗಿ ಬದುಕಿದವನು ನಾನು. ಇವತ್ತು ಬೇಡನ ನಾಶಕ್ಕೆ ಕಾರಣನಾಗಿ ಶುದ್ಧೋದಕದಲ್ಲಿ ಬಿದ್ದವನೊಬ್ಬ ಹುಡಿನ ಮಣ್ಣಿನಲ್ಲಿ ಬಿದ್ದು ಹೊರಳಾಡುತ್ತಾನೆ ಅಂತಾದ್ರೆ ಅವನ ಬದುಕಿಗೆ ಅರ್ಥ ಉಂಟೇ ದೇವ? ಯಾಕೆ ನನ್ನಿಂದ ಹೀಗಾಯಿತು? ಮರುಗಬೇಡುವ ಕಾವ್ಯ ಶಾಪ ಶ್ಲೋಕದ ತೆರದಿ ಕರುಣಿ ಬಳುವಾಣಿ ಸಿದ್ಧಿಯನು ಕರುಣಿ ಬಳುವಾಣಿ ಸಿದ್ಧಿಯನು ಮರುಗಲೇ ಗಿರಗೆ ಮರುಗಬೇಡ. ನಿನ್ನ ಜೀವನದ ಬಗ್ಗೆ ನಾನೇ ಯೋಚಿಸ್ತಾ ಇದ್ದೇನೆ. ಈ ಹಿಂದೆ ನೀನು ಬೇಡನಾಗಿ ಕಂಡವರ ಮಂಡೆಯನ್ನು ಬಡಿತಾ ಇದ್ದಂತಹ ನೀನು ಸಪ್ತರ್ಷಿಗಳ ಬೋಧನೆಯಂತೆ
ಈಗ ನಮ್ಮ ಜೀವನವನ್ನು ನೀನು ಕಂಡೆ ನೋಡು. ರಾಮ ಎಂಬ ಆ ಮಂತ್ರದಿಂದ ಹೊಸ ಜೀವನವನ್ನು ಕಂಡುಕೊಂಡು ಲೋಕ ಪ್ರಸಿದ್ಧರಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆದರೂ ಇಂತಹ ಪಾಪಕೃತ್ಯವನ್ನು ಈ ಕ್ಷಣದಲ್ಲಿ ಮಾಡಿಬಿಟ್ಟೆನಲ್ಲ. ನಿನ್ನ ವಾಕ್ಯದಿಂದಲಾಗಿ ಬೇಡನ ಅಳಿವಾಯಿತು ಎಂಬುದಾಗಿ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ವಿಧಿ ಲಿಖಿತವನ್ನು ಮೀರುವುದಕ್ಕೆ ಯಾರಿಂದಲಾದರೂ ಸಾಧ್ಯ ಇದೆ? ಇಲ್ಲ ದೇವ. ನಿನ್ನ ಹಣೆಯಲ್ಲಿ ಹಾಗೆ ನಾನು ಬರೆದಿದ್ರೆ ಹಾಗೆ ಆಗುವುದಕ್ಕೆ ಸಾಧ್ಯ ಇದೆ. ಆದ್ರೆ ಇನ್ನು ಮುಂದೆ ನಿನ್ನಿಂದ ಒಂದು ಮಹತ್ ಕಾರ್ಯವಾಗುವುದಕ್ಕೆ ಆಗಬೇಕಪ್ಪ. ಹೌದು, ಅಪ್ಪಣೆ ಆಗಬೇಕು. ಮರ್ಯಾದ ಪುರುಷೋತ್ತಮನೆನಿಸಿದಂತಹ ಶ್ರೀರಾಮಚಂದ್ರ ಆ ರಾಮ ಮಂತ್ರದಿಂದಲಾಗುವೆ ನೀನು ಈ ರೀತಿಯಾಗಿ ನಮ್ಮ ಜೀವನವನ್ನು ಕಂಡುಕೊಂಡದ್ದು. ನೀನು ಒಂದು ಕಾವ್ಯವನ್ನು ಬರೆಯಬೇಕು, ಅದಕ್ಕೆ ರಾಮಾಯಣ ಎಂಬುದಾಗಿ ಹೆಸರಾಗಬೇಕು. ಅದು ನಿನ್ನ ಹೆಸರಿನಲ್ಲೇ ಲೋಕ ಪ್ರಸಿದ್ಧವಾಗಲಿ. ವಾಲ್ಮೀಕಿ ರಾಮಾಯಣ ಎಂಬುದಾಗಿ ಸರ್ವರ ಪಾಪವನ್ನು ಕಳೆಯುವಂತ ಮಂತ್ರವೇ ರಾಮ ಮಂತ್ರ. ಹಾಗಾಗಿ ನೀನು ಯೋಚಿಸಬೇಕಾದಂತ ಅಗತ್ಯವಿಲ್ಲ. ರಾಮಾಯಣ ಎಂಬ ಮಹಾ ಕಾವ್ಯವನ್ನು ಬರೆ, ವಿದ್ಯಾಧಿದೇವತೆಯಾದ ಶಾರದೆ ನನ್ನ ಮಡದಿಯ ಪೂರ್ಣ ಅನುಗ್ರಹ ನಿನಗೆ ಸಿಗುವುದಕ್ಕೆ ಸಾಧ್ಯ ಇದೆ. ಬ್ರಹ್ಮದೇವನ ಆಣತಿಯಾಯಿತು, ಪಾಪ ಪ್ರಜ್ಞೆ ನನ್ನಿಂದ ದೂರವಾಯಿತು. ಯಾವ ಕಾವ್ಯ ರೂಪದಲ್ಲಿ ನಾನು ಬೇಡನಿಗೆ ಶಾಪವನ್ನಿತ್ತಿದ್ದೆನೋ ಆ ಕಾವ್ಯವನ್ನೇ ಆಧಾರವಾಗಿಟ್ಟುಕೊಂಡು ಅನುಷ್ಠುಪ್ ಛಂದಸ್ಸಿನಿಂದ ಮಹಾಕಾವ್ಯ ರಾಮಾಯಣವನ್ನು ಬರೆಯುವುದಕ್ಕೆ ಗಣಪತಿಯನ್ನ ಭಜಿಸುತ್ತಾ ಆ ಕಾವ್ಯ ಬರೆಯುವುದಕ್ಕೆ ತೊಡಗುತ್ತೇನಂತೆ. ಆ ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಭಗವದ್ ಭಕ್ತರಿಗೆ ಇಂದಿನ ಸೇವಾಕರ್ತರ ಪರವಾಗಿಯೂ ಮಂಡಳಿಯ ಪರವಾಗಿಯೂ ಅನಂತ ಧನ್ಯವಾದಗಳು. ಮತ್ತು ಸೇರಿದಂತ ಕಲಾಭಿಮಾನಿಗಳಿಗೂ ಇಂದಿನ ಸೇವಾಕರ್ತರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು ಆಯುರಾರೋಗ್ಯ ಭಾಗ್ಯ ಸುಖ ಸಂಪದವನ್ನು ಅನುಗ್ರಹಿಸಲಿ ಎಂಬುದಾಗಿ ಬೇಡುತ್ತಾ, ನಾಳೆಯ ದಿನ ಇಲ್ಲಿಗೆ ಸಮೀಪದ ಕಂಬದ ಕೋಣೆ ಎಂಬಲ್ಲಿ ಅಭಿಮನ್ಯು ಕಾಳಗ ಭಾರ್ಗವ ವಿಜಯ ಎಂಬ ಕಥಾಭಾಗವು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹಾಗೂ ಇಲ್ಲಿ ಹತ್ತಿರಲಾದ ಎಲ್ಲಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಚೆಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ.
ಕಾಪಾಡು ಪ್ರಭಾ ಕಾಪಾಡು. ರಾಮ ಸೇವೆಗಾಗಿಯೇ ಹಂಬಲಿಸುತ್ತಿದ್ದವನು ನಾನು. ನನ್ನ ಜೊತೆಗಿದ್ದಂತಹ ಭರತನಿಗಾಗಲಿ ಲಕ್ಷ್ಮಣನಿಗಾಗಲಿ ರಾಮ ಸೇವೆಯನ್ನು ಮಾಡೋದಕ್ಕೆ ವಿಪುಲವಾದಂತಹ ಅವಕಾಶ ಇದು ಮೊದಲೇ ಒದಗಿ ಬಂದಿದೆ. ಆ ಮೂಲಕವಾಗಿ ಲೋಕದಲ್ಲಿ ಅವರು ಖ್ಯಾತರ ಇದ್ದಾರೆ. ಆದರೆ ಕಿರಿಯ ಸಹೋದರನಂತ ಈ ಶತ್ರುಘ್ನನಿಗೆ ರಾಮ ಸೇವೆ ಮಾಡಲಿಕ್ಕೆ ಯೋಗ್ಯವಾದಂಥ ಅವಕಾಶ ಇದುವರೆಗೆ ಕೈಗೂಡಲಿಲ್ಲ. ಆ ಸತ್ಕಾರ್ಯಕ್ಕಾಗಿಯೇ ನಿರೀಕ್ಷೆಯಲ್ಲಿದ್ದ ನಾನು. ಇದನ್ನು ಮನಗಂಡಂತಹ ಶ್ರೀರಾಮಚಂದ್ರ ದೇವರು ಮಹತ್ತರವಾದಂತಹ ಉದ್ಯೋಗವನ್ನು ಈ ಕಾಲಕ್ಕೆ ಒದಗಿಸಿಕೊಟ್ಟವರಿದ್ದಾರಲ್ಲ. ಪರಮ ಪೂಜ್ಯರಾದಂತಹ ಅಗಸ್ತ್ಯ ಮಹಾಮುನಿಗಳು ಅಯೋಧ್ಯಾನಗರವನ್ನು ಪ್ರವೇಶ ಮಾಡಿ ರಾಮಚಂದ್ರ ದೇವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅಶ್ವಮೇಧವೆಂಬಂತಹ ಮಹತ್ತರವಾದಂತಹ ಯಜ್ಞವನ್ನು ಕೈಗೊಳ್ಳಬೇಕು. ಬಂದಂತಹ ದೋಷ ಏನಿದ್ರು ಪರಿಹಾರವಾಗಿ ನೀನು ಶುದ್ಧ ಚಾರಿತ್ರನಾಗಿ ಉಳಿಯುತ್ತೆಂಬ ಹಾಗೆ ರಾವಣ ಅಷ್ಟು ಅಲ್ಲದೆ ರಾಮಚಂದ್ರಮನತಾದಂಥ ಅನುಗ್ರಹವನ್ನು ಪಡೆದೆ. ಉಳಿದ ಸಹೋದರರ ವಿಚಾರವನ್ನು ಹೇಳಿದ್ದಾಗಿದೆ. ಗುರುಗಳಂತಾದಂತಹ ಆಶೀರ್ವಾದವನ್ನು ಪಡೆದೆ. ವೇದವಿಧರಾದಂತಹ ಬ್ರಾಹ್ಮಣರ ಹರಕೆಯನ್ನು ಕೈಗೊಂಡೆ. ಪೂಜಿಸಿ ಬಿಟ್ಟಂತಹ ತುರಗ ಸಾಗುತ್ತಾ ಇದೆ. ತುರಗ ಸಾಗುತ್ತಿರುವುದೇ ನಮಗೆ ಪಥ. ಅದನ್ನು ಅನುಸರಿಸಿ ರಾಮ ಸೇನೆ ಸಾಗಲಿ.
ಇರುವಂತಹ ಸ್ಥಳ ತ್ರಿಗರ್ತ ರಾಜ್ಯಕ್ಕೆ ಯಾರು ಅಂತ ಕೇಳಿದ್ದೀರಿ? ವಿದ್ಯುನ್ಮಾಲಿ ಎಂಬುದಾಗಿ ನಾವೇ ಸರಿ. ಬಂದಂತಹ ಕಾರ್ಯ ರಾಜಕೀಯ ಕಾರ್ಯಕಾರಣಗಳು ಅದೇ. ಪರಿಪಾಲಿಸು ಎದ್ದಿರಂತೆ ಎಂದು ಕೂಡು ನಿತ್ಯಾಲಿಗಳನ್ನು ಪೂರೈಸಿ ಆರಾಧ್ಯ ಮೂರ್ತಿಯಾದಂತಹ ಪ್ರಭು ಶಂಕರನನ್ನು ಅರ್ಚಿಸಿ ನಮ್ಮದಾದಂತಹ ತ್ರಿಗರ್ತದ ಒಡ್ಡಾಲಗ ಚಾವಡಿಯಲ್ಲೂ ಪ್ರವೇಶ ಮಾಡಿದವರಿದ್ದೇನೆ. ಹಿರಿಯರು ಆಳಿ ಬೆಳೆಸಿದಂತಹ ಈ ರಾಜ್ಯವನ್ನು ನನ್ನದಾದಂತಹ ಈ ಆಡಳಿತದ ಚುಕ್ಕಾಣಿಯಲ್ಲಿ ಪ್ರಜಾವರ್ಗದವರನ್ನು ಕ್ಷೇಮದಿಂದ ನೋಡಿಕೊಳ್ತಾ ಇದ್ದೇನೆ. ಅಸುರರೇ ನಮ್ಮ ಸಭಿಕರು, ನಮ್ಮ ಸೇನಾಬಲ. ಇಷ್ಟೆಲ್ಲ ಇರುವಾಗಲೂ ನಮ್ಮದಾದಂತಹ ಆಡಳಿತದಲ್ಲಿ ಯಾವುದೇ ಕುಂದುಕೊರತೆಗಳನ್ನು ನಮ್ಮವರಿಗೆ ಇದುವರೆಗೆ ಮಾಡಿದವರಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಒಂದು ವರ್ತಮಾನ ಕೇಳಿಸಿದಲ್ಲ. ಚಾರಕರು ಬಂದು ಆಡಿದಂತಹ ವೃತ್ತಾಂತಗಳೇನು ತುರಗ ಒಂದು ನಮ್ಮ ಪುರವನ್ನು ಪ್ರವೇಶ ಮಾಡಿದೆ. ಯಾರ ತುರಗ ಎಂಬುದಾಗಿ ಮಂತ್ರಿಗಳಲ್ಲಿ ವಿಚಾರಿಸಿ ನೋಡುವುದಕ್ಕೆ ಹೇಳಿದ್ರೆ ಅದು ಅಯೋಧ್ಯೆಯ ತುರಗವಂತೆ. ಅಷ್ಟವೇದ ಯಾಗವನ್ನು ಕೈಗೊಂಡಂತಹ ಶ್ರೀರಾಮ ಪೂಜಿಸಿ ಬಿಟ್ಟಂತಹ ತುರಗ. ಅದರ ಬೆಂಗಾವಲಿಗಾಗಿ ಶತ್ರುಹರಲೆಂಬವ ಜೊತೆಗೂಡಿಕೊಂಡು ಬಂದಿದ್ದಾರಂತೆ. ಓಲೆ ಒಕ್ಕಳೆ ಏನು ಗೊತ್ತೇ? ಬಲುವುಳ್ಳ ಬಲುಭಟರು ಕಟ್ಟುವುದು, ಅದಲ್ಲವಾದರೆ ಕಪ್ಪವನ್ನು ಒಪ್ಪಿಸುವುದು. ನಾವು ಕಪ್ಪ ಒಪ್ಪಿಸುವುದಕ್ಕಿರುವ ನಮ್ಮ ಪರಾಕ್ರಮವೆಂತದು? ನಮ್ಮದು ಬಿಡಿ, ನಮ್ಮ ಪ್ರಜಾವರ್ಗದವರ ಪರಾಕ್ರಮ. ಮಂತ್ರಿ ಸೇನಾಧಿಪತಿಗಳು ಬಹುಬಲಿಷ್ಠರಾಗಿದ್ದಾರೆ. ಮತ್ತೆ ತುರಗ ಯಾರದ್ದು? ರಾಮನದ್ದು. ನಮಗೆ ಹಳೆಯ ದ್ವೇಷ ಉಂಟು. ನಮ್ಮ ಪೂರ್ವಿಕರಾದಂತಹ ರಾವಣ, ಕುಂಭಶ್ರವಣ, ಮಾರೀಚ, ಸುಬಾಹು ಮೊದಲಾದ ರಕ್ಕಸರಲ್ಲೆಲ್ಲ ಹತ ಮಾಡಿದಂತಹ ಸೇಡು ತೀರಿಸಿಕೊಳ್ಳುವುದಕ್ಕೊಂದು ಅವಕಾಶ. ಕುದುರೆಯನ್ನು ಕಟ್ಟುವುದಕ್ಕೆ ಹೇಳಿದ್ದೇನೆ. ಬಂದವರು ಯಾರೇ ಇರಲಿ ಎದುರಿಸಬೇಕಲ್ಲ. ನೋಡೋಣ.
ಮೆಚ್ಚಿದಂತಹ ವಿದ್ಯುನ್ಮಾಲೆ ಎಂಬ ತಲೆಲಾರು ತ್ರಿಗರ್ತದ ಅರಸರಾಗಿ ಮೆರೆಯುತ್ತಾ ಇದ್ದೇನೆ. ಬಂಧಿಸಿದ್ರ ಸಾಲದು, ಯುದ್ಧ ಮಾಡಬೇಕಾದಿತ್ತು ಗೊತ್ತಾ ನಿನಗೆ? ಕುದುರೆಯ ಬೆಂಗಾವಲಿಗಾಗಿ ಬಂದವ ಶತ್ರುಘ್ನ ಎಂಬ ಹಾಗೆ ಓಲೆಯ ಒಕ್ಕಡೆಯಲ್ಲೇ ಇತ್ತು. ಆದುದರಿಂದಲೇ ಕುದುರೆಯನ್ನು ಕಟ್ಟಿ ಕಾಳಗವನ್ನು ಮಾಡುವುದಕ್ಕಾಗಿ ಮುಂದುವರಿದಿದ್ದೇನೆ. ತುರಗದ ಚಿಂತೆ ಬಿಟ್ಟು ನಡೆ. ಏನು ಅಹಂಕಾರವ ನಿನಗೆ? ಯಾಕೆ? ರಾಮಚಂದ್ರಮನ ಯೋಗ್ಯತೆಯನ್ನು ಲೋಕವೇ ಅರ್ಥ ಮಾಡಿಕೊಂಡಿದೆ. ಜಗತೀ ವಲಯಕ್ಕೆ ಅವನೇ ನಾಯಕರಿದ್ದಾನೆ. ರಾವಣಾದಿ ಸರ್ವನಾಶವನ್ನು ಮಾಡಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿದವನು. ದಾನವಾಂತಕನಾದಂತಹ ರಾಮನ ತುರಗವನ್ನು ಬಂಧಿಸಿದ್ರೆ ನಿನಗೆ ಅಂತಕನ ದರ್ಶನವಾದ ನಿಮ್ಮದಾದಂತಹ ವಲಯ ಒಕ್ಕಳೆಯನ್ನು ವಾಚಿಸಿದೆ. ಬಲು ಉಳ್ಳ ಬಲು ಭಟರು ಕಟ್ಟಿ ಕಾದುವುದು ಎಂಬುದಾಗಿ ನಿನ್ನಲ್ಲಿ ಉಂಟೆ ಅದು ಇದೆ. ಅದಕ್ಕಾಗಿಯೇ ತುರಗವನ್ನು ಬಂಧಿಸಿದ್ದೇನೆ. ಬಲ ಇಲ್ಲ ಅಂತಲ್ಲ, ರಾಮನನ್ನು ವಿರೋಧಿಸುವಂತ ಬಲ ಉಂಟು ಅಂತ ಕೇಳಿದ. ರಾಮನನ್ನು ವಿರೋಧಿಸುವುದಕ್ಕೂ ಕಾರಣವಿದೆ. ನಮ್ಮವರೇ ಆದಂತಹ ಅಸುರರನ್ನೆಲ್ಲ ನಾಶ ಮಾಡಿದ ರಾಮನಿಗೆ ಒಂದು ಗತಿ ಕಾಣಿಸುವುದಕ್ಕೆ ಎಲ್ಲ ಅಸುರರನ್ನು ಕೊಲ್ಲಿಲ್ಲ. ವಿಭೀಷಣನೆಂಬವನು ಈಗಲೂ ಬದುಕಿದ್ದಾನೆ. ಅವ ಸ್ವಾಮಿ ಸಜ್ಜನನಾಗೂ ಸಾತ್ವಿಕನಾಗೂ ರಾಮನಿಗೆ ಎರಡು ಕುಲಕ್ಕೆ ಅಪಮಾನ. ಎಲ್ಲಿಗೆಲ್ಲ ಹೋದೆವು ನಾವು ಹೇಳು. ಕೆಲವೆಲ್ಲ ಊರಿಗೆ ಹೋದೆವು. ಯಾವುದೆಲ್ಲ? ಅಂಗ ಮಂಗ ಅದು ನೀನು ಅಲ್ಲ, ಅಂಗ ವಂಗ ಅಂಗ ವಂಗ ಕಾಳಿಂಗ ಕಳಿಂಗ ಕಾಂಬಜ್ಜ ಕಾಂಬಜ್ಜ ಅಲ್ವಾ? ಕಾಂಬಜ್ಜ ಅಂತ ಕಾಂಬ ಅಂತ ಹೇಳುದು. ಕಾಂಬಜ್ಜ ಅಲ್ಲ, ಅಜ್ಜನಲ್ಲಿ ಹೋಗಿ ಕಾಂಬಜ್ಜ ಅಂತ ಹೇಳುದ? ಹಾಗಲ್ಲ, ಮತ್ತೆ ರಾಜ್ಯ ಕಾಂಬೋಜ, ಕಾಂಬೋಜ, ಕಾರ್ಕೋಟಕ, ಕರ್ನಾಟಕ, ಕರ್ನಾಟಕ, ಕೊಂಕಣಿ, ಯಾರು ಕೊಂಕಣ, 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 ಹೀಗೆ ಕೆಲವೆಲ್ಲ ವಾಸ ಮಾಡೋರನ್ನು ಕೊಂಕಣಿ ಹಾಗೆ ಹೇಳುದು. ಹಾಗೆ ಬೇರೆ 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 ರಾಜ್ಯಗಳಿಗೆ ಹೋದೆವು. ಎಲ್ಲಾ ದೇಶಗಳನ್ನು ಸಂಚಾರ ಮಾಡಿದೆವು. ಹೌದು, ಎಲ್ಲಾ ಕಡೆಗಳಲ್ಲಿ ಯುದ್ಧ ಆಗಿದೆ ಅಂತಲ್ಲ. ಬಹಳ ಮಂದಿಗಳು ರಾಮಚಂದ್ರನ ಯೋಗ್ಯತೆ ಅರ್ಥ ಮಾಡಿಕೊಂಡು ಹೌದು ಕಪ್ಪ ಕಾಣಿಕೆಯನ್ನು ನೀಡಿ ನಿಜ ಸಹಕಾರ ನೀಡಿದವರಿದ್ದಾರೆ. ಹೌದು ಪ್ರಭು. ಯಜ್ಞ ಕಾಲಕ್ಕೆಲ್ಲರೂ ಸನ್ನಿಹಿತರಾಗಬೇಕು ಎಂಬ ಹಾಗೆ ಅವರಿಗೆ ಹೇಳಿ ಹೌದು ಮುಂದುವರಿದೆವು. ಆದ್ರೆ ಕೆಲವರು ವಿರೋಧಿಸಿದ್ರಲ್ಲ, ಕೆಲವರು ರಾಮನನ್ನು ವಿರೋಧಿಸಿದವರು ಉಳಿದಿದ್ದಾರೆ. ಎಲ್ಲ ಅಲ್ಲಿಗೆ ಅಲ್ಲಿಗೆ ಹೋಗಿದ್ದಾರೆ. ಹೌದು. ಈಗ ನೋಡಿದೆವು ಅಂತ ಆದ್ರೆ ನಮಗೆ ಅವಧಿ ಇರುವುದು 1 ವರ್ಷದ್ದು. ಹೌದು, 1 ವರ್ಷ ತಿರುಗಾಟ ಮಾಡಬೇಕು.
ಆ ಮರಳಿ ಸ್ವಕ್ಷೇತ್ರಕ್ಕೆ ಬರಬೇಕು ಹಾ. ಅಯೋಧ್ಯೆಗೆ. ನಿಜ. ಈಗ ತಿರುಗಾಟ ಮೊದಲೇ ಮುಗಿಯಿತಲ್ಲ, ಹಾ, ಹೌದು. ಇನ್ನು ಭೂಮಿಯಲ್ಲಿ ತಿರುಗಾಟಕ್ಕೆ ಜಾಗ ಇಲ್ಲ. ಹಾ. ಎಲ್ಲಾ ಪ್ರದೇಶಗಳು ಸುತ್ತಾಡಿ ಆಯ್ತು. ಹೌದು. ಚಪ್ಪನ್ನ ದೋಸೆ ದೋಸೆ ಚಪ್ಪನ್ನ ದೋಸೆ 56 ದೇಶ, ತಿರುಗಿ ಅದರಲ್ಲಿ 55 ದೇಶ ಪ್ರವೇಶ ಮಾಡಿ ಆಯ್ತು. ಹೌದು. 56ನೇ ನಮ್ಮದೇ. 55 ದೇಶಗಳನ್ನು ಪ್ರವೇಶ ಮಾಡಿ ಹಾ ಕಪ್ಪದ ಹೊರೆಯನ್ನೇ ಹೊತ್ತುಕೊಂಡು ಹೌದು ನಾವು ಹೊರಟು ನಿಂತಿದ್ದೇವೆ. ನಿಜ. ಆದ್ರೆ ಒಂದು ಏನು ಪ್ರಭು, ಹೊರಡುವಾಗ ಗುರುಗಳು ಹೇಳಿದ್ದಾರಲ್ಲ, ಹೌದು, 1 ವರ್ಷ ಪೂರ್ತಿಯಾಗದೆ ನಗರ ಪ್ರವೇಶ ಮಾಡುವುದಕ್ಕಿಲ್ಲ. ಯಜ್ಞ ಶಾಲೆಯ ಬಳಿಗೆ ಬರಬೇಕು ಅಂತ ಆದ್ರೆ ವರ್ಷ ಪೂರ್ತಿ ಆಗಬೇಕು. ಈಗ ಇನ್ನು 2 ತಿಂಗಳುಂಟು. ಎಂತದ್ದು ಮಾಡುದು ಈಗ? ಎಂತ ಮಾಡುದು ಇನ್ನು? 10 ತಿಂಗಳಾಯ್ತು. ಹೌದು, ಇನ್ನು 1-2 ತಿಂಗಳು ಎಂತ ಮಾಡುದಿಲ್ಲ. ಏನು ಮಾಡುದು? ಬೇರೆ ಕೆಲಸವೂ ಇಲ್ಲ. ಹೌದು ಹೌದು, ಎಂತ ಮಾಡುದು? ದೊಡ್ಡದಲ್ಲ ಏನ. ಸಮೀಪದಲ್ಲಿ ಕೆಲವು ಋಷಿಗಳ ಆಶ್ರಮ ಎಲ್ಲ ಕಾಣ್ತಾ ಉಂಟು ಇಲ್ಲಿ ನೋಡಿದ್ರೆ. ಪ್ರಕೃತಿ ಒಳ್ಳೆದಿದೆ ಇಲ್ಲಿ. ಅವರ ಸತ್ಸಂಗದಿಂದ ಉಪ್ಪುಂದು ಅಲ್ಲ, ಅಲ್ಲಿ ಊಟ ಉಪ್ಪುಂಡು. ಉಪ್ಪೇ ತಿನ್ನುವುದಲ್ಲ, ಅನ್ನವೂ ಉಪ್ಪು ಉಂಡು. ಅವರ ಜೊತೆಗೆ ಕಾಲವನ್ನು ಕಳೆಯೋಣ. ನಮ್ಮ ಜ್ಞಾನವಾದರೂ ವೃದ್ಧಿಯಾದೀತು. ಹೌದು. ತುರಗವನ್ನು ಬಿಡು. ಇಲ್ಲಿ ಎಲ್ಲವರಿಗೂ ತಂಗಿರುವುದಕ್ಕೆ ಹೇಳು. ತಂಗಿರಿ ಸೇನ ನಿಲ್ಲುವುದಕ್ಕೆ ಹೇಳುವಂತೆ. ಅದೇ ಇಲ್ಲಿ ಎಲ್ಲರೂ ತಂಗಿರಿ. ಇಲ್ಲಿ ಬೇಕಾದಷ್ಟು ಡೇರೆ ಹೂಡ್ಲಿಕ್ಕೆಲ್ಲ ಜಾಗ ಇಲ್ಲ. ಡೇರೆ ಎಲ್ಲ ಸ್ವಲ್ಪ ಸಣ್ಣದು ಮಾಡಿ ಇದ್ದ ಸ್ಥಳದಲ್ಲಿ ಡೇರೆ ಹೂಡಿ ಎಲ್ಲರೂ ವಿಶ್ರಾಂತಿ ಪಡೀರಿ. ವಿಶ್ರಾಂತಿ. ನಾವಿರುವಂತಹ ಸ್ಥಳ ಯಾವುದು? ಮಹರ್ಷಿಗಳಾದಂತಹ ವಾಲ್ಮೀಕಿ ಆಶ್ರಮದಲ್ಲಿ ನಾವಿದ್ದೇವೆ. ಅಣ್ಣನಾದಂತಹ ಕುಶ ಸಮಿತಿಗಳನ್ನು ತರುವುದಕ್ಕಾಗಿ ವನಾಂತರದ ಕಡೆಗೆ ಹೋಗಿದ್ದಾನೆ. ನಮಗೊಂದು ಉದ್ಯೋಗ ಉಂಟು, ಹೂವಿನ ತೋಟವನ್ನು ನೋಡಿಕೊಳ್ಬೇಕು. ಆದಷ್ಟು ಬೇಗ ಹೂವಿನ ತೋಟಕ್ಕೆ ಎಂದಿನಂತೆ ಇಂದಿಲ್ಲ. ಹೂವಿನ ತೋಟ ಹಾಳಾಗಿದೆ. ಹೌದು. ಗಿಡ ಮರಗಳೆಲ್ಲ ಕತ್ತರಿಸಲ್ಪಟ್ಟಿದೆ. ಆ ಕೊಳ ನೋಡಂತೆ ಹಾಳಾಗಿ ಹೋಗಿದೆ. ಏನು ನೀವು ಏನಾದ್ರು ಮಾಡಿದಿರಾ? ಮತ್ತೆ ನಾವು ನಿಮ್ಮ ಜೊತೆ ಇದ್ದದಲ್ವಾ? ಆದ್ರೆ ಈ ರೀತಿ ಆಗುದಕ್ಕೆ ಕಾರಣವೇನು? ಅದು ಯಾವುದೋ ಪ್ರಾಣಿಯ ಹೆಜ್ಜೆ ಕಾಣಿಸ್ತಾ ಉಂಟು. ಅದನ್ನೇ ಆಧರಿಸಿ ಮುಂದೆ ನೋಡುವ.
ಹೂವಿನ ತೋಟ ಹಾಳಾಗೋದಕ್ಕೆ ಕಾರಣ ಗೊತ್ತಾಯ್ತು. ಒಂದು ಪದದ ಹೆಜ್ಜೆ ಕಾಣುತ್ತಾ ಉಂಟಲ್ಲ, ಅದನ್ನೇ ಆಧರಿಸಿ ಮುಂದೆ ನೋಡುವಾಗ ದೂರದಲ್ಲಿ ಒಂದು ಕುದುರೆ ಕಾಣುತ್ತಾ ಉಂಟು. ಆ ಕುದುರೆಯನ್ನು ಕಾಣುವಾಗ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ ಇದು ಕಾಡಿನ ಕುದುರೆ ಅಲ್ಲ, ನಾಡಿನ ಕುದುರೆ. ಯಾಕೆ? ಬಂಗಾರದಿಂದ ಶೃಂಗಾರವಾಗಿದೆ. ನಮ್ಮ ಹೂವಿನ ತೋಟವನ್ನು ಹಾಳು ಮಾಡುವುದಕ್ಕೆ ಕಾರಣ ಅದು. ಅದು ನೋಡ, ಏನೋ ಅದರ ಹಣೆಯಲ್ಲಿ ಹೊಳೆಯುತ್ತಾ ಇದ್ದೆಲ್ಲ, ಹೌದಲ್ವಾ? ಏನೆಂದ್ರು ಇಲ್ಲಿ ನಾವು ಹುಡುಕುದಲ್ಲ, ಅಲ್ಲಿಗೆ ಬೇಕು ಹುಡುಕಬೇಕು. ಹೋಗುವ. ಅದರ ಹಣೆಯಲ್ಲಿ ಒಂದು ಲಿಖಿತ ನನ್ನ ಕೈಯಲ್ಲಿದೆ. ಹೌದು, ನಾನು ಓದುತ್ತೇನೆ, ಸರಿ ನೀವು ಕೇಳಿ. ಕೇಳ್ತೇವೆ. ವೀರ ವಿತರಣ ಶೂರ ವಿಜಯ ಸದ್ಗುಣ ಸಾರ ಸಾರ ಸಾಧಕ ತೀರ ಜನರಿ ಗಂಭೀರ ವೈರಿ ಮದಗದ ಸಿಂಹವಾಸ ಬಾಧಿದ ನಮ್ಮ ಪೌರುಷ ಗೈರಾಮ ಪರಮನಿಸೀಮ. ಮೊದಲಾಗಿ ಸ್ವಸ್ತ್ರೀ ಶ್ರೀ ಎಂಬುದಾಗಿ ಬರೆದಿದ್ದಾರೆ. ಶುಭ ಸೂಚಕವೇ ಹೌದು. ಸಾಕೇತಪುರವನ್ನಾಳುವಂತ ನಳಿನ ನೇತ್ರನು ನೀಲ ನಿಭಾಂಗನು ಶರದಿ ಗಂಭೀರನೂ ಆದ ಇಂದ್ರಾದಿ ದೇವತೆಗಳಿಂದ ಪೂಜಿಸಲ್ಪಡುವಂತ ವ್ಯಕ್ತಿಯಂತೆ. ಈತನ ಹೆಸರು ಶ್ರೀರಾಮಚಂದ್ರನಂತೆ. ಕುದುರೆಯನ್ನು ಕಳುಹಿಸಿಕೊಟ್ಟದ್ದು ಯಾರು ಅಂತ ಅರ್ಥವಾಯಿತು. ಬರುವುದಕ್ಕೆ ಕಾರಣ ಏನು? ಈತನೆಜ್ಜದ ತುರಗ ಇದನ್ನು ಕಟ್ಟಿದರೀಗ ಭೂತಳದವ ಜಾಣ ಭುಜ ಬಲತಾಣ ಭುಜ ಬಲತಾಣ. ಬ್ರಹ್ಮಹತ್ಯ ದೋಷವನ್ನು ಪರಿಹರಿಸುವುದಕ್ಕಾಗಿ ಕೈಗೊಂಡಂತ ಯಜ್ಞಾಶ್ವವಂತೆ ಇದು. ಇದರ ಬೆಂಗಾವಲಿಗೆ ಬಂದವ ಶತ್ರುಘ್ನನಂತೆ. ಬಲವುಲ್ಲ ಭಟರು ಕುದುರೆಯನ್ನು ಕಟ್ಟಿ ಕಾದಾಡುವುದು, ಬಲಹೀನರಾದರೆ ಕಪ್ಪ ಕೊಟ್ಟು ಸಂತೋಷ. ಕೊನೆಯದಾಗಿ ಬರೆದಿದ್ದಾರಲ್ಲ, ಬಲವುಲ್ಲ ಭಟರಿ ಕುದುರೆಯನ್ನು ಕಟ್ಟಿ ಕಾದಾಡುವುದಂತೆ, ಬಲಹೀನರಾದರೆ ಕಪ್ಪ ಕೊಡಬೇಕಂತೆ. ಸಾಮರ್ಥ್ಯ ಎಂಬುದು ಅವರಿಗೆ ಮಾತ್ರ ಇರುವುದಾ? ಒಂದು ವರ್ಗಕ್ಕೂ ಒಂದು ಕುಲಕ್ಕೂ ಒಬ್ಬ ವ್ಯಕ್ತಿಗೆ ಅಲ್ಲ. ನನ್ನಲ್ಲಿ ಇರಬಹುದು, ನಿಮ್ಮಲ್ಲಿ ಇರಬೇಕು, ಹೌದಲ್ವಾ? ನಿಮ್ಮಲ್ಲಿ ಸಾಮರ್ಥ್ಯ ಉಂಟಲ್ಲ, ಹಾಗಂತ ನಾವು ಕಪ್ಪವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಕುದುರೆಯನ್ನು ಕಟ್ಟಬೇಕು. ಕಟ್ಟೇನೆ ಈಗ. ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಗುರುಗಳನ್ನು ಮಾತು ಹೇಳಿದ್ದಾರೆ, ಪುರುಷನಾದವ ತನ್ನ ಪುರುಷ ಪ್ರಯತ್ನದಿಂದ ಈ ಪ್ರಕೃತಿಯನ್ನು ಆಳುವುದಕ್ಕೂ ಮೆಟ್ಟು ನಿಲ್ಲುವುದಕ್ಕೂ ಸಾಧ್ಯವಂತೆ. ಅದಕ್ಕಾಗಿ ಹೆದರಿ ಕುಳಿತುಕೊಳ್ಳುವ ನಾನಲ್ಲ. ಅವರ ಉತ್ತರವನ್ನು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಅದಕ್ಕಾಗಿ ಕುದುರೆಯನ್ನು ನಾನು ಕಟ್ಟುತ್ತೇನೆ.
ಇಲ್ಲಿಯೇ ಕಾಣ್ತಾ ಇದೆ ದೊಡ್ಡದಾದಂತಹ ಮರ. ಅದರ ಬಳ್ಳಿಯನ್ನು ಎತ್ತಿ ಆ ಕುದುರೆ ಕೊರಳಿಗೆ ಕಟ್ಟುವ, ಅದರ ಸಂಧಿಯನ್ನು ಕದಲಿ ಅವರಿಗೆ ಶಕ್ಕೆ ಕಟ್ಟುವ. ವಿಚಾರಿಸುವುದಕ್ಕೆ ಯಾರು ಬರ್ತಾರೆ? ಭಾಷೆ ಇಲ್ಲದವರೆಲ್ಲ ಯಾವಾಗ ಬಂದದ್ದು? ನೀನ್ ಯಾರು? ಯಾವಾಗ ಬಂದದ್ದು? ನೀನ್ ಯಾರು? ನಾನು ಯಾರು ಯಾವಾಗ ಬಂದು ಕೇಳುದು? ನೀನಲ್ಲ, ನಾನು ಕೇಳಬೇಕಾದ್ದು. ಇಲ್ಲಿವರೆಗೆ ಇರ್ಲಿಲ್ಲ ನೀನು. ಬಡಿತಾರೆ ಈಗ ಇವರಿಗೆಲ್ಲ ಮುಖಂಡ ನೀನಾ? ಇವರಿಗೆ ಮುಖಂಡ ನಾನೇ. ನೀನು ಎಂತ ಮಾಡುದಲ್ಲಿ? ಏನು ಮಾಡುದು? ಕುದುರೆಯನ್ನು ಕಟ್ಟಿದ್ದೇನೆ. ನಿನ್ನ ಅಪ್ಪನ ಕುದುರೆ ಅದು? ನಿನ್ನ ಅಪ್ಪನ ಈಗ ನನ್ನ ಅಪ್ಪನ ಸುದ್ದಿ ತೆಗಿಬೇಡ. ಮತ್ತೆ ನನ್ನ ಅಪ್ಪನ ಸುದ್ದಿ ಜಾಗ್ರತೆ. ಮತ್ತೆ ನನ್ನ ಅಪ್ಪನ ವಿಷಯ ಹೇಳುದಕ್ಕೆ ನೀನು ಹಾಗೆ ಮಾಡಿದ್ದಿ. ಯಾಕೆ? ಒಂದು ಯಾರ ಕುದುರೆ ಅಂತ ಗೊತ್ತಿಲ್ಲದ ಒಟ್ಟು ಕುದುರೆ ಅನ್ನೋದು ಏನು? ಆಟದ ಕುದುರೆಯ, ಓಟದ ಕುದುರೆಯ? ಅದಕ್ಕೆ ಆ ಕುದುರೆಗೆ ವಿಶೇಷತೆ ಉಂಟು. ಏನದು? ಅದರಲ್ಲಿ ಏನದು ಅಂತ ಹೇಳಿ ಅದರ ಹಣೆಯಲ್ಲಿ ಒಂದು ಲೇಖನ ಇತ್ತು, ಅದನ್ನು ಓದಿ ಕಟ್ಟಬೇಕಿತ್ತು. ಅದನ್ನು ಸರಿಯಾಗಿ ಓದಿದ್ದೇನೆ, ತಿಳಿದುಕೊಂಡೇ ಕಟ್ಟಿದ್ದೇನೆ. ಓದಿದ್ಯಾ? ಹೌದು. ನಿನಗೆ ಓದಲಿಕ್ಕೆ ಬರ್ತದ ಮಗ? ಮತ್ತೆ ಕಟ್ಟಿದ್ದೇನಲ್ವಾ ನಾನು? ಓದ್ಯಾ? ಓದಿ ಕಟ್ಟಿದ್ದು ನಾನು. ಅದರಲ್ಲಿ ಏನು ಬರ್ತಿದ್ದಾರೆ? ಬಲ್ಪುಲ್ಲ ಭಟರು ಕುದುರೆಯನ್ನು ಕಟ್ಟಿ ಕಾದಾಡುವುದು. ಎಂತದ? ಬಲ್ಪುಲ್ಲ ಭಟರು ಕಟ್ಟಿ ಕಾದಾಡುದು. ಹಾಗಿದ್ರೆ ನಾನು ನಿನ್ನಲ್ಲಿ ಕೇಳ್ತೇನೆ, ಏನು ಪ್ರಶ್ನೆ? ನಿನಗೆ ಬಲ್ಬು ಉಂಟಾ? ಏನ ಅಲ್ಲಿ ಬರ್ದಿದಾರಲ್ಲ, ನಿನ್ನಲ್ಲಿ ಬಲ್ಬ್ ಉಂಟಾ? ಏನದು ಹೇಳುದು ನೀನು? ಬಲ್ಬು ಬಲುಹುಲ್ಲ ಭಟರು ಕಟ್ಟಿ ಕಾದಾಡುವುದು ನಿನ್ನಲ್ಲಿ ಉಂಟಾ? ಅದು ಇದ್ದ ಕಾರಣ ಕಟ್ಟಿದ್ದೇನೆ ಕುದುರೆಯನ್ನು. ಅದು ಅಂತಿಂತ ಕುದುರೆ ಅಲ್ಲ, ಏನು? ನಿಮ್ಮಂತವರ ಹುಡುಗರ ಆಟಕ್ಕಿರುವ ಕುದುರೆ ಅಲ್ಲ, ವಿಶೇಷತೆ ಇದೆ. ಅದು ಯಾಗದ ಕುದುರೆ. ಹಾಗಾಗಿ ನೋಡು, ಮರ್ಯಾದೆಯಲ್ಲಿ ಆ ಕುದುರೆಯನ್ನು ಬಿಡು. ನೀನು ಮಾತಾಡಬೇಡ. ಸಿಟ್ಟು ಬಂದು ನಾವು ಕುದುರೆಯನ್ನು ಕಟ್ಟಿದ್ದೇವೆ. ಈ ಹೂವಿನ ತೋಟವನ್ನೆಲ್ಲ ಸರಿಯಾಗಿ ನೋಡಂತೆ. ಏನಾಗಿದೆ? ಏನಾಗಿದೆ? ಹೂತೋಟ ಹಾಳಾಗಿದೆ, ನೋಡಲ್ಲಿ. ಯಾರು ಹಾಳು ಮಾಡಿದ್ದು? ಹಾಳು ಮಾಡುದು ಆ ಕುದುರೆ. ಅದಕ್ಕೆ ಗೊತ್ತುಂಟ ಮಗ, ಕುದುರೆಗೆ ಅದು ಹಾಳು ಮಾಡಬಾರ್ದು. ಈಗ ನಿನಗೆ ಅದ್ರ ಗೊತ್ತುಂಟು, ನನಗೆ ಗೊತ್ತುಂಟು. ಕುದುರೆಗೆ ಪಾಪ ಏನು ಗೊತ್ತು? ಅದಕ್ಕೆ ಮೂಕ ಪ್ರಾಣಿ. ಕುದುರೆಗೆ ಗೊತ್ತಿಲ್ಲ, ಹಾ. ಈ ಕತ್ತೆಗಾದ್ರೂ ಗೊತ್ತಿಲ್ಲ. ಎಂತ ಹೇಳುದು? ಎಲ್ಲ ಮುಗ್ದ ಮೇಲೆ ಬರ್ತಾ ಇದ್ದಾನೆ ಅವ. ಎಲ್ಲ ಮುಗ್ದ, ಇನ್ನೂ ಉಂಟು ಸ್ವಲ್ಪ ಮುಗಿಲಿಕ್ಕೆ. ಎಂತದ ಇಷ್ಟು ಬೇಗ ಮುಗಿಸುದು? ಈಗ ಮರ್ಯಾದೆಯಲ್ಲಿ ಕಟ್ಟಿದ ಕುದುರೆಯನ್ನು ಬಿಡು. ನಾವು ಕಟ್ಟಿದ್ದು ಬಿಡುವುದಕ್ಕಲ್ಲ. ಈಗ ನೀನು ಪೆಟ್ಟು ಬೇಕಾಗಿತ್ತು. ಯಾರು ಪೆಟ್ಟು ಕೊಡುವ? ನಾನು ಕೊಡುದಿಲ್ಲ. ಮತ್ತೆ ನನ್ನ ದೊರೆಗಳಿದ್ದಾರೆ. ಯಾವ ಸತ್ತ ದೊರೆ? ನನ್ನ ದೊರೆಗಳು ಸತ್ತ ದೊರೆ ಇದ್ದಾರೆ. ಮತ್ತೆ ನಿನ್ನಲ್ಲಿ ಮಾತಾಡಿ ಸಮಯ ಹಾಳು ಮಾಡೋದಕ್ಕೆ ನನಗೆ ನಾನಿಲ್ಲ. ನಿನ್ನೆ ಬೆನ್ನಿಗೆ 4 ಬೀಳುವಾಗ್ಲೇ ಗೊತ್ತಾಗ್ತದೆ. ನಾನು ದೊರೆಗಳನ್ನು ಕರೀತೇನೆ, ಅವರಲ್ಲಿ ವಿಷಯ ಹೇಳ್ತೇನೆ. ನಿನಗೆ 4 ಬೀಳೋ ಗೊತ್ತಾಗ್ತದೆ. ಓ ರಾಯ್ರ, ಎಲ್ಲಿದ್ದೀರಿ ನೀವು? ಒಮ್ಮೆ ಇಲ್ಲಿ ಬಂದಿರಾಯ್ತು. ನೀವು ಎಲ್ಲಿದ್ದೀರಿ? ಎಷ್ಟು ವಿಶ್ರಾಂತಿ ಪಡೆಯುವುದು ನೀವು? ವಿಶ್ರಾಂತಿ ಪಡಿಲಿಕ್ಕೂ ಬಿಡುವುದಿಲ್ಲ ನೀನು. ಈ ಹೊತ್ತಿನಲ್ಲಿ ವಿಶ್ರಾಂತಿಯ ಗೊತ್ತುಂಟು ಅದಕ್ಕೆ ಬೇಕಾ? ನಮಗೆ ಸಮಯ ಇರುವಾಗ ವಿಶ್ರಾಂತಿ ಮಾಡು. ಈಗ ಸಮಯ ಇಲ್ಲ ಅಂತ ಅನಾಹುತ ನಡೆದಿದೆ ಇಲ್ಲಿ ಆಶ್ರಮ ಪರಿಸರದಲ್ಲಿ. ಕುದುರೆಯನ್ನು ನಾವು ಅಲ್ಲಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದೇವಲ್ಲ, ಹೌದು. ನಾನು ನಿಮಗೆ ಸ್ವಲ್ಪ ವಿಶ್ರಾಂತಿ ಪಡೀತಾ ಇದ್ದೆ. ಪಕ್ಕದ ಎಚ್ಚರಿಗಾಯ್ತು. ಬಂದು ನೋಡ್ತೇನೆ, ನಮ್ಮ ಕುದುರೆನ ಒಬ್ಬ ಸಣ್ಣ ಹುಡುಗ ಕಟ್ಟಿದಾನೆ. ಬಿಡಿಸಿಕೊಂಡ್ರಾಯ್ತು ಹುಡುಗ. ಎಂತ ಬಿಡಿಸುದು? ನಾನು ಎಷ್ಟು ಮಾತಾಡಿದ್ರೆ ಅವ ನಮ್ಮ ಮಾತಿಗೆ ಬಗ್ಗೋವಲ್ಲ, ಏರು ಶ್ರುತಿಯಲ್ಲಿಯೇ ಮಾತಾಡ್ತಾನವ. ಹೌದೇ? ನಾನು ಹೇಳಿದೆ, ದೊರೆಗಳಲ್ಲಿ ಯಾವನೋ ನಿನ್ನ ಸತ್ತ ದೊರೆ ನಿಮ್ಮ ವಿಷಯ ಹೇಳಿದ. ಅಂತವರಿಗೆ ಮಾತಲ್ಲ, ಪೆಟ್ಟೆ. ಕಟ್ಟಿದ್ದು ಬೇರೆ ಯಾರು ಅಲ್ಲ, ನೋಡಿ. ಯಾರ ಕಂಡನಯ್ಯ ನೀನು, ಆರ ಕಂಡನಯ್ಯ ನೀನು, ಅಂಜಿಗಿಲ್ಲದೆ ಅಂಜಿಗಿಲ್ಲದೆ
ಯಾರ ಕಂದನಯ್ಯ ನಾನೊಂದು ಮಾತಿಗೆ ತೊಡಗುವಾಗ ಹಾಗೆ ಪ್ರಾರಂಭ ಮಾಡಿದ್ದೆ. ನೀನು ಯಾಕೆ ತೊಡಗತ್ತಿ ಹುಡುಗ? ಏನಪ್ಪ ಇದು? ಏನಪ್ಪ? ನಿನ್ನನ್ನು ನೋಡುವಾಗ ಯಾರು ಯಾರು ಅಂತ ಕೇಳಬೇಕು ಅಂತ ಆಯ್ತು ನನಗೆ. ಹೌದು. ನಮ್ಮ ತುರಗವನ್ನು ಬಂಧಿಸಿದವನು ನೀನೇ ಹೌದೇ? ಕುದುರೆಯನ್ನು ಕಟ್ಟಿದ್ದೇನೆ. ನಿನ್ನ ಹಾಗಿರೋರು ಬಂಧಿಸಬೇಕಾದದ್ದಲ್ಲ ಅದು. ಆಶ್ರಮವಾಸಿಗಳಿಗೆ ಯೋಗ್ಯವಾದ ಕೆಲಸ ಅಲ್ಲ. ಅಲ್ಲ. ಏನು ಮಾಡ್ಬೇಕು? ಜಪ ತಪ, ಆಮೇಲೆ ಕುಶ ಸಮ್ಮಿತ್ತು, ಹೌದು. ಇದನ್ನೆಲ್ಲ ಆಯುತ್ತಾ ಕಾಲವನ್ನು ಕಳೆಯಬೇಕಾದಂತ ನೀನು ಈ ಕಾಲಕ್ಕೆ ಈ ರೀತಿ ಮುಂದುವರಿಯುವಾಗ ನಮಗೆ ಬೇಸರ ಬೇಸರಾಗುದಿಲ್ವಾ? ಹಾಗೆಂದು ಆಶ್ರಮವಾಸಿಯೇ ಹೌದು ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಆಭರಣ ಎಲ್ಲ ಕಾಣ್ತದೆ. ಉಂಟು. ವಿಶೇಷವಾದಂತಹ ತೇಜಸ್ಸು ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಯಾರಪ್ಪ ನೀನು? ಯಾರಪ್ಪ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಹೊಂದಾಣಿಕೆ ಅಪ್ಪ ಮತ್ತು ಅಪ್ಪನನ್ನು ಕೇಳು ಮತ್ತೆ ಅಮ್ಮನನ್ನು ಕೇಳು. ಹೌದೌದು. ಪರಿಚಯ ಕೇಳುವಲ್ಲಿ ಅಪರಾಧ ಏನು ಅಲ್ಲ. ಹೌದು. ಯಾರವಳುವಂತಹ ಪುಣ್ಯಗರ್ಭೆ, ಹೌದು. ನಿನ್ನದಾದಂತಹ ಮುಖದ ವರ್ಚಸ್ಸು ವರ್ಚಸ್ಸು ಅದನ್ನು ನೋಡುವಾಗ ಒಬ್ಬ ಯೋಗ್ಯ ತಂದೆಗೆ ನೀನು ಮಗನಾಗಿರಬೇಕು. ಹೌದು. ಆ ಪುಣ್ಯಾತ್ಮ ನಿನ್ನ ತಂದೆ ಮಹನೀಯ ಯಾರವರು? ನಿನಗೊಂದು ಒಳ್ಳೆ ನಾಮ ಇರಬೇಕು. ನಾಮ ನೀನು ಸುನಾಮಿ ಆಗಿರ್ಬೇಕು. ಎಂತದ? ಸುನಾಮ ಉಳ್ಳ ಒಳ್ಳೆ ನಾಮ ಉಳ್ಳವ. ಆ ನಾಮವನ್ನು ಕೇಳಬೇಕಾದ್ರೆ ನನಗೆ ತವಕವಿದೆ. ಕುದುರೆ ಕಟ್ಟಿದ್ಯಲ್ಲ ಕಂದ. ಹೌದು. ಅದ್ರ ಹಣೆಯಲ್ಲಿ ಒಂದು ಲೇಖನ ಇತ್ತು. ನಾನು ನೋಡಿದ್ರೆ ಅದು ಓದಬೇಕಪ್ಪ. ಓದಿದ್ರೆ ಸಾಲು ಮನನ ಮಾಡಬೇಕು. ಎಲ್ಲ ವಾಕ್ಯಗಳು ನಿನಗೆ ಇಷ್ಟು ಎಳವೆಯಲ್ಲಿ ಅರ್ಥ ಆದಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಟ್ಟಿದ್ರೆ ಸರಿ. ಅದು ನಿನ್ನಂತವನಿಗೆ ಹೇಳಿದ್ದಲ್ಲ, ರಘುವರಿಗೆ ಹೇಳಿದ್ದು. ಹೌದು. ಹಾಗಾಗಿ ಯಾರು ನೀನು? ನಿನಗೆ ವಿದ್ಯೋಪದೇಶ ಆಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಹೌದು. ಬಿಲ್ಲು ಬಾಣ ಹಿಡಿದ ಕ್ರಮದಲ್ಲಿ ಗೊತ್ತಾ? ಕೆಲವರೆಲ್ಲ ಹೀಗೆ ಬಿಲ್ಲು ಬಾಣ ಹಿಡ್ಕೊಂಡು ಬರುವಾಗಲೇ ಗೊತ್ತಾಗುತ್ತದೆ. ಸಂತೆಗೆ ಹೋಗುವಾಗ ನಿನಗೆ ಬಿಲ್ಲು ಬಾಣ ಹೇಗೆ ಹಿಡಿಬೇಕು, ಹೇಗೆ ಪ್ರಯೋಗಿಸಬೇಕು ಅಂತ ಚೆನ್ನಾಗಿ ಪಾಠ ಆಗಿದೆ. ಹಾಗಾಗಿ ನಿನ್ನ ಗುರು ಯಾರು? ಆರ ಕಂದನಯ್ಯ ನೀನು ಬಂಜಿಗಿಲ್ಲದೆ. ಆರ ಕಂದನಯ್ಯ ನೀನು ಬಂಜಿಗಿಲ್ಲದೆ. ಯಾರು ಹೇಳಿದ್ದು? ನಾನು ಹೇಳಿದ್ದಾಗಲ್ಲ. ಅಂಜಿಕ್ಕಿಲ್ಲದೆ ಲವಲೇಶವಾದ್ರೂ ಭಯವಿಲ್ಲದೆ. ಹೌದು. ಈ ಕಾಡಲ್ಲಿ ತಿರುಗಾಡುತ್ತಾ ನಮ್ಮ ಕುದುರೆಯನ್ನು ಬಂಧಿಸಿದ್ಯಲ್ಲ. ಹೌದು. ಏನು ಹೆಸರು? ನಿನ್ನ ನೋಡುದಕ್ಕೆ ಫುಟ್ಬಾಲಿನಂತೆ ಕಾಣ್ತಾ ಇದ್ದಿ. ನಿನಗೆ ತುಳಿತೇನೆ. ಅವನು ತಪ್ಪು ಹೇಳಿದ್ರ? ಈಗ ನೋಡು, ಅಭಿನಯ ನೋಡು. ಸ್ವಲ್ಪ ಬೇಗ ಹೇಳಿದಷ್ಟೇ. ಫುಟ್ಬಾಲನಂತೆ ಕಾಣ್ತಾ ಇದ್ದಿ. ಆದ ಕಾರಣ ಓ ಚಿನ್ನ, ಯಾರಪ್ಪ ಯಾರಮ್ಮ ನಿನ್ನ ಹೆಸರೇನು? ಯಾರು ಬಂಧಿಸಿದ್ಯಾಕೆ? ನನ್ನ ಅಮ್ಮ ನನ್ನಲ್ಲಿ ಹೇಳಿದ್ದಾರೆ. ಈಗಿನ ಹುಡುಗರೆಲ್ಲ ಹಾಗೆ ಒಂದು ನೀತಿ ಹೇಳಿದ್ರೆ ಕೇಳುವ ಕ್ರಮ ಇಲ್ಲ. ಸಂಸಾರ ಇಲ್ಲ. ಶುಂಠಿ ಬುದ್ಧಿ ಅವರಿಗೆ. ಶುಂಠಿ ಶುಂಠ ಬುದ್ಧಿ. ತುಂಟ ಬುದ್ಧಿ. ನನ್ನ ಅಮ್ಮ ಎಷ್ಟು ಕೋಪ ಮಾಡಿದ್ರು ಕೋಪ ಬರುವುದಿಲ್ಲ ಅಂತ ಅವನ ಮುಖ ನೋಡುವಾಗ ನನಗೆ ಮನೆದ್ದು ನೆನಪಾಗುವುದು. ನನ್ನ ಮುಖದಾಗಿ ಉಂಟು. ನನ್ನ ಮನೆ ನೆನಪಾಗುತ್ತದೆ ಅಂತ ಹೇಳ್ತೇನೆ ನಾನು. ಇವರ ಪ್ರಾಯದ ಮಕ್ಕಳು ನಮ್ಮಲ್ಲಿ ಇಲ್ವ ಈಗ? ಹೌದಪ್ಪ. ನನ್ನ ಅಮ್ಮ ನನ್ನಲ್ಲಿ ಹೇಳಿದ್ದಾರೆ ಏನಂತ? ದೊಡ್ಡವರನ್ನು ಕಾಣುವಾಗ ಗೌರವ ಕೊಡಬೇಕು ಅಂತ. ನೀನು ಕೊಟ್ಟಿಯೋ ಕಂದ? ದೇವರು ಒಳ್ಳೇದ ಮಾಡ್ಲ. ಈಗ ನಿನ್ನಿಂದ ದೊಡ್ಡವ ನಾನು, ನನಗೂ ಗೌರವ ಕೊಡು. ಅಯ್ಯ, ಅದರ ಹಣೆಯಲ್ಲಿರುವಂತ ಲಿಖಿತವನ್ನು ಓದಿ ನಾನು ಕಟ್ಟಿದ್ದೇನೆ. ನೀವು ಎಷ್ಟು ಹೇಳಿದ್ರೆ ಕೂಡ ನೀವು ಅರ್ಥ ಮಾಡ್ತಾ ಇಲ್ಲ ಅಂತ ಆದ್ರೆ ನಾವು
ಯಾವ ರೀತಿಯಾಗಿ ಹೇಳಬೇಕೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ. ಯಾವ ರೀತಿ ಹೇಳ್ತೀನಿ ನೀನು? ದೊರೆಯೇ, ನನಗೇನು ಹೇಳಿಲ್ಲ ನೀನು. ಸರಿಯಾಗಿ ನೋಡಿದ್ದೀರಾ? ಈ ಹೂವಿನ ತೋಟ ಹಾಳು ಮಾಡುವುದಕ್ಕೆ ಕಾರಣ ಅದು. ಅದಕ್ಕೆ ಲೇಖನದಲ್ಲಿ ಮೊದಲು ಸ್ವಸ್ತಿ ಶ್ರೀ ವಿನಾಯಕಾಯ ನಮ್ಮ ಅಂತ ಬರೀಲಿಲ್ವ? ಸೂಚನೆ ಅಂತ ಅರ್ಥ, ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೇವೆ ಅಂತ ಅರ್ಥ. ನೀವು ಹೇಳಿದ ಹಾಗೆ ಸರಿಯಾಗಿ ಓದಿ ಸರಿಯಾಗಿ ತಿಳಿದುಕೊಂಡು ನಾನು ಕಟ್ಟಿದ್ದೇನೆ. ನನ್ನ ಸಾಮರ್ಥ್ಯವನ್ನು ತೋರಿಸಬೇಕು ಅಂತ ಉದ್ದೇಶದಿಂದ ಆ ಕುದುರೆಯನ್ನು ಕಟ್ಟಿದ್ದೇನೆ. ಈಗ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ರೆ ಬೇರೆ ಮಾತಾಡ್ತಾನೆ. ಏನು ಅಪ್ಪ ಅಮ್ಮನ ಒಂದು ವಿಳಾಸ ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇರೆ ಕೊಡ್ಬೇಕು. ಯುದ್ಧಕ್ಕೆ ಬಂದಂತ ನಿಮ್ಮಲ್ಲಿ ತಂದೆ ತಾಯಿಯ ಗುರುಗಳ ಪರಿಚಯ ಹೇಳುವ ನಾನಲ್ಲ. ನಾನು ಯುದ್ಧಕ್ಕೆ ಅಂತ ತೀರ್ಮಾನ ಮಾಡ್ಬೇಕಲ್ಲ, ಇನ್ನು ಮಾಡ್ಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ರೆ ಕುದುರೆಯನ್ನು ಕಟ್ಟಿದರೆ ಏನಾಯ್ತಯ್ಯ, ಬಿಡಿಸಿಕೊಂಡು ಹೋಗುವಂತ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು ಅಂತ ಆದ್ರೆ ಬಿಡಿಸಿಕೊಂಡು ಚಿಂತಿತರಾಗಿದ್ದೀರಿ. ಆಶ್ಚರ್ಯವನ್ನು ಕಾಣ್ತಾ ಇದ್ದೇನಮ್ಮ. ಯಾವತ್ತಿನಾಗಲ್ಲ ಇಂದು ನಿಮ್ಮ ಮುಖ ನೆಲನೋಟಕರಾಗಿದ್ದೀರಾ. ಕಣ್ಣಿನಲ್ಲಿ ಕಣ್ಣೀರನ್ನು ಕಾಣ್ತಾ ಇದ್ದೇನೆ ಅಮ್ಮ. ಋಷಿವಧುಗಳು ಏನಾದ್ರೂ ಹೇಳಿದ್ರಮ್ಮ, ಅಥವಾ ನಿಮ್ಮ ಮಕ್ಕಳಂತಹ ನಮ್ಮಲ್ಲಿ ಏನಾದ್ರೂ ಕೊರತೆಯನ್ನು ಕಂಡಿದ್ದೀರಿ ತಾಯಿ? ಏನಾಯ್ತಮ್ಮ? ಏನೇ ಸಮಸ್ಯೆ ಬಂದ್ರು ಮುಕ್ಕಳನ್ನ ನಾನು ಪರಿಹರಿಸಿಕೊಳ್ತೇನೆ ಹೇಳಿ ತಾಯಿ. ಏನಮ್ಮ? ಆಬರಾಯರ ನಾನರಿಯ ಕಂದ ಕಂದ ನಾವಿರಲಿರುವ ಕಾವಿಗಾಗಿ ಬಂದರಂತೆ ಕಂದ ಕಂದ ಕೋವಿದಶ್ವ ಕಂದರಂತೆ ಕಂದ ಕಂದ
ಕಂದ ಆವರಾಯರು ನಾನರಿಯೇ ಕಂದ ಮಗನೇ, ನಡೆದಂತ ಅಘಟಿತ ಘಟನೆಯನ್ನು ಹೇಳುವುದಕ್ಕೆ ನಾಲಿಗೆ ತಡವರಿಸ್ತಾ ಇದೆ, ಕೈಕಾಲು ಕಂಪಿಸ್ತಾ ಇದೆ ಮಗನೇ. ಯಾಕಮ್ಮ, ಏನಾಯ್ತು ತಾಯಿ? ನೀನು ಇಲ್ಲದೆ ಇಂತಹ ಸಂದರ್ಭದಲ್ಲಿ ನಮ್ಮ ಹೂದೋಟಕ್ಕೆ ಬಂದಂತಹ ಹಯದ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಂತಹ ನಿನ್ನ ತಮ್ಮ ಲವ ಮರದ ಬಳ್ಳಿಯನ್ನು ತೆಗೆದು ಹಯವನ್ನು ಕಟ್ಟಿದನಂತೆ. ಹೌದೇ? ಹಯದ ಬೆಂಗಾವಲಿಗಾಗಿ ಬಂದಂತಹ ಯಾವ ರಾಯ ಇರುವುದಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಮಗನೇ. ನಿನ್ನ ತಮ್ಮನಿಗೂ ಆ ಬಂದಂತಹ ರಾಯನಿಗೂ ಗನಗೌರವಂತಹ ಯುದ್ಧದ ಪರಿಣಾಮ ನಿನ್ನ ತಮ್ಮನನ್ನು ಕಟ್ಟಿ ಕೇಳುವಾಗ ಆಶ್ಚರ್ಯವಾಗ್ತಾ ಉಂಟು. ಬ್ರಹ್ಮದೇವ ಏನು ಹಣೆಯಲ್ಲಿ ಬರೀತಾನೋ ಅದೇ ರೀತಿ ನಡೆಯಬೇಕು ತಾಯೇ. ನನ್ನ ತಮ್ಮನ ಹಣೆಯಲ್ಲಿ ಶತ್ರುಗಳ ಪಾಲಾಗಬೇಕೆಂಬುದಾಗಿ ಬರೆದಿದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಮ್ಮ, ಅವರೆಲ್ಲೇ ಕರ್ಕೊಂಡು ಹೋದ್ರು, ನಾನಿದ್ದೇನೆ, ಬಿಡು ಚಿಂತೆಯನ್ನು. ಏನಮ್ಮ, ನನ್ನದೊಂದು ಮಾತು ಕೇಳಬೇಕು. ಹೇಗೆ? ಚಿರಂಜೀವಿಯಾಗಿ ಸ್ಥಿರವಾದರಾಗಿ ಎಟ್ಟಳು ಹಾಗೆಯವರ ಕೂಡೆ ನಿಜವನು ಹೇಳದಿರು ಮಗನೇ, ಹಾಗೆಯವರ ಕೂಡೆ ನಿಜವನು ಹೇಳದಿರು ಮಗನೇ. ಅಗಮೃಗಗಳ ಕೋಟಲೆಗೆ ಎಚ್ಚರಿಕೆಯುಳಿರಿ, ಜಗವುಳ್ಳ ತನಕ ಬಾಳು ಎಂದಳು. ಸ್ಥಿರಂಜೀವಿಯಾಗಿ ಸ್ಥಿರವಂತರಾಗಿ ವರದರಾಗಿ ನುತ ಸೇಸಿಯ ಎದ್ದಳು ಮಗಳೇ. ನಿನ್ನ ವೀರವಾಣಿಯನ್ನು ಕೇಳಿದಾಗ ಮನಸ್ಸು ಕುಣಿಯುವುದಕ್ಕೆ ಪ್ರಾರಂಭವಾಯಿತು, ಹಗುರವಾಯಿತು ಕಂದ. ಮಗನೇ, ಅಮ್ಮ, ಹೊರಟುವಂತಹ ಸಂದರ್ಭದಲ್ಲಿ ನಿನ್ನಮ್ಮನ ಹಿತ ಮಾತನ್ನು ಕೇಳವೇ ಕಂದ. ಏನಮ್ಮ? ಯಾವ ಕಾಲಕ್ಕೂ ನಿಮ್ಮ ಪಾಲಿಗೆ ಸೋಲು ಅಡಸಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬಲ್ಲಯ್ಯ? ನೀವೇನು ಇರುವುದನ್ನು ಸರಿಯಾಗಿ ಅರ್ಥವಿಸಿಕೊಂಡವಳು ನಾನು. ಹಾಗೆಗಳ ಕೂಡ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ನಿಜವನ್ನು ಹೇಳಕೂಡದು. ಯಾಕೆ? ನಮ್ಮ ಪಾಲಿಗೆ ಆಪತ್ತು ಬಂದುದಗುತ್ತದೆ. ನೀವಿಬ್ಬರು ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ಒಬ್ಬರನ್ನೊಬ್ಬರು ಬಿಟ್ಟಿರಕೂಡದು ಮಗ. ಆದೀತಮ್ಮ. ಕಂದ, ಅಮ್ಮ, ಕಾಡು ಹೋಗುವಂತಹ ಸಂದರ್ಭದಲ್ಲಿ ಕ್ರೂರ ಮೃಗಗಳಿರುತ್ತದೆ. ಯಾವ ಕಾಲದಲ್ಲಿ ಏನು ಮಾಡುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಜಾಗರೂಕತೆಯಿಂದ ಇರಬೇಕು. ಆದೀತು ಕಂದ, ನಿನ್ನಮ್ಮನ ಒಂದೇ ಒಂದು ನುಡಿ, ಆ ನುಡಿ ಯಾವತ್ತೂ ಸುಳ್ಳಾಗುವುದಿಲ್ಲ. ಜಗ ಉಳ್ಳ ತನಕ ಬಾಳಿ ಚಿರಂಜೀವಿಯಾಗಿರಿ ಮಕ್ಕಳೇ. ಅಮ್ಮನಿಂದ ಆಶೀರ್ವಾದ ಪಡೆದ್ರೆ ಸಾಕಾಗುವುದಿಲ್ಲ, ಬಡಿಬೇಕಲ್ಲ ಆಶೀರ್ವಾದವನ್ನು. ವಾಲ್ಮೀಕಿ ಮುನಿ ಪಾದಾನುಜವ ಧ್ಯಾನಿಸುತ್ತ, ವಾಲ್ಮೀಕಿ ಮುನಿ ಪಾದಾನುಜವ ಧ್ಯಾನಿಸುತ್ತ, ಅಷ್ಟ ದಿಕ್ಕುಗಳಿಗೆ ವಂದಿಸುತ್ತ, ನಲ್ಮೆಗೆ ಅಷ್ಟ ದಿಕ್ಕುಗಳಿಗೆ ವಂದಿಸುತ್ತ.
ವಂದಿಸುತ್ತ 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 ಅಮ್ಮ ಜಾನಕಿಗೆ ರಘುತ ಅಮ್ಮ ಜಾನಕಿಗೆ ರಘುತ ಕ್ಷಣವೇ ಬಂದ ತಮ್ಮಲ್ಲವನನು ಕಾಂಬ ಕಡುತ್ತವಕ ತಮ್ಮಲ್ಲವನನು ಕಾಂಬ ಕಡುತ್ತವಕ ಬಂದ ತಮ್ಮಲ್ಲವನನು ಕಾಂಬ ಕಡುತ್ತವಕ ಏನು ಶರವರ ಶವನು ಸುರಿಸುತ್ತಾ ಅವನ ಸೆರೆಯನ್ನು ಬಿಡಿಸಿ ಬಳ್ಳಿಯಲ್ಲಿ ಇರಿಸಿಕೊಂಡಿಯಲ್ಲ. ಹೌದು, ನೋಡಿದ ಏಕರೂಪದಲ್ಲಿದ್ದಾರೆ. ಹೌದಾ? ಒಂದೇ ನಾಣ್ಯದೆರಡು ಮುಖದ ಹಾಗೆ, ಪ್ರತಿಬಿಂಬನಾಗಿ, ಒಂದೇ ಅಚ್ಚಿನಲ್ಲಿ ಎರಕ ಹೋಯ್ದಂತ ಎರಡು ಪ್ರತಿಭೆಗಳ ಹಾಗೆ. ಇವನನ್ನು ನೋಡಿದ್ರೆ ಸ್ವಲ್ಪ ಪ್ರೌಢತೆ ಕಾಣ್ತದೆ. ಸ್ವಲ್ಪ ಇವನಿಗೆ ನಾವು ಹೇಳಿದ್ರೆ ಭಾಷೆ ಅರ್ಥ ಆದೀತು. ಇವನಿಗೆ ಭಾಷೆ ಅರ್ಥ ಆದೀತು. ಹೌದು, ಆದ ಕಾರಣ ಕೇಳೋಣ. ಅವನಲ್ಲಿ ಹೇಳಿದಳು, ಯಾರು ನೀವು, ಏನು ಹೆಸರು, ಯಾರು ಅಪ್ಪ, ಯಾರು ಅಮ್ಮ, ಯಾಕೆ ಹಾಗೆ, ಯಾರು ಗುರು?
ಏಯ್ ತಮ್ಮ ಹೋಗುದು ಬೇಡ. ಏ ಬಾ, ಎಲ್ಲಿದ್ದಾನವ? ಏ ಎಲ್ಲಿ ಹೋದ? ಈಗ ಮಾತಾಡ ಬಾರೈ. ಬಾಬಾ ನಿನಗೆ ಈಗ ಹೊತ್ತಾಗುದಿಲ್ಲಪ್ಪ ಪಾಪಿ. ಇಕ್ಕ ಏಯ್ ಬರ್ತೀಯಾ ಬಿಡ್ಬೇಕಾ? ಬಾಬಾ ಏಯ್ ಏಯ್ ನೀನು ಬರ್ತೀಯಾ ಬಿಡ್ಬೇಕಾ? ಬಾ ಏಯ್ ಇಲ್ಲಿ ನೋಡು. ಎಲ್ಲಿಗೆ ಹೋಗುದು? ಹೇಗೆ? ನಿನ್ನ ಅಣ್ಣ ಮಣ್ಣು ತಿಂದದ್ದು. ಯಾರ ಮಣ್ಣು ತಿಂದದ್ದು? ಯಾರು ಹೇಳಿದ್ದು? ಮತ್ತೆ ಇವನೇ ಹೇಳಿದ್ದು. ಎಂತ ಮಾಡುದು? ಒಂದೇ ಒಂದು ಬಾಣ ಪ್ರಾಣ ಹೋದಿತ್ತು. ಯಾರದು? ನಿನ್ನದು. ನನ್ನನ್ನು ಕೊಲ್ಲುದಾ? ಓಡಿ ಹೋದದೆ. ಅಲ್ಲ, ನನ್ನನ್ನು ಕೊಲ್ಲುದು ಯಾಕೆ ಬೇಕಲ್ಲ? ನೀನಲ್ಲ ಹೇಳಿದಾಗ ಅಣ್ಣ ಮಣ್ಣು ತಿಂದ. ಏಯ್ ನಿನ್ನ ಬೇಡ 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 ನನಗೆ ಬೇಡ ಹೇಳಿದಲ್ವಾ? ಇಲ್ಲ, ನೀನು ಓಡಿ ಹೋದದ್ದು ಎಲ್ಲಿ? ಓಡಿ ಹೋಗುದು ಎಂತ ವಿಷಯ ಎಂತದು? ನೀನು ಯಾರೊಟ್ಟಿಗೆ ಬಂದದ್ದು? ನನ್ನ ದೊರೆಗಳ ಜೊತೆಯಲ್ಲಿ. ಎಲ್ಲಿದ್ದಾರೆ ನಿನ್ನ ದೊರೆಗಳು? ದೊರೆಗಳು ಇಲ್ಲಿ ಎಲ್ಲಿ ಇರ್ಬೇಕು. ಎಲ್ಲಿ ಹೋದ್ರು? ಎಲ್ಲಿದ್ದಾರೆ ನನ್ನ ದೊರೆಗಳಲ್ಲಿ ಹುಡುಕು. ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಅಲ್ಲಿ ನೋಡು. ಅವರೇನಲ್ಲಿ ಮಲಗಿದ್ದು? ಮಲಗಿದ್ದಲ್ಲ, ಬಿದ್ದದ್ದು ಸತ್ತು. ಎತ್ತಲು? ಸತ್ತು ಬಿದ್ದದ್ದು ಅಂತ. ಯಾರು ಕೊಂದದ್ದು? ನಾವೇ. ಶಹಬಾಸ್. ಏಯ್, ನೀನೊಬ್ಬ ಮನುಷ್ಯನೇನು? ಶಹಬಾಸ್. ನಿನ್ನಂತ ಪಾಪಿ ಬದುಕಬೇಕು. ನಿನ್ನಂತರು ಇರ್ಬೇಕಾ? ಒಳ್ಳೆ ಕೆಲಸ ಮಾಡಿದ್ದೀರಿ ಮಕ್ಕಳು. ನಿನ್ನ ಯಜಮಾನ ಸತ್ತು ಹೋಗಿದ್ದಾರೆ. ಅನ್ನ ಕೊಟ್ಟವ. ಹೌದು. ಹಾ? ಒಂದು ಸ್ವಲ್ಪ ಅಳುವುದು ಬಿಟ್ಟು. ಅಳುದು ಯಾಕೆ ಅಳುದು? ಮತ್ತೆ ನಿನ್ಗೆ ಒಳ್ಳೇದಾಯ್ತು ಅಂತ ಹೇಳಿದ್ದು ಯಾಕೆ? ಯಾಕೆ? ದುಡಿಸುದು ಮಾತ್ರ ಸರಿ, ಸಂಬಳ ಕೊಡುದಿಲ್ಲ ಮಾರ. ದುಡಿಸುವುದೇ. ಅಣ್ಣ ಇವನು ದೊರೆ ಸತ್ತು ಹೋಗಿದ್ದಾರೆ. ಅಲ್ಲ, ದುಡಿದು ಸಂಬಳ ಕೊಡುದಿಲ್ಲ. ಸಂಬಳ ಕೊಡುದಿಲ್ಲ. ಹೌದು. ಹಾಗೆ ನಾನು ಅವರ ಜೊತೆಲೇ ಇರುದು. ಹೌದಾ? ಹೌದು. ನೀನು ಅವರ ಹೊದಲಿ ಹೋಗ್ಬೇಡ. ಎಲ್ಲಿಗೆ? ಇವ ಬೇಡ ನಮಗೆ. ಅಲ್ಲಿಗೆ ಯಜಮಾನ ಸತ್ತ ಮೇಲೆ ಇವ ನಮಗೆ ಯಾಕೆ ಯಾಕೆ? ನನ್ನನ್ನು ಕೊಲ್ಲಬೇಡಿ. ನನ್ನನ್ನು ಕೊಂದರೆ ನಿಮಗೆ ನಷ್ಟ ಉಂಟು. ನಿನ್ನನ್ನು ಕೊಂದ್ರೆ ನಮ್ಗೆ ನಷ್ಟ. ಹೌದು. ಹೇಗೆ? ನನಗೆ ಕೆಲವೆಲ್ಲ ವಿದ್ಯೆ ಗೊತ್ತಿದೆ, ಅದು ನಿಮಗೆ ಕಲಿಸುವುದಕ್ಕೆ ಆಗುದಿಲ್ಲ ಅಂತ ಆಗ್ತದೆ. ಅಂದ್ರೆ ಕೆಲವೆಲ್ಲ ವಿದ್ಯೆ ನನಗೆ. ಕೆಲವೆಲ್ಲ ಹಾ. ಯಾವುದೆಲ್ಲ? ಅದು ನೀವು ನಿಮಗೆ ಹೇಳಿಕೊಡ್ತೇನೆ. ಹಾ. ನನ್ನ ವಿದ್ಯೆ ಅಂತ ಹೇಳಿದ್ರೆ ನಾನು ನೋಡ್ಲಿಕ್ಕೆ ಈಗ ಭಯಂಕರ ಕಲ್ತಿದ್ದೇನೆ. ಭಯಂಕರ? ಹೌದಪ್ಪ. ಅಂದ್ರೆ ಯಾವುದೆಲ್ಲ? ಇಂದ್ರಜಾಲ, ಮಹೇಂದ್ರಜಾಲ, ಮಾರ್ಜಾಲ, ಉಜಾಲ. ಅದೇನು? ಅದೇನಾ? ಮಾರ್ಜಾಲ ಅಂದ್ರೆ ಯಾವುದು? ಇದ್ದು ಇಲ್ಲದಂತಿರು ಮಾಡುವುದು. ಆ ಬಳಿಕ ಇಂದ್ರಜಾಲ, ಆ ಕಾಣದ ಹಾಗೆ ಇರುವಂತದ್ದು. ಹಾಗೆ. ಆ ಬಳಿಕ ಉಜಾಲ, ಅದ್ಯಾವುದು? ಉಜ್ವಲವಾದ ಪ್ರತಿಭೆಯುಳ್ಳದ್ದೇ ಉಜಾಲ. ಹೌದಾ? ಈಗ ನನಗೆ ಯಾವುದು ಕಲಿಸ್ತೀನಿ? ನಿಮಗೆ ಎಲ್ಲವನ್ನು ಕಲಿಸ್ತೇನೆ. ಈ ವಿದ್ಯೆಯನ್ನು 12 ವರ್ಷ ನೀರಿನಲ್ಲಿ ಮುಳುಗಿ ಸಿದ್ಧಿ ಮಾಡಿದ್ದು. ಸಾಯಿರೋ ನೀನು? ಯಾಕೆ ಸಾಯ್ದು? ನೀರಲ್ಲಿ ಮುಳುಗಿ. ಪೂರ್ತಿ ಮುಳುಗಿಲ್ಲ, ಅರ್ಧ ಮುಳುಗಿದಷ್ಟೇ. ಇಲ್ಲ ಸಾಯಿಲ್ಲ. ಹಾಗೆ ಈಗ ನಿಮಗೆ ವಿಶ್ವಾಸ ಬರುವುದಿಲ್ಲ ಅಂತ ಆದ್ರೆ ಆಗ್ಲೇಬೇಕಲ್ಲ. ಆಮೇಲೆ ವಿಶ್ವಾಸ ಬರ್ತದಲ್ಲ. ಒಂದು ಪ್ರದರ್ಶನ ವಿಶ್ವಾಸಕ್ಕೆ ಬೇಕಾಗಿ ಇದೆಂತದ್ದು? ಕೈ ಕೈ ಇದು ಕೈ ಹೌದಾ? 5 ಬೆರಳು ಉಂಟು. ಹೌದು. ಇದು ಹೆಬ್ಬೆರಳು, ಇದು ಕಿರು ಬೆರಳು. ಹೌದಾ? ಪಾಠ ಮಾಡುದ ಪಾಠ ಅಲ್ಲೂ ಉಂಟು. ನೀವು ಮಾತಾಡುದು ಯಾಕೆ ಮಧ್ಯದಲ್ಲಿ? ವಿಷಯ ಉಂಟು. ಈಗ ಜಾಲ ವಿದ್ಯೆಯ ಮೂಲಕವಾಗಿ ಇದ್ದು ಅದಲು ಬದಲಾವಣೆ ಇದ್ದಲ್ಲಿ ಇರುವುದಿಲ್ಲ. ಹೌದಾ? ಅಂದ್ರೆ ಹೆಬ್ಬೆರಳು ಈ ಕಡೆ ಮಾಡ್ತಾರೆ, ಕಿರು ಬೆರಳು ಈ ಕಡೆ ಮಾಡ್ತಾರೆ. ನನಗೆ ಗೊತ್ತುಂಟು. ತುಂಡು ಮಾಡಿಡುದಲ್ವಾ? ಎಂತದ್ದು ತುಂಡು ಮಾಡಿ ರಕ್ತ ಬರುದಿಲ್ವಾ? ಮತ್ತೆ ರಕ್ತ ಎಲ್ಲ ಬರಲಿಕ್ಕಿಲ್ಲ. ರಕ್ತ ಬರದೆ ಅದಲ ಬದಲಾವಣೆ. ಕತ್ತರಿಸುವುದಲ್ಲ, ಅಲ್ಲಿಗೆ ಹಾಗಿದ್ರೆ ನೋಡ್ಬೇಕು. ಅದೊಮ್ಮೆ ನೋಡ್ಬೇಕು. ನೋಡಿ, ಸರಿಯಾಗಿ ನೋಡಿ. ನೋಡಿ, ಹೆಬ್ಬೆರಳು ಈ ಕಡೆ ಉಂಟು, ಕಿರು ಬೆರಳು ಈ ಕಡೆ ಉಂಟು. ಜಾಲ ವಿದ್ಯೆಯ ಮೂಲಕವಾಗಿ ಅದಲು ಬದಲಾವಣೆ. ಹೋಂ 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 ಹ್ರಾಂ ಹ್ರೀಂ ರೂಂ ರಂ. ಏನದು? ಬೀಜಾಕ್ಷರ ಮಂತ್ರ ಇದರದ್ದು. ಹೋಂ ಹ್ರಾಂ ಹ್ರೇಂ ಹ್ರೂಂ ರಾಂ ಓಂ ಝಾಟ್ ಫಾಟ್. ಓಂ ಓಂ ಕಾಳಿ, ಭದ್ರಕಾಳಿ, ಮಹಾಕಾಳಿ, ಕೈ ಕಾಲಿ ಕಿಸ ಕಾಲಿ. ಓಂ ಶಾಪ್ ಶಾಪ್. ಅದಲು ಬದಲಾವಣೆ, ಅದಲು ಬದಲಾವಣೆ. ಓಂ ಓಂ
ತತ್ತೋಂಗ ದಿಕ್ಕು ತಕ್ಕ ಚಪ್ಪಳೆ ಹಾಕಿರಾ? ಚಪ್ಪಳೆ ಹಾಕಿ. ಇನ್ನೊಮ್ಮೆ ಇನ್ನೊಮ್ಮೆ ಒಳ್ಳೆದುಂಟು ಇನ್ನೊಮ್ಮೆ ನೋಡುವ ಇನ್ನೊಮ್ಮೆ ನೋಡ್ಬೇಕಾ? ಹೋಮ್ ಹ್ಯೋಂ ಹ್ಯೂಂ ತತ್ತೋಂಗ ದಿಕ್ಕು. ಅಪವಿತ್ರವಾಯಿತು. ಅಪವಿತ್ರ ಮುಟ್ಟಿದ್ದು ಅದು ಮುಟ್ಟಿದ್ರೆ ಬೇಡ. ಇದರಲ್ಲಿ ಮನಸ್ಸಿಲ್ವಾ? ಇದು ನಮ್ಮನ್ನು ಮೋಸ ಮಾಡುವುದಕ್ಕೆ ಬಿಡುವುದಿಲ್ಲ. ಬೇಡ, ನಾನು ಉಜಾಲ ತೋರಿಸ್ತೇನೆ. ಉಜ್ವಲವಾದ ಪ್ರತಿಭೆ ಉಳ್ಳದ ಒಂದು ಆಟ ತೋರಿಸ್ತೇನೆ. ಹೇಗೆ? ಕೊಡಿ ನಿಮ್ಮ ಕೋಲು. ಇದು ಬಾಣ. ಇದು ಬಾಣ ನೋಡಿ, ಇದೆಂತ ಬಾಣ. ಹೌದಾ? ಇದನ್ನು ನೆಲದ ಮೇಲೆ ಹಾಕಿದ್ದೇನೆ. ಗೊತ್ತಾಗ್ತಾ ಉಂಟು. ಅಲ್ಲ, ವಿಷಯ ಉಂಟು, ಆಟ ಉಂಟು. ಈಗ ಕಾಣ್ತದಾ? ಕಾಣ್ತದಲ್ಲ? ನೋಡಿ, ಇದು ಬಟ್ಟೆ. ಈ ಬಟ್ಟೆಯನ್ನು ಅದರ ಮೇಲೆ ಹಾಕಿದ್ದೇನೆ. ಈಗ ಬಾಣ ಕಾಣ್ತದಾ? ಈಗ ಕಾಣ್ತಾ ಇಲ್ಲ, ಯಾಕಂದ್ರೆ ಬಟ್ಟೆ ಮೇಲೆ ಉಂಟು. ಈಗ ಆಟ ಏನು ತಿಳಿದ್ರೆ, ಬಟ್ಟೆಯನ್ನು ಮುಟ್ಟದೆ ನಾನು ಬಾಣ ತೆಗಿತೇನೆ. ಸುಳ್ಳು ಹೇಳಬೇಡ. ಎಂತ ಸುಳ್ಳು ಹೇಳುದು? ಅದಾಗುವುದಿಲ್ಲ. ಏನಾಗುದಿಲ್ಲ, ನಾನು ಮೊದಲು ಮಾಡಿದ್ದೇನೆ. ಈಗ ಮೋಸ ಮಾಡುವುದು ಬೇಡ. ಬಟ್ಟೆಯನ್ನು ಮುಟ್ಟದೆ ಬಾಣ ತೆಗಿತೇನೆ. ನೋಡ್ಬೇಕೀಗ? ಅದು ನೋಡ್ಲೇಬೇಕು. ನೋಡ್ಬೇಕಲ್ಲ? ಸರಿಯಾಗಿ ನೋಡಿಕೊಳ್ಳಿ. ಬಟ್ಟೆಯನ್ನು ಮುಟ್ಟದೆ ಬಾಣ ತೆಗಿತೇನೆ. ಈಗ ಬಾಣ ಕಾಣುವುದಿಲ್ಲಲ್ಲ, ಬಟ್ಟೆ ಉಂಟಲ್ಲ. ಇದಕ್ಕೆ ಬೇರೆ ಮಂತ್ರವ? ಅದಕ್ಕೆ ಬೇರೆ ಉಂಟು. ಓಂ ಅಡಿಗಟ್ಟು ಮುಡಿಗಟ್ಟು ಗಂಡದ ಗಡಿಗಟ್ಟು ಜಾಗೆ ತುತ್ತು ಇಲ್ಲ ಟೆಂಕಿತ್ತು ಇಕ್ಕ ಟೆಕ್ಕೆ ಮರಾಠ. ಓಂ ಎಲ್ಲಿಂಟ? ಎದ್ದಾಯ್ತು. ಎಲ್ಲಿ ಕಾಣಲಿಲ್ಲ. ಹೇಳಬೇಡ. ಎಲ್ಲಿ ತೆಗ್ದದ್ದು ನೀನು? ಆಯ್ತು. ನೀನು ಮೋಸ ಮಾಡ್ತೀಯೋ? ಎಂತ ಮೋಸ ಮಾಡುದು? ಬೇಕಿದ್ರೆ ಬಟ್ಟೆ ತೆಗೆದು ನೋಡಿ. ಬಟ್ಟೆಯನ್ನು ನಾನು ಮುಟ್ಟಿಲ್ಲ, ನೀವು ಮುಟ್ಟಿದ್ದು. ಬಟ್ಟೆಯನ್ನು ಮುಟ್ಟದೆ ಬಾಣ ಬೇಡ. ನಿಮಗೆ ಆಟದಲ್ಲಿ ವಿಶ್ವಾಸ ಇಲ್ಲ ಅಂತಾದ್ರೆ ನಾವು ಓಟ ಇಟ್ಟುಕೊಳ್ಳುವ. ಓಟ ಓಟದ ಸ್ಪರ್ಧೆ. ಯಾರು ಮೊದಲು ಅಲ್ಲಿಗೆ ತಲುಪುತ್ತಾರೋ ಪ್ರಶಸ್ತಿ ಕೊಡುವುದು ಅಂತ. ಮೊದಲು ಪ್ರಶಸ್ತಿ ತಯಾರಾಗಬೇಕಷ್ಟೇ. ಹೌದು. ಇದು ನೀವು ಓಡುದು ಹೇಗೆ? ಮುಂದೆ ಮುಂದೆ ಅಲ್ಲ, ನನ್ನ ವಿಶೇಷತೆ ಇದೆ. ನೀವು ಮುಂದೆ ಮುಂದೆ ಓಡಿದರೆ ನಾನು ಹಿಂದೆ ಹಿಂದೆ ಅದಾಗ್ತದೇನು? ಏನಾಗದೆ? ನನ್ನ ಮನೆಯಲ್ಲಿ ಬಂದು ಗೋಡೆ ನೋಡಬೇಕು. ಪ್ರಶಸ್ತಿ ಫಲಕಗಳು ಈ ಸ್ಪರ್ಧೆಯಲ್ಲಿ ಗೆದ್ದು. ಗೋಡೆ ಇಲ್ವ? ಹೇಗೆ? ಅಲ್ಲ, ಪ್ರಶಸ್ತಿ ಫಲಕತೆ ಗೋಡೆ ಮಾಡಿದ್ದು. ಅಷ್ಟು ಸಿಕ್ಕಿದೆ ನನಗೆ. ಹೌದು. ನೀವು ಮುಂದೆ ಮುಂದೆ ಓಡುದು, ನಾನು ಹಿಂದೆ ಹಿಂದೆ ಓಡುದು. ಒಂದು ವಿಷಯ ಉಂಟು. ಏನು? ನಾವು ಗೆಲ್ಲುವುದೇ ಹೋದ್ರೆ, ಮುಂದೆ ಓಡಿ ಹೋದ್ರೆ ಯಾರು ನಂಬುವುದಕ್ಕಾಗುದಿಲ್ಲ. ಏನು ನಂಬುವುದಕ್ಕಾಗುದಿಲ್ಲ? ಇಷ್ಟು ಹೊಟ್ಟೆ ಆದಿತಾ? ಎಂತದ್ದು? ಇಷ್ಟು ದೊಡ್ಡ ಹೊಟ್ಟೆ ಹಿಡ್ಕೊಂಡು ಓಡುದಕ್ಕೆ ಆಗ್ತದೆ? ಏನು ದಪ್ಪ ಇಲ್ಲದವರೆಲ್ಲ ಓಡುದಕ್ಕೆ ಆಗುದಿಲ್ಲ ಅಂತ ಹೇಳುದ? ಕೆಲವರೆಲ್ಲ ಓಡುದು ನೋಡ್ಬೇಕು. ಹಿಂದಿನ ಒಂದು ಹುಲಿ ಓಡಿಸಿಕೊಂಡು ಬರಲಿ, ನಿಮ್ಮಿಂದಲೂ ಎದುರು ಹೋಗ್ತಾರ. ಅದೇ ಪ್ರಶಸ್ತಿ ಉಂಟಲ್ಲ? ಪ್ರಶಸ್ತಿ ಉಂಟು. ಗೆರೆ ಜಾತಿ ಅಲ್ಲ, ಗೆರೆ ಹಾಕುದಾಗೆ ಒಂದು ಕೋಲು ಬೇಕು. ಇಲ್ಲ ಕಾಲಿನಲ್ಲಿ ಗೆರೆ ಹಾಕುವುದು ಅಂತ. ನಿಲ್ಲಿ, ಇಲ್ಲಿ ಗೆರೆ ಅಲ್ಲೇ ಇರಬೇಕು. ಆಯ್ತಲ್ಲ, ಸರಿಯಾಗಿ ನಾನು ಗೆರೆ ಹಾಕಿದ್ದೇನೆ. ಹೇಳಿದಂತದ್ದು ಗೆರೆಯಲ್ಲೇ ಇರಬೇಕು. ಅಲ್ಲೇ ಉಂಟು, ಸರಿಯಾಗಿ ನೋಡು. ನಾವು ಏನು ಮಾಡ್ಲಿ? ನೀನೇನಾದ್ರು ಮಾಡಿದ್ಯಾ? ಯಾರು ಹೇಳಿ ಸಾಯುದು? ಗೆರೆ ಅಲ್ಲೇ ಉಂಟು, ನನಗೆ ಗೊತ್ತುಂಟು. ನೀವು ಮುಂದೆ ಇಡುವುದ ಗೆರೆಯಲ್ಲೇ ಇರಬೇಕು. ಹಾಗೆ ನೋಡಿ, ಅಲ್ಲಿ ಮೊಬೈಲ್ ಬೆಳಕು ಕಾಣ್ತಲ್ಲ, ಅಲ್ಲಿಗೆ ಓಡಬೇಕು. ಆಗಲಿಲ್ಲ, ನೀರು ಗೆರೆ ಹಾಗೆ ನಾನು ಹಿಂದೆ ಇದ್ದ ಹೊಡುದು. ಇದು ಮೋಸ, ಇದು ಮೋಸ. ಯಾರು ಮೋಸ? ನಿನ್ನ ಒಂದು ಹೆಜ್ಜೆ ಮುಂದೆ ಉಂಟು. ನೀವು ನನ್ನ ಕಾಲನ್ನು ನೋಡಿದ್ಯಾಕೆ? ನನ್ನದೆಲ್ಲ ವಿಮರ್ಶೆಗೆ ಇಲ್ಲ, ನಿಮ್ಮದನ್ನು ನೋಡಿಕೊಳ್ಳಿ. ಸರಿ, ನೀವು ಮೊದಲು ಸರಿ ಗೊತ್ತಾಯ್ತಾ? ನಾನು 1, 2, 3 ಹೇಳ್ತೇನೆ. 3 ಹೇಳಿ ಆದ ಮೇಲೆ ಓಡಬೇಕು. ಅಲ್ಲಿ ನೀವು ನನ್ನ ನೋಡುದು ಯಾಕೆ? ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ 1 2 ಆಯ್ತಾ? ನಾನೇನು ಶಿಕ್ಷಕನ ನಿಮಗೆ ಹೇಳಿ ಕೊಡುದು? ಹೋಗ್ಲಿ, ಮುಂದೆ ಹೋಗುದೆಲ್ಲಿಗೆ? ನಾನು ನಿಮಗೆ ಹೇಳಿ ಕೊಡುದಲ್ಲ, ನೀವು ಹೇಳಲಿಕ್ಕಿಲ್ಲ, ನಾನು ಮಾತ್ರ ಹೇಳುದು.
ಸಂಖ್ಯೆ ನೀವು ಮಾತ್ರ ನೀವು ಓಡುವುದಕ್ಕೆ ತಯಾರಾದ್ರೆ ಆಯ್ತು. ಮೂರು ಹೇಳಿ ಆದ ಮೇಲೆ ಓಡುದು. 1 2 ಯಾಕೆ ಪ್ರಶಸ್ತಿ ನಾವೇ ಗೆದ್ದದ್ದು. ಹೇಳುವುದಕ್ಕೆ ಮಾತ್ರ, ಓಡುವುದಕ್ಕೆ ಆಗುದಿಲ್ಲ. ಅಲ್ಲ, ಓಡುದು ಯಾಕೆಂತ ಬೇಕಲ್ಲ. ಮತ್ತೆ ನೀನು ನಾನು ಹೇಳಿದಂತದ್ದು 3 ಹೇಳಿ ಆದ ಮೇಲೆ ಓಡಬೇಕು ಅಂತ. ಯಾರು ಹೇಳಿದ್ದು? ನಾನು 3 ಹೇಳಿಲ್ಲ. ಕೇಳಿತು ಕೇಳಿದೆ. 3 ಹೇಳಿಲ್ಲ. ಹೇಳಿದೆ ಪುಣ್ಯಾತ್ಮ. 1 2 ಹೇಳಿದ್ದೇನೆ, 3 ಹೇಳಿಲ್ಲ. ನಾನು ಮಾಡಿದ್ದಷ್ಟೇ. ಇನ್ನು ಯಾವಾಗ ಆಗಬೇಡುವ. ಆಗ್ಲಿಲ್ಲ ಅಷ್ಟು. ಈಗ ಚಳಿ ಅಲ್ವಾ ಅಲ್ಲಿ ಕೆಲವರೆಲ್ಲ ನೋಡಿ ಪ್ರಯತ್ನ ಮಾಡುದು. 1 2 3 ವಿನೋದಕ್ಕಾಗಿ ಮಾತನಾಡಿಸಿದ್ದೇವೆ. ಹೋಗಿದ್ದಾರೆ, ಯಾರು ಬರ್ತಾರೆ ನಿರೀಕ್ಷೆಯಲ್ಲಿರೋಣ. ವಿಶ್ವನಾಯಕ ಕೇಳು ಅಶ್ವಮೇಧದ ಕುದುರೆ ವಿಶ್ವತಂತ್ರದಿ ಹೋಗಿ ಸಕಲ ಲೋಕಗಳ ವಿಶ್ವನಾಯಕ ಪೂಜಿಸಿ ಬಿಟ್ಟಿರುವಂತಹ ಯಜ್ಞಾಶ್ವದ ಬೆಂಗಾವಲಿಗಾಗಿ ಹೋದವರು ನಾವು. ಅನೇಕ ರಾಜ್ಯವನ್ನು ಪ್ರವೇಶ ಮಾಡಿ ಅನೇಕರನ್ನು ಕಾಳಗದ ಮೂಲಕ ಸೋಲಿಸಿ ಕಪ್ಪವನ್ನು ಸಂಗ್ರಹಿಸಿಕೊಂಡು ಬರುವಂತಹ ಹೊತ್ತಿಗೆ ನಮ್ಮ ತುರಗ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಹೋಯ್ತು. ಆಶ್ರಮದ ಬಳಿಗೆ ತೆರಳಿತು. ಮುಂದೇನಾಯ್ತು? ಅಲ್ಲೊಬ್ಬ ಹುಡುಗ ನಮ್ಮ ತುರುಗವನ್ನು ಕಟ್ಟಿದ. ಆ ಹುಡುಗನೊಂದಿಗೆ ಶತ್ರುಘ್ನ ದೇವರು ಯುದ್ಧವನ್ನು ಮಾಡಿ ಬಂಧಿಸಿ ರಥವೆಲ್ಲ ಹಾಕಿ ಎಳ್ಕೊಂಡು ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಅಲ್ಲಿಗೆ ಮತ್ತೊಬ್ಬ ಹುಡುಗ ಬಂದ. ಈರ್ವರು ಹುಡುಗರು ಸೇರಿ ಕಾಳಗವನ್ನು ಮಾಡುವುದರ ಮೂಲಕವಾಗಿ ಶತ್ರುಘ್ನ ದೇವರನ್ನು ಕೊಂದೇ ಬಿಟ್ಟರು. ಕೇಳಿ ಕಾಯಗರಿ ತನ್ನವರು ಮಾಡಿದ ವಾರ್ತೆಯನ್ನು ಮಗ ದುರಗದೊಡನೆ ಶತ್ರುಘ್ನ ಬಲಸಗಿದಾನ ಅಖಿಲ ದೇಶದುಳಿಪವ ಅರಸುಗಳ ಗೆಲ್ಲುತ್ತ ಮಾತನಾಡಿದ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಮೂರ್ಛೆಗೊಳಗಾದವ ಈ ರಾಮ ತನ್ನ ಇರವನ್ನೇ ಮರೆತು ಹೋದನಲ್ಲ. ಹಾಗೆಂದು ಚೇತರಿಸಿಕೊಂಡ್ರೆ ದೂತನಾಡಿದ ಮಾತುಗಳೇ ಮತ್ತೆ 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 ಅನುರಣಿಸುತ್ತಾ ಇದೆ. ತುರಗದ ಬೆಂಗಾವಲಿಗಾಗಿ ತಮ್ಮ ಶತ್ರುಹರ ಹೋದ, ದಿಗ್ದೇಶವನ್ನು ಸಂಚರಿಸಿದ, ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿಕೊಂಡ. ವಾಲ್ಮೀಕಿ ಆಶ್ರಮದ ಬಳಿಗೆ ತೆರಳಿದರೆ ಹುಡುಗರಿಂದ ಹತನಾಗಿ ಹೋದರೆ ದರೆಗೆ ಒರಗಿದವ ನನ್ನ ತಮ್ಮ ಶತ್ರುಹರು. ಸಂದು ಹೋದವರು ಅಯೋಧ್ಯೆಯ ಯೋಧರು. ಲಕ್ಷ್ಮಣ ಬಿಡಿದು ಯಾಗದ ಶ್ವವ ಬಿಡಿಸಿ ತಾರೀಗಳ ತಡೆದು ಹೋಗು ಸೌಮಿತ್ರಿ. ಅಣ್ಣದೇವ, ಕೈ ಮುಗಿದುಕೊಂಡಿದ್ದೇನೆ. ನಿನ್ನನ್ನು ಸನಿಹಕ್ಕೆ ಕರೆಸಿಕೊಳ್ಳುವುದಕ್ಕೆ ಕಾರಣ ಉಂಟಪ್ಪ. ಏನಣ್ಣ? ತುರಗದ ಬೆಂಗಾವಲಿಗೆ ಶತ್ರುಹರನೇ ಹೋಗಿದ್ದ. ಸಂಚರಿಸುತ್ತಾ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮವನ್ನು ಸೇರಿಕೊಂಡ್ರೆ ಅಲ್ಲಿದ್ದಂತಹ ಇಬ್ಬರು ಕುಮಾರರು ಕುದುರೆಯನ್ನು ಕಟ್ಟುವುದರೊಂದಿಗೆ ತಮ್ಮ ಶತ್ರುಹರನನ್ನು ಕೆಡಗಿಸಿದರು.
ಹಾಗೆಂದಾದರೂ ಸಹ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಯಾಗ ಪೂರ್ಣಾಹುತಿಯನ್ನು ಕಾಣಬೇಕೋ ಬೇಡವೋ? ಹೌದು. ಆದುದರಿಂದ ಆ ಮಕ್ಕಳನ್ನು ಮನ ನೋಯಿಸದ ತೆರದಲ್ಲಿ ಅವರನ್ನು ಎಳೆತಂದು ಅಶ್ವವನ್ನು ಬಿಡಿಸಿಕೊಂಡು ಆದಷ್ಟು ಬೇಗ ನಿಮ್ಮ ಬೆತ್ತವರು ಒಂದು ಶರೀರದ ಎರಡು ಕಣ್ಣುಗಳೋಪಾದಲ್ಲಿ ಕಾಣಿಸಿಕೊಳ್ತಾ ಇದ್ದೀರಾ. ನಮ್ಮ ಅಶ್ವವನ್ನು ಕಟ್ಟಿ ಹಾಕಿದ್ದೀರಿ. ನಿಮ್ಮನ್ನು ಹೆತ್ತಂತ ನಿಮ್ಮ ತಂದೆ ತಾಯಿಗಳು ಯಾರು? ನಿಮಗೆ ವಿದ್ಯೆಯನ್ನು ಹೇಳಿಕೊಂಡ ಗುರುಗಳು ಯಾರು? ಸತ್ಯಾಂಶವನ್ನು ಈ ಲಕ್ಷ್ಮಣನಲ್ಲಿ ಹೇಳಿ. ಬಂದವ ನೀನು ಪರಿಚಯವನ್ನು ಕೇಳೋದನ್ನು ಬಿಟ್ಟು ಸೊಕ್ಕಿನಿಂದ ಮಾತಾಡ್ತಿಲ್ಲ. ನಡೆ ಪ್ರಪಂಚವೇ ಅವನ ಅಕಳಂಕ ಚರಿತ್ರ ಹೇಗೆ ಕೊಂಡಾಡ್ತಾ ಇದೆ. ಅಂಥ ರಾಮನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿ ಯುದ್ಧ ಸಿದ್ಧತೆಯಿಂದ ಮುಂದುವರಿತಾದ್ರೆ ವಿನಾಶಕಾಲ ವಿಪರೀತ ಬುಂದಿಯೇ ಎಂಬುದು ನಿಮ್ಮ ಬೆನ್ನಿಗೆ ಬಾರಿಸಿದ್ರೆ ಬೇಳ್ಬೇಕು ಏನು ಬಾಸುಂಟ. ಇಕ್ಷ್ವಾಕು ವಂಶ ಪ್ರದೀಪನೆನಿಸಿಕೊಂಡಂತಹ ಲಕ್ಷ್ಮಣ ರುದ್ರಪ್ರತಾಪಿಯಾಗಿಯೇ ಬೆಳೆದಿದ್ದ. ಇಂದ್ರಜಿತುವೆ ಮೊದಲಾದಂತಹ ಖಳನನ್ನು ವಧಿಸಿದ್ದ. ಅವನ ಸಾಮರ್ಥ್ಯ ಹುಡುಗರೆದುರಲ್ಲಿ ಶೂನ್ಯವಾಗಿ ಹೋಯಿತಲ್ಲ. ಭರತರನ್ನು ಕಳುಹಿಸಿದೆ ಎಂದಾದರೆ ಸಂಗರದಲ್ಲಿ ಮೈಮರೆತು ಹೋದ. ಹಾಗಾದ್ರೆ ಈ ದೀಕ್ಷೆ ಯಾಕೆ? ನಾನು ದೀಕ್ಷೆಯನ್ನು ಬಿಡಬೇಕಾಗುತ್ತದೆ. ಪ್ರತ್ಯಾಮ್ನಾಯವಾಗಿ ವಸಿಷ್ಠರನ್ನೇ ನೇಮಿಸ್ತೇನೆ. ಮೂಲಬಲವನ್ನು ಸೇರಿಸಿಕೊಂಡು ನಾನೇ ವಿಚಾರಿಸುವುದಕ್ಕೆ ಮುಂದೆ ಹೋಗುತ್ತೇನೆ. ಸಾಗಸದಿ ಬಿಲ್ಪಾನ ರಂಜಿಸುವ ಕುಶಲವರನು ಕಂಡ ರಾಮ
ಬಳಿಗೆ ತೆರಳಿದರೆ ಏನನ್ನು ಕಾಣುತ್ತಾ ಇದ್ದೇನೆ? ಓ ಹೋ ಹೋ ಹೋ, ಕೈಯಲ್ಲಿ ಧನುಸ್ಸನ್ನು ಹಿಡಿದುಕೊಂಡು ನಾಗರ ಹಾವಿನಂತೆ ಸೆಟೆದು ನಿಂತಹ ಹುಡುಗರನ್ನು ಕಂಡಾಗ ಕ್ಷಣಕಾಲ ನಾನು ಬೆರಗಾದೆ, ಆಶ್ಚರ್ಯಚಕಿತನಾದೆ. ಎಂತಹ ಓಜಸ್ಸು, ಎಂತಹ ತೇಜಸ್ಸು! ಏನು ಸೂರ್ಯ ಚಂದ್ರನೇ ಧರೆಗಿಳಿದು ಈ ರೂಪವನ್ನು ತಳೆದರೋ ಅಲ್ಲ, ಚೆಲುವಿಕೆಯೇ ಎರಡು ರೂಪವನ್ನಂತೂ ಈ ಹೊತ್ತಿಗೆ ನನ್ನ ಕಣ್ಣ ಮುಂದೆ ನಿಂತರೋ ಅಲ್ಲ, ಅಶ್ವಿನಿ ದೇವತೆಗಳನ್ನೇ ಈ ಹೊತ್ತಿಗೆ ಕಾಣುತ್ತಿದ್ದೇನೋ? ಇಂತಹ ಪ್ರಶ್ನೆಗಳೆಲ್ಲ ಮನಸ್ಸಿನಲ್ಲಿ ಮೂಡುತ್ತಾ ಉಂಟು. ಅದು ಏನಿದು? ಸುತ್ತಲೂ ಪ್ರಶಾಂತವಾದ ವಾತಾವರಣ, ಭೀಕರತೆಯು ಸೃಷ್ಟಿಯಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅಯೋಧ್ಯೆಯ ಯೋಧರು ಹೆಚ್ಚಾಗಿ ಒಂದೆಡೆಯಲ್ಲಿ ಭರತನೋ ಶತ್ರುಘ್ನನೋ ಲಕ್ಷ್ಮಣನೋ ಧರೆಗೆ ಒರಗಿದಂತಹ ದೃಶ್ಯವನ್ನು ಕಾಡುತ್ತಾ ಇದ್ದೇನೆ. ಒಂದೇ ಸವನೆ ನೊಡಗಲೆಲ್ಲ ಆ ಕಳೆಯವರದ ಮೇಲೆ ಮುತ್ತಿಗೆಯನ್ನು ಹಾಕಿದರೆ ಭೂತ ಪ್ರೇತಾದಿಗಳೆಲ್ಲ ಆ ಮಾಂಸವನ್ನು ಮುಕ್ಕುವುದಕ್ಕೆ ಬೇಕಾಗಿ ಹಾತೊರೆಯುತ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ದುಃಖವಾದರೂ ಸಹ ಇವರ ಮೇಲೆ ದ್ವೇಷ ಅನ್ನೋದು ನನಗೆ ಹುಟ್ಟುತ್ತಾ ಇಲ್ಲವಲ್ಲ. ಇವರ ಸಗಿದಂತಹ ಕೃತ್ಯದ ಬಗ್ಗೆ ಎಂಥವರಿಗಾದರೂ ಕೋಪ ಹೆಚ್ಚಾಗಬೇಕಾಗಿತ್ತು. ನನಗೆ ಕೋಪ ಬರುವುದರ ಬದಲಾಗಿ ಇವರಲ್ಲಿ ಒಂದು ರೀತಿಯ ಪ್ರೀತಿ ವಾತ್ಸಲ್ಯವೇ ಹೆಚ್ಚಾಗುತ್ತಾ ಉಂಟು. ಸಮಾಧಾನದಿಂದ ಅವರನ್ನೇ ಮಾತಾಡಿಸೋಣ. ಇನ್ನಾದರೂ ಬೇಡ ಬೇಡ ಮಕ್ಕಳಿಲ್ಲ, ನಿಮ್ಮನ್ನು ಕಂಡೆ, ನಿಮ್ಮನ್ನು ನೋಡಿದೆ, ಮತ್ತೊಮ್ಮೆ ನೋಡುವ ಅನ್ನುವ ಹಾಗಾಯಿತು. ಆದರೆ ಮಕ್ಕಳೇ, ಏನು ಯುದ್ಧಕ್ಕಾಗಿ ಆತುರರಾಗಿದ್ದೀರಿ. ವರ್ತಮಾನದ ಸ್ಥಿತಿಗತಿಯನ್ನೆಲ್ಲ ಒಂದ್ಸಲ ನಾನು ಯೋಚಿಸಿಕೊಂಡ್ರೆ ನಿಮಗೆ ಇದು ಸಮ್ಮತವೋ ಅಂತ ನಾನು ಗ್ರಹಿಸುವುದು. ಯಾವ ದೃಷ್ಟಿಯಿಂದ ನೋಡಿದ್ರು ಸಹ ನೀವೆಸಗುವ ಹಾಗಬಾರದು. ಆಶ್ರಮ ಯಾವಾಗಲೂ ಹೋಮವೋ ಹವನವೋ ನಡೆದುಕೊಂಡು ಬೇಕಿತ್ತು. ಆದರೆ ಇಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಭೀಕರತೆಯನ್ನು ಸೃಷ್ಟಿಸುವುದಕ್ಕೆ ಮುಂದಾಗಿ ನಮ್ಮವರನ್ನೆಲ್ಲ ಕೆಡೈ ಹಾಕಿ ನೀವು ಮುಂದೊತ್ತಿ ವೀರಾಗ್ರಣಿಗಳಾಗಿ ಬರ್ತಾ ಇದ್ದೀರಲ್ಲ ಮಕ್ಕಳೇ. ಹೌದು. ಹೆಚ್ಚಿನ ಅಂಶ ನಿಮ್ಮ ವೀರ, ನಿಮ್ಮಲ್ಲಿದ್ದಂತಹ ಶೌರ್ಯ ಇದನ್ನೆಲ್ಲ ಕಂಡು ಈ ಹಿಂದೆ ಭರತರಾಗಿರಬಹುದು, ಶತ್ರುಹರನಾಗಿರಬಹುದು, ಲಕ್ಷ್ಮಣನಾಗಿರಬಹುದು, ಇವರೆಲ್ಲ ನಿಮ್ಮನ್ನು ವಿಚಾರಿಸಿದ್ದಿರಬೇಕು. ಆದರೆ ಅವರ ಮಾತುಗಳು ನಿಮ್ಮ ಕೆರಳುವಿಕೆಗೆ ಕಾರಣವಾಗಿ ಅವರಲ್ಲಿ ಯುದ್ಧವನ್ನೇ ಎಸಗಿದರು. ಶಿಶುಗಳು ನೀವು, ನಿಮ್ಮಲ್ಲಿ ಯುದ್ಧ ಮಾಡಿ ಗೆದ್ರೆ ದೊಡ್ಡ ಪ್ರಶಸ್ತಿ ಏನು ಅಲ್ಲ. ಅಲ್ಲ, ನಿಮ್ಮಲ್ಲಿ ಸೋಲನ್ನು ಅನುಭವಿಸಿದ್ರೆ ಅದು ಸೋಲು ಅಲ್ಲ ಮಕ್ಕಳೇ, ವಶವಾದರಾಗಲಿ. ಆದ್ರೆ ನನ್ನಲ್ಲಿ ಹುಟ್ಟಿಕೊಳ್ಳುವ ಪ್ರಶ್ನೆ ಬೇರೆ ಏನು ಅಲ್ಲ. ನಮ್ಮಂತೆ ಎತ್ತರಕ್ಕೆ ಬೆಳೆಯುವಲ್ಲಿ ನಿಮ್ಮ ಪ್ರೌಢಿಮೆಯನ್ನು ಕಂಡಾಗ ಈ ಬಿಲ್ಲು ವಿದ್ಯೆಯನ್ನು ಕಲಿಸಿದವ ಯಾವ ಗುರು? ಅಲ್ಲ, ನಿನ್ನ ತಾಯಿಯಾದರೂ ಯಾರು? ನಿನ್ನನ್ನು ಪಡೆದ ತಂದೆಯಾದರೂ ಯಾರು? ಆ ಮಹಾತಾಯಿಯ ಬಗ್ಗೆ, ಮಹಾತ್ಮರ ಬಗ್ಗೆ ತಿಳಿಯುವ ಆಸಕ್ತಿ ಹೆಚ್ಚಾಗುತ್ತಾ ಇದೆ. ಆದ್ರಿಂದ ಬಿಲ್ಲು ವಿದ್ಯೆ ಕಲಿಸಿದ ಗುರು ಯಾರು, ಇಲ್ಲಿ ಇರುವುದಕ್ಕೆ ಕಾರಣ ಏನು, ಎಲ್ಲ ವಿಷಯವನ್ನು ಹೇಳ್ತೀರ. ಮಕ್ಕಳು
ನೋಡ್ತಾ ಇದ್ದೀಯಲ್ಲ, ಈ ಹಿಂದೆ ಅದೆಷ್ಟೋ ಮಂದಿ ಬಂದಿದ್ದಾರೆ. ಅವರ ಕಥೆ ಏನಾಯ್ತು ಎಂಬುದಾಗಿ ಸರಿಯಾಗಿ ನೋಡಿಕೋ ನೀನು. ಅಳೆದು ಬಿದ್ದಿದ್ದಾರೆ. ಆದ್ರೆ ನಿನ್ನ ಮಾತು ಕೇಳುವ ನಗುವಂತ ಯಾಕಾಗಿ? ಕ್ಷತ್ರಿಯ ನೀನು, ಸಮರವನ್ನೇ ಹೂಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಮಕ್ಕಳ ಪರಿಚಯವನ್ನು ಕೇಳ್ತಾ ಇದೆಯಲ್ಲ, ಏನು ಮಕ್ಕಳೊಂದಿಗೆ ಸಂಬಂಧ ಬೆಳೆಸೋಕಾಗಿ ಇಲ್ಲಿವರೆಗೆ ಬಂದಿದ್ದೀಯ ನೀನು? ಕ್ಷತ್ರಿಯನೇ ಹೌದಾಗಿದ್ರೆ ಒಂದು ಕೆಲಸವನ್ನು ಮಾಡು, ತುರಗವನ್ನು ಬಿಟ್ಟು ಕೊಡುವುದಿಲ್ಲ, ಸಮರ ಮಕ್ಕಳಿಗೆ ಪಡೆದುಕೊಳ್ಳಿ. ಕಪಿರಾಯ ಕೇಳಯ್ಯ ಕುಮಾರಕನ ಮಾತುಗಳ ನಿಪುಣರಿವರ್ಯಾವ ಪುರುಷರಿಗೆ ಜನಿಸಿದರು. ಕಪಿರಾಯ ಇವನಾಡಿದ ಮಾತುಗಳನ್ನು ಕೇಳಿದ್ದಾನೆ. ಯಾವ ಮಹಾಪುರುಷನಿಗೆ ಇವರು ಹುಟ್ಟಿಕೊಂಡ್ರು ನಮಗೆ ಗೊತ್ತಾಗುವುದಿಲ್ಲ. ನಾವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಗದೆ ವ್ಯತಿರಿಕ್ತವಾಗಿ ಆಡುತ್ತಾರೆ ಅಂತೇಳಿ ಆದ್ರೆ ನಾವಿಂತ ಸುಮ್ಮನಿರುವುದಕ್ಕೆ ಸಾಧ್ಯ ಉಂಟೆ ಹೇಳು? ಅದೋ ರಥಾರೂಢನಾಗಿ ಧನುಸ್ಸನ್ನೇ ತಮ್ಮನ್ನು ಕರೆದುಕೊಂಡು ಹೋಗುವಂತಹ ಸಂದರ್ಭ. ಹೋದವ ನಾನು, ಅವರನ್ನು ಕೊಂದು ತಮ್ಮನ್ನು ಬಿಡಿಸಿಕೊಂಡು ಬಂದಿದ್ದೇನೆ. ಅಮ್ಮ, ಮೊದಲಾಗಿ ಬಂದವ ಶತ್ರುಘ್ನಂತೆ, ಆತನ ಕೈಹಾರವನ್ನು ತಂದಿದ್ದೇನೆ. ಅಷ್ಟು ಮಾತ್ರವಲ್ಲ, ನಂತರ ಬಂದವ ಲಕ್ಷ್ಮಣನ ಮಕುಟವನ್ನು ತಂದಿದ್ದೇನೆ. ಭರತನ ಉಡುಗಾರವನ್ನು ತಂದಿದ್ದೇನೆ. ಆ ಬಳಿಕ ಬಂದವ ಮಹಾಮೈಪ ಅಯೋಧ್ಯ ನಗರದ ರಾಮನಂತೆ, ಆತನ ಕಂಠ್ಯವನ್ನು ತಂದಿದ್ದೇನೆ. ನೋಡುತ್ತಾ ಅಯ್ಯಯ್ಯೋ ಎಲ್ಲ ಮಗನೇ ನೀನಿಂದು ಮಾಲ್ಪರೆ ರಘುವಂಶಾದಿ ಪೂರ ಚಂದ್ರ ಅಗಣಿತ ಭೂಗದೀವೇಂದ್ರ ಸುಗುಣ ಎನ್ನಯ ಕಾಂತ ರಾಘವ ಮಗನೇ ಮಾಲ್ಪರೆ ಬಂದ ಮುನಿಯ ಗೋರದೇವು ಕಂಡು ಕಣ್ಣೀರನ್ನು ಸುರಿಸ್ತಾ ಇದ್ದಿ, ಏನಾಯ್ತು? ನೋಡಿದ್ರೆ ಮಕ್ಕಳ ಪರಿಸ್ಥಿತಿ. ಯುದ್ಧ ಕ್ಷೇತ್ರಕ್ಕೆ ಹೋಗಿ ನನ್ನ ಪತಿದೇವರ ಕಂಠವನ್ನೇ ಕತ್ತರಿಸಿ ಬಂದಿದ್ದಾರೆ. ಅಂದ್ರೆ ಏನು ವಿಷಯ, ಏನಾಯ್ತು? ನನ್ನ ತಮ್ಮ ವನದ ಕಡೆ ಹೋದಂತಹ ಸಂದರ್ಭ, ತುರಗವನ್ನು ಕಾಣ ಸಿಕ್ಕಿದಂತೆ. ಆದ್ರೆ ಹಣೆಯೊಂದು ಲಿಖಿತವಿತ್ತು, ಅದನ್ನು ಓದಿ ತುರಗವನ್ನು ಕಟ್ಟಿ ಹಾಕಿದ. ಸೇನೆ ಬಂತಂತೆ, ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಮ್ಮ ಹೇಳಿದ್ರ, ನಾನು ಹೋದೆ. ಶತ್ರುಘ್ನ ಬಂದದಂತೆ, ಆತನನ್ನು ಕೊಂದು ಬಿಟ್ಟೆ. ಬಳಿಕ ಬಂದವ ಲಕ್ಷ್ಮಣ, ಆ ಬಳಿಕ ಭರತ, ಕೊನೆಗೆ ಬಂದವ ರಾಮನಂತೆ, ಅಯೋಧ್ಯಾಧಿಪತಿ. ಆತನನ್ನು ಕೊಂದು ಬಂದಿದ್ದೇವೆ, ತಮ್ಮನನ್ನು ಬಿಡಿಸಿಕೊಂಡು ಬಂದಿದ್ದೇವೆ. ಯಾವುದಕ್ಕೂ ಚಿಂತಿಸಿ ಫಲವಿಲ್ಲ. ಯುದ್ಧ ನಡೆದ ಸ್ಥಳದಲ್ಲಿ ನಾವು ಅಲ್ಲಿಗೆ ಹೋಗೋಣ. ಮಡಿದು ಬಿದ್ದಿದ್ದಾರೆ ನೋಡ. ಕಮಂಡಲ ಜಲವನ್ನು ಪ್ರೋಕ್ಷಿಸಿ ಎಲ್ಲರನ್ನು ಒದಗಿಸಿ
ಜಯ ಜಯ ಲೋಕ ಬಾಲಕ ವಾಲ್ಮೀಕಿ ಮುನಿಯೇ ಜಯ ಜಯ ಲೋಕ ಬಾಲಕ ಸೂರ್ಯ ಕೋಟಿ ಸಮಗಾಯ ದಯಾಂಬುದಿ ದೇವನೇ ಧೈರ್ಯ ಮಾನಸು ಜನ ಪರಿಪಾಲ ಜಯ ಜಯ ಲೋಕ ಬಾಲಕ. ವಾಲ್ಮೀಕಿ ಮಹರ್ಷಿಗಳೇ, ಇದು ನಿಮ್ಮ ಪಾದಾರವಿಂದಗಳಿಗೆ ಎರಗಿದೆ. ಒಮ್ಮಿಂದೊಮ್ಮೆಗೆ ಮೂರ್ಛೆಗೊಳಗಾದ ಥರದಲ್ಲಿ ಇದ್ದೆ. ಆದ್ರೆ ಮತ್ತೆ ನನ್ನ ಶರೀರದಲ್ಲಿ ಚೇತನವನ್ನು ಕಾಣಬೇಕು ಎಂದಾದ್ರೆ ನಿಮ್ಮ ಅನುಗ್ರಹ ಆಗಿರಬೇಕು. ಆದ್ರೆ ಮಹರ್ಷಿಗಳೇ, ಇವರು ಯಾರು, ನಿಮ್ಮ ಜೊತೆಯಲ್ಲಿ ಯಾಕಿದ್ದಾರೆ, ನಾನು ಅಳಿಯುವುದಕ್ಕೆ ಕಾರಣ ಏನು, ಎಲ್ಲ ವಿವರವನ್ನು ಹೇಳ್ತೀರಾ? ನಾನು ಸುತ್ತು ಬಳಸಿ ಮಾತಾಡುವುದಿಲ್ಲ, ಅಗತ್ಯವೂ ಇಲ್ಲ ಸ್ವಾಮಿ. ಒಂದು ಪ್ರಶ್ನೆ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಸೀತೆಯ ಮಕ್ಕಳು ನಿನಗೇನಾಗಬೇಕು ಹೇಳು? ಸೀತೆಯ ಮಕ್ಕಳು ನನಗೂ ಮಕ್ಕಳಲ್ಲವೇ? ಹೌದೇ? ವಿಷಯ ಹೌದಪ್ಪ. ಒಂದು ದಿನ ನಾನು ಯಜ್ಞಕ್ಕೆ ಬೇಕಾದಂತಹ ಕೋಶ ಸಮಿತಿಗಳನ್ನು ಅರಸುತ್ತಾ ಕಾಡಿಗೆ ಹೋದಾಗ ಹೆಣ್ಣಿನ ಆರ್ತಧ್ವನಿ ಕೇಳಿಸಿದ್ವು. ಯಾರೆಂಬುದಾಗಿ ಹುಡುಗುತ್ತಾ ಹೋಗುವಾಗ ಸೀತೆ ತುಂಬು ಗರ್ಭಿಣಿಯಾಗಿದ್ಲು, ದುಃಖಿಸ್ತಾ ಇದ್ಲು. ಅವಳನ್ನು ಕರೆತಂದು ಆಶ್ರಮದಲ್ಲಿ ಸಾಕಿ ಸಲಹಿದೆ. ಆ ಬಳಿಕ ಈರುವರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳಿದ್ದಾಳೆ. ಅವರಿಗೆ ಕುಶಲವರು ಎಂಬುದಾಗಿ ಹೆಸರನ್ನು ಎರಿಸಿದ್ದೇನೆ. ದೊಡ್ಡ ಮಗ ಕುಶ, ಇವ ಸಣ್ಣ ಮಗ ಅಲವ. ಬನ್ನಿ ಮಕ್ಕಳೇ, ಬೇಕಾದಂತಹ ವಿದ್ಯೆಯನ್ನೆಲ್ಲ ಇವರಿಗೆ ಉಪದೇಶ ಮಾಡಿದ್ದೇನೆ. ಆ ಬಳಿಕ ನಿನ್ನ ಮಡದಿ ಸೀತೆ ಅವಳೆಲ್ಲಿದ್ದಾಳೆ ನೋಡ. ಪತಿಯ ನೋಡಿದಳು ಸೀತೆ ಮುಜಗದೀಶ, ಪತಿಯ ನೋಡಿದಳು ಸೀತೆ ಚಿತಿಯ ಸಟ್ಟರ ಬಂದು ಪಾಲಿಸುವ ಪಶು ಪತಿಯಲು ಪ್ರಿಯನ ರಘುರಾಯನ. ಪತಿಯ ನೋಡಿದಳು ಸೀತೆ ಸೀತಾ, ಏಳು ಮೇಲೆ ಅಶ್ವಮೇಧದ ಸಂದರ್ಭ ನಾವೆಲ್ಲ ಒಟ್ಟಾಗುವುದಕ್ಕೆ ಇದೊಂದು ಕಾರಣವಾಯಿತು. ಮನಸ್ಸಿಗೆ ಹಿತವಾದರೂ ಸಹ ವರ್ತಮಾನದ ಸ್ಥಿತಿಗತಿಯು ನಿನಗೂ ಸ್ವಲ್ಪ ನೋವು ಉಂಟಾಗಿರಬಹುದು. ಆಗದೆ ಉಳಿಯುತ್ತದೆ ಹೇಳಿ. ದುಃಖಿಸಬೇಡ ಸೀತಾ, ದುಃಖಿಸಬೇಡ. ಮಹರ್ಷಿಗಳೇ, ಅಶ್ವಮೇಧ ಪೂರ್ಣಾಹುತಿ ಆಗಬೇಕಷ್ಟೇ. ಇನ್ನು ಮುಂದೆ ಏನಾಗಬೇಕು ಅನ್ನುವುದು ಹಾಗೆ ಹಿರಿಯರಾದ ನಿಮ್ಮ ನಿರ್ದೇಶನವಾಗಲಿ. ರಾಮಚಂದ್ರ, ಇವರನ್ನು ಕರಕೊಂಡು ಬರುವಂತಹ ಸಮಯದಲ್ಲಿ ನಾನು ಅಯೋಧ್ಯೆಗೆ ಬರುವುದಕ್ಕಿದೆ. ಯಾಕಂದ್ರೆ ನೀನು ದೀಕ್ಷಾಬದ್ಧನಾಗಿದ್ದಿ ತಾನೆ. ಯಜ್ಞವು ಪೂರ್ಣಾಹುತಿ ಆಗುವಂತಹ ಸಂದರ್ಭದಲ್ಲಿ ಕುಶಲ ಅವರನ್ನು ಹಾಗೂ ಸೀತೆಯನ್ನು ಕರಕೊಂಡು ನಾನೇ ಬರುತ್ತೇನೆ. ಈಗ ನೀನು ಯೋಚನೆ ಮಾಡು. ಏನೋ ಯಾವನೋ ಓರ್ವನ ಮಾತನ್ನು ಕೇಳಿ ಹೆಂಡತಿಯನ್ನು ಬಿಟ್ಟೆ, ಅದೆಷ್ಟೋ ನೋವನ್ನು ಅನುಭವಿಸಿಕೊಂಡಿದ್ಲು. ಈಗ ಎಲ್ಲರೂ ಒಂದಾಗಿದ್ದಾರೆ. ಇದಕ್ಕೆ ಕಾರಣ ಏನು? ದೈವ ಲೀಲೆ. ಎಲ್ಲರೂ ಒಂದಾಗಬೇಕು ಎಂಬುದಾಗಿ. ಹಾಗೆ ಇಲ್ಲಿಗೆ ನಾವು ಇದನ್ನು ಸಮಾಪ್ತಿಗೊಳಿಸೋಣ. ಮಾನಿಷಾದ ಹಾಗೂ ಕುಶಲವರ ಕಾಳಗ ಎಂಬ ಈ ಪುಣ್ಯಪ್ರದವಾದ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಆಡ್ತಾರೋ, ನೋಡುವುದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು, ಮಹಾತಾಯಮ್ಮನವರು, ಧರ್ಮದೇವತೆಗಳು ಆಯುರಾರೋಗ್ಯ ಭಾಗ್ಯ ಸುಖ ಸಂಪದವನ್ನು ಅನುಗ್ರಹಿಸಲಿ ಎಂಬುದಾಗಿ ಬೇಡುತ್ತಾ ಪುಣ್ಯಪ್ರದವಾದ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭಿಕರಿಂದ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇವೆ. ಭದ್ರಂ ಶುಭಂ. ಶ್ರೀ ಸರದಿಯ ನೀತಿಯಲ್ಲಿ ತರುತ್ತದನು ಭೂಸುರ ಹೊಳೆದ ಮಧ್ಯಾಕ್ಷತೆಯಿಂದ ಸೇಸೆಯ ತರಲು ಸಿರಿಮುಖನಿಂದ ಮಾತರಿ ಗೀತೆಯ ಪಡೆಯಿರಲು ದಸರುವೇ ಜಗರಾದಿ ಎತ್ತೀರ ಶೋಭಾ ದರೆಯೋಡು ಬೆವರದವರ ಧರ್ಮಸ್ಥಳದಲ್ಲಿ ಕೈರತ್ತಂದ ದರೆಯೋಡು ಬೆವರದವರ ಧರ್ಮಸ್ಥಳದಲ್ಲಿ ಶಿರವಾಗಿ ನೆಲೆಸಿದ ಶ್ರೀಮಂತುರಾದ ಕರುಣಾಗದ ಸ್ಥಳ ಬಲಿಕ